ಪ್ರಾರಂಭಕ್ಕಿಂತ ಮುಂಚಿತವಾಗಿ ಪ್ರಶ್ನೆ ತಿಳಿಸಬೇಕು. ಎಸ್ ರೆಡಿ. ಆರಂಭಿಕ ದಾಂಡಿಗರನ್ನ ಕಳುಹಿಸಿಕೊಡಿ. SS ವಾರಿಯರ್ಸ್. SS ವಾರಿಯರ್ಸ್ ಆರಂಭಿಕ ದಾಂಡಿಗರನ್ನ ಕಳುಹಿಸಿಕೊಡಿ ದಯವಿಟ್ಟು. ಈಗಾಗಲೇ ಕ್ಷೇತ್ರರಕ್ಷಕ ವಿಭಾಗದಲ್ಲಿ ಬಹಳಷ್ಟು ಸಮಯಕ್ಕೆ ಸರಿಯಾಗಿ ಸಮಯಕ್ಕೆ ಮುಂಚಿತವಾಗಿ ಬಂದಿರತಕ್ಕಂಥ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ಕುಮಾರ ತಂಡಕ್ಕೆ ವಿಶೇಷವಾಗಿರತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ನಿನ್ನೆಯ ತಿಳಿಸಿದಂತೆ ಈ ದಿವಸ ಸಮಯಕ್ಕೆ ಸರಿಯಾಗಿ ಆಗಮಿಸಿಕೊಂಡು ಸಂಘಟಕರ ಜೊತೆ ನಾವಿದ್ದೇವೆ ಎನ್ನುವಂತಹ ಮಾತುಗಳಿಗೆ ಸರಿಯಾಗಿ ಸಮಯದ ಪಾಲನೆಯನ್ನು ಮಾಡಿರತಕ್ಕಂಥ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ತಂಡಕ್ಕೆ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ತಮಗೆ ಆರಂಭಿಕ ಎಸ್ತಗಾರ ವಿಭಾಗದಲ್ಲಿ ಸನತ್ ರವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಆರಂಭಿಕ ದಾಂಡಿಗರನ್ನ ಕಳುಹಿಸಿಕೊಡಿ ದಯವಿಟ್ಟು. ಸಫೀಕ್ ಜೊತೆಗೂಡುತ್ತಾ ರೋಹಿತ್ ಅವರ ಆಗಮನ ಕಾಣಸಿಗ್ತಾ ಇದೆ. ಸುಶಾಂತ್ ಜೊತೆಗೂಡುತ್ತಾ ರೋಹಿತ್ ರವರ ಆಗಮನ ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ. ಸನತ್ ತನ್ನ ಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಸುರೇಶ್ ನೆಟ್ಟನ. ಪ್ರಮುಖ ತೀರ್ಪುಗಾರರಾಗಿ ಸಹ ತೀರ್ಪುಗಾರರಾಗಿ ಉದಯ್ ಇವರ ಸಹಕಾರವನ್ನ ನೀಡ್ತಾ ಇದ್ದೇವೆ. ವಂದನೆಗಳನ್ನ ಸಮರ್ಪಿಸಿಕೊಳ್ಳುತ್ತಾ ಪ್ರಥಮ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ. ಎಸ್ ರೆಡಿ. ಪ್ರಥಮ ಚೆಂಡು ಚಾಲ್ತಿಗೊಳ್ತಾ ಇದೆ. KPL 2024 ಎರಡನೇ ದಿವಸದ ಶುಭ ಮುಂಜಾನೆಯಲ್ಲಿ ಅಡ್ಡ ಚೆಂಡಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಪ್ರಥಮ ಚೆಂಡು ಅಡ್ಡ ಚೆಂಡಿನ ಪರಿಣಾಮವಾಗಿ 1 ಅಂಕ ಜಮೆಗೊಳ್ಳುತ್ತಾ ಇದೆ. ಕಾಂತಿಯನ್ನು ಆರಂಭಿಸಿಕೊಳ್ತಾ ಇದೆ SS ವಾರಿಯರ್ಸ್ ತಂಡಕ್ಕೆ. ಸುಶಾಂತ್ ಸ್ಟ್ರೈಕ್ ವಿಭಾಗದಲ್ಲಿ, ಸನತ್ ಎಸ್ತಗಾರ ವಿಭಾಗದಲ್ಲಿ ತನ್ನ ಕೂಟದ ಪ್ರಥಮ ಚೆಂಡು ಜಾನ್ಮೀತವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು ಕಾಣಸಿಗ್ತಾ ಇದೆ. 1 ಅಂಕಗಳು ಮತ್ತೆ ಜಮೆಗೊಂಡಾಗ ಅಂಕಪಟ್ಟಿ 2ಕ್ಕೆ ಏರಿಕೆ ಆಗ್ತಾ ಇದೆ. 1 ಎಸೆತಗಳು ಮುಕ್ತಾಯ. ರೋಹಿತ್ ಕೊಳ್ಳಮಗರು ಸ್ಟ್ರೈಕ್ ವಿಭಾಗವನ್ನು ಆಕ್ರಮಿಸಿಕೊಳ್ತಾ ಇದ್ದಾರೆ. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಸನತ್. ಸುಂದರತೆಯ ಹೊಡೆತಗಳು ಮತ್ತೆ 1 ಅಂಕಕ್ಕೆ ಮಾತ್ರ ಅವಕಾಶಗಳನ್ನು ಮಾಡಿಕೊಡ್ತಾ ಇದೆ. 1 ಅಂಕದೊಂದಿಗೆ ಅಂಕಪಟ್ಟಿ 3ಕ್ಕೆ ಏರಿಕೆ ಆಗ್ತಾ ಇದೆ. ತಟ್ಟಿಮುಟ್ಟಿ ಓಟದೊಂದಿಗೆ ಅಂಕವನ್ನ ಸಂಪಾದಿಸುವಂತಹ ಪ್ರಯತ್ನಗಳು ಯಶಸ್ವಿಗೊಳ್ತಾ ಇದೆ. ಇಲ್ಲಿ 3 ಎಸೆತಗಳು ಮುಕ್ತಾಯ. ಅಂಕಪಟ್ಟಿ 4ಕ್ಕೆ ಏರಿಕೆ ಆಗಿದೆ. ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ ಮಿಸ್ಟರ್ ಸನತ್. ಸುಂದರತೆಯ ಎಸೆತವಾಗಿತ್ತು. ಲೆಗ್ಬೈ ಮುಖೇನವಾಗಿ 1 ಅಂಕ ಜಮೆಗೊಂಡಾಗ ಅಂಕಪಟ್ಟಿ 5ಕ್ಕೆ ಏರಿಕೆ ಆಗ್ತಾ ಇದೆ. 4 ಎಸೆತಗಳು ಮುಕ್ತಾಯ. ಸನತ್ ಕೊಟ್ಟದ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಈ ಒಂದು ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುಮಾರು ಆಶ್ರಯದಲ್ಲಿ ಸಾಗಿ ಬರತಕ್ಕಂಥ 8 ತಂಡಗಳ ಲೇಖ ಮಾದರಿಯ ಕ್ರಿಕೆಟ್ ಪಂದ್ಯಾಟ KPL 2024 ಸೀಸನ್ 3 ಈ ಒಂದು ನೇರ ವೀಕ್ಷಣೆಯನ್ನ ಈ ದಿವಸವೂ ಕೂಡ ನಮ್ಮ ಜೊತೆ ಆಗ್ತಾ ಇದ್ದಾರೆ ನ್ಯೂಸ್ ಪುತ್ತೂರು. ತಮಗೆ ಆತ್ಮೀಯ ಸ್ವಾಗತಗಳು, ಗೌರವದ ಸ್ವಾಗತಗಳನ್ನು ಬಯಸ್ಕೊಳ್ತಾ ಇದ್ದೇವೆ. 2 ದಿವಸದ ನೇರ ವೀಕ್ಷಣೆಯನ್ನ ನೀಡ್ತಾ ಇದ್ದಾರೆ ನ್ಯೂಸ್ ಪುತ್ತೂರು. ತಮಗೆ ಕೂಡ ಆತ್ಮೀಯ ಸ್ವಾಗತಗಳನ್ನು ಬಯಸಿಕೊಳ್ಳುತ್ತಾ ಕುಣಿಯ ಚೆಂಡು ಬಾಕಿ ಇದೆ. ಸನತ್ ಪ್ರಥಮ ಓವರ್ ಮುಕ್ತಾಯಗೊಳ್ಳುತ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ಅಂಕಪಟ್ಟಿ 6ರಲ್ಲಿ ಸ್ಥಗಿತವಾಗಿದೆ. ದ್ವಿತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ರವಾನಿಸಿಕೊಳ್ಳುವಂತಹ ಸಮಯ ದಯವಿಟ್ಟು ಗಮನಿಸಿಕೊಳ್ಳಿ. ಮುಂದಿನ ಪಂದ್ಯಾಟಕ್ಕಾಗಿ ಯೋಧ ಬ್ಲಾಸ್ಟರ್ಸ್ ವಿರುದ್ಧವಾಗಿ ಸ್ಕಂದಶ್ರೀ ಕ್ರಿಕೆಟರ್ಸ್ ಮುಂದಿನ ಪಂದ್ಯಾಟಕ್ಕಾಗಿ ನಾಣ್ಯಚುಮಿಗೆಯಾಗಿ ಆಗಮಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುಮಾರು ಇದರ ಆಶ್ರಯದಲ್ಲಿ ಸಾಗಿ ಬರತಕ್ಕಂತ KPL 2024 ತೀರ್ಪುಗಾರರ ಪೀಠಕ್ಕೆ ನಮ್ಮ ಜೊತೆ ಆಗ್ತಾ ಇದ್ದಾರೆ ಶ್ರೀತ ಮಣಿಕಂಠ ಸುಬ್ರಹ್ಮಣ್ಯ ಸರ್. ತಮ್ಮ ಗೌರವದ ಆಗಮಕ್ಕೆ ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುಮಾರ್ ಇದರ ವತಿಯಿಂದ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ ಸರ್. ತಮ್ಮ ತೀರ್ಪುಗಾರ ಪೀಠವನ್ನು ಅಲಂಕರಿಸುವಂತೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ರಾಜ್ ಎಸ್ತುಗಾರಿ ಭಾಗದಲ್ಲಿ ಸುಂದರತೆಯ ಕ್ಷೇತ್ರರಕ್ಷಣೆ ಕಾಣಸಿಗ್ತಾ ಇದೆ. ಯಶ್ವಿನ್ ಮುಖೇನವಾಗಿ ಮುಂಜಾನೆಯ ಒಂದು ಪಂದ್ಯಾಟ ಬಹಳಷ್ಟು ರೋಮಾಂಚಕರವಾಗಿ ಸಾಗಿ ಬರ್ತಾ ಇದೆ. 2 ಎಸೆತಗಳು ಮುಕ್ತಾಯಗೊಂಡಿದೆ. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಮಿಸ್ಟರ್ ಅನುರಾಜ್. ಅಂಕಪಟ್ಟಿ 7ರಲ್ಲಿ ಸ್ಥಗಿತವಾಗಿದೆ. ಸುಂದರತೆಯ ಹೊಡೆತಗಳು ಕ್ಯಾಚ್ ಔಟಿಗೆ ಬಲಿಯಾಗಬೇಕಾಗಿದೆ. ರೋಹಿತ್ ರವರ ಉತ್ತರಿ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಸನತ್ ರವರ ಕೈಯಲ್ಲಿ ಚೆಂಡು ಭದ್ರವಾದಂತೆ ಪ್ರಥಮ ಉತ್ತರಿ ನಷ್ಟಗೊಳ್ಳುತ್ತಾ ಇದೆ SS ವಾರಿಯರ್ಸ್ ಪರವಾಗಿ. ನಿನ್ನೆಯ ದಿವಸ ಆಡಿದಂತಹ 3 ಪಂದ್ಯಾಟದಲ್ಲಿಯೂ ಕೂಡ ವಿಜಯವನ್ನ ಗಳಿಸಿರತಕ್ಕಂಥ ತಂಡ SS ವಾರಿಯರ್ಸ್. ಈ ದಿವಸ ಏನಾಗಬಹುದು ಎನ್ನುವಂತ ನಿರೀಕ್ಷೆಗಳು ಕೂಡ ಇಲ್ಲ. ರೋಹಿತ್ ವೀಕ್ಷಣೆ ತಮ್ಮಕ ಮಾಡಿದ್ರೆ ಅವರ ಸ್ಥಾನವನ್ನು ತುಂಬಲು ಇನ್ನಿರುವ ಅನುಭವಿ ಆಟಗಾರ ಸಫೀಕ್ ರವರ ಆಗಮನ ಕಾಣಸಿಗ್ತಾ ಇದೆ. ಸಫೀಕ್ ಸವಣೂರು ಸ್ಟ್ರೈಕ್ ವಿಭಾಗಕ್ಕೆ ಆಗಮನ ಕಾಣಸಿಗ್ತಾ ಇದೆ. ಅನುರಾಜ್ ತನ್ನ ಕೂಟದ ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ಅಂಕಪಟ್ಟಿ 7ರಲ್ಲಿ ಸ್ಥಗಿತವಾಗಿದೆ. 9 ಎಸೆತಗಳು ಮುಕ್ತಾಯಗೊಂಡಿದೆ. ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ ಮಿಸ್ಟರ್ ಅನುರಾಜ್. ಜಾಲ್ಮೀಯತವಾಗಿರತಕ್ಕಂಥ ನಿನ್ನ ಪ್ರದರ್ಶನಗಳು 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತವೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 8ಕ್ಕೆ ಏರಿಕೆ ಆಗ್ತಾ ಇದೆ. 4 ಎಸೆತಗಳ ಮುಕ್ತಾಯ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಅನುರಾಜ್ ತನ್ನ ಕೂಟದ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಅಂಕಪಟ್ಟಿ 8ರಲ್ಲಿ ಸ್ಥಗಿತವಾಗಿರತಕ್ಕಂಥ ಸಂದರ್ಭಗಳು. ಸ್ಟ್ರೈಕ್ ಭಾಗದಲ್ಲಿ ಸುಶಾಂತ್ ಅಡ್ಡ ಚೆಂಡಿನ ಪರಿಣಾಮವಾಗಿ ಮತ್ತೆ 1 ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. 1 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 9ಕ್ಕೆ ಏರಿಕೆ ಆಗ್ತಾ ಇದೆ. ಅನುರಾಜ್ ಲಯಬದ್ಧವಾಗಿರತಕ್ಕಂಥ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಸುಶಾಂತ್ ಸ್ಟ್ರೈಕ್ ಭಾಗದಲ್ಲಿ ಸುಂದರತೆ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚೊಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಲಯವನ್ನ ಗಳಿಸಿಕೊಂಡು ಎಸೆಯತಕ್ಕಂಥ ಪ್ರಯತ್ನಗಳು ಅನುರಾಜ್. ಕೊನೆಯ ಚೆಂಡು ಬಾಕಿ ಇದೆ. ದ್ವಿತೀಯ ಓವರಿನ ಅಂತಿಮ ಚೆಂಡು ಬಾಕಿ ಇರತಕ್ಕಂಥ ಸಂದರ್ಭಗಳು. ಅಂಕಪಟ್ಟಿ 9ರಲ್ಲಿ ಸ್ಥಗಿತವಾಗಿದೆ. ಸುಂದರತೆ ಹೊಡೆತಗಳು. ರಾಕೇಶ್ ಕ್ಯಾಚ್ ಅನ್ನ ಕೈ ಚೆಲ್ಲಿಕೊಂಡ್ರು. 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಇಲ್ಲಿ ಸುಂದರತೆಯ ಕ್ಯಾಚ್ ಔಟ್ಗೆ ಅವಕಾಶಗಳಂತೂ ಖಂಡಿತವಾಗಿಯೂ ಇತ್ತು. ಅವಕಾಶಗಳನ್ನ ಕೈ ಚೆಲ್ಲಿಕೊಂಡ್ರು. ರಾಕೇಶ್ ನಿದ್ದೆ ಕಣ್ಣಿನಲ್ಲಿರತಕ್ಕಂಥ ಸಂದರ್ಭವಾಗಿದೆ. ಇಲ್ಲಿ ಜೀವಾದಾನವಂತೂ ಲಭಿಸಿದೆ. ದ್ವಿತೀಯ ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 10ರಲ್ಲಿ ಸ್ಥಗಿತವಾಗಿದೆ. ಮಣಿಕಂಠ ಸರ್. ದ್ವಿತೀಯ ಓವರ್ ಮುಕ್ತಾಯಗೊಂಡಿದೆ. ತೃತೀಯ ಓವರ್ ಚಾಲ್ತಿಯಲ್ಲಿ ಎಸ್ತುಗಾರಿ ಭಾಗದಲ್ಲಿ ತಿಳಿಸಿಕೊಳ್ತಾ ಇದ್ದೀವಿ. ಸುಂದರತೆಯ ಹೊಡೆತಗಳು ಕ್ಯಾಚ್ ಔಟ್ಗೆ ಬಳಿ ಆಗ್ತಾ ಇದೆ. ಮಾಗದೊಂದು ಉತ್ತರಿ ಪತನಗೊಳ್ತಾ ಇದೆ. ಇಲ್ಲಿ ಸುಶಾಂತ್ ರವರ ಉತ್ತರಿ ಪತನಗೊಳ್ತಾ ಇದೆ. ಇಲ್ಲಿ ಸುಶಾಂತ್ ರವರ ಉತ್ತರಿ ಪತನದೊಂದಿಗೆ ವೀಕ್ಷಣೆ ತಮಕ ಮಾಡಲೇಬೇಕಾಗಿದೆ. ಅವರ ಸ್ಥಾನವನ್ನು ತುಂಬಲಿನೋರುವ ಆಗಮನ ಕಾಣಸಿಗ್ತಾ ಇದೆ. ಮುನ್ನ ಅಕ್ಷಯ್ ರವರ ಆಗಮನ ಕಾಣಸಿಗ್ತಾ ಇದೆ. ಇಲ್ಲಿ ತೃತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯಗೊಂಡಿದೆ. ಪ್ರಣಮ್ ತನ್ನ ಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಬಹಳಷ್ಟು ಜಾಲ್ಮಿಗಿತವಾಗಿರತಕ್ಕಂಥ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಸಜ್ಜುಕೊಳ್ಳಬೇಕಾಗಿದೆ. ಕುಟ್ಟಿ ಚೆನ್ನೈಯ ಕ್ರಿಕೆಟರ್ಸ್ ಈಗಾಗಲೇ
ಸ್ಟ್ರೈಕ್ ವಿಭಾಗದಲ್ಲಿ ಅಕ್ಷಯ್ ಸುಂದರತೆಯ ಹೊಡೆತಗಳೊಂದಿಗೆ ಒಂಟಿ ಅಂಕಗಳು ಜಮೆಗೊಳ್ತಾ ಇದೆ. ಒಂಟಿ ಅಂಕದ ಜಮೆಯೊಂದಿಗೆ ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 11ಕ್ಕೆ ಏರಿಕೆ ಆಗ್ತಾ ಇದೆ. ಎರಡು ಮುಕ್ತಾಯ. ಪ್ರಣಾಮ್ ತನ್ನಕೂಟದ ತೃತೀಯ ಎಸ್ತವಣೆ ಸೇಬೇಕಾಗಿದೆ. ಮುಂದಿನ ಪಂದ್ಯಾಟಕ್ಕಾಗಿ ದಯವಿಟ್ಟು ಗಮನಿಸಿಕೊಳ್ಳಿ. ಯೋಧ ಬ್ಲಾಸ್ಟರ್ಸ್ ವಿರುದ್ಧವಾಗಿ ಸ್ಕಂದಶ್ರೀ ಕ್ರಿಕೆಟರ್ಸ್ ಇರುವ ತಂಡದ ನಾಯಕರನ್ನು ಕಳುಹಿಸಿಕೊಡಿ. ಯೋಧ ನಮ್ಮ ಜೊತೆ ಆಗ್ತಾ ಇದೆ. ಸ್ಕಂದಶ್ರೀ ತಂಡದ ನಾಯಕರು ಆಗಮಿಸಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಸಫೀಕ್ ಸ್ಟ್ರೈಕ್ ವಿಭಾಗದಲ್ಲಿ ನಿನ್ನೆಯ ದಿವಸ ಲೋಹಿತಾಕ್ಷ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿತ್ತು. ಈ ದಿವಸ ಸಚಿನ್ ರವರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದೇವೆ. ಸಚಿನ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂಕಣಕ್ಕೆ ಆಗಮಿಸುವಂತಹ ಸಂದರ್ಭದಲ್ಲಿ ತಮಗೆ ವಿಶೇಷವಾದಂತಹ ಸ್ವಾಗತಗಳು, ಹುಟ್ಟುಹಬ್ಬದ ಶುಭಾಶಯಗಳು. ತಮಗೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ, ಸಂಸ್ಥೆಯ ಪರವಾಗಿ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. 4 ಎಸೆತಗಳ ಮುಕ್ತಾಯ. ಅಂಕಪಟ್ಟಿ 13ರಲ್ಲಿ ಸ್ಥಗಿತವಾಗಿದೆ. ಪ್ರಣಾಮ್ ತನ್ನಕೂಟದ ಪಂಚಮ ಎಸೆತವನ್ನೇ ಎಸೆಯಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಸಫೀಕ್ ಸಮಣೂರು ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನಗಳು ಪಡಬಹುದೇ ಕಾಣಿಸಬೇಕಾದ್ರೆ ದೊಡ್ಡ ಮಟ್ಟದ ಹೊಡೆತಗಳು ಬರುತ್ತಾ ಇದೆ. ಆದರೆ ಕ್ಯಾಚ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ರೋಹಿತ್ ಕೈಯಲ್ಲಿ ಚೆಂಡು ಭದ್ರವಾದಂತೆ ನಿನ್ನೆ ಮಾಡಿರ್ತಕ್ಕಂಥ ತಪ್ಪನ್ನು ಈ ದಿವಸ ಮಾಡಿಲ್ಲ. ಅತ್ಯದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ರೋಹಿತ್ ರವರು. ಸಫೀಕ್ ರವರ ಪ್ರಮುಖ ಬುತ್ತರೆ ನಷ್ಟಗೊಳ್ಳುತ್ತಾ ಇದೆ ಇಲ್ಲಿ ಎಸ್ ವಾರಿಯರ್ಸ್ ಪರವಾಗಿ. ವಾರಿಯರ್ಸ್ ಪರವಾಗಿ 2 ಬುತ್ತರೆ ನಷ್ಟಗೊಂಡಾಗ ನಿನ್ನೆಯ ದಿವಸ ಸಿಡಿದಿದ್ದಕ್ಕಂಥ ಆಟಗಾರ ಭವಿತ್ ರವರ ಆಗಮನ ಕಾಣಸಿಗ್ತಾ ಇದೆ. ನಿನ್ನೆ ಹ್ಯಾಟ್ರಿಕ್ 6 ಅನ್ನು ದಾಖಲಿಸಿಕೊಂಡು ತಂಡಕ್ಕೆ ಆಸರಿಯಾಗಿರ್ತಕ್ಕಂಥ ಆಟಗಾರ ಸರಿ. ಈ ದಿವಸ 3 ಬುತ್ತರಿಯ ನಷ್ಟಕ್ಕೆ ಅಂಕಪಟ್ಟಿ 13ರಲ್ಲಿ ಸ್ಥಗಿತವಾಗಿದೆ. ತೃತೀಯ ಓವರಿನ ಅಂತಿಮ ಚೆಂಡು ಬಾಕಿ ಇದೆ. ಎಸ್ತಗಾರ ವಿಭಾಗದಲ್ಲಿ ಪ್ರಾಮ್ ತನ್ನಕೂಟದ ಅಂತಿಮ ಎಸೆತವನ್ನೇ ಎಸೆಯಬೇಕಾಗಿದೆ. ಭವಿತ್ ಸ್ಟ್ರೈಕ್ ವಿಭಾಗದಲ್ಲಿ ಅಂತಿಮ ಎಸೆತ ಚಾಲ್ತಿಯಲ್ಲಿ ಭವಿತ್ ಎಸ್ತಗಾರ ವಿಭಾಗದಲ್ಲಿ ಸುಂದರತೆ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ತೃತೀಯ ಓವರ್ ಮುಕ್ತಾಯ. ಅಂಕಪಟ್ಟಿ 13ರಲ್ಲಿ ಸ್ಥಗಿತವಾಗಿದೆ. ಪ್ರಣಾಮ್ ತನ್ನಕೂಟದ 2 ಬುತ್ತರಿಯನ್ನು ಪಡ್ಕೊಂಡು ಕೇವಲ 3 ಅಂಕವನ್ನು ಮೆಟ್ಟುಕೊಟ್ಟಿದ್ದಾರೆ. ಅತ್ಯದ್ಭುತವಾಗಿರತಕ್ಕಂಥ ಎಸೆತಗಾರರಾಗಿ ಕಾಣಸಿಗ್ತಾ ಇದ್ದಾರೆ ಪ್ರಣಾಮ್. ಸಂಜೆಯ ಸಮಯದಲ್ಲಿ ಇದೇ ಕ್ರೀಡಾ ಮೈದಾನದಲ್ಲಿ ಆಡತಕ್ಕಂಥ ಆಟಗಾರ. ಒಂದೊಮ್ಮೆ ಯುವ ಪ್ರತಿಭೆಯಾಗಿಯೂ ಕೂಡ ಮಿಂಚಿರತಕ್ಕಂಥ ಪ್ರಣಾಮ್ ಉದಯೋನ್ಮುಖ ಪ್ರಶಸ್ತಿಯನ್ನು ಕೂಡ ಬಾಚಿಕೊಂಡಿರತಕ್ಕಂಥ ಆಟಗಾರ. ಈ ದಿವಸ ಕುಟ್ಟಿ ಚೆನ್ನೈಯ ಕ್ರಿಕೆಟರ್ಸ್ ಪರವಾಗಿ ಆಡತಕ್ಕಂಥ ಆಟಗಾರರಾಗಿ ಕಾಣಸಿಗ್ತಾ ಇದ್ದಾರೆ. ರೋಹಿತ್ ಕೊನೆಯ ಓವರಿನ ಚಾಲ್ತಿಯಲ್ಲಿ ಎಸೆತಗಾರ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಅಕ್ಷಯ್ ಸ್ಟ್ರೈಕ್ ವಿಭಾಗದಲ್ಲಿ ರೋಹಿತ್ ತನ್ನಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಪ್ರಥಮ ಚೆಂಡು ನೋಬಾಲ್ ಆಗಿತ್ತು. ತೀರ್ಪುಗಾರರ ನೋಬಾಲ್ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ. ನೋಬಾಲ್ನ ಲಾಭಾಂಶವನ್ನು ಪಡ್ಕೊಳ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 14ಕ್ಕೆ ಏರಿಕೆ ಆಗ್ತಾ ಇದೆ. ಪ್ರಥಮ ಚೆಂಡು ಮಗದೊಮ್ಮೆ ಎಸೆಯಬೇಕಾಗಿದೆ ರೋಹಿತ್. ಲಯಬದ್ಧವಾಗಿರತಕ್ಕಂಥ ಎಸೆತವನ್ನು ಎಸೆಯಬೇಕಾಗಿದೆ ರೋಹಿತ್. 1 ಎಸೆತ ಮುಕ್ತಾಯಗೊಂಡಿದೆ. 1 ಎಸೆತ ಮುಕ್ತಾಯದೊಂದಿಗೆ ಅಂಕಪಟ್ಟಿ 14ರಲ್ಲಿ ಸ್ಥಗಿತವಾಗಿದೆ. ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಮಿಸ್ಟರ್ ರೋಹಿತ್. ಕೊಟ್ಟಿ ಚೆನ್ನೈಯ ಕ್ರಿಕೆಟರ್ಸ್ ಪರವಾಗಿ ಸುಂದರತೆಯ ಎಸೆತವಾಗಿತ್ತು. ಅನುರಾಜ್ ಕ್ಷೇತ್ರರಕ್ಷಕ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಂಡ್ರು, ಯಶಸ್ವಿಯನ್ನು ಗಳಿಸಿಕೊಂಡ್ರು. ಮತ್ತೆ ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ಮುನ್ನಾರ್ ಅವರ ಉತ್ತರಿ ಪತನಗೊಂಡಾಗ ವೀಕ್ಷಣೆ ತಮಕ ಮಾಡಲೇಬೇಕಾಗಿದೆ. ಅವರ ಸ್ಥಾನವನ್ನು ತಮ್ಮಲ್ಲಿ ನೋರುವ ಅನುಭವಿ ಆಟಗಾರ ಆಗಮಿಸಿಕೊಳ್ತಾ ಇದ್ದಾರೆ. ಕೀರ್ತಿರವರ ಆಗಮನ ಕಾಣಸಿಗ್ತಾ ಇದೆ.
ಸ್ಟ್ರೈಕ್ ವಿಭಾಗಕ್ಕೆ ರೋಹಿತ್ ಅನುಕೂಟದ ತೃತೀಯ ಸ್ಥಾನ ಸೇಬೇಕಾಗಿದೆ. ಸುಂದರತೆ ಎಸ್ತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ದಾಂಡಿಗರನ್ನ ಕಟ್ಟಿ ಹಾಕತಕ್ಕಂತ ಪ್ರಯತ್ನಗಳು ಕೊಟ್ಟು ಚೆನ್ನೈ ಕ್ರಿಕೆಟರ್ಸ್ ದಾಳಿಗಾರರಿಂದ ಸಾಗಿ ಬರ್ತಾ ಇದೆ. ಕನಿಷ್ಠ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಇಲ್ಲಿ 14 ಅಂಕಪಟ್ಟಿಯಲ್ಲಿ ಕಾಣಸಿಕ್ತ ಸಂದರ್ಭ. ಸುಂದರತೆಯ ಹೊಡೆತಗಳು, ಒಂಟಿ ಅಂಕಕ್ಕೆ ಪೂರ್ಣ ಪ್ರಯತ್ನಗಳು, ರನ್ ಔಟ್ಗೆ ಅವಕಾಶಗಳಂತಿತ್ತು. ಅಬೀರ್ ಅವರಿಂದ ಕ್ಷೇತ್ರ ರಕ್ಷಣೆ ಬಹಳಷ್ಟು ಚುರುಕುತನದ ಕ್ಷೇತ್ರ ರಕ್ಷಣೆ ಕಾಣಸಿಗ್ತಾ ಇದೆ. ಸುಂದರತೆಯ ಕ್ಷೇತ್ರ ರಕ್ಷಣೆ. ಅಂತಿಮ 2 ಚೆಂಡುಗಳ ಬಾಕಿ ಇದೆ. ಅಂಕಪಟ್ಟಿ 15ರಲ್ಲಿ ಪಂಚಮ ಸ್ಥಾನ ಎಸೆಯಬೇಕಾಗಿದೆ ರೋಹಿತ್. ಪವಿತ್ ಸ್ಟ್ರೈಕ್ ಭಾಗದಲ್ಲಿ ಅಡ್ಡ ಚೆಂಡಿನ ಪರಿಣಾಮವಾಗಿ ಒಂಟಿ ಅಂಕಗಳು ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಲಯಬದ್ಧವಾಗಿ ಎಸೆಯಬೇಕಾಗಿದೆ ರೋಹಿತ್. ಸುಂದರತೆ ಎಸೆತವಾಗಿತ್ತು, ಆದರೆ ಕ್ಯಾಚ್ ಒಟ್ಟಿಗೆ ಬಳಿ ಆಗ್ತಾ ಇದ್ದಾರೆ. ಇಲ್ಲಿ ಮಗದೊಮ್ಮೆ ಪವಿತ್ರ ಅವರ ಉತ್ತರಿಯು ಕೂಡ ಪತನಗೊಳ್ಳುತ್ತಾ ಇದೆ. ಬಹಳಷ್ಟು ಹೊಡೆತಗಳು ಬಂದಿತ್ತು, ಆದರೆ ಇದು ಮುಂಜಾನೆಯ ಸಮಯ. ಸಿಕ್ಸರ್ಗಳ ಸಮೀಪದಲ್ಲಿರತಕ್ಕಂಥ ಚೆಂಡುಗಳು ಕ್ಯಾಚ್ ಒಟ್ಟಿಗೆ ಬಲಿಯಾಗಲೇಬೇಕಾಯಿತು. ಎಸ್ ಆಟಗಾರರು ಬಹಳಷ್ಟು ಜಾಣ್ಮೆಯುತವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು ಕಾಣಸಿಗಬೇಕಿತ್ತು. ಕೊನೆಯ ಚೆಂಡು ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ 1 ಚೆಂಡು ಬಾಕಿ ಇರತಕ್ಕಂಥ ಸಂದರ್ಭ. ದಾಂಡಿಗ ವಿಭಾಗಕ್ಕೆ ಸತೀಶ್ ಅವರ ಆಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಕೊನೆಯ ಚೆಂಡು ಬಾಕಿ. ಜೊತೆಯಾಗಿ ಆಡತಕ್ಕಂಥ ಆಟಗಾರರು ಸಂಜೆಯ ಸಮಯದಲ್ಲಿ ರೋಹಿತ್, ಅದೇ ರೀತಿ ಸತೀಶ್. ಈ ದಿವಸ ಕೊನೆಯ ಚೆಂಡನ್ನೇ ಸೇಬೇಕಾಗಿದೆ. ಸ್ಟ್ಯಾಂಪ್ ಔಟ್ ಮುಖೇನವಾಗಿ ಮತ್ತೆ ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ಅಡ್ಡ ಚೆಂಡಿನ ಲಾಭಾಂಶ 1 ಅಂಕ ಹೆಚ್ಚುವರಿಯನ್ನು ಗಳಿಸಿಕೊಳ್ತಾ ಇದೆ. ಅಂಕಪಟ್ಟಿ 17. ಕೊನೆಯ ಚೆಂಡು ಬಾಕಿ ಇದೆ. ಅಂತಿಮ 1 ಚೆಂಡು. ಪ್ರವೀಣ್ ರವರ ಆಗಮನ ಕಾಣಸಿಗ್ತಾ ಇದೆ. ಜಯಂತ್ ರವರ ಆಗಮನ ಕಾಣಸಿಗ್ತಾ ಇದೆ. ಕೊನೆಯ ಚೆಂಡು ಬಾಕಿ ಇದೆ. ರೋಹಿತ್ ಎಸೆಯಬೇಕಾಗಿದೆ. ಅಂಕಪಟ್ಟಿ 17ರಲ್ಲಿ ಸ್ಥಗಿತವಾಗಿದೆ. ಒಂಟಿ ಅಂಕಗಳು, 2 ಅಂಕಕ್ಕಾಗಿ ಪ್ರಯತ್ನಗಳು, 2 ಅಂಕಕ್ಕಾಗಿ ಪ್ರಯತ್ನಗಳು, 2 ಅಂಕಗಳು ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. ಇಲ್ಲಿ 2 ಅಂಕಗಳು ಸಂಪೂರ್ಣ, 3 ಅಂಕಕ್ಕಾಗಿ ಪ್ರಯತ್ನಗಳು ಇಲ್ಲ. 2 ಅಂಕಗಳ ಸಂಪೂರ್ಣದೊಂದಿಗೆ 1 ರನ್ ಔಟ್ ಮುಖೇನವಾಗಿ ಮಗದೊಂದು ಉತ್ತರಿ ಪತನಗೊಳ್ಳುತ್ತಾ ಇದೆ. 24 ಎಸೆತಗಳು. ಇಪ್ಪತ್ನಾಲ್ಕು ಎಸೆತಗಳು, 20 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಕೊಟ್ಟು ಚೆನ್ನೈ ಕ್ರಿಕೆಟರ್ಸ್ ತಂಡ ಗೆದ್ದು ಬಿಗುವುದಕ್ಕಾಗಿ. ದಯವಿಟ್ಟು ಗಮನಿಸಿಕೊಳ್ಳಿ, ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. ಸ್ಕಂದಶ್ರೀ ವಿರುದ್ಧವಾಗಿ ಯೋಧಾ ಬ್ಲಾಸ್ಟರ್ಸ್ ತಮ್ಮ ಅದೃಷ್ಟ ನಾಯಕರನ್ನು ಕಳುಹಿಸಿಕೊಡಿ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡಿದೆ. ದ್ವಿತೀಯ ಇನ್ನಿಂಗ್ಸ್ ಮುಗಿಯುವ ಸಮೀಪದಲ್ಲಿದ್ದೇವೆ. ದಯವಿಟ್ಟು ಗಮನಿಸಲಿ, ಕನಿಷ್ಠ ಮೊತ್ತ ದಾಖಲಿಸಿಕೊಂಡಿದೆ. ಹಾಗಾಗಿ ನಾಣ್ಯ ಚುಮ್ಮಿಗೆಯನ್ನು ನೆರವೇರಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ತೀರ್ಪುಗಾರರ ಪಿಟ್ಟಕ್ಕೆ ಆತ್ಮೀಯ ಸ್ವಾಗತಗಳು. ಮಗದೊಮ್ಮೆ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ. ಹಿರಿಯ ಅನುಭವಿ ತೀರ್ಪುಗಾರರಾಗಿರತಕ್ಕಂಥ ಶ್ರೀತ ಮಣಿಕಂಠ ಸುಬ್ರಹ್ಮಣ್ಯ ಸರ್ ನಮ್ಮ ಜೊತೆ ಸೇರಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಸುರೇಶ್ ನೆಟ್ಟನ ಇವರ ದಕ್ಷ ತೀರ್ಪುಗಾರಿಕೆಯೊಂದಿಗೆ ಈ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಪ್ರಥಮ 2ನೇ ದಿವಸದ ಪ್ರಥಮ ಪಂದ್ಯಾಟವಾಗಿ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ವಿರುದ್ಧವಾಗಿ SS ವಾರಿಯರ್ಸ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮುಂದಿನ ಪಂದ್ಯಾಟದ ನನ್ನಿಶಮಿಗೆಯನ್ನು ಗೆದ್ದುಕೊಂಡಿರತಕ್ಕಂಥ ಯೋಧಾ ಬ್ಲಾಸ್ಟರ್ಸ್ ಕುದ್ಮಾರು ತಮ್ಮ ಆಯ್ಕೆಗೆ ಅನುಸಾರವಾಗಿ ಪಂದ್ಯಾಟ ಮುಗಿದ ಬಳಿಕ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
KPL 2024 ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುದ್ಮಾರು ಕ್ರಿಕೆಟ್ ಪಂದ್ಯಾಟದ ವೀಕ್ಷಣೆಯಲ್ಲಿ ಆರಾಧ್ಯ ಡೆಕೋರೇಷನ್ಸ್ ಕುದ್ಮಾರು ಇದರ ತಂಡದ ಮಾಲಕರು ಸಂಘಟಕರು ನೆಮ್ಮದಿಯಾಗ್ತಾ ಇದ್ದಾರೆ. ಸರ್, ತಮ್ಮನ್ನು ಗುರುತಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ. ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಆರಾಧ್ಯ ಡೆಕೋರೇಷನ್ಸ್ ಸಂಸ್ಥೆ ಕುದ್ಮಾರು ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳುವಂತಾಗಲಿ ಎನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುತ್ತಾ ಇದೆ. ಲೋ ಪುಲ್ಟಾಸ್ ಆಗಿ ಬಂದಿರತಕ್ಕಂಥ ಚೆಂಡು ಒಂಟಿ ಅಂಕಗಳು ಜಮೆಗೊಳ್ಳುತ್ತಾ ಇದೆ. ದಾಂಡಿಗ ವಿಭಾಗದಲ್ಲಿ ಮೋಹಿತ್ ಜೊತೆಗೂಡುತ್ತಾ ಸನಾತ್ ರವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಕುಟ್ಟಿ ಚೆನ್ನೈ ಕ್ರಿಕೆಟರ್ಸ್ ಪರವಾಗಿ ಆರಂಭಿಕ ಎಸೆತಗಾರ ವಿಭಾಗದಲ್ಲಿ ರೋಹಿತ್ ರವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಎಸೆತಗಾರ ವಿಭಾಗದಲ್ಲಿ ತನ್ನ ಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಸನಾತ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಸುಂದರತೆಯ ಹೊಡೆತಗಳು, ಬೌಂಡರಿಗಳು ದಾಖಲೆಗೊಳ್ಳುತ್ತಾ ಇದೆ. ಕ್ಷೇತ್ರ ರಕ್ಷಕನನ್ನ ವಂಚಿಸಿರತಕ್ಕಂಥ ಚೆಂಡು ಎಲ್ಲೋ ಒಂದು ರೀತಿಯ ಸಿಕ್ಸರ್ಗಳ ಸಮೀಪದಲ್ಲಿತ್ತು ಚೆಂಡು, ಆದರೆ ಪಡೆಯುವಲ್ಲಿ ವಿಫಲಗೊಂಡ್ರು. ಬೌಂಡರಿಗಳು ದಾಖಲೆಗೊಳ್ಳುತ್ತಾ ಇದೆ. 4 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 5ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತಗಳು ಮುಕ್ತಾಯಗೊಂಡಿದೆ. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಸುಂದರತೆಯ ಜಾಲ್ಮೀಯತವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು. ಮತ್ತೆ 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 6ಕ್ಕೆ ಏರಿಕೆ ಆಗ್ತಾ ಇದೆ. ಅಂಕಪಟ್ಟಿ 6, 20 ಬೆನ್ನಟ್ಟಿಕೊಂಡು ಬರತಕ್ಕಂಥ ಸಮಯ 14 ಬೇಕಾಗಿದೆ. ನೋಬಾಲ್ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ. ಸುಂದರತೆಯ 2 ಅಂಕಕ್ಕಾಗಿ ಪ್ರಯತ್ನಗಳು. ಮೋಹಿತ್ ರವರು ಜಾರಿ ಬೀಳುವಂತಹ ಪರಿಸ್ಥಿತಿ ಬಂದಾಗಿದೆ. 2 ಅಂಕಕ್ಕಾಗಿ ಪ್ರಯತ್ನಗಳಿತ್ತು, ಆದರೆ ಒಂಟಿ ಅಂಕದಲ್ಲಿ ತೃಪ್ತಿಯನ್ನ ಪಡ್ಕೊಂಡು 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 8ಕ್ಕೆ ಏರಿಕೆಯಾಗಿದೆ. 4 ಎಸೆತಗಳು ಮುಕ್ತಾಯ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಮಿಸ್ಟರ್ ರೋಹಿತ್. ಮತ್ತೆ ಅಡ್ಡ ಚೆಂಡ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ. ಸುಂದರತೆಯ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಕೊನೆಯ ಚೆಂಡು ಬಾಕಿ ಇದೆ. ಮತ್ತೆ ಅಂಕಪಟ್ಟಿ 9ಕ್ಕೆ ಏರಿಕೆ ಆಗಿದೆ. 11 ಬೇಕಾಗಿದೆ ಪಂದ್ಯಾಟದ ವಿಷಯಕ್ಕಾಗಿ. ಇನ್ನೂ ಕೂಡ 19 ಎಸೆತಗಳು ಬಾಕಿ ಇದೆ. ಮತ್ತೆ ಅಡ್ಡ ಚೆಂಡು, ನಿರಂತರವಾಗಿ ಅಡ್ಡ ಚೆಂಡಿನ ಪರವಾಗಿ ಮತ್ತೆ 1 ಅಂಕದ ಹೆಚ್ಚುವರಿಯನ್ನು ಗಳಿಸಿಕೊಳ್ತಾ ಇದೆ. ಅಂಕಪಟ್ಟಿ 10ಕ್ಕೆ ಏರಿಕೆ ಆಗಿದೆ. ಸುಂದರತೆಯ ಹೊಡೆತಗಳು ಕ್ಯಾಚ್ ಅನ್ನ ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಳ್ತಾ ಇದೆ. SS ವಾರಿಯರ್ಸ್. ಸನಾತ್ ರವರ ಉತ್ತರಿ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಪ್ರಥಮ ಓವರಿನ ಅಂತಿಮ ಚೆಂಡಿಗೆ ಉತ್ತರಿ ಪತನಗೊಳ್ಳುತ್ತಾ ಇದೆ. ವೀಕ್ಷಣೆ ತಮ್ಮಕ ಮಾಡಲೇಬೇಕಾಗಿದೆ. ಸನಾತ್ ರವರು ಸ್ಥಾನವನ್ನು ತುಂಬಲು ಹನುರಾಜ್ ರವರ ಆಗಮನ ಕಾಣಸಿಗ್ತಾ ಇದೆ. 10 ಬೇಕಾಗಿದೆ 18 ಎಸೆತಗಳ ಮುಂದೆ. ಪ್ರಥಮ ಓವರ್ ಮುಕ್ತಾಯಗೊಂಡು ದ್ವಿತೀಯ ಓವರ್ ಚಾಲ್ತಿಗೊಳ್ತಾ ಇದೆ. ಎಸೆತಗಾರ ಭಾಗದಲ್ಲಿ ಮುನ್ನಾ, ಅಕ್ಷಯ್ ಆಗಮನ ಕಾಣಸಿಗ್ತಾ ಇದೆ. ಸ್ಟ್ರೈಕ್ ಭಾಗದಲ್ಲಿ ಮೋಹಿತ್. ಒಂಟಿ ಅಂಕ ಜಮೆಗೊಂಡಾಗ ಅಂಕಪಟ್ಟಿ 11ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಮಿಸ್ಟರ್ ಅಕ್ಷಯ್. ಮತ್ತೆ ಜಾನ್ಮೀಯತವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು. ಒಂಟಿ ಅಂಕದೊಂದಿಗೆ ಪಂದ್ಯಾಟವನ್ನು ಗೆದ್ದುಕೊಳ್ಳುವಂತಹ ಶುಭ ಸೂಚನೆಗಳು ಕುಟ್ಟಿ ಚೆನ್ನೈ ಕ್ರಿಕೆಟರ್ಸ್ ಪರವಾಗಿ. ಅಂಕಪಟ್ಟಿ 12ರಲ್ಲಿ 8 ಬೇಕಾಗಿದೆ. ಮತ್ತೆ 1 ಅಂಕದ ಸೇರ್ಪಡೆಗೊಂಡಾಗ ಅಂಕಪಟ್ಟಿ ಹೆಚ್ಚುವರಿಯನ್ನು ಗಳಿಸಿಕೊಂಡು 13ಕ್ಕೆ ಏರಿಕೆ ಆಗ್ತಾ ಇದೆ. 3 ಎಸೆತಗಳ ಮುಕ್ತಾಯ. ಅಕ್ಷಯ್ ತನ್ನ ಕೂಟದ ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ಅಡ್ಡ ಚೆಂಡು +1, 2 ಅಂಕಗಳು ಜಮೆಗೊಳ್ತಾ ಇದೆ. 2 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 15ಕ್ಕೆ ಏರಿಕೆ ಆಗ್ತಾ ಇದೆ. 3 ಎಸೆತಗಳು ಮುಕ್ತಾಯ. ಚತುರ್ಥನೇ ಎಸೆತವನ್ನು ಮಗದೊಮ್ಮೆ ಎಸೆಯಬೇಕಾಗಿದೆ ಮಿಸ್ಟರ್ ಅಕ್ಷಯ್.
ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ ಮಿಸ್ಟರ್ ಅಕ್ಷಯ್. Great ball. ಸುಂದರತೆಯ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ, ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಮತ್ತೆ 2 ಅಂಕಕ್ಕಾಗಿ ಪ್ರಯತ್ನಗಳು ಇಲ್ಲ, 1 ಅಂಕಗಳು ಮಾತ್ರ ಜಮೆಗೊಳ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 16ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಓವರಿನ 4 ಎಸೆತಗಳು ಮುಕ್ತಾಯಗೊಂಡು 5 ಎಸೆತ ಮುಕ್ತಾಯಗೊಂಡಿದೆ. ಕೊನೆಯ ಚೆಂಡು ಬಾಕಿ ಇದೆ. ಅಡ್ಡ ಚೆಂಡಿನ ಪರಿಣಾಮವಾಗಿ ಮತ್ತೆ 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 17ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ ಚೆಂಡು ಬಾಕಿ ಇದೆ. ಅಕ್ಷಯ್ ತನಕೂಟದ ದ್ವಿತೀಯ ಓವರಿನ ಅಂತಿಮ ಚೆಂಡು ಬಾಕಿ ಇರತಕ್ಕಂಥ ಸಂದರ್ಭ. 3 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಮತ್ತೆ ಮಗದೊಂದು ದ್ವಿತೀಯ ಓವರ್ ಮುಕ್ತಾಯಗೊಂಡಿದೆ. 12 ಎಸೆತಗಳು ಬಾಕಿ ಇದೆ. 3 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ತಂಡಕ್ಕೆ. ಮುಂದಿನ ಪಂದ್ಯಾಟ ದಯವಿಟ್ಟು ಗುಂಪು ಚರ್ಚೆಗಳನ್ನು ಮುಂದುವರಿಸಿಕೊಳ್ಳಿ. ಈಗಾಗಲೇ ಯೋಧಾ ಬ್ಲಾಸ್ಟರ್ಸ್ ವಿರುದ್ಧವಾಗಿ ಸ್ಕಂದಶ್ರೀ ಕ್ರಿಕೆಟರ್ಸ್. ಪಂದ್ಯಾಟ ಮುಗಿದ ಬಳಿಕ ಗುಂಪು ಚರ್ಚೆಗೆ ಅವಕಾಶಗಳನ್ನು ಮಾಡಿಕೊಡಬೇಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ಈ ದಿವಸ ಬಹಳಷ್ಟು ವೇಗವಾಗಿ ಪಂದ್ಯಾಟ ಸಾಗಿ ಬರಬೇಕಾಗಿದೆ. ನಿನ್ನೆಯ ದಿವಸ ಮಾಡಿದಂಥ ತಪ್ಪುಗಳು ಈ ದಿವಸ ಸಾಗಿ ಬರಬಾರದು. ಅದಕ್ಕಾಗಿ ಎಲ್ಲ ತಂಡಗಳಿಗೂ ಕೂಡ ಒಂದು ಸೂಚನೆಗಳನ್ನು ಮಾಡಿಸಿಕೊಳ್ತಾ ಇದ್ದೇವೆ. ತೃತೀಯ ಓವರ್ ಚಾಲ್ತಿಯಲ್ಲಿ ಎಸೆಗಾರಿ ಭಾಗದಲ್ಲಿ ಜಯಂತ್ ರವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಅಡ್ಡ ಚೆಂಡಿನ ಪರಿಣಾಮ ಮತ್ತೆ 1 ಅಂಕದಲ್ಲಿ ಸೇರ್ಪಡೆಗೊಳ್ತಾ ಇದೆ. ಅಂಕಪಟ್ಟಿ 18ಕ್ಕೆ ಏರಿಕೆ ಆಗ್ತಾ ಇದೆ. ಜಯಂತ್ ಎಸೆಯಬೇಕಾಗಿದೆ. ಮತ್ತೆ ಚುಕ್ಕಿ ಆಗ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಮತ್ತೆ 1 ಅಂಕದ ಜಮೆಗೊಂಡಾಗ ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. 19ರಲ್ಲಿ 1 ಅಂಕದ ಅವಶ್ಯಕತೆ ಇದೆ. ಜಯಂತ್ ಎಸೆಯಬೇಕಾಗಿದೆ. ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ಪಂದ್ಯಾಟವನ್ನು ಗೆದ್ದುಕೊಳ್ಳುತ್ತಾ ಇದೆ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್. ಕುದ್ಮಾರು ಅಭಿನಂದನೆಗಳು. ಇರುವ ತಂಡಗಳಿಗೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಮುಂದಿನ ಪಂದ್ಯಾಟಕ್ಕಾಗಿ ದಯವಿಟ್ಟು ಬನ್ನಿ, ದಯವಿಟ್ಟು ಅಂಕಣವನ್ನ ಪ್ರವೇಶ ಮಾಡಿ. ಯೋಧಾ ಬ್ಲಾಸ್ಟರ್ಸ್ ವಿರುದ್ಧವಾಗಿ ಸ್ಕಂದಶ್ರೀ ಕ್ರಿಕೆಟರ್ಸ್. ಈ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ಪರವಾಗಿ ಅದ್ಭುತವಾಗಿರತಕ್ಕಂಥ ಎಸೆತವನ್ನು ಎಸೆದು ಕೇವಲ 2 ಉತ್ತರಿಯನ್ನು ಪಡೆಕೊಂಡು ಕೇವಲ 3 ಅಂಕವನ್ನು ಬಿಟ್ಟುಕೊಟ್ಟಿರತಕ್ಕಂಥ ಆಟಗಾರ ಪ್ರಣಮ್ ರವರ ಪಾಲಾಗ್ತಾ ಇದೆ. ದಯವಿಟ್ಟು ಬನ್ನಿ, ಪ್ರಣಮ್ ರವರೇ ಮುಖ್ಯ ವೇದಿಕೆಗೆ ಬಂದು ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದ್ಭುತವಾಗಿರತಕ್ಕಂಥ ಎಸೆತವನ್ನು ಎಸೆದು ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ಕುದ್ಮಾರು ತಂಡಕ್ಕೆ ಒಂದು ಆಸರಿಯಾಗಿರತಕ್ಕಂಥ ಆಟಗಾರ ತಾವು. ವೇದಿಕೆಗೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ. ಯೋಧಾ ಬ್ಲಾಸ್ಟರ್ಸ್ ವಿರುದ್ಧವಾಗಿ ದಯವಿಟ್ಟು ಬನ್ನಿ. ಸ್ಕಂದಶ್ರೀ ಕ್ರಿಕೆಟರ್ಸ್ ಈಗಾಗಲೇ ಹಲವಾರು ಕರೆಗಳನ್ನು ಕೊಟ್ಟಿದ್ದೇವೆ. ತಮಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳಿ. ಇವತ್ತು ಯಾವುದೇ ಸಮಯದ ವ್ಯರ್ಥವನ್ನು ಮಾಡುವಂತಿಲ್ಲ. 8 ಗಂಟೆಯಾಗಿದೆ. 8 ಗಂಟೆಯಿಂದ ಬಹಳಷ್ಟು ವೇಗವಾಗಿ ಪಂದ್ಯಾಟ ಸಾಗಿ ಬರಬೇಕಾಗಿದೆ. 16ನೇ ಪಂದ್ಯಾಟ ಸಾಗಿ ಬರುತ್ತಾ ಇದೆ ಈ ದಿವಸ. ಲೀಗ್ ಹಂತದಲ್ಲಿ ಇನ್ನೂ ಕೂಡ 13 ಪಂದ್ಯಾಟಗಳು ಬಾಕಿ ಇದೆ. ಹಾಗಾಗಿ ದಯವಿಟ್ಟು ಗಮನಿಸಿಕೊಂಡು ಸಮಯದ ವ್ಯರ್ಥವನ್ನ ಮಾಡದೆ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯೋಧಾ ಬ್ಲಾಸ್ಟರ್ಸ್ ಈಗಾಗಲೇ ನಾಣ್ಯ ಚಮಯನ್ನು ಗೆದ್ದುಕೊಂಡು ಕ್ಷೇತ್ರರಕ್ಷಕ ವಿಭಾಗದಲ್ಲಿ ಸಜ್ಜುಗೊಳ್ಳುತ್ತಾ ಇದೆ. ಆರಂಭಿಕ ದಾಂಡಿಗರನ್ನ ಕಳುಹಿಸಿಕೊಡಿ ಸ್ಕಂದಶ್ರೀ ಕ್ರಿಕೆಟರ್ಸ್. ಮುಂದಿನ 17ನೇ ಪಂದ್ಯಾಟಕ್ಕಾಗಿ ಪ್ರಥಮ ಕರೆಯನ್ನು ರವಾನಿಸಿಕೊಳ್ಳುವಂತಹ ಸಂದರ್ಭ. ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್. ಮುಂದಿನ ಪಂದ್ಯಾಟಕ್ಕಾಗಿ ತಯಾರಾಗಿರಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ.
17ನೇ ಪಂದ್ಯಾಟ ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ ಕುಟ್ಟಿ ಚೆನ್ನೈಯ ಕ್ರಿಕೆಟರ್ಸ್. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ಧನುಷ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಳೆದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ಪ್ರಣಮ್ ಕುದ್ಮಾರ್ ಮುಖ್ಯ ವೇದಿಕೆಗೆ ಬಂದು ಧನುಷ್ ಇವರಿಂದ ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು. ಪ್ರಶಸ್ತಿಯನ್ನು ಸ್ವೀಕರಿಸತಕ್ಕಂಥ ಪ್ರಣಮ್ ಕುದ್ಮಾರು ನೀಡಿದಂತಹ ಧನುಷ್ ಕುದ್ಮಾರ್ ತಮಗೆ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಆರಂಭಿಕ ದಾಂಡಿಗರನ್ನು ಕಳುಹಿಸಿಕೊಡಿ ದಯವಿಟ್ಟು. ಸ್ಕಂದಶ್ರೀ ಆರಂಭಿಕ ದಾಂಡಿಗರನ್ನು ಕಳುಹಿಸಿಕೊಡಿ. ಕ್ಷೇತ್ರ ವಿಭಾಗದಲ್ಲಿ ಸಜ್ಜುಗೊಂಡಾಗಿದೆ ಯೋಧಾ ಬ್ಲಾಸ್ಟರ್ಸ್. ದಯವಿಟ್ಟು ಗಮನಿಸಿಕೊಳ್ಳಿ, ಪಂದ್ಯಾಟ ಬಹಳಷ್ಟು ವೇಗವಾಗಿ ಸಾಗಿ ಬರುವುದಕ್ಕಿದೆ. ಹಾಗಾಗಿ ಮುಂದಿನ ಪಂದ್ಯಾಟದಲ್ಲಿ ಭಾಗವಹಿಸುವಂಥ ತಂಡಗಳಿಗೆ ಈಗಾಗಲೇ ಸೂಚನೆಗಳನ್ನು ಕೊಟ್ಟು ಬಿಡಿ. ಆದಷ್ಟು ಬೇಗ ಪಂದ್ಯಾಟದಲ್ಲಿ ಭಾಗವಹಿಸಿಕೊಳ್ಳುವಂತೆ. ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ ಕೋಟಿ ಚೆನ್ನೈ ನಮ್ಮ ಜೊತೆ ಇದೆ. ವಿರಾಟ್ ವಾರಿಯರ್ಸ್ ತಂಡಕ್ಕೆ ಸೂಚನೆಗಳನ್ನು ಕೊಡ್ತಾ ಇದ್ದೇವೆ. ಮುಂದಿನ ಪಂದ್ಯಾಟದಲ್ಲಿ ಭಾಗವಹಿಸುವಂತೆ ತಮಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಂದ್ಯಾಟ ಪ್ರಾರಂಭಗೊಳ್ಳಬೇಕಾಗಿದೆ. ಯೋಧಾ ಬ್ಲಾಸ್ಟರ್ಸ್ ಪರವಾಗಿ ಆರಂಭಿಕ ಎಸ್ತುಗಾರಿ ವಿಭಾಗದಲ್ಲಿ ನಿತಿನ್ ರವರನ್ನು ಕರೆತರಲಾಗ್ತಾ ಇದೆ. ಆರಂಭಿಕ ದಾಂಡಿಗರು ಕಾಣಿಸಿಕ್ತಾ ಇಲ್ಲ. ಸ್ಕಂದಶ್ರೀ ಕ್ರಿಕೆಟರ್ಸ್ ಪರವಾಗಿ ಆರಂಭಿಕ ದಾಂಡಿಗರನ್ನು ದಯವಿಟ್ಟು ಕಳುಹಿಸಿಕೊಡಿ. ನಿಶ್ಚಲ್ ಜೊತೆಗೂಡುತ್ತಾ ಮಿಥುನ್ ರವರ ಆಗಮನ ಕಾಣಸಿಗ್ತಾ ಇದೆ. ಆರಂಭಿಕ ದಾಂಡಿಗರ ವಿಭಾಗದಲ್ಲಿ ಸ್ಕಂದಶ್ರೀ ಕ್ರಿಕೆಟರ್ಸ್ ಪರವಾಗಿ ಪಂದ್ಯಾಟವನ್ನ ಪ್ರಾರಂಭಿಸುವಂತೆ ತೀರ್ಪುಗಾರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಸ್ತುಗಾರಿ ವಿಭಾಗದಲ್ಲಿ ನಿತಿನ್ ರವರನ್ನು ಕರೆತರಲಾಗ್ತಾ ಇದೆ. ಸ್ಟ್ರೈಕ್ ವಿಭಾಗದಲ್ಲಿ ನಿಶ್ಚಲ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಮಿಥುನ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಸರ್ವೆ ಪರಿಸರದ ನಿಶ್ಚಲ್ ಈ ದಿವಸ ಸ್ಕಂದಶ್ರೀ ಕ್ರಿಕೆಟರ್ಸ್ ಪರವಾಗಿ ಆಡತಕ್ಕಂಥ ಆಟಗಾರರಾಗಿ ಕಾಣಿಸಿಕ್ತಾ ಇದ್ದಾರೆ. ಬಹಳಷ್ಟು ಕಡೆಗಳಲ್ಲಿ ವೈಯಕ್ತಿಕ ಬಹುಮಾನಗಳನ್ನು ಕೂಡ ಗಳಿಸಿಕೊಂಡಿರತಕ್ಕಂಥ ಆಟಗಾರ. ಬಹಳಷ್ಟು ಕ್ರಿಕೆಟ್ ಪಂದ್ಯಾಟದಲ್ಲಿ ಅನುಭವಗಳನ್ನು ಅನುಭವಿಸಿಕೊಂಡಿರತಕ್ಕಂಥ ಆಟಗಾರ ನಿಶ್ಚಲ್. ಸ್ಟ್ರೈಕ್ ವಿಭಾಗದಲ್ಲಿ ನಿತಿನ್ ತನಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ ಯೋಧಾ ಬ್ಲಾಸ್ಟರ್ಸ್ ಪರವಾಗಿ. ಅಡ್ಡ ಚೆಂಡಿನ ಪರಿಣಾಮವಾಗಿ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಸ್ಕಂದಶ್ರೀ ಕ್ರಿಕೆಟರ್ಸ್. ಒಂಟಿ ಅಂಕಗಳು ಜಮೆಗೊಳ್ಳುತ್ತಾ ಇದೆ. ಪ್ರಥಮ ಚೆಂಡು ಎಸೆಯಬೇಕಾಗಿದೆ ನಿತಿನ್ ತನಕೂಟದ ಪ್ರಥಮ ಚೆಂಡು. ಸುಂದರತೆಯ ಎಸೆತವಾಗಿತ್ತು. ಅತ್ಯುತ್ತಮವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು ಕೂಡ ಕಾಣಿಸುತ್ತಾ ಇದೆ. ಜಾಣ್ಮೆಯುತ ದಂಡಿನ ಪ್ರದರ್ಶನಗಳು. ಒಂಟಿ ಅಂಕದ ಜಮೆಯೊಂದಿಗೆ ಪ್ರಥಮ ಚೆಂಡು ಮುಕ್ತಾಯ. ಅಂಕಪಟ್ಟಿ 2 ಸ್ಥಗಿತವಾಗಿದೆ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಮಿಥುನ್. ಮತ್ತೆ ಒಂಟಿ ಅಂಕದ ಜಮೆಗೊಂಡಾಗ ಅಂಕಪಟ್ಟಿ 3ಕ್ಕೆ ಏರಿಕೆ ಆಗ್ತಾ ಇದೆ. 2 ಚೆಂಡುಗಳ ಮುಕ್ತಾಯ. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ ನಿತಿನ್. ಸುಂದರತೆಯ ಎಸೆತವಾಗಿತ್ತು. ಚಾಲ್ಮಿಯುತವಾಗಿರತಕ್ಕಂಥ ಎಸೆತವಾಗಿತ್ತು. ನೆಲಕಚ್ಚಿ ಬಂದಿರತಕ್ಕಂಥ ಚೆಂಡು.
ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 4ಕ್ಕೆ ಏರಿಕೆ ಆಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಂಡಿದೆ. ಚತುರ್ಥನೇ ಸ್ಥಾನ ಎಸೆಯಬೇಕಾಗಿದೆ. ಮುಂದಿನ ಪಂದ್ಯಾಟದ ನಾಣ್ಯಚಿಮಿಗೆ ದಯವಿಟ್ಟು ಬೆಳೆಸಿಕೊಡಿ. ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ಮುಂದಿನ ನಾಣ್ಯಚಿಮಿಗಾಗಿ ಅದೃಷ್ಟ ನಾಯಕರನ್ನು ಕಳುಹಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. 4 ಎಸೆತಗಳು ಮುಕ್ತಾಯ. ಅಂಕಪಟ್ಟಿ 5ರಲ್ಲಿ ಮತ್ತೆ ನಿಶ್ಚಲ್ ಶೈಕಿ ಭಾಗದಲ್ಲಿ ನಿತಿನ್ ತನಕೂಟದ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಸುಂದರತೆಯ ಹೊಡೆತಗಳು ಬರ್ತಾ ಇದೆ. ಸುಂದರತೆಯ ಹೊಡೆತಗಳು ನಿಶ್ಚಲ ಮುಖೇನವಾಗಿ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ಇಲ್ಲಿ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ಈ ದಿವಸದ ಪ್ರಥಮ ಸಿಕ್ಸರ್ ನಿಶ್ಚಲ ಮುಖೇನವಾಗಿ 6 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ ಬಹಳಷ್ಟು ಬದಲಾವಣೆಗಳು 11ಕ್ಕೆ ಏರಿಕೆ ಆಗ್ತಾ ಇದೆ. ಕುಣಿಯ ಚೆಂಡು ಬಾಕಿ ಇದೆ. ನಿತಿನ್ ತನಕೂಟದ ಕುಣಿಯ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೆ ಚಾಲ್ಮಯುತವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು. ಒಂಟಿ ಅಂಕ ಸೇರ್ಪಡೆಗೊಂಡಾಗ ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಪ್ರಥಮ ಓವರ್ ಮುಕ್ತಾಯ. ಅಂಕಪಟ್ಟಿ 12ಕ್ಕೆ ಏರಿಕೆ ಆಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯಗೊಂಡಿದೆ. ದ್ವಿತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ದ್ವಿತೀಯ ಓವರ್ ಚಾಲ್ತಿಗೊಳ್ತಾ ಇದೆ. ಎಸ್ಕಾರಿ ಭಾಗದಲ್ಲಿ ಧನುಷ್ ಕಾಣಿಯೂರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಸ್ಟ್ರೈಕ್ ಭಾಗದಲ್ಲಿ ಮಿಥುನ್ ಓರ್ವ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ಆಟಗಾರ. ಸ್ಟ್ರೈಕ್ ಭಾಗದಲ್ಲಿ ಅಡ್ಡ ಚೆಂಡಿನ ಪರಿಣಾಮವಾಗಿ ಒಂಟಿ ಅಂಕಗಳು ಜಮೆಗೊಳ್ತಾ ಇದೆ. ಅಂಕಪಟ್ಟಿ 13ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ 1 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 14ಕ್ಕೆ ಏರಿಕೆ ಆಗ್ತಾ ಇದೆ. 1 ಎಸೆತಗಳು ಮುಕ್ತಾಯ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಧನುಷ್. ಸುಂದರತೆಯ ಎಸೆತವಾಗಿತ್ತು. ಬಲವಾದ ಹೊಡೆತಕ್ಕೆ ಪ್ರಯತ್ನಗಳಿತ್ತು. ಆದರೆ ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ತಟ್ಟಿ ಮುಟ್ಟಿ ಓಟದೊಂದಿಗೆ ಅಂಕವನ್ನು ಸಂಪಾದಿಸುವಂತಹ ಪ್ರಯತ್ನಗಳು ಸ್ಕಂದಶ್ರೀ ಕ್ರಿಕೆಟರ್ಸ್ ಪರವಾಗಿ ಸಾಗಿ ಬರುತ್ತಾ ಇದೆ. ಘೋಷಿತ ಪ್ರದೇಶವನ್ನು ಆಕ್ರಮಿಸಿಕೊಳ್ತಾ ಇದೆ ಚೆಂಡು. ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 16ಕ್ಕೆ ಏರಿಕೆ ಆಗ್ತಾ ಇದೆ. 3 ಎಸೆತಗಳು ಮುಕ್ತಾಯ. ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ ಧನುಷ್. 1 ಸಿಕ್ಸರ್ಗಳು ಬಂದಿದ್ರು ಕೂಡ ಮತ್ತೆ ಲಯವನ್ನು ಗಳಿಸಿಕೊಂಡು ಎಸೆಯತಕ್ಕಂಥ ಪ್ರಯತ್ನಗಳು ಧನುಷ್ ಮುಖೇನವಾಗಿ ಕಾಣಸಿಗ್ತಾ ಇದೆ. ಪ್ರಥಮ ಓವರಿನಲ್ಲಿ ಸಿಕ್ಸರ್ಗಳನ್ನು ಬಿಟ್ಟುಕೊಟ್ಟು ಕೂಡ ದ್ವಿತೀಯ ಓವರ್ಗಳು ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಎಸೆತವಾಗಿ ಕಾಣಸಿಗ್ತಾ ಇದೆ. ಇಲ್ಲಿ 1 ಅಂಕಗಳಿಗೆ ಮಾತ್ರ ಅವಕಾಶಗಳನ್ನು ಮಾಡಿಕೊಡ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 17ಕ್ಕೆ ಏರಿಕೆ ಆಗ್ತಾ ಇದೆ. ಚಾಲ್ಮಯುತವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು. ಕ್ಷೇತ್ರರಕ್ಷಕ ವಿಭಾಗದಲ್ಲಿ ಕಿರಣ್ ರವರ ಚುರುಕುತನದ ಕ್ಷೇತ್ರರಕ್ಷಣೆ ಕೂಡ ಕಾಣಸಿಗ್ತಾ ಇದೆ. ಯೋಧಾ ಬ್ಲಾಸ್ಟರ್ಸ್ ಪರವಾಗಿ ಒಂಟಿ ಅಂಕಕ್ಕೆ ಮಾತ್ರ ಜಮೆಗೊಂಡಾಗ ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 18ಕ್ಕೆ ಏರಿಕೆ ಆಗ್ತಾ ಇದೆ. ಸುಂದರತೆಯ ಎಸೆತವಾಗಿತ್ತು. ಆದರೆ ಅಡ್ಡ ಚೆಂಡಿನ ಪರಿಣಾಮವಾಗ್ತಾ ಇದೆ. ತೀರ್ಪುಗಾರರ ಕೈಯಗಳವಾಗುತ್ತಿದ್ದಂತೆ ಒಂಟಿ ಅಂಕಗಳು ಜಮೆಗೊಳ್ತಾ ಇದೆ. ಅಂಕಪಟ್ಟಿ 19ಕ್ಕೆ ಏರಿಕೆ ಆಗ್ತಾ ಇದೆ. 5 ಎಸೆತಗಳ ಮುಕ್ತಾಯ. ಕೊನೆಯ ಚೆಂಡು ಬಾಕಿ ಇದೆ. ಮತ್ತೆ ಅಡ್ಡ ಚೆಂಡು ಲಯವನ್ನು ತಪ್ಪಿರತಕ್ಕಂಥ ಎಸೆತವಾಗಿದೆ. ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯಗೊಳ್ತಾ ಇದೆ. ಅಂಕಪಟ್ಟಿ 20ರಲ್ಲಿ ಸ್ಥಗಿತವಾಗಿದೆ. ದ್ವಿತೀಯ ಓವರ್ ಮುಕ್ತಾಯ. ತೃತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ನಿನ್ನೆಯ ದಿವಸ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡುವುದಕ್ಕೆ ಬಾಕಿ ಆಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. 13ನೇ ಪಂದ್ಯಾಟ ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ AK ಬಲ್ಬ್ ಸ್ಟೋನ್ಸ್ ಪರವಾಗಿ ನಡೆದಂತಹ ಪಂದ್ಯಾಟದಲ್ಲಿ ವಿರಾಟ್ ವಾರಿಯರ್ಸ್ ಪರವಾಗಿ ಅದ್ಭುತವಾಗಿರತಕ್ಕಂಥ ಪ್ರದರ್ಶನವನ್ನು ನೀಡತಕ್ಕಂಥ ಶ್ರೀತ ಕಿರಣ್ ದಯವಿಟ್ಟು ವೇದಿಕೆಗೆ ಬಂದ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಿರಣ್ ರವರು ದಯವಿಟ್ಟು ಮುಖ್ಯ ವೇದಿಕೆಗೆ ಬರಬೇಕು. ಆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಪವಿತ್ರ ಅವರು ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇವೆ. ಓರ್ವ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ಶಾರದಾ ಕಾಲೇಜ್ ಇಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿಕೊಳ್ತಕ್ಕಂಥ ನೋಬಾಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವಂದನೆಗಳು. ಮತ್ತೆ ಒಂದಂಗದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 22ಕ್ಕೆ ಏರಿಕೆ ಆಗ್ತಾ ಇದೆ. 10 ಎಸೆತಗಾರ ವಿಭಾಗದಲ್ಲಿ ತನ್ನ ಕುಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಪ್ರಥಮ ಚೆಂಡು ನೋಬಾಲ್ ಆಗಿತ್ತು. ದ್ವಿತೀಯ ಚೆಂಡು 1 ಅಂಕಗಳು ಜಮೆಗೊಳ್ಳುತ್ತಾ ಇದೆ. ಸುಂದರತೆಯ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಪದ್ದು ಬಹಳಷ್ಟು ಮಾಂತ್ರಿಕ ಎಸೆತವನ್ನು ಎಸೆತಕ್ಕಂಥ ಆಟಗಾರನೇ ಸರಿ. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಪದ್ದು. ಸುಂದರತೆಯ ಹೊಡೆತಗಳು ಮಗದೊಮ್ಮೆ ನಿಶ್ಚಲ ಮುಖೇನವಾಗಿ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. 2ನೇ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ ನಿಶ್ಚಲ್. ಈ ಬ್ಯಾಟ್ ಮುಖೇನವಾಗಿ 6 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 28ಕ್ಕೆ ಏರಿಕೆ ಆಗ್ತಾ ಇದೆ. 3 ಎಸೆತಗಳ ಮುಕ್ತಾಯ. ಪದ್ದು ತನ್ನ ಕುಟದ ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ಎಲ್ಲೋ ಒಂದು ರೀತಿಯ ಕ್ಯಾಚ್ ಚೌಟಿಗೆ ಅವಕಾಶಗಳಿತ್ತು ಎನ್ನುವಂತಹ ಸೂಚನೆಗಳು ಇಲ್ಲಿ ಕ್ಷೇತ್ರಪಾಲಕರಿಂದ ಬರ್ತಾ ಇದೆ. ಮತ್ತೆ ಸುಂದರತೆಯ ಹೊಡೆತಗಳು, ಆದರೆ ಕ್ಯಾಚ್ ಚೌಟಿಗೆ ಅವಕಾಶಗಳು. ನಿಶ್ಚಲ್ ರವರ ಬುತ್ತರೆ ಪತನಗೊಳ್ಳುತ್ತಾ ಇದೆ. ಇಲ್ಲಿ 2 ಸಿಕ್ಸರ್ಗಳನ್ನು ದಾಖಲಿಸಿಕೊಂಡು ತಂಡಕ್ಕೆ ಆಸರಿಯಾಗಿ ಆಡಿದಂತ ಆಟಗಾರ ನಿಶ್ಚಲ್. ಅಂಕಪಟ್ಟಿ 28ರಲ್ಲಿ ಸ್ಥಗಿತವಾಗಿದೆ. 4 ಎಸೆತಗಳ ಮುಕ್ತಾಯ. ಪದ್ದು ತನ್ನ ಕೂಟದ ಅಂತಿಮ 2 ಎಸೆತಗಳು ಬಾಕಿ ಇದೆ. ನೂತನ ದಾಂಡಿಗನಾಗಿ ಆಕಾಶ್ ಕುದ್ಮಾರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಪದ್ದು. ಸ್ಟ್ರೈಕ್ ವಿಭಾಗದಲ್ಲಿ ಆಕಾಶ್. ನೋ ಬಾಲ್. ತೀರ್ಪುಗಾರರಿಂದ ಸೂಚನೆ ಬರ್ತಾ ಇದೆ. ನೋ ಬಾಲ್ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ. ನೋ ಬಾಲಿನ ಲಾಭಾಂಶದಾಗಿ 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 29ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಮತ್ತೆ ಅಡ್ಡ ಚೆಂಡಿನ ಪರಿಣಾಮವಾಗಿ ಮತ್ತೆ 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 30ಕ್ಕೆ ಏರಿಕೆ ಆಗ್ತಾ ಇದೆ. ಇಲ್ಲಿ ತೃತೀಯ ಓವರಿನ ಅಂತಿಮ 2 ಎಸೆತಗಳು ಬಾಕಿ ಇದೆ. ಪಂಚಮ ಎಸೆತವನ್ನು ಪದ್ದು ಮಗದೊಮ್ಮೆ ಎಸೆಯಬೇಕಾಗಿದೆ. ಇಲ್ಲಿ ಸುಂದರತೆಯ ಹೊಡೆತಗಳು ಆಕಾಶ್ ಮುಖೇನವಾಗಿ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ಇಲ್ಲಿ ಈ ರೀತಿಯ ಹೊಡೆತಗಳು ಬಂದಿದ್ದೆ ಆದರೆ ಬಹಳಷ್ಟು ಮೊತ್ತಗಳು ದಾಖಲೆಗೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಇನ್ನೂ ಕೂಡ 7 ಚೆಂಡುಗಳು ಬಾಕಿ ಇದೆ. ಅಂಕಪಟ್ಟಿ ಬರೋಬ್ಬರಿ 36ಕ್ಕೆ ಏರಿಕೆ ಆಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಪದ್ದು ಎಸೆತಗಾರ ವಿಭಾಗದಲ್ಲಿ ತನ್ನ ಕುಟದ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ಆಕಾಶ್ ಸ್ಟ್ರೈಕ್ ವಿಭಾಗದಲ್ಲಿ ಸಿಕ್ಸರ್ ವೀರ. ಬಹಳಷ್ಟು ಬಲವಾದ ಹೊಡೆತಕ್ಕೆ ಪ್ರಯತ್ನಗಳು. 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಸ್ಟ್ರೈಕ್ ಅನ್ನ ಕಾದಿರಿಸಿಕೊಳ್ಳತಕ್ಕಂಥ ಆಟಗಾರ ಆಕಾಶ್. ತೃತೀಯ ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 37ರಲ್ಲಿ ಸ್ಥಗಿತವಾಗಿದೆ. ಕೊನೆಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಎಸೆತಗಾರ ವಿಭಾಗದಲ್ಲಿ ಸನತ್ರವರಣ ಕರೆಯಲಾಗ್ತಾ ಇದೆ. ಆಕಾಶ್ ಸ್ಟ್ರೈಕ್ ವಿಭಾಗದಲ್ಲಿ ಸನಾತನ ಗುಡ್ಡದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೆ ಸುಂದರತೆಯ ಹೊಡೆತಗಳು ಬರ್ತಾ ಇದೆ. ಮತ್ತೆ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ಇಲ್ಲಿ ಅತ್ಯದ್ಭುತವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು ಆಕಾಶ್ ಮುಖೇನವಾಗಿ. ನಿನ್ನೆಯ ದಿವಸ ಕಡಿಮೆ ಪ್ರದರ್ಶನಗಳನ್ನು ನೀಡಿದ್ರು ಕೂಡ ಈ ದಿವಸ ಬೆಳಗ್ಗೆ ದಂಡಿನ ಗರ್ಜನೆ ಪ್ರಾರಂಭಗೊಂಡಿದೆ. ಮೂಲೆಗಳಿಗೂ ಕಳುಹಿಸಿಕೊಟ್ಟಿರತಕ್ಕಂಥ ಅನುಭವಗಳು ಆಕಾಶ್ ಕುದ್ಮಾರಿಗಿದೆ. ಸಂಜೆಯ ಸಮಯದಲ್ಲಿ ಇದೇ ಕ್ರೀಡಾ ಮೈದಾನದಲ್ಲಿ ಆಡತಕ್ಕಂಥ ಆಟಗಾರ ಆಕಾಶ್. ಮತ್ತೆ 1 ಅಂಕ 2 ಅಂಕಕ್ಕಾಗಿ ಪ್ರಯತ್ನಗಳು. 2 ಅಂಕಗಳು ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. 2 ಅಂಕಗಳು ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. 2 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 45ಕ್ಕೆ ಏರಿಕೆ ಆಗ್ತಾ ಇದೆ. ಇಲ್ಲಿ 2 ಎಸೆತಗಳು ಮುಕ್ತಾಯಗೊಂಡಿದೆ. ಸನಾತನ ಕೂಟದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ತೀರ್ಪುಗಾರರ ಪೀಠದಲ್ಲಿ
ಪ್ರಮುಖ ತೀರ್ಪುಗಾರರಾಗಿ ಮಣಿಕಂಠ ಸುಬ್ರಹ್ಮಣ್ಯ ಸರ್, ಅದೇ ರೀತಿ ಸಹ ತೀರ್ಪುಗಾರರಾಗಿ ಗಣೇಶ್ ನೆಟ್ಟಣ ಇವರ ಸಹ ತೀರ್ಪುಗಾರಿಕೆಯೊಂದಿಗೆ ಈ ಪಂದ್ಯಾಟ ಸಾಗಿ ಬರುತ್ತಾ ಇದೆ. 3 ಎಸೆತಗಳು ಮುಕ್ತಾಯ. ಚತುರ್ಥನೇ ಎಸೆತ ಸೇಬೇಕಾಗಿದೆ ಮಿಸ್ಟರ್ ಸನತ್. ಬಲವಾದ ಹೊಡೆತಕ್ಕೆ ಪ್ರಯತ್ನಗಳು, ಮತ್ತೆ ಒಂಟಿ ಅಂಕಗಳ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಜಮೆಯೊಂದಿಗೆ ಅಂಕಪಟ್ಟಿ ಬರೋಬ್ಬರಿ 46ಕ್ಕೆ ಏರಿಕೆ ಆಗ್ತಾ ಇದೆ. 4 ಎಸೆತಗಳು ಮುಕ್ತಾಯ. ದಯವಿಟ್ಟು ಬನ್ನಿ. ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ಮುಂದಿನ ಪಂದ್ಯಾಟದ ನಾಣ್ಯಚುಂಬಿಗಾಗಿ ವಿರಾಟ್ ವಾರಿಯರ್ಸ್ ನಮ್ಮ ಜೊತೆ ಇದೆ. ಕೋಟಿ ಚೆನ್ನೈ ಕ್ರಿಕೆಟರ್ಸ್ ದಯವಿಟ್ಟು ಆಗಮಿಸಿಕೊಳ್ಳಿ. ಪಂಚಮ ಎಸೆತ ಮುಕ್ತಾಯ. ಕೊನೆಯ ಚೆಂಡು ಬಾಕಿ ಇದೆ. ಅಂಕಪಟ್ಟಿ 47ರಲ್ಲಿದೆ. ಒಂದು ಚೆಂಡಿಗೆ ಪ್ರಹಾರಗಳು ಬರಬಹುದೇ ಆಕಾಶ್ ಮುಖೇನವಾಗಿ. ಈಗಾಗಲೇ 2 ಸಿಕ್ಸರ್ಗಳನ್ನು ದಾಖಲಿಸಿಕೊಂಡಿರತಕ್ಕಂಥ ದಾಂಡಿಗ ಆಕಾಶ್ ಇದೀಗ ಸ್ಟ್ರೈಕ್ ಭಾಗದಲ್ಲಿ ಸನತ್ ಎಸೆಯಬೇಕಾಗಿದೆ. ಕೊನೆಯ ಚೆಂಡು. ಬಲವಾದ ಹೊಡೆತಕ್ಕೆ ಪ್ರಯತ್ನಗಳು, ಕ್ಯಾಚ್ ಚಬುಟಿಗೆ ಅವಕಾಶಗಳು. ಲೋಹಿತಾಕ್ಷ ಕ್ಷೇತ್ರರಕ್ಷಕ ವಿಭಾಗದಲ್ಲಿ ಸುಂದರತೆಯ ಕ್ಯಾಚ್ ಅನ್ನು ಉತ್ತರಿ ನಷ್ಟಗೊಂಡಾಗ ಅಂಕಪಟ್ಟಿ 47ರಲ್ಲಿ 24 ಎಸೆತಗಳು, 48 ಬೇಕಾಗಿದೆ ಯೋಧಾ ಬ್ಲಾಸ್ಟರ್ಸ್ ತಂಡಕ್ಕೆ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳಬೇಕಾಗಿದೆ. ಯೋಧಾ ಬ್ಲಾಸ್ಟರ್ಸ್ ವಿರುದ್ಧವಾಗಿ ಸ್ಕಂದಶ್ರೀ ಕ್ರಿಕೆಟರ್ಸ್ ಪಂದ್ಯಾಟ 48 ಬೆನ್ನಟ್ಟಿಕೊಂಡು ಬರಬೇಕಾಗಿದೆ. 24 ಎಸೆತಗಳು. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳಬೇಕಾಗಿದೆ. 48 ಬೆನ್ನಟ್ಟಿಕೊಂಡು ಬರತಕ್ಕಂಥ ಸಂದರ್ಭ. 24 ಎಸೆತಗಳು. ಮುಂದಿನ ಪಂದ್ಯಾಟ ಸಾಗಿ ಬರುವುದಕ್ಕಿದೆ. ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ ಕೋಟಿ ಚೆನ್ನೈ ಕ್ರಿಕೆಟರ್ಸ್. ಆರಂಭಿಕ ದಾಂಡಿಕ ವಿಭಾಗದಲ್ಲಿ ಧನುಷ್ ಜೊತೆಗೂಡುತ್ತಾ ಜನಾರ್ದನ ಅವರನ್ನು ಕರೆತರಲಾಗ್ತಾ ಇದೆ. ಯೋಧಾ ಬ್ಲಾಸ್ಟರ್ಸ್ ಪರವಾಗಿ ಆರಂಭಿಕ ಎಸೆತಗಾರ ಭಾಗದಲ್ಲಿ ಗುರುತಿಸಿಕೊಳ್ಬೇಕಾಗಿದೆ. ಗುರು ಅವರನ್ನು ಗುರುತಿಸಿಕೊಳ್ತಾ ಇದ್ದೇವೆ ಸ್ಕಂದಶ್ರೀ ಪರವಾಗಿ. ವಿರಾಟ್ ಕೊಡ್ತೇವೆ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುತ್ತಾ ಇದೆ. ಎಸೆತಗಾರ ವಿಭಾಗದಲ್ಲಿ ಗುರು ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಧನುಷ್ ಕಾಣಿಯವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. 48 ಬೆನ್ನಟ್ಟಿಕೊಂಡು ಬರತಕ್ಕಂಥ ಸಂದರ್ಭವಿದು. 24 ಎಸೆತಗಳು, 48 ಬೇಕಾಗಿದೆ. ಪ್ರಥಮ ಚೆಂಡು ಚಾಲ್ತಿಕೊಳ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ದಾಂಡಿಗ
ಅಡ್ಡ ಚೆಂಡು ಇನ್ನೊಂದು ತೀರ್ಮಾನ ಮಾಡಿದ್ರು, ಆದರೆ ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ನಿಧಾನಗತಿಯಾಗಿ ಬಂದಿರತಕ್ಕಂಥ ಚೆಂಡು ಎಲ್ಲೋ ಒಂದು ರೀತಿಯ ಚುಕ್ಕಿಯಾಗಿರತಕ್ಕಂಥ ಸಂದರ್ಭವಾಗಿ ಕಾಣಸಿಗ್ತಾ ಇದೆ. ಇಲ್ಲಿ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಇಲ್ಲಿ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಎಸೆತಗಾರರಾಗಿ ಸರಿ ಶ್ರೀತ ಗುರು ಐವರ್ನಾಡು ತನ್ನ ಕೊಟ್ಟದ ತೃತೀಯ ಎಸೆತ ಬಣ್ಣ ಎಸೆಯಬೇಕಾಗಿದೆ. ಇಲ್ಲಿ ಶೈಕಿ ಭಾಗದಲ್ಲಿ ಧನುಷ್ ಕಾಣಿಯವರು ಒಂಟಿ ಅಂಕಗಳು ಜಮೆಗೊಳ್ಳತಕ್ಕಂಥ ಸಂದರ್ಭ. ಒಂಟಿ ಅಂಕ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದೊಂದಿಗೆ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಯೋಧಾ ಬ್ಲಾಸ್ಟರ್ಸ್. ಚತುರ್ಥನೇ ಎಸೆತವನ್ನೇ ಎಸೆಯಬೇಕಾಗಿದೆ ಗುರು. ಸುಂದರತೆಯ ಎಸೆತವಾಗಿತ್ತು. ಮತ್ತೆ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಆಗಿರ್ತಕ್ಕಂಥ ಸಂದರ್ಭಗಳು 4 ಎಸೆತಗಳು ಮುಕ್ತಾಯ. ಕೇವಲ 1 ಅಂಕವನ್ನು ಮಾತ್ರ ಪೆಟ್ಟುಕೊಡ್ತಾ ಇದೆ. ಇಲ್ಲಿ ಸ್ಕಂದಶ್ರೀ ಬಹಳಷ್ಟು ಜಾಗರೂಕತೆಯಿಂದ ಜವಾಬ್ದಾರಿಯುತವಾಗಿರತಕ್ಕಂಥ ಎಸೆತಗಾರಗಳು ಕಾಣಸಿಗ್ತಾ ಇದೆ. ಇಲ್ಲಿ ಮತ್ತೆ 1 ಅಂಕಕ್ಕಾಗಿ 2 ಅಂಕಕ್ಕಾಗಿ ಪ್ರಯತ್ನಗಳು ಬರಬಹುದೇ. 2 ಅಂಕಕ್ಕಾಗಿ ಪ್ರಯತ್ನಗಳು 2 ಅಂಕಗಳು ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. ಇಲ್ಲಿ 2 ಅಂಕಕ್ಕಾಗಿ ಪ್ರಯತ್ನಗಳು ಕಾಣಸಿಗ್ತಾ ಇದೆ, ಯಶಸ್ವಿಗೊಳ್ಳುತ್ತಾ ಇದೆ. ಇಲ್ಲಿ 2 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 3ಕ್ಕೆ ಏರಿಕೆ ಆಗ್ತಾ ಇದೆ. 5 ಎಸೆತಗಳು ಮುಕ್ತಾಯ. ಕೊನೆಯ ಚೆಂಡು ಬಾಕಿ ಇದೆ. ಗುರುಪ್ರಸಾದ್ ಎಸೆಯಬೇಕಾಗಿದೆ. ಸುಂದರತೆಯ ಹೊಡೆತಗಳಾದರೆ ಮಿಥುನ್ ಕ್ಷೇತ್ರಪಾಲಕನಾಗಿ ಚೆಂಡನ್ನು ಪಡೆಯುವಲ್ಲಿ ಯಶಸ್ವಿಯ ಕ್ಷೇತ್ರಪಾಲಕನಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಪ್ರಥಮ ಉತ್ತರ ನಷ್ಟಗೊಳ್ಳುತ್ತಾ ಇದೆ ಯೋಧಾ ಬ್ಲಾಸ್ಟರ್ಸ್. ಜನಾರ್ದನ್ ರವರ ಉತ್ತರ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಪ್ರಥಮ ಆಘಾತವನ್ನು ಸೃಷ್ಟಿಪಡಿಸಿಕೊಂಡಿದೆ. ಅವರ ಸ್ಥಾನವನ್ನು ತುಂಬಲಿನೋರುವ ಅನುಭವಿ ಆಟಗಾರ ಆಗಮಿಸಿಕೊಳ್ಬೇಕಾಗಿದೆ. ಲೋಹಿತಾಕ್ಷ ಅವರ ಆಗಮನ ಕಾಣಸಿಗ್ತಾ ಇದೆ. ನೂತನ ದಾಂಡಿಗ ವಿಭಾಗದಲ್ಲಿ ಯೋಧಾ ಬ್ಲಾಸ್ಟರ್ಸ್ ಪರವಾಗಿ ದ್ವಿತೀಯ ಓವರಿನ ಚಾಲ್ತಿಗೊಳ್ಳಬೇಕಾಗಿದೆ. ಎಸೆಗಾರ ವಿಭಾಗದಲ್ಲಿ ಗುಂಪು ಚರ್ಚೆಗಳೊಂದಿಗೆ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಂದರ್ಭಗಳು. ದ್ವಿತೀಯ ಓವರ್ ಮಿಥುನ್ ರವರ ಪಾಲಾಗ್ತಾ ಇದೆ. ಮಿಥುನ್ ಎಸೆಯಬೇಕಾಗಿದೆ ಜವಾಬ್ದಾರಿಯುತವಾಗಿರತಕ್ಕಂಥ ಎಸೆತ. ಪ್ರಥಮ ಓವರಿನಲ್ಲಿ 1 ಉತ್ತರಿಯನ್ನು ಪಡೆದುಕೊಂಡು ಕೇವಲ 3 ಅಂಕವನ್ನು ಬಿಟ್ಟುಕೊಡತಕ್ಕಂಥ ಪ್ರಯತ್ನ ಗುರುಪ್ರಸಾದ್ ಅವರಿಂದ ಜವಾಬ್ದಾರಿಯುತವಾಗಿರತಕ್ಕಂಥ ಎಸೆತವಾಗಿತ್ತು. ದ್ವಿತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಎಸೆಗಾರ ವಿಭಾಗದಲ್ಲಿ ಮಿಥುನ್ ತನ್ನ ಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಬಲವಾದ ಹೊಡೆತಕ್ಕೆ ಪ್ರಯತ್ನಗಳು. ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 4ಕ್ಕೆ ಏರಿಕೆ ಆಗ್ತಾ ಇದೆ. ಮಿಥುನ್ ತನ್ನ ಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ನಿನ್ನೆಯ ದಿವಸ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರತಕ್ಕಂಥ ಆಟಗಾರ ಲೋಹಿತಾಕ್ಷ ಈ ದಿವಸ ಪಂದ್ಯಾಟದಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಮತ್ತೆ ಒಂಟಿ ಅಂಕದ ಜಮೆಗೊಳ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 5ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತಗಳ ಮುಕ್ತಾಯ. ಮಿಥುನ್ ತನ್ನ ಕೂಟದ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಸುಂದರತೆಯ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಮತ್ತೆ ಸುಂದರತೆಯ ಕೂಟರಕ್ಷಕ ಸ್ಟೆಂಪ್ ಔಟ್ ಮುಖೇನವಾಗಿ ಧನುಷ್ ರವರ ಉತ್ತರಿ ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಳ್ತಾ ಇದೆ. ಭವನ್ ಕೂಟರಕ್ಷಕರಾಗಿ ಕಾಣಸಿಗ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂಥ ಚುರುಕುತನದ ಕೂಟರಕ್ಷಕನೇ ಸರಿ. ಚಕ್ರವರ್ತಿ ಇನ್ಮೂರು ತಂಡದ ಮಾಲಕನಾಗಿ ಗುರುತಿಸಿಕೊಂಡಿರತಕ್ಕಂಥ ಆಟಗಾರ ಈ ದಿವಸ ಸ್ಕಂದಶ್ರೀ ಕ್ರಿಕೆಟರ್ಸ್ ಪರವಾಗಿ ಆಡತಕ್ಕಂಥ ಆಟಗಾರರಾಗಿ ಕಾಣಸಿಗ್ತಾ ಇದ್ದಾರೆ. ಗೂಟರಕ್ಷಕ ಪಾಲಕಕ್ಕೆ ಸಹಿ ಎನಿಸಿಕೊಂಡಿರತಕ್ಕಂಥ ಆಟಗಾರ ನೂತನ ದಾಂಡಿಗ ವಿಭಾಗಕ್ಕೆ ಆಗಮನ ಕಾಣಸಿಗ್ತಾ ಇದೆ. ನಿತಿನ್ ರವರನ್ನು ಕರೆತರಲಾಗ್ತಾ ಇದೆ. ಯೋಧಾ ಬ್ಲಾಸ್ಟರ್ಸ್ ಪರವಾಗಿ ಸ್ಟ್ರೈಕ್ ವಿಭಾಗಕ್ಕೆ ಅಂಕಪಟ್ಟಿ 5ರಲ್ಲಿ ಸ್ಥಗಿತವಾಗಿದೆ. 4 ಎಸೆತಗಳು ಮುಕ್ತಾಯಗೊಂಡಿದೆ. ಮಿಥುನ್ ತನ್ನ ಕೂಟದ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ.
ಸುಂದರತೆ ಎಸೆತವಾಗಿತ್ತು, ಜಾಲ್ಮೀಯುತವಾಗಿರತಕ್ಕಂಥ ಎಸೆತ, ದಾಂಡಿಗನನ್ನ ವಂಚಿಸತಕ್ಕಂಥ ಎಸೆತವಾಗಿ ಕಾಣಸಿಗ್ತಾ ಇದೆ. ಇಲ್ಲಿ ಕೊನೆಯ ಚೆಂಡು ಬಾಕಿ ಇದೆ, ದ್ವಿತೀಯ ಓವರಿನ ಅಂತಿಮ ಚೆಂಡು ಬಾಕಿ ಇದೆ. ಮತ್ತೆ 2 ಅಂಕಕ್ಕಾಗಿ ಪ್ರಯತ್ನಗಳು ಇಲ್ಲ, 1 ಅಂಕಗಳು ಮಾತ್ರ ಜಮಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ದ್ವಿತೀಯ ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 6ರಲ್ಲಿ ಸ್ಥಗಿತವಾಗಿದೆ. ಪ್ರಥಮ ಓವರಿನಲ್ಲಿ 3 ಅಂಕಗಳನ್ನು ಬಿಟ್ಟುಕೊಟ್ಟಿದ್ರು. ದ್ವಿತೀಯ ಓವರಿನಲ್ಲಿಯೂ ಕೂಡ ಅದೇ ರೀತಿಯ ಓವರ್ ಆಗಿ ಸೀಮಿತಗೊಳ್ತಾ ಇದೆ. 1 ಉತ್ತರಿಯನ್ನು ಪಡೆದುಕೊಂಡು 3 ಅಂಕವನ್ನು ಬಿಟ್ಟುಕೊಡ್ತಾ ಇದೆ. ಬಹಳಷ್ಟು ಹೊಂದಾಣಿಕೆಯ ಎಸೆತಗಳು ಕಾಣಸಿಗ್ತಾ ಇದೆ ಇಲ್ಲಿ ಸ್ಕಂದಶ್ರೀ ಕ್ರಿಕೆಟರ್ಸ್ ಪರವಾಗಿ. ತೃತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಎಸ್ಗಾರಿ ಭಾಗದಲ್ಲಿ ನಿಶ್ಚಲ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಪುತ್ತೂರು ಪರಿಸರದ ಓರ್ವ ಅನುಭವಿ ಆಟಗಾರ ನಿಶ್ಚಲ್ ಈ ದಿವಸ ಸ್ಕಂದಶ್ರೀ ಪರವಾಗಿ ಆಡತಕ್ಕಂಥ ಆಟಗಾರರಾಗಿ ಕಾಣಸಿಗ್ತಾ ಇದ್ದಾರೆ. ದಾಂಡಿ ವಿಭಾಗದಲ್ಲಿಯೂ ಕೂಡ ಸಹಿ ಎನಿಸಿಕೊಂಡಿರತಕ್ಕಂಥ ಆಟಗಾರ ಈ ದಿವಸ ಎಸೆತಗಾರ ವಿಭಾಗದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಸುಂದರತೆಯ ಹೊಡೆತಗಳು, ಕ್ಯಾಚ್ ಔಟ್ಗೆ ಅವಕಾಶಗಳು, ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಳ್ತಾ ಇದೆ. ಗುರುಪ್ರಸಾದ್ ಚಿತ್ರಪಾಲಕರಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಸುಂದರತೆಯ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ನಿತಿನ್ ರವರ ಉತ್ತರೆ ನಷ್ಟಗೊಳ್ತಾ ಇದೆ. ಇಲ್ಲಿ ಎಲ್ಲೋ ಒಂದು ರೀತಿಯ ಏಕಮುಖವಾಗಿ ಸಾಗಿ ಬರಬಹುದೇ ಪಂದ್ಯಾಟ ಕಾದು ನೋಡಬೇಕಾಗಿದೆ. ಪತ್ತು ಆಗಮನ ಕಾಣಸಿಗ್ತಾ ಇದೆ ನೂತನ ದಾಂಡಿಗರಾಗಿ. ಇನ್ನು ಕೂಡ ಅವಕಾಶಗಳಿಗಂತೂ ಖಂಡಿತವಾಗಿಯೂ ಯೋಧ ಬ್ಲಾಸ್ಟ್ ಆಗಿದೆ. 11 ಚೆಂಡುಗಳು ಬಾಕಿ ಇದೆ. ಅಂಕಪಟ್ಟಿ 6ರಲ್ಲಿ ಸ್ಥಗಿತವಾಗಿದೆ. 42 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ 11 ಎಸೆತಗಳ ಮುಂದೆ. ಮತ್ತೆ ಅಡ್ಡ ಚೆಂಡು, ಮತ್ತೆ ಸ್ಟಂಪ್ ಔಟ್ ಮುಖೇನವಾಗಿ ಮಾಗದೊಂದು ಉತ್ತರ ನಷ್ಟಗೊಳ್ತಾ ಇದೆ. ಇಲ್ಲಿ ಪದ್ದೂರ್ ಅವರ ಉತ್ತರವು ಕೂಡ ಪತನವಾಗ್ತಾ ಇದೆ. ಇಲ್ಲಿ ಬಹಳಷ್ಟು ಚುರುಕುತನದ ಗೂಟ ಪಾಲಕ ವೈಯಕ್ತಿಕ ಬಹುಮಾನಗಳನ್ನ, ವೈಯಕ್ತಿಕ ಪ್ರಶಸ್ತಿಗಳನ್ನ ಬಾಚಿಕೊಂಡಿರತಕ್ಕಂಥ ಗೂಟ ಪಾಲಕ ಈತ ಭವನ್ ನಿಂತಿಕಲ್ಲು. ನೂತನ ದಾಂಡಿಗ ಸ್ಟ್ರೈಕ್ ವಿಭಾಗಕ್ಕೆ ಆಗಮಿಸಿಕೊಳ್ಳತಕ್ಕಂಥ ಸಂದರ್ಭವಾಗಿದೆ. 1 ಚೆಂಡುಗಳ ಮುಕ್ತಾಯ. ನಿಶ್ಚಲ್ ತನಕೂಟದ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೆ ಅಡ್ಡ ಚೆಂಡು, ಅಡ್ಡ ಚೆಂಡಿನ ಪರಿಣಾಮವಾಗಿ ಮತ್ತೊಂದು ಅಂಕದ ಸೇರ್ಪಡೆಗೊಳ್ತಾ ಇದೆ. ಅಂಕಪಟ್ಟಿ 8ಕ್ಕೆ ಏರಿಕೆ ಆಗ್ತಾ ಇದೆ. ನಿಶ್ಚಲ್ ತನಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಸುಂದರತೆಯ ಹೊಡೆತವಾಗಿತ್ತು. ಕ್ಯಾಚ್ ಔಟ್ಗೆ ಅವಕಾಶಗಳು. ಆಕಾಶ್ ಕುದ್ಮಾರು ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಂಡ್ರು. ಮಗದೊಂದು ಉತ್ತರೆ ನಷ್ಟಗೊಳ್ತಾ ಇದೆ. ನಿರಂತರವಾಗಿ ಉತ್ತರಿಯನ್ನು ಒಪ್ಪಿಸಿ ವೀಕ್ಷಣೆತ್ತ ಮುಖ ಮಾಡತಕ್ಕಂಥ ಸಂದರ್ಭದಲ್ಲಿ ತಂಡದ ಮಾಲಕ ಅಂಚನ್ ರವರ ಆಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಜವಾಬ್ದಾರಿಯುತವಾಗಿರತಕ್ಕಂಥ ಹೊಡೆತಗಳು ಬರಬಹುದೇ ತಂಡದ ಮಾಲಕರಿಂದ ಕಾದು ನೋಡಬೇಕಾಗಿದೆ. ಇಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆಯತಕ್ಕಂಥ ಪ್ರಯತ್ನಗಳು ನಿಶ್ಚಲ್ ಮುಖೇನ ಕಾಣಸಿಗಬಹುದೇ ಕಾದು ನೋಡಬೇಕಾಗಿದೆ. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಈಗಾಗಲೇ 3 ಉತ್ತರಿಯನ್ನು ಪಡೆದುಕೊಂಡಿರತಕ್ಕಂಥ ದಾಳಿಗಾರ ನಿಶ್ಚಲ್ ಸುಂದರತೆಯ ದಾಳಿಗಾರರಾಗಿ ಕಾಣಸಿಗ್ತಾ ಇದ್ದಾನೆ. ಅದ್ಭುತವಾಗಿರತಕ್ಕಂಥ ಎಸೆತವನ್ನು ಎಸೆಯುತ್ತಾ ಇದ್ದಾರೆ ಸ್ಕಂದಶ್ರೀ ಕ್ರಿಕೆಟರ್ಸ್ ಪರವಾಗಿ. ದಾಳಿಗಾರರಂತೂ ಮಿಂಚಿದ ಪ್ರತಿಭೆಗಳಾಗಿ ಕಾಣಸಿಗ್ತಾ ಇದ್ದಾರೆ ಈ ದಿವಸ. ಮತ್ತೆ ಡಾಟ್ ಅಂಡ್ ಡೆಲಿವರಿ, ನಿರಂತರವಾಗಿ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಪಂಚಮೆಸ್ತದ ಚಾಲ್ತಿಯಲ್ಲಿ ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಕೊನೆಯ ಚೆಂಡು ಬಾಕಿ ಇದೆ. ನಿಶ್ಚಲ್ ತನಕೂಟದ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಈಗಾಗಲೇ 3 ಉತ್ತರಿಯನ್ನು ಪಡೆದುಕೊಂಡಿರತಕ್ಕಂಥ ದಾಳಿಗಾರ ಕೊನೆಯ ಚೆಂಡು ಪ್ರಹಾರದಲ್ಲಿ ಮತ್ತೆ 1 ಅಂಕಗಳು ಮಾತ್ರ ಜಮೆಗೊಳ್ಳುವಂತ ಸಂದರ್ಭ. ಮತ್ತೆ 1 ಅಂಕದ ಸೇರ್ಪಡೆಗೊಳ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 10ಕ್ಕೆ ಏರಿಕೆ ಆಗ್ತಾ ಇದೆ. 4 ಅಂಕವನ್ನು ಬಿಟ್ಟುಕೊಟ್ಟು ಕೇವಲ 4 ಅಂಕವನ್ನು ಬಿಟ್ಟುಕೊಟ್ಟು 3 ಉತ್ತರಿಯನ್ನ ಹ್ಯಾಟ್ರಿಕ್ ಉತ್ತರಿಯನ್ನು ಪಡೆದುಕೊಂಡಿರತಕ್ಕಂಥ ಆಟಗಾರ ನಿಶ್ಚಲ್. 3 ತೃತೀಯ ಓವರ್ ಮುಕ್ತಾಯಗೊಂಡಿದೆ. ಚತುರ್ಥನೇ ಎಸೆತ ಚಾಲ್ತಿಗೊಳ್ಳಬೇಕಾಗಿದೆ ಎಸೆತಗಾರ ಭಾಗದಲ್ಲಿ. ತಾರನಾಥ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಕೊನೆಯ ಓವರ್ ಚಾಲ್ತಿಯಲ್ಲಿ ತಾರನಾಥ್ ಎಸೆತಗಾರ ಭಾಗದಲ್ಲಿ ತಂದುಕೊಡಿದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಅಂಕಪಟ್ಟಿ 10ರಲ್ಲಿ ಸ್ಥಗಿತವಾಗಿದೆ. ಅಡ್ಡ ಚೆಂಡಿನ ಪರಿಣಾಮವಾಗಿ ಅಂಕಪಟ್ಟಿ ಮತ್ತೆ 1 ಅಂಕದ ಹೆಚ್ಚುವರಿಯನ್ನು ಗಳಿಸಿಕೊಂಡು 11ಕ್ಕೆ ಏರಿಕೆ ಆಗ್ತಾ ಇದೆ.
ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ತರಣಾತ್ ತನ್ನ ಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಸುಂದರತೆಯ ಎಸೆತವಾಗಿತ್ತು. ಮತ್ತೆ ನೋ ಬಾಲ್ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ. ನೋ ಬಾಲ್ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ. ಇಲ್ಲಿ ನೋ ಬಾಲ್ +1 2 ಅಂಕಗಳು ಸೇರ್ಪಡೆಗೊಂಡಾಗ ಅಂಕಪಟ್ಟಿ ಹೆಚ್ಚುವರಿಯನ್ನು ಗಳಿಸಿಕೊಂಡು 13ಕ್ಕೆ ಏರಿಕೆ ಆಗ್ತಾ ಇದೆ. ತನ್ನ ಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಜವಾಬ್ದಾರಿಯುತವಾಗಿರತಕ್ಕಂಥ ಲಯಬದ್ಧವಾಗಿರತಕ್ಕಂಥ ಎಸೆತವನ್ನು ಎಸೆಯಬೇಕಾಗಿದೆ. ತರಣಾತ್ ಸುಂದರತೆಯ ಎಸೆತವಾಗಿತ್ತು. ಮತ್ತೆ 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 14ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತಗಳ ಮುಕ್ತಾಯ. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ತೃತೀಯ ಚೆಂಡು ಚುಕ್ಕಿ ಆಗಿರತಕ್ಕಂಥ ಸಂದರ್ಭವಾಗಿದೆ. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಇಲ್ಲಿ ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ತಾರನಾಥ್ ತನ್ನ ಕೂಟದ ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ಸುಂದರತೆಯ ಹೊಡೆತಗಳಾದರೆ ಕ್ಯಾಚ್ ಔಟ್ಗೆ ಅವಕಾಶಗಳು. ಆಕಾಶ್ ಕುದ್ಮಾರ್ ಮಗದೊಮ್ಮೆ ಕ್ಯಾಚ್ ಅನ್ನು ಪಡೆಯುವಲ್ಲಿ ಯಶಸ್ವಿಯ ಕ್ಷೇತ್ರಪಾಲಕನಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಮಗದೊಂದು ಉತ್ತರ ನಷ್ಟಗೊಳ್ಳುತ್ತಾ ಇದೆ. ಲೋಹಿತಾಕ್ಷ ಅವರ ಉತ್ತರಿ ಪತನಗೊಂಡಾಗ ಮತ್ತೋರ್ವ ಸನಾತ್ ಅವರ ಆಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಸ್ಟ್ರೈಕ್ ವಿಭಾಗಕ್ಕೆ ಪಂಚಮೆಸೆತ ಚಾಲ್ತಿಯಲ್ಲಿ ಮತ್ತೆ ಕ್ಯಾಚ್ ಮಟ್ಟಿಗೆ ಅವಕಾಶಗಳಿತ್ತು. ಕ್ಯಾಚ್ ಅನ್ನು ಕೈ ಚೆಲ್ಲಿಕೊಂಡ್ರು. ಮತ್ತೆ 1 ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಎಲ್ಲ ಒಂದು ರೀತಿಯ ಏಕಮುಖವಾಗಿ ಪಂದ್ಯಾಟ ಸಾಗಿ ಬರುತ್ತಾ ಇದೆ. 48 ಬೆನ್ನಟ್ಟಿಕೊಂಡು ಬರತಕ್ಕಂಥ ಸಂದರ್ಭ. ಕೊನೆಯ ಚೆಂಡು ಬಾಕಿ ಇದೆ ದ್ವಿತೀಯ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ಪಂದ್ಯಾಟ ಮುಕ್ತಾಯಗೊಂಡಿದೆ. ಗೆದ್ದುಕೊಳ್ಳುತ್ತಾ ಇದೆ ಸ್ಕಂದಶ್ರೀ ಕ್ರಿಕೆಟರ್ಸ್. ಅಭಿನಂದನೆಗಳು ಇರುವ ತಂಡಗಳಿಗೂ ಕೂಡ. ಬನ್ನಿ ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ವಿರುದ್ಧವಾಗಿ ವಿರಾಟ್ ವಾರಿಯರ್ಸ್. ಈ ಒಂದು ಪಂದ್ಯಕೂಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ಹ್ಯಾಟ್ರಿಕ್ ಉತ್ತರಿಯನ್ನು ಪಡೆಕೊಂಡು ಕನಿಷ್ಠ ಮೊತ್ತವನ್ನು ಬಿಟ್ಟುಕೊಟ್ಟಿರತಕ್ಕಂಥ ಸಿಕ್ಸರ್ಗಳು 2 ಸಿಕ್ಸರ್ಗಳನ್ನು ಕೂಡ ದಾಖಲಿಸಿಕೊಂಡಿರತಕ್ಕಂಥ ಆಟಗಾರ ನಿಶ್ಚಲ್ ರವರ ಪಾಲಾಗ್ತಾ ಇದೆ. ದಯವಿಟ್ಟು ಮುಖ್ಯ ವೇದಿಕೆಗೆ ಬಂದು ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಸ್ಕಂದಶ್ರೀ ಪರವಾಗಿ ಆಡಿರತಕ್ಕಂಥ ಆಟಗಾರ ನಿಶ್ಚಲ್ ದಯವಿಟ್ಟು ಮುಖ್ಯ ವೇದಿಕೆಗೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ಕುದ್ಮಾರು ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡು ಕ್ಷೇತ್ರಪಾಲಕ ವಿಭಾಗವನ್ನು ಸಜ್ಜುಕೊಳ್ಳುತ್ತಾ ಇದೆ. ಕ್ಷೇತ್ರರಕ್ಷಕ ವಿಭಾಗದಲ್ಲಿ ಸಜ್ಜುಗೊಂಡಾಗ ಆರಂಭಿಕ ದಾಂಡಿಗರನ್ನು ಕಳುಹಿಸಿಕೊಡಬೇಕಾಗಿದೆ ವಿರಾಟ್ ವಾರಿಯರ್ಸ್. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತೆ ಈ ಸಂಸ್ಥೆಯ ಉಪಾಧ್ಯಕ್ಷರಾಗಿರತಕ್ಕಂಥ ಶ್ರೀ ಮಹೇಶ್ ಕೂರ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಆರಂಭಿಕ ಎಸೆತಗಾರಿ ಭಾಗದಲ್ಲಿ ಸನಾತ್ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ಪರವಾಗಿ 4 ಪಂದ್ಯಾಟದಲ್ಲಿ ಆಡಿದಂತ ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ 3 ಪಂದ್ಯಾಟವನ್ನು ಗೆದ್ದು ಬೀಗಿರತಕ್ಕಂಥ ತಂಡವಾಗಿದೆ. 1 ಸೋಲುಗಳನ್ನು ಅನುಭವಿಸಿಕೊಂಡಿರತಕ್ಕಂಥ ತಂಡವಾಗಿ ಎದುರಾಳಿ ತಂಡವಾಗಿ ವಿರಾಟ್ ವಾರಿಯರ್ಸ್ ಆರಂಭಿಕ ದಾಂಡಿಗರನ್ನು ಕಳುಹಿಸಿಕೊಟ್ಟಿದೆ. ಬಿಟ್ಟು ದೀಕ್ಷಿತ್ ಜೊತೆಗೊಂಡುತ್ತಾ ಕಿರಣ್ ಕುದ್ಮಾರ್ ಅವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಆರಂಭಿಕ ದಾಂಡಿಗ ವಿಭಾಗದಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ದಯವಿಟ್ಟು ನಾಣ್ಯ ಚಿಮ್ಮಿಗೆಯಾಗಿ ಆಗಮಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ಪವರ್ ಪ್ಲಸ್ ಏಲಾಡಿಕ ವಿರುದ್ಧವಾಗಿ ಎಕೆ ಬಲ್ಬ್ ಟೋನ್ಸ್ ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಿಗೆಯಾಗಿ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ. ಪ್ರಥಮ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. 17ನೇ ಪಂದ್ಯಾಟ ಪ್ರಾರಂಭಗೊಳ್ತಾ ಇದೆ. ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್
ಆರಂಭಿಕ ಎಸೆತಗಾರ ಭಾಗದಲ್ಲಿ ಸನತ್ ರವರನ್ನು ಗುರುತಿಸಿಕೊಳ್ತಾ ಇದ್ದೇವೆ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ಪರವಾಗಿ. ಸ್ಟ್ರೈಕ್ ಭಾಗದಲ್ಲಿ ದೀಕ್ಷಿತ್, ಮುರುಳ್ಯ, ನಾನ್ ಸ್ಟ್ರೈಕ್ ಭಾಗದಲ್ಲಿ ಕಿರಣ್ ಕುಮಾರ್ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಪ್ರಥಮ ಚೆಂಡು ಚಾಲ್ತಿಕೊಳ್ತಾ ಇದೆ, ಪ್ರಮುಖ ತೀರ್ಪುಗಾರರನ್ನು ಬಿಟ್ಟು ಎದುರಿಸಬೇಕಾಗಿದೆ ದೀಕ್ಷಿತ್. ಸುಂದರತೆಯ ಎಸೆತವಾಗಿತ್ತು, ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ, ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ, ಅದ್ಭುತವಾಗಿರತಕ್ಕಂಥ ಚೆಂಡಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಇಲ್ಲಿ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಸನಾಥ್. ಜೊತೆಯಾಗಿ ಆಡತಕ್ಕಂಥ ಇರುವ ಆಟಗಾರರು ಇವತ್ತು ಎದುರಾಳಿ ತಂಡವಾಗಿ ಆಡಲೇಬೇಕಾಗಿದೆ, ಅನಿವಾರ್ಯತೆಗಳಿದೆ. ಸನಾಥ್, ದೀಕ್ಷಿತ್, ಆಶೀರ್ವಾದ ಲೆಕ್ಕಾಡಿ ಪರವಾಗಿ ಆಡತಕ್ಕಂಥ ಆಟಗಾರರು, ಎಸ್ ಜಿ ಪ್ರಿನ್ಸ್ ಮುರುಳ್ಯ ಪರವಾಗಿ ಆಟಗಾಡತಕ್ಕಂಥ ಆಟಗಾರರು ಕೂಡ ಹೌದು. ಅದೇ ರೀತಿ ಈ ದಿವಸ ಎದುರಾಳಿ ತಂಡವಾಗಿ ಆಡ್ತಾ ಇದ್ದಾರೆ. ಸುಂದರತೆಯ ದಂಡಿನ ಪ್ರದರ್ಶನಗಳು, ಕ್ಯಾಚ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ರಾಕೇಶ್ ಸುಂದರತೆ ಕ್ಯಾಚ್ ಅನ್ನು ಪಡೆದುಕೊಂಡ್ರೆ ಇಲ್ಲಿ ಪ್ರಥಮ ಉತ್ತರ ನಷ್ಟಗೊಳ್ಳುತ್ತಾ ಇದೆ ದೀಕ್ಷಿತ್ ರವರ ತುಂಬಲಾರದಂತ ನಷ್ಟಗಳು ವಿರಾಟ್ ವಾರಿಯರ್ಸ್ಗೆ ಅವರ ಸ್ಥಾನವನ್ನು ತುಂಬಲು ಅಸ್ತೀಕ್ ರವರ ಆಗಮನ ಕಾಣಸಿಗ್ತಾ ಇದೆ. ಇಲ್ಲಿ 2 ಎಸೆತಗಳು ಚುಕ್ಕಿಯಾಗಿತ್ತು. ತೃತೀಯ ಚೆಂಡು ಉತ್ತರಿಯನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಳ್ತಾ ಇದೆ. ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ ಸನಾಥ್. ಸುಂದರತೆಯ ಎಸೆತವಾಗಿತ್ತು, ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ, ಓಡಾಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಸುಂದರತೆಯ ಕ್ಷೇತ್ರರಕ್ಷಣೆ ಕೂಡ ಕಾಣಸಿಗ್ತಾ ಇದೆ. ಸನತ್ ಮುಖ್ಯವಾಗಿ 4 ಎಸೆತಗಳು ಮುಕ್ತಾಯ, ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಸ್ಟ್ರೈಕ್ ಭಾಗದಲ್ಲಿ ಅಸೀಕ್, ಜಾಲ್ಮಿಯುತವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು, 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. 1 ಅಂಕದೊಂದಿಗೆ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ವಿರಾಟ್ ವಾರಿಯರ್ಸ್. ಕೊನೆಯ ಚೆಂಡು ಬಾಕಿ ಇದೆ, ಅಂತಿಮ 1 ಚೆಂಡು ಬಾಕಿ. ಸನತ್ ಅದ್ಭುತವಾಗಿರತಕ್ಕಂಥ ದಾಳಿಗಾರರಾಗಿ ಕಾಣಸಿಗ್ತಾ ಇದ್ದಾರೆ. 1 ಉತ್ತರಿಯನ್ನ ಪಡ್ಕೊಂಡು ಕೇವಲ 1 ಅಂಕವನ್ನ ಬಿಟ್ಟುಕೊಟ್ಟಿದೆ. ಕೊನೆಯ ಚೆಂಡು ಚಾಲ್ತಿಕೊಳ್ತಾ ಇದೆ. ಇಲ್ಲಿ 1 ಅಂಕಗಳೊಂದಿಗೆ ಪ್ರಥಮ ಓವರ್ ಮುಕ್ತಾಯಗೊಂಡಿದೆ. ಪ್ರಥಮ ಓವರ್ ಮುಕ್ತಾಯ, 1 ಉತ್ತರಿಯ ನಷ್ಟ, ಅಂಕಪಟ್ಟಿ 2 ಸ್ಥಗಿತವಾಗಿದೆ. ಶ್ರೇಷ್ಠ ಮಟ್ಟದ ಎಸೆತವಾಗಿ ಕಾಣಸಿಗ್ತಾ ಇದೆ ಸನತ್ ಮುಖ್ಯವಾಗಿ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಎಸೆತಗಾರ ಭಾಗದಲ್ಲಿ ಅನುರಾಜ್ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ಪರವಾಗಿ. ಅಸ್ತೀಕ್ ಸ್ಟ್ರೈಕ್ ಭಾಗದಲ್ಲಿ, ಅನುರಾಜ್ ದಾಳಿಗಾರ ಭಾಗದಲ್ಲಿ ಜೊತೆಯಾಗಿ ಆಡತಕ್ಕಂಥ ಆಟಗಾರರು ಇವರ ಪರಿಚಯವು ಕೂಡ ಜೊತೆಯವರಿಗಿದೆ. ಹಾಗಾಗಿ ಯಾವ ರೀತಿ ಪ್ರದರ್ಶನಗಳು ಕಾಣಸಿಗಬಹುದು ಎನ್ನುವಂತ ನಿರೀಕ್ಷೆಗಳು ಕೂಡ ಇಲ್ಲ. ಅನುರಾಜ್ ತನ್ನ ಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 3ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಓವರಿನ ದ್ವಿತೀಯ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ. ಕಿರಣ್ ಸ್ಟ್ರೈಕ್ ಭಾಗದಲ್ಲಿ, ಸುಂದರತೆಯ ಹೊಡೆತವಾಗಿತ್ತು. ನಿನ್ನೆಯ ದಿವಸ ಬಹಳಷ್ಟು ಸಿಕ್ಸರ್ಗಳನ್ನು ದಾಖಲಿಸಿಕೊಂಡಿರತಕ್ಕಂಥ ದಾಂಡಿಗ ಕಿರಣ್ ಈ ದಿವಸ ನಾನ್ ಸ್ಟ್ರೈಕ್ ಭಾಗದಲ್ಲಿ ಅಸ್ತೀಕ್ ರವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. 2 ಚೆಂಡುಗಳ ಮುಕ್ತಾಯ. ಅನುರಾಜ್ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಒಂಟಿ ಅಂಕಗಳು ಮಾತ್ರ ಜಮಗೊಳ್ಳದಾದ 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 5ಕ್ಕೆ ಏರಿಕೆ ಆಗ್ತಾ ಇದೆ. 1 ಅಂಕಕ್ಕೆ ಮಾತ್ರ ಓಡಾಡದ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಚುರುಕುದನದ ಕ್ಷೇತ್ರ ರಕ್ಷಣೆಗಳು ಕೂಡ ಕಾಣ್ತಾ ಇದೆ. ಮತ್ತೆ 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ ತಟ್ಟಿಮುಟ್ಟಿ ಓಟದೊಂದಿಗೆ ಅಂಕವನ್ನು ಸಂಪಾದಿಸುವಂತ ಪ್ರಯತ್ನ ವಿರಾಟ್ ವಾರಿಯರ್ಸ್ ಕಡೆಯಿಂದ ಸಾಗಿ ಬರತಕ್ಕಂಥ ಸಂದರ್ಭವಾಗಿದೆ. ಅಂಕಪಟ್ಟಿ 6ರಲ್ಲಿ ನಿಧಾನಗತಿಯಲ್ಲಿ ಏರಿಕೆಯನ್ನು ಗಳಿಸಿಕೊಳ್ತಾ ಇದೆ. ವಿರಾಟ್ ವಾರಿಯರ್ಸ್ ದೊಡ್ಡ ಮಟ್ಟದ ಹೊಡೆತಕ್ಕೆ ಅವಕಾಶಗಳು. ಅಸ್ತೀಕ್ ಮುಖೇನವಾಗಿ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ಇಲ್ಲಿ ಪ್ರಹಾರಗಳು ಪ್ರಾರಂಭಗೊಂಡಿದೆ. ಅಸ್ತೀಕ್ ಮುಖೇನವಾಗಿ ಪ್ರಮುಖ ಉತ್ತರಿ ನಷ್ಟಗೊಂಡರೂ ಕೂಡ ಧೃತಿ ಕೆಡದಂತ ಆಟಗಾರ ಅಸ್ತೀಕ್ ಅವರ ಸ್ಥಾನವನ್ನು ತುಂಬುವಂತ ಕೆಲಸವನ್ನ ನಡೆಸಿಕೊಳ್ತಾ ಇದೆ. ಇಲ್ಲಿ 6 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 12ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ ಚೆಂಡು ಅಡ್ಡ ಚೆಂಡು
ಅಡ್ಡ ಚೆಂಡಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಅಡ್ಡ ಚೆಂಡಿನ ಪರಿಣಾಮವಾಗಿ ಅಂಕಪಟ್ಟಿ 13ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ ಅನುರಾಜ್. ಮತ್ತೆ ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು. ಅಂಕಪಟ್ಟಿ 14ಕ್ಕೆ ದ್ವಿತೀಯ ಓವರ್ ಮುಕ್ತಾಯ. ಅಂಕಪಟ್ಟಿ 14ಕ್ಕೆ ಏರಿಕೆಯಾಗಿತ್ತು. ಪ್ರಥಮ ಓವರಿನಲ್ಲಿ ಕೇವಲ 2 ಅಂಕದಲ್ಲಿ ಸ್ಥಗಿತವಾಗಿತ್ತು. ಅಸ್ತೀಕ್ರವರ ಒಂದು ಸಿಕ್ಸರ್ನ ಮುಖೇನವಾಗಿ ಬಹಳಷ್ಟು ಅಂಕದಲ್ಲಿ ಬದಲಾವಣೆಗಳು ಕಾಣಸಿಗ್ತಾ ಇದೆ. ಇಲ್ಲಿ ಪ್ರಣಮ್ ಎಸ್ತುಗಾರಿ ಭಾಗದಲ್ಲಿ ತೃತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಅಸ್ತಿಕ್ ಸ್ಟ್ರೈಕ್ ವಿಭಾಗದಲ್ಲಿ ಪ್ರಣಮ್ ತಂದುಕೊಟ್ಟಿದ್ದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ತೃತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಸುಂದರತೆಯ ಹೊಡೆತವಾಗಿತ್ತು. 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಮತ್ತೆ ಸ್ಟ್ರೈಕ್ ಅನ್ನು ಆಕ್ರಮಿಸಿಕೊಂಡಿರ್ತಕ್ಕಂಥ ಆಟಗಾರ ಕಿರಣ್ ಕುದ್ಮಾರು. ಅಂಕಪಟ್ಟಿ 15ರಲ್ಲಿ ಕಿರಣ್ ಕುದ್ಮಾರು ಸ್ಟ್ರೈಕ್ ವಿಭಾಗದಲ್ಲಿ, ಪ್ರಣಮ್ ಕುದ್ಮಾರು ದಾಳಿಗಾರ ವಿಭಾಗದಲ್ಲಿ. ಸುಂದರತೆಯ ಹೊಡೆತಗಳಾದರೆ ಕ್ಷೇತ್ರ ರಕ್ಷಕರು ಕ್ಯಾಚ್ ಅನ್ನ ಪಡೆಯುವಲ್ಲಿ ವಿಫಲತೆಗೊಂಡ್ರು. ಎಲ್ಲೋ ಒಂದು ರೀತಿಯ ಓಡಾಟದ ಮಧ್ಯೆ ಕ್ಯಾಚ್ ಅನ್ನ ಪಡೆಯುವಲ್ಲಿ ವಿಫಲತೆಗೊಂಡ್ರು. ಬಹಳಷ್ಟು ದೂರದಲ್ಲಿರ್ತಕ್ಕಂಥ ಕ್ಯಾಚ್ ಅದು. ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಮತ್ತೆ ಒಂದು ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 16ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತಗಳು ಮುಕ್ತಾಯಗೊಂಡಿದೆ. ಪ್ರಣಮ್ ಎಸೆಯಬೇಕಾಗಿದೆ ತೃತೀಯ ಚೆಂಡು. ಬಲವಾದ ಹೊಡೆತಕ್ಕೆ ಪ್ರಯತ್ನಗಳ ಅಸ್ತಿಕ್ ಮುಖೇನವಾಗಿ 1 ಅಂಕಗಳು ಮತ್ತೆ ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 17ಕ್ಕೆ ಏರಿಕೆ ಆಗ್ತಾ ಇದೆ. 3 ಎಸೆತಗಳು ಮುಕ್ತಾಯ. ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ಪ್ರಣಮ್. ಸುಂದರತೆಯ ಹೊಡೆತಗಳು ಮತ್ತೆ ಕ್ಯಾಚ್ ಔಟ್ಗೆ ಅವಕಾಶಗಳು ಪಡೆದುಕೊಳ್ಳುವಲ್ಲಿ ಯಶಸ್ವಿಯ ಕ್ಷೇತ್ರ ಬಾಲಕರಾಗಿ ಗುರುತಿಸಿಕೊಳ್ತಾ ಇದ್ದಾರೆ ಅನುರಾಜ್. ಒಮ್ಮೆ ಜೀವದಾನವನ್ನು ಕೊಟ್ಟರು ಕೂಡ ಮತ್ತೆ ಅದೇ ತಪ್ಪನ್ನ ಮಾಡಿಲ್ಲ. ಮತ್ತೆ ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಂಡಿರತಕ್ಕಂಥ ಆಟಗಾರ ಅನುರಾಜ್ ಅಳೆಕಾಡಿ. ಕಿರಣ್ ವೀಕ್ಷಣೆ ಮುಖ ಮಾಡಲೇಬೇಕಾಗಿದೆ. ಅವರ ಸ್ಥಾನವನ್ನು ತುಂಬಲು ಅನೀಪ್ ಕುಡ್ರಸ್ ಅವರ ಆಗಮನ ಕಾಣಸಿಗ್ತಾ ಇದೆ. ಮತ್ತೆ ಕ್ಯಾಚ್ ಔಟ್ಗೆ ಅವಕಾಶಗಳು. ಹನೀಪುರವರ ಉತ್ತರಿಯು ಕೂಡ ಇಲ್ಲಿ ನಷ್ಟಗೊಳ್ಳುತ್ತಾ ಇದೆ. 3 ಉತ್ತರಿಯ ನಷ್ಟಗೊಂಡಾಗ ಅಂಕಪಟ್ಟಿ 17ರಲ್ಲಿ ಸ್ಥಗಿತವಾಗಿದೆ. 5 ಎಸೆತಗಳು ಮುಕ್ತಾಯಗೊಂಡಿದ್ದ ಪ್ರಣಮ್ ತನಗೊಟ್ಟದ ಅಂತಿಮ 1 ಎಸೆತಗಳನ್ನು ಎಸೆಯಬೇಕಾಗಿದೆ. ಚರಣ್ ರವರ ಆಗಮನ ಕಾಣಸಿಗ್ತಾ ಇದೆ ಸ್ಟ್ರೈಕ್ ವಿಭಾಗಕ್ಕೆ. ಕೊನೆಯ ಚೆಂಡು, ತೃತೀಯ ಓವರಿನ ಅಂತಿಮ ಚೆಂಡು. ಸುಂದರತೆಯ ಚೆಂಡಾಗಿತ್ತು. ಕ್ಲೀನ್ ಬೌಲ್ಡ್. ಮಾಗದೊಂದು ಹ್ಯಾಟ್ರಿಕ್ ಉತ್ತರಿ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಹ್ಯಾಟ್ರಿಕ್ ಉತ್ತರಿಯನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಳ್ತಾ ಇದ್ದಾರೆ ಪ್ರಣಮ್. ಅತ್ಯದ್ಭುತವಾಗಿರತಕ್ಕಂಥ ಎಸೆತಗಾರರಾಗಿ ಕಾಣಸಿಗ್ತಾ ಇದ್ದಾರೆ ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ತಂಡದ ಪರವಾಗಿ. ಕೇವಲ 3 ಅಂಕವನ್ನು ಬಿಟ್ಟುಕೊಟ್ಟು 3 ಉತ್ತರಿಯನ್ನು ಪಡೆದುಕೊಂಡಿರತಕ್ಕಂಥ ದಾಳಿಗಾರ ಪ್ರಣಮ್ ನಿರಂತರವಾಗಿ ಉತ್ತರಿಯನ್ನು ಒಪ್ಪಿಸಿ ವೀಕ್ಷಣೆ ತಮ್ಮಕ ಮಾಡುತ್ತಾ ಇದೆ ವಿರಾಟ್ ವಾರಿಯರ್ಸ್. ಅಂಕಪಟ್ಟಿ 17ರಲ್ಲಿ ಸ್ಥಗಿತವಾಗಿದೆ. ಅಂತಿಮ 6 ಚೆಂಡುಗಳು ಬಾಕಿ ಇದೆ. ಎಷ್ಟು ಅಂಕವನ್ನು ಸಂಪಾದಿಸಿಕೊಳ್ಳುವರೆ ಕಾದು ನೋಡಬೇಕಾಗಿದೆ. ಇಲ್ಲಿ ಎಸೆತಗಾರ ವಿಭಾಗದಲ್ಲಿ ರೋಹಿತ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ರೋಹಿತ್ ಅನ್ನು ಕೊಟ್ಟಿದ್ದ ಪ್ರಥಮ ಚೆಂಡು ಎಸೆಯಬೇಕಾಗಿದೆ ಸ್ಟ್ರೈಕ್ ವಿಭಾಗದಲ್ಲಿ. ಅಸೇಕ್
ಯಾವುದೇ ಓಡಾಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಇಲ್ಲಿ ಡಾಟ್ ಅಂಡ್ ಡೆಲಿವರಿಯ ಮುಖೇನವಾಗಿ ರೋಹಿತ್ ಅನುಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಮತ್ತೆ ಬಲವಾದ ಹೊಡೆತಕ್ಕೆ ಪ್ರಯತ್ನಗಳ ಅಸ್ತಿತ್ವ ಮುಖೇನವಾಗಿ, ಆದರೆ ಒಂಟಿ ಅಂಕಗಳು ಮಾತ್ರ ಜಮಗೊಳ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 18ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತಗಳು ಮುಕ್ತಾಯ. ರೋಹಿತ್ ಅನುಕೂಟದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಉಮೇಶ್ ಉಮ್ಮಿ ಅವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಇರುವರು ಜೊತೆಯಾಗಿ ಆಡತಕ್ಕಂಥ ಆಟಗಾರರು. ಪರಿಚಯಗಳಂತೂ ಖಂಡಿತವಾಗಿಯೂ ಇದ್ದೇ ಇದೆ. ರೋಹಿತ್ ಅಡ್ಡ ಚೆಂಡಿನ ಪರಿಣಾಮವಾಗಿ 1 ಅಂಕದ ಹೆಚ್ಚುವರಿಯನ್ನು ಗಳಿಸಿಕೊಳ್ತಾ ಇದೆ. ಅಂಕಪಟ್ಟಿ 19ಕ್ಕೆ ಏರಿಕೆ ಆಗ್ತಾ ಇದೆ. ಇಲ್ಲಿ ಮತ್ತೆ ಸುಂದರತೆಯ ಹೊಡೆತಗಳು, ಆದರೆ ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು. ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ 20ಕ್ಕೆ ಏರಿಕೆ ಆಗ್ತಾ ಇದೆ. ಅಂಕಪಟ್ಟಿ 20ಕ್ಕೆ ಏರಿಕೆ ಆಗಾಗ 3 ಎಸೆತಗಳ ಮುಕ್ತಾಯ. ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ರೋಹಿತ್ ತನ್ನ ಕುಟದ ಸ್ಟ್ರೈಕ್ ವಿಭಾಗದಲ್ಲಿ ಅಸ್ಥಿಕ್ರಮಣ ಗುರುತಿಸಿಕೊಳ್ತಾ ಇದ್ದೀವಿ. ಮುಂದಿನ ಪಂದ್ಯಾಟಕ್ಕಾಗಿ ದಯವಿಟ್ಟು ನಾಣ್ಯ ಚಿಮಿಗೆಯಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಪವರ್ ಪ್ಲಸ್ 7 ವಿರುದ್ಧವಾಗಿ ಎಕೆ ಬಲ್ಬ್ ಸ್ಟೋನ್ಸ್ ಇರುವ ತಂಡದ ಅದೃಷ್ಟ ನಾಯಕರು ಕೂಡ ಕಾಣ್ತಾ ಇಲ್ಲ. ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. ಅದೃಷ್ಟ ನಾಯಕರನ್ನು ಕಳುಹಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಗದೊಮ್ಮೆ ತಪ್ಪಣ್ಣ ಮಾಡಿದ್ರು. ಇಲ್ಲಿ ಬೌಂಡರಿಗಳು ದಾಖಲೆಗೊಳ್ಳುತ್ತಾ ಇದೆ. ಇಲ್ಲಿ ಕ್ಷೇತ್ರ ಪಾಲಕ ತಪ್ಪಣ್ಣ ಮಾಡಿದ್ರು. ಅನುರಾಜ್ 4 ಅಂಕಗಳು ಜಮೆಗೊಳ್ಳುತ್ತಾ ಇದೆ. ಇಲ್ಲಿ ಅಂತಿಮ 2 ಎಸೆತಗಳು ಬಾಕಿ. ಪಂಚಮ ಎಸೆತ ರೋಹಿತ್ ಮುಖೇನವಾಗಿ ಸುಂದರತೆಯ ಹೊಡೆತಗಳು. ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. 2 ಅಂಕಕ್ಕಾಗಿ ಪ್ರಯತ್ನ ಇಲ್ಲ. ರನ್ ಔಟ್ಗೆ ಬಲಿ ಆಗ್ತಾ ಇದ್ದಾರೆ. ಇಲ್ಲಿ ಉಮೇಶ್ ರವರ ಉತ್ತರೆ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಅನವಶ್ಯಕವಾಗಿರತಕ್ಕಂಥ ಒಂದು ಬೌಂಡರಿ ದಾಖಲೆಗೊಂಡಾಗಿದೆ. 1 ಎಸೆತಗಳು ಬಾಕಿ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ತಂಡದ ಮಾಲಕ ನಾಯಕ ಸೋನೂರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಕೊನೆಯ ಚೆಂಡು ಬಾಕಿ. ಅಂಕಪಟ್ಟಿ 25ರಲ್ಲಿ. ಎರಡು ಅಂಕಕ್ಕಾಗಿ ಪ್ರಯತ್ನ. 2 ಅಂಕಕ್ಕಾಗಿ ಪ್ರಯತ್ನಗಳು. ಎರಡು ಅಂಕಗಳು ಕೂಡ 2 ಅಂಕಗಳು ಮಾತ್ರ ಸೇರ್ಪಡೆಗೊಳ್ತಾ ಇದೆ. ಮಗದೊಂದು ರನ್ಔಟ್ ಮುಖೇನವಾಗಿ ಬಹಳಷ್ಟು ಚುರುಕುತನದ ಓಡಾಟದೊಂದಿಗೆ ಅಂಕವನ್ನು ಸಂಪಾದಿಸುವಂತ ಪ್ರಯತ್ನಗಳು ಅಸ್ತಿಕ್ ಮುಖೇನವಾಗಿ ಬಂದಿತ್ತು. ಆದರೆ ರನ್ಔಟ್ಗೆ ಬಲಿಯಾಗ್ತಾ ಇದ್ದಾರೆ. 2 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 27. 24 ಎಸೆತಗಳ ಮುಂದೆ 28 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮಿಗೆಯನ್ನ ಎಕ್ಕಿ ಬಲ್ಬ್ ಟೋನ್ಸ್ ಗೆದ್ದುಕೊಂಡಿದೆ. ತಮ್ಮ ಆಯ್ಕೆಗೆ ಅನುಸಾರವಾಗಿ ಆಟ ಮುಗಿದ ಬಳಿಕ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಸ್ನೇಹಿತರ ಬಳಗ ಕುತ್ಮಾರು ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಸಾಗಿ ಬರತಕ್ಕಂಥ KPL ಟ್ರೋಫಿ 2024 ಇದರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತ ತಂಡಕ್ಕೆ 15,000 ಮತ್ತು KPL ಟ್ರೋಫಿ ಈ ಒಂದು
ಬಹುಮಾನದ ನಗದು ಬಹುಮಾನದ ಕೊಡುಗೆಯಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದವರು ಸುರಭಿ ಬಾರ್ ಅಂಡ್ ರೆಸ್ಟೋರೆಂಟ್ ಬರೆಪಾಡಿ, ಸುರಭಿ ಗ್ರೂಪ್ಸ್ ಇದರ ಮಾಲಕರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ಸರ್, ಇರುವಿಕೆಯನ್ನು ಗುರುತಿಸಿಕೊಂಡು ತಮಗೆ ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುದ್ಮಾರು ಇದರ ವತಿಯಿಂದ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಕ್ರೀಡಾಪಟುಗಳ ಪರವಾಗಿ ತಮಗೆ ತುಂಬ ಹೃದಯದ ಸ್ವಾಗತಗಳನ್ನು ಬಯಸ್ಕೊಳ್ತಾ ಇದ್ದೇವೆ. ತಮ್ಮ ಸಂಪೂರ್ಣ ಸಹಕಾರಗಳು ಮತ್ತಷ್ಟು ಮೆರುಗನ್ನು ತಂದುಕೊಟ್ಟಿದೆ. ತಮಗೆ ಹೃದಯಪೂರ್ವಕ ವಂದನೆಗಳು. ಅಡ್ಡ ಚೆಂಡಿನ ಪರಿಣಾಮವಾಗಿ ಮತ್ತೆ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್. ದೀಕ್ಷಿತ್ ಎಸ್ತಗಾರಿ ಭಾಗದಲ್ಲಿ ಚುರುಕುತನದ ದಂಡಿನ ಪ್ರದರ್ಶನಗಳು 1 ಅಂಕ ಜಮೆಗೊಳ್ಳುತ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ, ಅಂಕಪಟ್ಟಿ 2 ಸ್ಥಗಿತವಾಗಿದೆ. 28 ಬೆನ್ನಟ್ಟಿಕೊಂಡು ಬರತಕ್ಕಂಥ ಸಂದರ್ಭವಾಗಿದೆ. ಸನಾತ್ ಸ್ಟ್ರೈಕ್ ಭಾಗದಲ್ಲಿ ಮತ್ತೆ 1 ಅಂಕಗಳು, 1 ಅಂಕಗಳು. ಅಡ್ಡ ಚೆಂಡು 1+1 2 ಅಂಕಗಳು ಜಮೆಗೊಳ್ಳುತ್ತಾ ಇದೆ. ಇಲ್ಲಿ ಅಧಿಕೃತವಾದ ಅಂಕದೊಂದಿಗೆ ಬಹಳಷ್ಟು ಮೊತ್ತಗಳು ದಾಖಲೆಗೊಳ್ಳುತ್ತಾ ಇದೆ. ಇಲ್ಲಿ ಕೇವಲ 1 ಎಸೆತಗಳ ಮುಕ್ತಾಯ, 4 ಅಂಕ ಅಂಕಪಟ್ಟಿಯಲ್ಲಿ. ಮತ್ತೆ 1 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 5ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತಗಳು ಮುಕ್ತಾಯಗೊಂಡಿದೆ. ದೀಕ್ಷಿತ್ ಎಸೆಗಾರಿ ಭಾಗದಲ್ಲಿ ತನ್ನ ಕೂಟದ ಎಸೆಯಬೇಕಾಗಿದೆ ತೃತೀಯ ಚೆಂಡು. ಸನಾತ್ 1 ಅಂಕದ ಹೆಚ್ಚುವರಿಯನ್ನು ಗಳಿಸಿಕೊಳ್ತಾ ಇದೆ. ಅಂಕಪಟ್ಟಿ 6ಕ್ಕೆ ಏರಿಕೆ ಆಗ್ತಾ ಇದೆ. ತೃತೀಯ ಚೆಂಡು ಮುಕ್ತಾಯಗೊಂಡಿದೆ. ಚತುರ್ಥನೇ ಎಸೆತ, ಡಾಟ್ ಅಂಡ್ ಡೆಲಿವರಿ. ಕೊನೆಯ ಚೆಂಡು ಬಾಕಿ ಇದೆ. ಪ್ರಥಮ ಓವರಿನ ಅಂತಿಮ ಚೆಂಡು ಬಾಕಿ ಇರತಕ್ಕಂಥ ಸಂದರ್ಭ. ಅಂಕಪಟ್ಟಿ 7ರಲ್ಲಿ ಸ್ಥಗಿತವಾಗಿದೆ. ಕೊನೆಯ ಚೆಂಡು ಎಸೆಯಬೇಕಾಗಿದೆ ದೀಕ್ಷಿತ್. ಡಾಟ್ ಅಂಡ್ ಡೆಲಿವರಿ ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ಳತಕ್ಕಂಥ ಸಂದರ್ಭವಾಗಿದೆ. ಓವರ್ ಮುಕ್ತಾಯ, ಅಂಕಪಟ್ಟಿ 7ರಲ್ಲಿ ಸ್ಥಗಿತವಾಗಿದೆ. ದ್ವಿತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಅಜವಾಬ್ದಾರಿಯುತವಾಗಿರತಕ್ಕಂಥ ಎಸೆತ. ಯಾವ ಎಸೆತಕಾರನಿಗೆ ಜವಾಬ್ದಾರಿಯನ್ನು ಕೊಡಬಹುದು? ಕನಿಷ್ಠ ಮೊತ್ತವಾದರೂ ಕೂಡ 28 ಬೆನ್ನಟ್ಟಿಕೊಂಡು ಬರತಕ್ಕಂಥ ಪ್ರಯತ್ನಗಳು ಇಲ್ಲಿ ಕಾಣಸಿಗ್ತಾ ಇದೆ. 18 ಎಸೆತಗಳು ಬಾಕಿ ಇದೆ. 21 ಬೇಕಾಗಿದೆ ಪಂದ್ಯಾಟದ ವಿಷಯಕ್ಕಾಗಿ ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ತಂಡಕ್ಕೆ. ದ್ವಿತೀಯ ಓವರಿನ ಜವಾಬ್ದಾರಿಯನ್ನ ಕಿರಣ್ ರವರಿಗೆ ನೀಡಲಾಗಿದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಮೋಹಿತ್ ಸಿಡಿದೆದ್ದು ಹೇಳಬಹುದೇ, ದಂಡು ಗರ್ಜಿಸಬಹುದೇ? ಸ್ಟ್ರೈಕ್ ಭಾಗದಲ್ಲಿ ಮೋಹಿತ್ ರವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಸನಾತ್ ಸ್ಟ್ರೈಕ್ ಭಾಗದಲ್ಲಿದ್ದಾರೆ. ಇರುವರು ಕೂಡ ಅನುಭವದ ಆಟಗಾರರೇ ಸರಿ. ರಿವರ್ಶಿಪ್ ಹೊಡೆತಕ್ಕೆ ಪ್ರಯತ್ನಗಳು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ದಾಂಡಿಗನನ್ನು ವಂಚಿಸತಕ್ಕಂಥ ಚೆಂಡಾಗಿ ಮಾರ್ಪಡಿಸಿಕೊಳ್ತಾ ಇದೆ ಕಿರಣ್. ಕುದ್ಮಾರ್ ಎಸೆಯಬೇಕಾಗಿದೆ. ತನ್ನ ಕೂಟದ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಚಾಲ್ಮೆಯುತವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು 1 ಅಂಕವನ್ನು ಬಿಟ್ಟುಕೊಡ್ತಾ ಇದೆ. 1 ಅಂಕದೊಂದಿಗೆ ಖಾತೆಯನ್ನ ಹೆಚ್ಚುವರಿಯನ್ನು ಗಳಿಸಿಕೊಂಡು ಅಂಕಪಟ್ಟಿ 8ಕ್ಕೆ ಏರಿಕೆ ಆಗ್ತಾ ಇದೆ. ಕ್ಯಾಚ್ ಬಿಟ್ಟಿಗೆ ಅವಕಾಶಗಳು. ಸನಾತ್ ರವರ ಉತ್ತರಿ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಸನಾತ್ ರವರ ಉತ್ತರಿ ಪತನಗೊಳ್ಳುತ್ತಾ ಇದೆ. ಪ್ರಮುಖ ಉತ್ತರಿ ನಷ್ಟಗೊಳ್ಳುತ್ತಾ ಇದೆ ಇಲ್ಲಿ ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್. ಆದರೆ ಅವರ ಸ್ಥಾನವನ್ನು ತುಂಬಲು ಅನುರಾಜ್ ಅಳೆಕಾಡಿಯವರ ಆಗಮನ ಕಾಣಸಿಗ್ತಾ ಇದೆ. ಜವಾಬ್ದಾರಿಯುತವಾಗಿರತಕ್ಕಂಥ ಹೊಡೆತಗಳು ಬರಲೇಬೇಕಾಗಿದೆ. ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ತಂಡದ ಅನುಭವಿ ಆಟಗಾರರು ಇನ್ನೂ ಕೂಡ ಇದ್ದಾರೆ. ಬಹಳಷ್ಟು ಆಟಗಾರರು ದಾಂಡಿಗೆ ಭಾಗದಲ್ಲಿ ಹೆಸರನ್ನು ಗಳಿಸಿರತಕ್ಕಂಥ ಆಟಗಾರರಿದ್ದಾರೆ. ಅನುರಾಜ್ ಸ್ಟ್ರೈಕ್ ಭಾಗದಲ್ಲಿ 3 ಎಸೆತಗಳ ಮುಕ್ತಾಯ. ಕಿರಣ್ ತನ್ನ ಕೂಟದ ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ.
ಸುಂದರತೆಯ ಹೊಡೆತಗಳಾದರೆ ಕ್ಯಾಚ್ ಔಟ್ಗೆ ಅವಕಾಶಗಳಿತ್ತು. ಅನುರಾಜ್ ರವರಿಗೆ ಜೀವಾದಾನ ಲಭಿಸಿದೆ. ಇಲ್ಲಿ ದೀಕ್ಷಿತ್ ರವರಿಗೆ ಕ್ಯಾಚ್ ಔಟ್ ಅವಕಾಶ ಇತ್ತು. ಕ್ಯಾಚ್ ಅನ್ನ ಕೈ ಚೆಲ್ಲಿಕೊಂಡ್ರು. ಮತ್ತೆ ಅವಕಾಶ ಲಭಿಸಿದೆ. ಮತ್ತೆ ಒಂದು ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 9ಕ್ಕೆ ಏರಿಕೆಯಾಗ್ತಾ ಇದೆ. 4 ಎಸೆತಗಳ ಮುಕ್ತಾಯ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಕಿರಣ್. ಅವಕಾಶಗಳಂತೂ ಖಂಡಿತವಾಗಿತ್ತು, ಪ್ರಯತ್ನಗಳಂತೂ ಖಂಡಿತವಾಗಿಯೂ ಕೂಡ ದೀಕ್ಷಿತ್ ಮುಖೇನ ಬಂದಿತ್ತು, ಆದರೆ ವಿಫಲಗೊಂಡ್ರು. 2 ಅಂಕಕ್ಕಾಗಿ ಪ್ರಯತ್ನಗಳು. 2 ಅಂಕಗಳು ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. 2 ಅಂಕದ ಸಂಪೂರ್ಣತೆಯೊಂದಿಗೆ 2 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 11ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಓವರಿನ ಅಂತಿಮ ಚೆಂಡು ಬಾಕಿ ಇದೆ. 1 ಚೆಂಡು ಬಾಕಿ ಇರತಕ್ಕಂಥ ಸಂದರ್ಭ. ಮತ್ತೆ ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು 1 ಅಂಕಗಳು ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ದ್ವಿತೀಯ ಓವರ್ ಮುಕ್ತಾಯ. ಅಂಕಪಟ್ಟಿ 12ರಲ್ಲಿ ಇನ್ನುಳಿದಂತಹ 12 ಎಸೆತಗಳ ಮುಂದೆ 16 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಬಹಳಷ್ಟು ಪೈಪೋಟಿಯ ಪಂದ್ಯಾಟವೇ ಸರಿ. ಕಟ್ಟಿ ಹಾಕುವಂತಹ ಪ್ರಯತ್ನಗಳು ದಾಳಿಗಾರ ವಿಭಾಗದಲ್ಲಿ ವಿರಾಟ್ ವಾರಿಯರ್ಸ್ ಇದೆ. ದಾಂಡಿಗೆ ವಿಭಾಗದಲ್ಲಿ ಪ್ರಯತ್ನಗಳು ಪಡಬಹುದೇ. 12 16 ಬೇಕಾಗಿದೆ 12ರ ಮುಂದೆ. ಇಲ್ಲಿ 1 ಸಿಕ್ಸರ್ಗಳು ದಾಖಲೆಗೊಂಡಿದ್ರು ಕೂಡ ಮತ್ತೆ ಸ್ಥಿತಿಗತಿಯನ್ನು ಬದಲಾಯಿಸುವಂತಹ ಪ್ರಯತ್ನಗಳು ಕೊಟ್ಟು ಚೆನ್ನೈ ಕ್ರಿಕೆಟರ್ಸ್ ಕಡೆಯಿಂದ ಸಾಗಿ ಬರಬಹುದು. ತೃತೀಯ ಓವರ್ ಚಾಲ್ತಿಯಲ್ಲಿ ಎಸೆತಗಾರ ವಿಭಾಗದಲ್ಲಿ ತಂಡದ ನಾಯಕ ಮಾಲಕ ಉದಯ್ ರವರನ್ನ ಕರೆತರಲಾಗ್ತಾ ಇದೆ. ಅಂಕಪಟ್ಟಿ 12ರಲ್ಲಿ ಸ್ಥಗಿತವಾಗಿದೆ. ತೃತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ. ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುಮಾರ್ ಇದರ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಕೂಡ ಜವಾಬ್ದಾರಿಯನ್ನು ವಹಿಸಿಕೊಂಡಿರತಕ್ಕಂಥ ಉದಯ್ ಇದೀಗ ದಾಳಿಗಾರ ವಿಭಾಗದಲ್ಲಿ. ಸುಂದರತೆಯ ಹೊಡೆತವಾಗಿತ್ತು. ಅತ್ಯದ್ಭುತವಾಗಿರತಕ್ಕಂಥ ಎಸ್ತವೂ ಕೂಡ ಕಾಣಸಿಗ್ತಾ ಇದೆ. ಕೇವಲ 1 ಅಂಕಗಳು ಮಾತ್ರ ಜಮೆಗೊಳ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 13ಕ್ಕೆ ಏರಿಕೆ ಆಗ್ತಾ ಇದೆ. ಸ್ನೇಹಿತರ ಬಳಗ ರಿಜಿಸ್ಟರ್ ಕುಮಾರ್ ಇದರ ಎಲ್ಲ ಸಂಘಟಕರನ್ನ ಪ್ರೀತಿಸಿಕೊಂಡು ಅವರನ್ನು ಗೌರವಿಸಿಕೊಂಡು ಹೊಂದಾಣಿಸಿಕೊಂಡು ಈ ಒಂದು ಸಂಸ್ಥೆಯ ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಜವಾಬ್ದಾರಿಗಳು ಖಂಡಿತವಾಗಿಯೂ ಇದ್ದೇ ಇದೆ. ಆ ಜವಾಬ್ದಾರಿಯನ್ನು ಹೊತ್ತವರು ಉದಯ್ ಕಿರಣಾರಿ ಇವರ ಅಧ್ಯಕ್ಷತೆಯಲ್ಲಿ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ಶ್ಲಾಘಿಸಲೇಬೇಕಾಗಿದೆ ಈ ಸಂಸ್ಥೆಯನ್ನ. ಎರಡು ಎಸೆತಗಳ ಮುಕ್ತಾಯ. ಅಂಕಪಟ್ಟಿ 14ರಲ್ಲಿ 14 ಬೇಕಾಗಿದೆ. 10 ಎಸೆತಗಳ ಬಾಕಿ ಇದೆ. ಸೋನು ತನ್ನಕೊಟ್ಟದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಆಗತಕ್ಕಂಥ ಸಂದರ್ಭ. ಈ ರೀತಿಯ ಡಾಟ್ ಅಂಡ್ ಡೆಲಿವರಿ ಆದರೆ ಕೊನೆಯ ಕ್ಷಣದಲ್ಲಿ ಮತ್ತಷ್ಟು ಪೈಪೋಟಿಗಳು ಸಾಗಿ ಬರಲಿದೆ. ಕುಟಿ ಚೆನ್ನೈ ಕ್ರಿಕೆಟರ್ಸ್ ವಿರುದ್ಧವಾಗಿ ವಿರಾಟ್ ವಾರಿಯರ್ಸ್. ಮತ್ತೆ ಸುಂದರತೆಯ ಹೊಡೆತಗಳು ಬರ್ತಾ ಇದೆ. ಇಲ್ಲಿ ಕಾಣ ಸಿಗ್ತಾ ಇದೆ. ಕ್ಯಾಚ್ 6 ದಾಖಲೆಗೊಳ್ಳುತ್ತಾ ಇದೆ. ಇಲ್ಲಿ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ಲೈನಿಗೆ ಟಚ್ ಆಗುವ ಮುಖೇನವಾಗಿ ಕಿರಣ್ ಕ್ಯಾಚ್ ಅನ್ನ ಪಡೆಯುವಲ್ಲಿ ವಿಫಲಗೊಂಡ್ರು. ಸಿಕ್ಸರ್ಗಳಾಗಿ ದಾಖಲೆಗೊಳ್ತಾ ಇದೆ. ಇಲ್ಲಿ ಸಿಕ್ಸರ್ ಆಗಿ ಮಾರ್ಪಡೆಗೊಂಡಾಗ 6 ಅಂಕಗಳು ಜಮೆಗೊಳ್ಳುತ್ತಾ ಇದೆ. ಇಲ್ಲಿ ಈ ರೀತಿಯ ಹೊಡೆತಗಳು ಮೋಹಿತ್ ಮುಖೇನವಾಗಿ ಕಾಣಸಿಗ್ತಾ ಇದೆ. ತಂಡಕ್ಕೆ ಯಾವ ಕ್ಷಣದಲ್ಲಿ ಗುಡುಗಳು ಪ್ರಾರಂಭಿಸಿಕೊಳ್ಳಬಹುದು ಕಾದು ನೋಡಬೇಕಾಗಿದೆ. ಅಂಕಪಟ್ಟಿ 20ರಲ್ಲಿ 8 ಬೇಕಾಗಿದೆ. ಪಂದ್ಯಾಟ ಗೆದ್ದುಕೊಳ್ಳಲು 8 ಬೇಕಾಗಿದೆ. 8 ಎಸೆತಗಳು ಬಾಕಿ ಇದೆ. 8ರ ಮುಂದೆ 8 ಬೇಕಾಗಿದೆ. ಚುರುಕುತನದ ಓಡಾಟದೊಂದಿಗೆ ಅಂಕವನ್ನು ಸಂಪಾದಿಸುವಂತಹ ಪ್ರಯತ್ನ. 7ರ ಮುಂದೆ 7. 21 ಖಾತೆಯಲ್ಲಿ ಕೊನೆಯ ಚೆಂಡು ಬಾಕಿ ಇದೆ. ಸೋನು ತನ್ನ ಕುಟದ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಕ್ಷೇತ್ರಪಾಲಕ ತಪ್ಪನ್ನ ಮಾಡಿದ್ರು. ಇಲ್ಲಿ ಕ್ಯಾಚ್ ಅನ್ನು ಪಡೆಯುವಲ್ಲಿ ವಿಫಲತೆಗೊಂಡ್ರು. 1 ಸಿಕ್ಸರ್ ಅನ್ನ ಬಿಟ್ಟು ಕೊಟ್ಟರು ಕೂಡ ಇಲ್ಲಿ ಬಹಳಷ್ಟು ಪೈಪೋಟಿಯ ಪಂದ್ಯಾಟವಾಗಿ ಸಾಗಿ ಬರುವುದಕ್ಕಿದೆ.
ಬಹಳಷ್ಟು ಸುಲಭದ ಮಾರ್ಗವನ್ನು ಮಾಡಿಕೊಟ್ಟಿದೆ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ತಂಡಕ್ಕೆ. ಇಲ್ಲಿ ಕೊನೆಯ ಚೆಂಡು ಪ್ರಹಾರದಲ್ಲಿದೆ, ಅದ್ಭುತವಾಗಿರತಕ್ಕಂಥ ಹೊಡೆತ. ಒಂಟಿ ಅಂಕಗಳು, ಒಂಟಿ 2 ಅಂಕಕ್ಕಾಗಿ ಪ್ರಯತ್ನಗಳು, 2 ಅಂಕಕ್ಕಾಗಿ ಪ್ರಯತ್ನಗಳಿಲ್ಲ. ರನ್ ಔಟಿಗೆ ಬಲಿ ಆಗ್ತಾ ಇದ್ದಾರೆ. ರನ್ ಔಟ್ಗೆ ಬಲಿ ಆಗ್ತಾ ಇದ್ದಾರೆ. ಅನುರಾಜ್ ರವರ ಉತ್ತರೆ ಪತನಗೊಳ್ತಾ ಇದೆ. ಇಲ್ಲಿ 6 ಮುಂದೆ 6 ಬೇಕಾಗಿದೆ, 6 ಮುಂದೆ 7 ಬೇಕಾಗಿದೆ. ಸಾರಿ, 6 ಮುಂದೆ 6 ಬೇಕಾಗಿದೆ. ಎರಡು ಉತ್ತರಿಯ ನಷ್ಟಕ್ಕೆ ಅಂಕಪಟ್ಟಿ 22ರಲ್ಲಿ 6 ಮುಂದೆ 6 ಬೇಕಾಗಿದೆ. ನೂತನ ದಾನಿಗನಾಗಿ ರೋಹಿತ್ ರವರನ್ನು ಕರೆತರಲಾಗ್ತಾ ಇದೆ. ಜವಾಬ್ದಾರಿಯುತವಾಗಿರತಕ್ಕಂಥ ಹೊಡೆತಗಳು ಬರಬೇಕಾಗಿದೆ, ಜಾಣ್ಮೆಯುತವಾಗಿರತಕ್ಕಂಥ ಹೊಡೆತಗಳು ಬರಬೇಕಾಗಿದೆ. ಆ ಹೊಡೆತಕ್ಕೆ ಕಡಿವಾಣ ಹಾಕುವಂತ ಕೆಲಸಗಳು ವಿರಾಟ್ ವಾರಿಯರ್ಸ್ ಇಂದ ಸಾಗಿ ಬರಬೇಕಾಗಿದೆ. ಅಸೀಕ್ ಎಸ್ಗಾರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. 6 ಮುಂದೆ 6 ಬೇಕಾಗಿರತಕ್ಕಂಥ ಸಂದರ್ಭ. ಅಸೀಕ್ರ ಬಗ್ಗೆ ದಾಳಿಗಾರ ವಿಭಾಗದಲ್ಲಿ ಜವಾಬ್ದಾರಿಯನ್ನು ಕೊಡಲಾಗಿದೆ. ಒಂದೊಂದು ಅಂಕಗಳಿಗೂ ಕೂಡ ಕಡಿವಾಣಮಾನ ಹಾಕುವಂತಹ ಸಂದರ್ಭವಾಗಿ ಒದಗಿ ಬಂದಿದೆ. ವಿರಾಟ್ ವಾರಿಯರ್ಸ್ ಚುರುಕುತನದ ಕ್ಷೇತ್ರಪಾಲಕರಾಗಿ ಗುರುತಿಸಿಕೊಳ್ಳಬಹುದೇ, ಕಾದು ನೋಡಬೇಕಾಗಿದೆ. ಇಲ್ಲಿ ಯಾವುದೇ ಚರ್ಚೆಗೆ ಆಸ್ಪದವನ್ನು ನೀಡಬೇಡಿ. ತೀರ್ಪುಗಾರರು ಸಮಾಲೋಚಿಸಿ ತೀರ್ಪನ್ನು ನೀಡುವುದಕ್ಕಿದ್ದಾರೆ, ದಯವಿಟ್ಟು ಗಮನಿಸಿಕೊಳ್ಳಿ. ರೋಹಿತ್ ರವರ ಉತ್ತರೆ ಪತನಗೊಳ್ತಾ ಇದೆ. ಇಲ್ಲಿ ಅನವಶ್ಯಕವಾಗಿರತಕ್ಕಂಥ ಓಡಾಟದ ಮಧ್ಯೆ ಉತ್ತರಿಯನ್ನು ಒಪ್ಪಿಸಿದ್ದೆ, ಆದರೆ ಕೊನೆಯ ಕ್ಷಣದಲ್ಲಿ ಮೋಹಿತ್ ರವರಿಗಂತೂ ನಿರ್ಧಾರವಿದೆ. ದಿಟ್ಟ ನಿರ್ಧಾರವನ್ನು ಗಳಿಸಿಕೊಂಡು ಸ್ಟ್ರೈಕ್ ಅನ್ನು ಆಕ್ರಮಿಸಿಕೊಂಡಿರತಕ್ಕಂಥ ಆಟಗಾರ ಮೋಹಿತ್. ಇಲ್ಲಿ ಅನುಭವಗಳನ್ನು ಅನುಭವಿಸಿಕೊಂಡಿರತಕ್ಕಂಥ ಆಟಗಾರನೇ ಸರಿ ಮೋಹಿತ್. 1 ಸಿಕ್ಸರ್ಗಳನ್ನು ದಾಖಲಿಸಿಕೊಂಡಿರತಕ್ಕಂಥ ಆಟಗಾರ. 6 ಬೇಕಾಗಿದೆ, 5 ಮುಂದೆ 5 ಎಸೆತಗಳು ಬಾಕಿ ಇದೆ. 5 ಮುಂದೆ 6 ಬೇಕಾಗಿರತಕ್ಕಂಥ ಸಂದರ್ಭ. 1 ಎಸೆತಗಳು ಸಿಕ್ಸರ್ಗಳು ದಾಖಲೆಗೊಂಡಿದ್ರೆ ಪಂದ್ಯಾಟ ಕಿತ್ತುಕೊಳ್ಳುವಂತ ಅವಕಾಶಗಳು ಕೋಟಿ ಚೆನ್ನೈ ಕ್ರಿಕೆಟರ್ಸ್ ತಂಡಕ್ಕೆ. ಕಟ್ಟಿ ಹಾಕತಕ್ಕಂಥ ಪ್ರಯತ್ನಗಳು ಅಸ್ತಿಕ್ ಮುಖೇನವಾಗಿ ಕಾಣಸಿಗ್ತಾ ಇದೆ. ಇಲ್ಲಿ ಮತ್ತೆ 1 ಅಂಕಕ್ಕಾಗಿ ಪ್ರಯತ್ನ, 2 ಅಂಕಕ್ಕಾಗಿ ಪ್ರಯತ್ನಗಳು, 2 ಅಂಕಕ್ಕಾಗಿ ಪ್ರಯತ್ನಗಳು, 2 ಅಂಕಗಳು ಕೂಡ ಸಂಪೂರ್ಣಗೊಳ್ಳುವಂತ ನಿರೀಕ್ಷೆಗಳು. 2 ಅಂಕಗಳು ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. ಈ ರೀತಿಯ ಓಡಾಟದೊಂದಿಗೆ ಅಂಕವನ್ನು ಸಂಪಾದಿಸುವಂತ ಪ್ರಯತ್ನ, ಬಹಳಷ್ಟು ಚುರುಕುತನದ ಓಡಾಟ. ಮೋಹಿತ್ ಜೊತೆಗೂಡಿದ ಪ್ರಣಮ್ 2 ಅಂಕಗಳು ಯಶಸ್ವಿಗೊಳಿಸಿದಾಗ ಅಂಕಪಟ್ಟಿ 24ಕ್ಕೆ 4 ಎಸೆತಗಳು ಬಾಕಿ, 4 ಬಾಕಿ ಇದೆ. ನಾಲ್ಕು ಎಸೆತಗಳು ಬಾಕಿ ಇದೆ. ಅಂಕಪಟ್ಟಿ 4 ಬೇಕಾಗಿದೆ ಪಂದ್ಯಾಟದ ವಿಷಯಕ್ಕಾಗಿ. ಮತ್ತೆ 1 ಅಂಕಕ್ಕಾಗಿ ಪ್ರಯತ್ನಗಳು, 1 ಅಂಕಗಳು ಸಂಪೂರ್ಣಗೊಳ್ಳುತ್ತಾ ಇದೆ. ತಟ್ಟಿ ಮುಟ್ಟಿ ಓಟದೊಂದಿಗೆ ಅಂಕವನ್ನು ಸಂಪಾದಿಸುವಂತ ಪ್ರಯತ್ನ. 3 ಮುಂದೆ 3 ಬೇಕಾಗಿದೆ. ಬಹಳಷ್ಟು ಪೈಪೋಟಿಯ ಪಂದ್ಯಾಟವೇ ಸರಿ. ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ಕುಮಾರ ಪರವಾಗಿ ಕ್ರೀಡಾಭಿಮಾನಿಗಳ ಮನಸ್ಸನ್ನ ಗೆದ್ದಿರತಕ್ಕಂಥ ಪಂದ್ಯಾಟವೇ ಸರಿ. ಒಂದು ರೀತಿ ಅದ್ಭುತವಾಗಿರತಕ್ಕಂಥ ವೀಕ್ಷಣೆಯನ್ನ ಮಾಡ್ತಾ ಇದೆ ಜನಸಾಗರ. ಅಸ್ತಿಕ್ ತನ್ನ ಕುಟದ ಚತುರ್ಥನೇ ಸ್ತಮನಿಸಬೇಕಾಗಿದೆ. ಪ್ರಣಮ್ ಅನುಭವ ಇದೆ ಈ ಒಂದು ಕ್ರೀಡಾ ಮೈದಾನದಲ್ಲಿ ಆಡತಕ್ಕಂಥ, ಆದರೆ ಚುರುಕುತನದ ಒಂದು ಅಂಕವನ್ನು ಸಂಪಾದಿಸುವಂತಹ ಪ್ರಯತ್ನಗಳು ಕೂಡ ಇಲ್ಲಿ ಕಾಣಸಿಗ್ತಾ ಇದೆ. 2 ಮುಂದೆ 2 ಬೇಕಾಗಿದೆ, 2 ಮುಂದೆ 2 ಬೇಕಾಗಿದೆ. ಮೋಹಿತ್ ಅವರಿಗೆ ಜವಾಬ್ದಾರಿ ಇದೆ ಸ್ಟ್ರೈಕ್ ವಿಭಾಗದಲ್ಲಿ. ಮೋಹಿತ್ ಮತ್ತೆ 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 ಉತ್ತರೆ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಮೋಹಿತ್ ರವರ ಉತ್ತರೆ ನಷ್ಟಗೊಳ್ಳುತ್ತಾ ಇದೆ. 1 ಮುಂದೆ 2 ಬೇಕಾಗಿದೆ. ಇಲ್ಲಿ ಬಹಳಷ್ಟು ಪಂದ್ಯಾಟ ಮತ್ತಷ್ಟು ತಿರುವನ್ನ ಗಳಿಸಿಕೊಳ್ಳುತ್ತಾ ಇದೆ. ಇಲ್ಲಿ 1 ಮುಂದೆ 2 ಬೇಕಾಗಿದೆ.
ರಾಕೇಶ್ ಸ್ಟ್ರೈಕ್ ಭಾಗಕ್ಕೆ ಆಕ್ರಮಿಸಿಕೊಂಡಿರತಕ್ಕಂಥ ಆಟಗಾರ ಒಂದು ಪಂದ್ಯಾಟ ಒಂದು ಅಂಕವನ್ನು ಗಳಿಸಿಕೊಂಡ್ರು ಕೂಡ ಪಂದ್ಯಾಟ ಸಮಬಲಗೊಳ್ಳುವಂತಹ ನಿರೀಕ್ಷೆಗಳು. 2 ಅಂಕಕ್ಕಾಗಿ ಪ್ರಯತ್ನಗಳು ಪಡಬಹುದೇ? ರಾಕೇಶ್ ದೊಡ್ಡ ಮಟ್ಟದ ಹೊಡೆತಗಳು ಬರಬಹುದೇ? ಸಿಕ್ಸರ್ ಮೂಲಕ ಪಂದ್ಯಾಟವನ್ನು ಮುಗಿಸಿಕೊಳ್ಳಬಹುದೇ ಎನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಕಾಯ್ತಾ ಇದೆ. ಇಲ್ಲಿ ಅಸ್ತೀಕ್ರವರ ದಾಳಿ ರಾಕೇಶ್ ಅವರಿಗೆ ಪರಿಚಯವಂತಿದ್ದೇ ಇದೆ. ಕೊನೆಯ ಚೆಂಡು 1 ಅಂಕವನ್ನ ಸಂಪಾದಿಸಿಕೊಂಡು ಪಂದ್ಯಾಟವನ್ನ ಸಮಬಲ ಮಾಡ್ತಾ ಇದೆ. ಒಂದೊಂದು ಅಂಕವನ್ನ ಗಳಿಸಿಕೊಳ್ಳುತ್ತಾ ಇದೆ. ಪಂದ್ಯಾಟ ಸಮಬಲವಾಗ್ತಾ ಇದೆ. ಇಲ್ಲಿ ಬಹಳಷ್ಟು ಪೈಪೋಟಿಯ ಪಂದ್ಯಾಟವಾಗಿ ಸಾಗಿ ಬಂದಿತ್ತು. ಮುಂದಿನ ಪಂದ್ಯಾಟದ ವೀಕ್ಷಕ ವಿವರಣೆಯಲ್ಲಿ ಸಚಿನ್ ಅವರನ್ನು ಕರೆತರಲಾಗ್ತಾ ಇದೆ. ಅವರಿಗೆ ಆತ್ಮೀಯ ಸ್ವಾಗತಗಳು. ಸ್ನೇಹಿತರ ಬಳಗ ರಿಜಿಸ್ಟರ್ ಕುಮಾರ್ ಪರವಾಗಿ ಮುಂದಿನ ವೀಕ್ಷಕ ವಿವರಣೆಯಾಗಿ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಪ್ರದೀಪ್ ಎನ್ಮೂರ್ರವರೇ. ಮುಂದಿನ ಪಂದ್ಯಾಕೂಟಕ್ಕೆ ಕರೆಯನ್ನು ನೀಡ್ತಾ ಇದ್ದಾವೆ. ಪವರ್ ಪ್ಲಸ್ ಏಲಡ್ ಖಾತನದ ವಿರುದ್ಧವಾಗಿ AK ಬಲ್ಪ್ ಸ್ಟೋನ್ಸ್ ಕುದುಮಾರು. ದಯವಿಟ್ಟು ತಮ್ಮ ಆಯ್ಕೆಗೆ ಅನುಸಾರವಾಗಿ ಮೈದಾನವನ್ನು ಪ್ರವೇಶಿಸಿಕೊಳ್ಳಬೇಕಾಗಿದೆ. ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುದುಮಾರು ಇದರ ಆಶ್ರಯದಲ್ಲಿ 8 ತಂಡಗಳ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಕೂಟ KPL ಟ್ರೋಫಿ 2024ಕ್ಕೆ 2ನೇ ದಿನದ ಶುಭ ಮುಂಚಾನೆಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದಾವೆ. ಬಂದಿರತಕ್ಕಂತಹ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಕ್ರೀಡಾ ಪ್ರೇಕ್ಷಕರಿಗೂ ಕೂಡ ಸುಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಈ ಒಂದು ಪಂದ್ಯಾಕೂಟದ ಪ್ರಥಮ ಬಹುಮಾನ ರು15,000 ಹಾಗೂ KPL ಟ್ರೋಫಿ 2024, ದ್ವಿತೀಯ 10,000 ಹಾಗೂ KPL ಟ್ರೋಫಿ, ಅದೇ ರೀತಿ ತೃತೀಯ 5,000, ಅದೇ ರೀತಿ ಚತುರ್ಥ KPL ಟ್ರೋಫಿ. ಈ ಒಂದು ಪಂದ್ಯಾಕೂಟ ಮುಗಿದ ತಕ್ಷಣವೇ ಯೋಧಾ ಬ್ಲಾಸ್ಟರ್ಸ್ ವಿರುದ್ಧವಾಗಿ SS ವಾರಿಯರ್ಸ್ 2 ತರದ ಕಫ್ತಾನರ ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬಂದು ಸಹಕರಿಸಿಕೊಳ್ಳಬೇಕಾಗಿದೆ. ಯೋಧಾ ಬ್ಲಾಸ್ಟರ್ಸ್ ತರದ ಕಫ್ತಾನ ಹಾಗೂ SS ವಾರಿಯರ್ಸ್ ತರದ ಕಫ್ತಾನ ದಯವಿಟ್ಟು ನಾಯಕನನ್ನ ಕಳಿಸಿಕೊಡಬೇಕಾಗಿದೆ. KPL ಟ್ರೋಫಿ 2024ನೇ 2ನೇ ದಿನದ 18ನೇ ಪಂದ್ಯಾಕೂಟ ಸಾಗಿ ಬರಬೇಕಾಗಿದೆ. ಪವರ್ ಪ್ಲಸ್ ಏಲಡ್ ಖಾತನದ ವಿರುದ್ಧವಾಗಿ AK ಬಲ್ಪ್ ಸ್ಟೋನ್ಸ್ ಕುದುಮಾರು. ದಯವಿಟ್ಟು AK ಬಲ್ಪ್ ಸ್ಟೋನ್ಸ್ ತನ್ನದ 12ನೇ ಆಟಗಾರ ಹಾಗೂ ಪವರ್ ಪ್ಲಸ್ ಏಲಡ್ ಖಾತನ 12ನೇ ಆಟಗಾರ ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬಂದು ಸಹಕರಿಸಿಕೊಳ್ಳಬೇಕಾಗಿದೆ. 2 ತಂಡದ 12ನೇ ಆಟಗಾರರು ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಕಳಿಸಿಕೊಡಬೇಕಾಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಏಲಡ್ ಖಾತನದ ಪರವಾಗಿ ನೂತನ ದಾಂಡಿಗರಾಗಿ ಮೋಕ್ಷಿತ್ ಜೊತೆಗೂಡುತ್ತಾ ಸಂದೀಪ್. AK ಪರವಾಗಿ ದಾಳಿಯಲ್ಲಿ ಮುರಳಿ ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂತಹ ದಂಡ ನೋಡಿ ಚುಕ್ಕಿ ಎಂದೆನಿಸಿಕೊಳ್ಳುತ್ತಾ ಇದೆ. ಪ್ರಥಮ ಓವರಿನ ಪ್ರಥಮ ಚೆಂಡು ಮುಕ್ತಾಯ. 1 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಕೂಟ. ತೀರ್ಪುಗಾರನ ದಾಟಿ ಮುರಳಿ ದ್ವಿತೀಯ ಬಾರಿ ಮತ್ತೆ ಚುಕ್ಕಿ ಎಂದೆನಿಸಿಕೊಳ್ಳುವಂತಹ ಚೆಂಡು ಕ್ಷೇತ್ರ ಪಾಲಕ ಗೂಟ ರಕ್ಷಕನ ಭದ್ರಬೊಗಸೆಯಲ್ಲಿ ಚುಕ್ಕಿ ಎಂದೆನಿಸಿಕೊಳ್ಳುತ್ತಾ ಇದೆ. ಮುರಳಿ ದಾಳಿ ಮುಖೇನ
ತೃತೀಯ ದಾಳಿ. ಬಹಳಷ್ಟು ಸುಂದರತೆಯ ದಾಳಿ. ಚೆಂಡು ಕವರ್ಸೋ ವಿಭಾಗದಲ್ಲಿ ಒಂಟಿ ಓಟಕ್ಕೆ ಸಂತೃಪ್ತಿಯನ್ನ ಕಂಡುಕೊಂಡ್ರೆ ಖಾತೆ ಆರಂಭಗೊಳ್ತಾ ಇದೆ. ಖಾತೆಯಲ್ಲಿ ಒಂದು ಜಮಾವಣೆಗೊಳ್ತಾ ಇದ್ರೆ 3 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಾಕೂಟ ಮತ್ತೆ ಜವಾಬ್ದಾರಿ ಮುರಳಿಯಲ್ಲಿ. ಪ್ರಥಮ ಓವರಿನ 4ನೇ ಚೆಂಡು ಚಾಲ್ತಿಯಲ್ಲಿ ಸಾಗಿ ಬರಬೇಕಾಗಿದೆ. ಮುರಳಿ ಟು ಮಿಸ್ಟರ್ ಎಡಗೈ ದಾಂಡಿಗಾರ ಮೋಕ್ಷಿತ್, ಮತ್ತೆ ಅಡ್ಡ ಚೆಂಡು ವೈಟ್ ಪ್ಲಸ್ 1 ಎಂಬಂತೆ 2 ಜಮಾವಣೆಗೊಳ್ಳುತ್ತಾ ಇದೆ. ಈತನ ಮಧ್ಯೆ 3 ಚೆಂಡು ಮುಕ್ತಾಯ, ಖಾತೆಯಲ್ಲಿ 3 ಎಂದು ಕಾಣಸಿಗ್ತಾ ಇದೆ. ಚತುರ್ಥ ಬಾರಿ ಮುರಳಿ ಟು ಮಿಸ್ಟರ್ ಸಂದೀಪ್. ಬಹಳಷ್ಟು ಸುಂದರತೆಯ ದಾಳಿ ನೋಡಿ, ಗೂಟಕ್ಕೆ ಮುತ್ತಿಕ್ಕಿದಂತಹ ಚೆಂಡು ನೇರ ಫೆವಿಲಿನಿಯತ್ತ ದಾಪುಗಾಲಿಡ್ತಾ ಇದ್ದಾನೆ ಸಂದೀಪ್. ಈ ಬಾರಿ 4 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಕೂಟ. ಪ್ರಥಮ ವಿಕೆಟ್ ಫೆವಿಲಿಯನ್ ಅತ್ತ ದಾಪುಗಾಲಿ ಇಡ್ತಾ ಇದೆ. ಪವರ್ ಪ್ಲಸ್ ಏಲಡ್ಕದ ಅವರ ಪ್ರಮುಖ ದಾಂಡಿಗನ ಹುತ್ತರಿಯು ಕೂಡ ನೆಲಕ್ಕುರುಳಿಕೊಳ್ತಾ ಇದ್ದಾರೆ. ಅವರ ಜಾಗವನ್ನು ತುಂಬಲು ಇನ್ನೋರ್ವ ಅತಿಥಿ ಆಟಗಾರನ ಕಳಿಸಿಕೊಳ್ಳಬೇಕಾಗಿದೆ. 4 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಕೂಟ. ಈಗಾಗಲೇ 4 ಚೆಂಡು ಮುಕ್ತಾಯಕ್ಕೆ ಅಂಕಿ ಅಂಶಿ ಪಟ್ಟಿಯಲ್ಲಿ 3 ಕಾಣಸಿಗ್ತಾ ಇದೆ. 4 ಚೆಂಡು ಮುಕ್ತಾಯವಾಗಿದೆ. ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಿಕೊಡಬೇಕಾಗಿದೆ. ಇನ್ನೂ ಕೂಡ ಹಲವಾರು ಪಂದ್ಯಾಕೂಟಗಳು ಈ ಒಂದು ಪಂದ್ಯ ಮೈದಾನಗಳಲ್ಲಿ ಸಾಗಿರಬೇಕಾಗಿದೆ. ಎಸ್, ಅವರ ಜಾಗವನ್ನು ತುಂಬಲು ಇನ್ನೋರ್ವ ಅನುಭವಿ ಆಟಗಾರನ ಆಗಮನವು ಕೂಡ ಕಾಣಸಿಗ್ತಾ ಇದೆ. ಸ್ಟ್ರೈಕ್ ಭಾಗದಲ್ಲಿ ಕರ್ಣ, ಜಾನ್ಮೆಯ ತಾಳ್ಮೆಯ ಆಟ. ದಂಡಿಗೂ ಚೆಂಡಿಗೂ ಸಂಪರ್ಕವಿಲ್ಲ. ಒಂಟಿ ಜಮಾವಣೆ, ಖಾತೆಯಲ್ಲಿ 1 ಹೆಚ್ಚುವರಿಯೊಂದಿಗೆ 5 ಚೆಂಡು ಮುಕ್ತಾಯವನ್ನು ಕಂಡಿದೆ. ಓವರಿನ 1 ಚೆಂಡು ಮಾತ್ರ ಬಾಕಿ ಇದೆ. ಮತ್ತೆ ಸ್ಟ್ರೈಕ್ ಭಾಗದಲ್ಲಿ ಎಡಗೈ ದಾಂಡಿಗಾರ ಮಿಸ್ಟರ್ ಮೋಕ್ಷಿತ್. ಬಹಳಷ್ಟು ಸುಂದರತೆಯ ದಾಳಿ. ಒಂಟಿ ಓಟಕ್ಕೆ ಸಂತೃಪ್ತಿಯನ್ನು ಕಂಡುಕೊಂಡ್ರೆ ಇಲ್ಲಿ ಅವಳ್ಳಿ ಜೋಡಣೆಯಾಗ್ತಾ ಇದೆ. 1+1 ಎಂಬಂತೆ ಖಾತೆಯಲ್ಲಿ 2 ಜೋಡಣೆಯಾಗ್ತಾ ಇದೆ. 1 ಓವರ್ ಮುಕ್ತಾಯದೊಂದಿಗೆ ಅಂಕಿಅಂಶಿ ಪಟ್ಟಿ 6ರ ಗಡಿ ದಾಟ್ತಾ ಇದೆ. ಬಹಳಷ್ಟು ಅಚ್ಚುಕಟ್ಟಾಗಿ ತನ್ನ ಬೌಲಿಂಗ್ ಪ್ರದರ್ಶನವನ್ನು ನಿಭಾಯಿಸಿದ್ರು ಮಿಸ್ಟರ್ ಮುರಳಿ. ಎಲ್ಲೋ ಒಂದು ಕಡೆ ಕೊಂಚ ಕ್ಷೇತ್ರಪಾಲನೆಯಲ್ಲಿ ವಿಫಲತೆಯು ಕೂಡ ಬಂದರೂ ಕೂಡ 6 ಎಸೆತಗಳಲ್ಲಿ 6 ಓಟವನ್ನು ಬಿಟ್ಕೊಟ್ರು. ದ್ವಿತೀಯ ಓವರಿನ ಎಸೆಯಲು ಮಿಸ್ಟರ್ ಎಕ್ಸ್ ಎಂಬ ನಾಮ ಕಂಡು ಬರುತ್ತಾ ಇದೆ. ಒಂಟಿ ಜಮಾವಣೆ, ಮತ್ತೆ 1 ಹೆಚ್ಚುವರಿಯೊಂದಿಗೆ 7 ಕಾಣಸಿಗ್ತಾ ಇದೆ. ದ್ವಿತೀಯ ಓವರಿನ 1 ಚೆಂಡು ಮುಕ್ತಾಯದೊಂದಿಗೆ ಕಾರ್ತಿಕ್ ಎಂಬ ನಾಮ ಕಂಡು ಬರುತ್ತಾ ಇದೆ. ದ್ವಿತೀಯ ಓವರಿನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಶ್ರೇಷ್ಠವಾಗಿರತಕ್ಕಂತಹದನ್ನು ನೋಡಿ, ಚುಕ್ಕಿ ಎಂಬಂತೆ ಚುಕ್ಕಿಯಾಗಿ ಮಾರ್ಪಡುತ್ತಾ ಇದೆ ಚೆಂಡು. ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂತಹ ತನ್ನಣಿಗಳು ಕೂಡ ಬರಬೇಕಾಗಿದೆ ಈ ಒಂದು ಮೈದಾನಗಳಲ್ಲಿ. ಮಿಸ್ಟರ್ ಕಾರ್ತಿಕ್ ದಾಳಿಯಲ್ಲಿ ಕಾರ್ತಿಕ್ ಎದುರಿಸಲು ಮಿಸ್ಟರ್ ಮೋಕ್ಷಿತ್. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ದಾಚಿ ಬರ್ತಾ ಇದೆ. ದಂಡಿಸಿದ್ರು ನೋಡಿ, ಎಲ್ಲೋ ಕೊಂಚ ಗಲಿಬಿಲಿಯತ್ತ ಕ್ಯಾಚ್ ಔಟ್ ಮುಖೇನವಾಗಿ ಓರ್ವ ಎಡಗೈ ದಾಂಡಿಗ ಮೋಕ್ಷಿತ್ ರವರ ಹುತ್ತರಿಯು ಕೂಡ ನೆಲಕ್ಕುರುಳಿಕೊಳ್ಳುತ್ತಾ ಇದೆ. ಪವರ್ ಪ್ಲಸ್ ಏಲಡ್ಕದ 2ನೇ ಆಟಗಾರನ ವಿಕೆಟ್ ಕೂಡ ನೆಲಕ್ಕುರುಳಿಕೊಳ್ಳುತ್ತಾ ಇದೆ. ಮೋಕ್ಷಿತ್ ಎಡಗೈ ದಾಂಡಗಾರ ಬಹಳಷ್ಟು ಭರವಸೆ ಇತ್ತು, ಆದರೆ ಎಲ್ಲ ಒಂದು ಕಡೆ ವಿಫಲತೆಯತ್ತ ಸಾಗಿ ಬರುತ್ತಾ ಇದ್ರೆ ಕ್ಯಾಚ್ ಔಟ್ ಮುಖೇನವಾಗಿ ಮಗದೊಂದು ಎಡಗೈ ದಾಂಡಿಗನ ಹುತ್ತರಿಯು ಕೂಡ ನೆಲಕ್ಕುರುಳಿಕೊಳ್ಳುತ್ತಾ ಇದೆ. ಮೋಕ್ಷಿತ್ ಮತ್ತೆ ಫೇವ್ಲಿನಿಯತ್ತ. ದ್ವಿತೀಯ ಓವರಿನ 3 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಾಕೂಟ ಬಹಳಷ್ಟು ರೋಚಕವಾಗಿ ಸಾಗಿ ಬರಬೇಕಾಗಿದೆ. ಇನ್ನೂ ಕೂಡ ಹಲವಾರು ಪಂದ್ಯಾಕೂಟಗಳು ಈ ಒಂದು ಮೈದಾನದಲ್ಲಿ ಸಾಗಿ ಬರಬೇಕಾಗಿದೆ. ಕಾರಣ 3 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಾಕೂಟ. 4ನೇ ಚೆಂಡು ಚಾಲ್ತಿಯಲ್ಲಿ ಮತ್ತೆ ಎಡಗೈ ದಾಂಡಿಗ ಅಡ್ಡ ಚೆಂಡು, ಅಗಲವಾಗಿರತಕ್ಕಂತಹ ಎಸೆತಗಳು ಎಲ್ಲೋ ಒಂದು ಕಡೆ ಗಲಿಬಿಲಿಯತ್ತ 1 ಹೆಚ್ಚುವರಿಯೊಂದಿಗೆ ಖಾತೆಯಲ್ಲಿ 7 ಕಾಣಸಿಗ್ತಾ ಇದೆ. 3 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಕೂಟ. ಚತುರ್ಥ ಬಾರಿ ಮಿಸ್ಟರ್ ರೋಹಿತ್ ದಂಡಿಸಿದ್ರು ನೋಡಿ, ಸುಲಭವಾಗಿರತಕ್ಕಂತಹ ದಂಡನೆ. 1 ಜಮಾವಣೆಯಾಗ್ತಾ ಇದೆ. ಮತ್ತೆ 1 ಹೆಚ್ಚುವರಿಯೊಂದಿಗೆ ಖಾತೆಯಲ್ಲಿ 8.
ಕೊನೆಯ 2 ಚೆಂಡು ಬಾಕಿ ಇದೆ. ಪಂಚಮೆಯ ಬಾರಿಗೆ ದಂಡಿಸಿದ್ರು ನೋಡಿ, ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂತಹ ದಂಡನೆ. ಒಂಟಿ ಓಟಕ್ಕೆ ಸಂತೃಪ್ತಿಯನ್ನು ಕಂಡುಕೊಂಡ್ರೆ 1 ಹೆಚ್ಚುವರಿಯೊಂದಿಗೆ ಖಾತೆಯಲ್ಲಿ 9 ಕಾಣಸಿಗ್ತಾ ಇದೆ. ದ್ವಿತೀಯ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಅಂತಿಮ 1 ಚೆಂಡು ಸ್ಟ್ರೈಕ್ ಭಾಗದಲ್ಲಿ ಪ್ರದೀಪ್ ಈ ಬಾರಿ ದಂಡಿಸಿದ್ರು ನೋಡಿ, ಗಾಳಿಯಲ್ಲಿ ಚೆಂಡು 1 ಸಂಪೂರ್ಣದ ಬಳಿಕ ಅವಳಿ ಜೋಡಣೆಯಾಗ್ತಾ ಇದೆ. ಈತನ ಮಧ್ಯೆ ದ್ವಿತೀಯ ಓವರ್ ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಕೂಟ ಖಂಡಿತವಾಗಿಯೂ ಕೂಡ ಬಹಳಷ್ಟು ಅಚ್ಚುಕಟ್ಟಿನ ಕ್ಷೇತ್ರ ಪಾಲನೆಗಳು ಬರ್ತಾ ಇದ್ರೆ 2 ಓವರ್ಗಳು ಮುಕ್ತಾಯದೊಂದಿಗೆ ಅಂಕಿ ಪಟ್ಟಿಯಲ್ಲಿ 11 ಕಾಣಸಿಗ್ತಾ ಇದೆ. 12 ಎಸೆತಗಳು ಮುಕ್ತಾಯವನ್ನು ಕಂಡಿದ್ರೆ 11 ಓಟವನ್ನು ಬಿಟ್ಕೊಟ್ರು. ಇನ್ನು ಕೂಡ 12 ಚೆಂಡುಗಳು ಬಾಕಿ ಇವೆ. ತೃತೀಯ ಓವರ್ ಯಾರ ಪಾಲಿಗೆ ಜವಾಬ್ದಾರಿ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಮತ್ತೆ ಯಕ್ಷ ಪ್ರಶ್ನೆಯಾಗ್ತಾ ಇದೆ. ಎಕೆ ಬಲ್ಪ್ ಸ್ಟೋನ್ಸ್ ವಿರುದ್ಧವಾಗಿ ಪವರ್ ಪ್ಲಸ್ ಏಲಡ್ಕ ಬಹಳಷ್ಟು ಸೊಗಸಾಗಿ ಸಾಗಿರುವಂತಹ ಪಂದ್ಯಾಕೂಟ. ಅಂಕಿಅಂಶ ಪಟ್ಟಿ 12 ಎಸೆತಗಳಲ್ಲಿ 11 ಓಟದ ಅವಶ್ಯಕತೆ ಬಿಟ್ಕೊಟ್ರು. ತೃತೀಯ ಓವರ್ನ ಎಸೆಯಲು ಮಿಸ್ಟರ್ ಸುದೇಶ್ ಬೆಳ್ಳಾರೆ ಧ್ವಂಡಿಸಿದ್ರು ನೋಡಿ. ಕರ್ನಾರವರ ಬಲ ಪ್ರಹಾರಗಳು ಬರುತ್ತಾ ಇದೆ. 6 ಜಮಾವಣೆ ಬುಲೆಟ್ ಶಾಟ್ ಮುಖೇನವಾಗಿ ಕವರ್ಸ್ ವಿಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸಿಕೊಳ್ಳುತ್ತಾ ಇದ್ದಾರೆ. 6 ಜಮಾವಣೆಗೊಳ್ಳುತ್ತಾ ಇದೆ. ಸುದೇಶ್ ರವರ ಪ್ರಥಮ ಎಸೆತಕ್ಕೆ ಬಲ ಪ್ರಹಾರಗಳು ಕರ್ನಾ ದಂಡು ಮುಖೇನವಾಗಿ ತೃತೀಯ ಓವರಿನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ದಂಡನೆ ನೋಡಿ, ಮತ್ತೆ ಡಾಟ್ ಅಂಡ್ ಡೆಲಿವರಿಗೆ ಪರಿವರ್ತಿಸಿಕೊಳ್ಳುತ್ತಾ ಇದರ 2 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಕೂಟ. ತೃತೀಯ ಬಾರಿ ತೀರ್ಪುಗಾರನ ಬಿಟ್ಟು ದಂಡಿಸುವರೇ ಇದು ಕರ್ನಾ. ಇಲ್ಲಿ ಕ್ಯಾಚ್ ಔಟ್ ಮುಖೇನವಾಗಿ ಬಹಳಷ್ಟು ಅಚ್ಚುಕಟ್ಟಿನ ಕ್ಷೇತ್ರ ಪಾಲನೆ. ಧನುಷ್ ಮುಖೇನವಾಗಿ ಕರ್ನಾರವರ ಹುತ್ತರಿಯು ಕೂಡ ನೆಲಕ್ಕುರುಳಿಕೊಳ್ತಾ ಇದೆ. ಏಲಡ್ಕ ತನ್ನದ 3ನೇ ವಿಕೆಟ್ ಕೂಡ ಫೆವಿಲಿನಿಯತ್ತ ದಾಫುಗಾಲು ಇಡ್ತಾ ಇದೆ. ಮೂರು ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಕೂಟ. ಅಂಕಿ ಪಟ್ಟಿಯಲ್ಲಿ 17 ಕಾಣಸಿಗ್ತಾ ಇದೆ. ಕರ್ನಾರವರ ಜಾಗವನ್ನು ತುಂಬಲು ಇನ್ನೋರ್ವ ಆಟಗಾರ ಮಿಸ್ಟರ್ ಶ್ರೇಯಸ್ ಸ್ಟ್ರೈಕ್ ಭಾಗದಲ್ಲಿ. ಚತುರ್ಥ ಚೆಂಡು ಚಾಲ್ತಿಯಲ್ಲಿ ಸುದೇಶ್ ಟು ಮಿಸ್ಟರ್ ಶ್ರೇಯಸ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸುಲಭವಾಗಿರತಕ್ಕಂತಹ ದಂಡನೆ. ಒಂಟಿ ಜಮಾವಣೆ ಖಾತೆಯಲ್ಲಿ 1 ಹೆಚ್ಚುವರಿಯೊಂದಿಗೆ 18 ಕಾಣಸಿಗ್ತಾ ಇದೆ. 4 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಕೂಟ. ತೃತೀಯ ಓವರಿನ ಅಂತಿಮ 2 ಚೆಂಡುಗಳು ಬಾಕಿ ಇವೆ. ಸುದೇಶ್ ಮತ್ತೆ ತೀರ್ಪುಗಾರ ಪವಿತ್ರವರನ್ನ ದಾಟಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡುಗಾರನಿಗೆ ಪಂಚಮಿಯ ಚೆಂಡು ಚಾಲ್ತಿಯಲ್ಲಿ ಶ್ರೇಷ್ಠ ವಟ್ಟದ ಹೊಡೆತಗಳು ಕವರ್ಸು ಭಾಗದಲ್ಲಿ ಗಾಳಿಯಲ್ಲಿ ಮತ್ತೆ ಧನುಷನ ಕೈ ಸೇರ್ಕೊಳ್ತಾ ಇದ್ರೆ ಅಪ್ಪಚ್ಚಿಗೊಳ್ತಾ ಇದೆ ಚೆಂಡು. ಪ್ರದೀಪ್ ರವರ ಹುತ್ತರಿಯು ಕೂಡ ನೆಲಕ್ಕುರುಕೊಳ್ತಾ ಇದ್ದಾರೆ. ಅಂತಿಮ 1 ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿ 17ರಲ್ಲಿ ಸ್ಥಗಿತವಾಗಿದೆ. 18ರಲ್ಲಿ ಸ್ಥಗಿತವಾಗಿದೆ. ತೃತೀಯ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಮುಂದಿನ ಪಂದ್ಯಕೂಟಕ್ಕೆ ಯೋಧಾ ಬ್ಲಾಸ್ಟರ್ಸ್ ವಿರುದ್ಧವಾಗಿ SS ವಾರಿಯರ್ಸ್ ತನ್ನದ ಕಫ್ತಾನರ ದಯವಿಟ್ಟು ಮೈಕ್ ಪೀಠದ ಬಳಿ ಬರಬೇಕಾಗಿದೆ. ಯೋಧಾ ಬ್ಲಾಸ್ಟರ್ಸ್ ಹಾಗೂ SS ವಾರಿಯರ್ಸ್ ತನ್ನದ ಕಫ್ತಾನರ ಒಂಟಿಯ ಬಳಿಕ ಅವಳಿಯು ಕೂಡ ಜೋಡಣೆಯಾಗ್ತಾ ಇದೆ. ಯಶಸ್ವಿಯಾಗಿ 2 ಜಮಾವಣೆ ಖಾತೆಯಲ್ಲಿ 20 ಕಾಣಸಿಗ್ತಾ ಇದೆ. ತೃತೀಯ ಓವರ್ ಮುಕ್ತಾಯದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 20 ಕಾಣಸಿಗ್ತಾ ಇದೆ. ಬಹಳಷ್ಟು ಅಚ್ಚುಕಟ್ಟಿನ ಓವರನ್ನು ನಿಭಾಯಿಸಿದ್ರು ಸುದೇಶ್ ಬೆಳ್ಳಾರೆ. ನಾಲ್ಕನೇ ಓವರ್ನ ಜವಾಬ್ದಾರಿ ಮಿಸ್ಟರ್ ಧನುಷ್ ರವರ ಪಾಲಾಗ್ತಾ ಇದೆ. 4ನೇ ಓವರಿನ ಪ್ರಥಮ ಎಸೆತ ಚುಕ್ಕಿ ಎಂದೆನಿಸಿಕೊಳ್ಳುವಂತಹ ಚೆಂಡು ಒಂಟಿಗೆ ಸುಲಭವಾಗಿ ಬಿಟ್ಕೊಳ್ತಾ ಇದ್ದಾನೆ. ಇಪ್ಪತ್ತ 1ರ ಹಾದಿಯನ್ನು ಕ್ರಮಿಸಿಕೊಳ್ತಾ ಇದೆ. ಕೊನೆಯ ಓವರಿನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಸುಂದರತೆಯ ದಂಡನೆ. ಒಂಟಿಯ ಬಳಿಕ ಮತ್ತೆ ಅವಳಿಗೆ ಯತ್ನ. ಅವಳಿಯು ಕೂಡ ಇಲ್ಲಿ
ವಿಫಲವಾಗ್ತಾ ಇದೆ. ರನ್ಔಟ್ ಮುಖೇನವಾಗಿ ಮಗದೊಂದು ಹುತ್ತರಿಯು ಕೂಡ ನೆಲಕ್ಕುರುಳಿಕೊಳ್ಳುತ್ತಾ ಇದೆ. 2 ಚೆಂಡು ಮುಕ್ತಾಯ ಖಾತೆಯಲ್ಲಿ 22 ಕಾಣ ಸಿಗುತ್ತಾ ಇದೆ. ತೃತೀಯ ಚೆಂಡು ಎಸೆಯಬೇಕಾಗಿದೆ ಧನುಷ್ ತೀರ್ಪುಗಾರ ಭುವಿತ್ರವರನ್ನ ದಾಟಿ. ಮೂರನೇ ಎಸೆತ ಧನುಷ್ ಟು ಮಿಸ್ಟರ್ ಮಧು. ಮತ್ತೆ ಕ್ಲೀನ್ ಬೌಲ್ಡ್. ವಿಕೆಟ್ಗೆ ಮುತ್ತಿಕ್ತಾ ಇದೆ ನೋಡಿ ಚೆಂಡು. ಬಹಳಷ್ಟು ಕ್ಷೇತ್ರಪಾಲನೆಯ ಓವರನ್ನ ಎಸೆಯಬೇಕಾಗಿದೆ ಧನುಷ್. 3 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಕೂಟ. ಎಲ್ಲ ಎಸೆತಗಳಲ್ಲಿ ಕೂಡ ಫೆವಿಲಿಯನ್ ಅಂತ ನೀಡ್ತಾ ಇದೆ. ಪವರ್ ಪ್ಲಸ್ ಎ ಲಡ್ಕದ ದಾಂಡುಗರು. ಯೋಧಾ ಬ್ಲಾಸ್ಟರ್ಸ್ ತಂಡದ ಕಪ್ತಾನರ ದಯವಿಟ್ಟು ಬನ್ನಿ. ವಿಕೆಟ್ಗೆ ಮುತ್ತಿಕ್ತಾ ಇದೆ ನೋಡಿ ಚೆಂಡು. ಯೋಧಾ ಬ್ಲಾಸ್ಟರ್ಸ್ ತಂಡದ ಕಪ್ತಾನರ ದಯವಿಟ್ಟು ಬನ್ನಿ. ಬಹಳಷ್ಟು ಸುಂದರತೆಯ ದಾಳಿ. ಮತ್ತೆ ಒಂಟಿ ಓಟಕ್ಕೆ ಸಂತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ಖಾತೆಯಲ್ಲಿ 23 ಕಾಣ ಸಿಗುತ್ತಾ ಇದೆ. ಐದನೇ ಬಾರಿ ಮತ್ತೆ ಶ್ರೇಯಸ್ ರವರ ದಂಡಿಗೆ ತಗುಲಿದ ಚೆಂಡು. ಮತ್ತೊಂದು ಅಂಕದ ಹೆಚ್ಚುವರಿಯೊಂದಿಗೆ ಖಾತೆಯಲ್ಲಿ 24 ಕಾಣ ಸಿಗುತ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಕೊನೆಯ ಎಸೆತ ಸುಲಭವಾಗಿ ಬಿಟ್ಕೊಡ್ತಾ ಇದೆ ನೋಡಿ. ಒಂಟಿಗೆ ಸುಲಭವಾಗಿ ಒಂಟಿ ಸಂಪೂರ್ಣವಾಗ್ತಾ ಇದೆ. ಇದರ ಮಧ್ಯೆ ವಿಕೆಟ್ಗಳ ನಡುವೆ 25, 26 ವಿಜಯದ ಗುರಿಯನ್ನು ದಾಪುಗಾಲು ಹಿಡ್ತಾ ಇದೆ. ಹೆಸರಡಿ ಮುಂದುವರಿಸಿಕೊಳ್ತಾ ಇದ್ದಾವೆ. ಪವರ್ ಪ್ಲಸ್ ಎ ಲಡ್ಕ 26 ರನ್ ಕಳೆ ಹಾಕಿದೆ. ಎಕೆ ಬಲ್ಬ್ ಸ್ಟೋನ್ಸ್ ತಂಡಕ್ಕೆ 26 ರನ್ ವಿಜಯದ ಗುರಿ. ನೂತನ ದಾಂಡುಗಾರನಾಗಿ ಸುದೇಶ್ ರವರ ಜೊತೆಗೂಡುತ್ತಾ ರೋಹಿತ್. ಇಪ್ಪತ್ತ 4 ಎಸೆತಗಳಲ್ಲಿ 26 ವಿಜಯದ ಗುರಿಯಾಗಿದೆ. ಪವರ್ ಪ್ಲಸ್ ಎ ಲಡ್ಕ ತಂಡದ ಪರವಾಗಿ ಪ್ರಥಮ ಓವರನ್ನು ಎಸೆಯಲು ಪವರ್ ಪ್ಲಸ್ ಎ ಲಡ್ಕ ತಂಡದ ಪರವಾಗಿ ಪ್ರದೀಪ್ ರವರಿಗೆ ಜವಾಬ್ದಾರಿ ಲಭಿಸಿಕೊಳ್ಳುತ್ತಾ ಇದೆ. ಪ್ರಥಮ ಓವರನ್ನು ಎಸೆಯಬೇಕಾಗಿದೆ ಪ್ರದೀಪ್. ಸ್ಟ್ರೈಕ್ ವಿಭಾಗದಲ್ಲಿ ಸುದೇಶ್ ಎಂಬ ನಾಮ ಕಂಡು ಬರುತ್ತಾ ಇದೆ. ಎಕೆ ಬಲ್ಫ್ ಸ್ಟೋನ್ಸ್ ಪರವಾಗಿ ಪ್ರಥಮ ಓವರಿನ ಪ್ರಥಮ ಎಸೆತ ಸಾಗಬಿರುವಂತೆ ಪ್ರದೀಪ್ ಟು ಮಿಸ್ಟರ್ ಸುದೇಶ್. ಶ್ರೇಷ್ಠ ಮಟ್ಟದ ದಾಳಿ. ಚೆಂಡು ಚುಕ್ಕಿಂದೆನಿಸಿಕೊಳ್ಳುತ್ತಾ ಇದೆ. ಪ್ರಥಮ ಓವರಿನ 1 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಾಕೂಟ.
ದ್ವಿತೀಯ ಬಾರಿ ಪ್ರದೀಪ್ ಟು ಮಿಸ್ಟರ್ ಸುದೇಶ್. ಪ್ರದೀಪ್ ಟು ಮಿಸ್ಟರ್ ಸುದೇಶ್ ಈ ಬಾರಿ ದಂಡಿಸಿದ್ರು ನೋಡಿ. ಎಲ್ಲೋ ಒಂದು ಕಡೆ ಎಲ್ಲ ಆಟದಲ್ಲಿಯೂ ಕೂಡ ಫೆವಿಲಿನಿಯತ್ತ ದಾಫುಗಾಲ್ ಇಡ್ತಾ ಇದ್ದಾನೆ ಸುದೇಶ್. ಅವರ ದಂಡು ಇನ್ನೂ ಕೂಡ ಗರ್ಜಿಸಿಲ್ಲ. ಸುದೇಶ್ ಮತ್ತೆ ಫೆವಿಲಿನಿಯತ್ತ ಒಂದು ಕಡೆ ಬೋನಸ್ ಎಂಬುವಂತೆ ಪವರ್ ಪ್ಲಸ್ ಏಲಡ್ಕ ತಂಡಕ್ಕೆ. ದ್ವಿತೀಯ ಚೆಂಡು ಮುಕ್ತಾಯವನ್ನ ಕಂಡಿದೆ. ಟಾಸ್ ವನ್ ಬೈ ಯೋಧ ಬ್ಲಾಸ್ಟರ್ಸ್ ಕುದುಮಾರು. ದ್ವಿತೀಯ ಚೆಂಡು ಮುಕ್ತಾಯವನ್ನ ಕಂಡಿರತಕ್ಕಂತಹ ಪಂದ್ಯಾಕೂಟ. ಪ್ರಮುಖ ಹುತ್ತರಿಯು ಕೂಡ ನೆಲಕ್ಕುರುಳ್ಕೊಳ್ತಾ ಇದ್ದಾರೆ. ಎಕೆ ಬಲ್ಪ್ ಸ್ಟೋನ್ಸ್ ಓರ್ವ ಅನುಭವಿ ಆಟಗಾರ ಧನುಷ್ ಸ್ಟ್ರೈಕ್ ಭಾಗದಲ್ಲಿ. ಪ್ರದೀಪ್ ಟು ಮಿಸ್ಟರ್ ಧನುಷ್. ತೃತೀಯ ಚೆಂಡು ಚಾಲ್ತಿಯಲ್ಲಿ. ಖಾತೆ ಆರಂಭಗೊಳ್ಳುತ್ತಾ ಇದೆ. 3 ಚೆಂಡು ಮುಕ್ತಾಯವನ್ನ ಕಂಡಿರತಕ್ಕಂತಹ ಪಂದ್ಯಾಕೂಟ. 1 ಜಮಾವಣೆ ಖಾತೆ ಆರಂಭಗೊಂಡಿದೆ. 3 ಚೆಂಡು ಮುಕ್ತಾಯ. ಚತುರ್ಥ ಬಾರಿ ಮಿಸ್ಟರ್ ಪ್ರದೀಪ್. ನಿಧಾನಗತಿಯ ಆಟಗಳು ಕಾಣಸಿಗುತ್ತವೆ. ನಾಲ್ಕನೇ ಬಾರಿ ದಾಳಿ ಮುಂದುವರಿಸಿಕೊಳ್ಳುತ್ತಾ ಪ್ರದೀಪ್ ಟು ಮಿಸ್ಟರ್ ರೋಹಿತ್. ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂತಹ ನೆಲಭೂಮಿ ತಾಯಿಯನ್ನ ಕಚ್ಚಿದ ಚೆಂಡು ಒಂಟಿ ಓಟಕ್ಕೆ ಸಂತೃಪ್ತಿಯನ್ನು ಕಂಡುಕೊಳ್ತಾ ಇದೆ. 4 ಚೆಂಡು ಮುಕ್ತಾಯವನ್ನು ಕಂಡಿದೆ. 2 ಅಂಕದ ಜಮಾವಣೆ. ಒಟ್ಟು 2 ಗಳಿಕೆಯಾಗ್ತಾ ಇದೆ. 4 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಕೂಟ ಪಂಚಮೆಯ ಬಾರಿಗೆ ಎಸೆಯಬೇಕಾಗಿದ್ದಾನೆ ಪ್ರದೀಪ್. ತೀರ್ಪುಗಾರ ಪವಿತ್ರ ಬರಣ ದಾಟಿ ಮಿಸ್ಟರ್ ಧನುಷ್ ಎದುರಿಸಲು. ಪಂಚಮಿಯ ಚೆಂಡು ಸುಲಭವಾಗಿರತಕ್ಕಂತಹ ದಂಡನೆ. ಒಂಟಿ ಸುಲಭದ ಬಳಿ ಕಾವಳಿಯಾಗ್ತಾ ಇದೆ. 1+1 ಎಂಬಂತೆ 2 ಜಮಾವಣೆಯಾಗ್ತಾ ಇದೆ ಖಾತೆಯಲ್ಲಿ. ಮತ್ತೆ ಹೆಚ್ಚುವರಿಯೊಂದಿಗೆ 4 ಕಾಣಸಿಗುತ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಎಲ್ಲೋ ಒಂದು ಕಡೆ ಕೊಂಚ ಗಲಿಬಿಲಿಯತ್ತ ವಿಕೆಟ್ಗಳ ನಡುವೆ ಜಿಂಕಿಯ ನಡುವಿನ ಓಡಾಟಗಳು ಸಾಗಿಬಿರುತ್ತಾ ಇದೆ ಈ ಒಂದು ಮೈದಾನಗಳಲ್ಲಿ. 1+1 ಎಂಬಂತೆ ಖಾತೆಯಲ್ಲಿ 2 ಜಮಾವಣೆಗೊಂಡ್ರೆ ಅಂತಿಮ 1 ಚೆಂಡು ಬಾಕಿ ಇದೆ. ಖಾತೆಯಲ್ಲಿ 4 ಕಾಣಸಿಗುತ್ತಾ ಇದೆ. ಪ್ರಥಮ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿ. ಮತ್ತೆ ಸ್ಟ್ರೈಕ್ ಭಾಗದಲ್ಲಿ ಮಿಸ್ಟರ್ ಧನುಷ್. ಇಲ್ಲಿ ಜಾನ್ಮಯ ತಾಳ್ಮೆಯ ಆಟಗಳು ಬರುತ್ತಾ ಇದೆ ನೋಡಿ. 5 ಖಾತೆಯಲ್ಲಿ 1 ಓವರ್ ಮುಕ್ತಾಯದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 5 ಕಾಣಸಿಗುತ್ತಾ ಇದೆ. ಬಹಳಷ್ಟು ಅಚ್ಚುಕಟ್ಟಾಗಿ ತನ್ನ ಬೌಲಿಂಗ್ ಪ್ರದರ್ಶನವನ್ನು ನಿಭಾಯಿಸಿದ್ರು ಪ್ರದೀಪ್. ಈ ಬಾರಿ 6 ಎಸೆತಗಳಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 5. ಎಲ್ಲ ಒಂದು ಕಡೆ ದೊಡ್ಡ ವಿಕೆಟ್ನ ಪತನವಾಗಿತ್ತು. ಆದರೆ ಆ ಒಂದು ಜವಾಬ್ದಾರಿಯನ್ನು ಧನುಷ್ ತನ್ನ ಮೇಲೆ ಹಾಕಬೇಕಾಗಿದೆ. 6 ಎಸೆತಗಳಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 5. ಪವರ್ ಪ್ಲಸ್ ಏಲಡ್ಕದ 2ನೇ ಓವರನ್ನು ಎಸೆಯಲು ಜೆರ್ಸಿ ನಂಬರ್ 20ನೇ ಆಟಗಾರ ಮಧುರವರ ಪಾಲಾಗ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಎಸೆತ ಸಾಗಿರುವಂತೆಯೇ ಮಧು ಎಸೆತಗಾರಿಕೆ ಭಾಗದಲ್ಲಿ. ಸ್ಟ್ರೈಕ್ ಭಾಗದಲ್ಲಿ ಮಿಸ್ಟರ್ ಧನುಷ್. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಪ್ರಥಮ ಚೆಂಡು ಸಾಗಿಬರಬೇಕಾಗಿದೆ. ಶ್ರೇಷ್ಠ ಮಟ್ಟದ ದಾಳಿ ಒಂಟಿಗೆ ಸಂಪೂರ್ಣ ತಟ್ಟಿ ಮುಟ್ಟಿ ಆಟ ಇಲ್ಲಿ ಸಾಗಿಬರುವಂತೆ 1 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂಥ ಪಂದ್ಯಕೂಟ. ಅಂಕಿ ಪಟ್ಟಿಯಲ್ಲಿ 6 ಕಾಣಸಿಗುತ್ತಾ ಇದೆ. ದ್ವಿತೀಯ ಓವರಿನ ದ್ವಿತೀಯ ಎಸೆತ ಸಾಗಿಬರುವಂತೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರ ಪವಿತ್ರ ಬರಣ ದಾಟಿ. ಬಹಳಷ್ಟು ಸುಂದರತೆಯ ದಾಳಿ. ಮತ್ತೆ ಕಾಲುಗೆ ತಗುಲಿದ ಚೆಂಡು ಒಂಟಿ ಓಟಕ್ಕೆ ಸಂತೃಪ್ತಿಯನ್ನು ಕಂಡುಕೊಳ್ತಾ ಇದೆ. 2 ಚೆಂಡು ಮುಕ್ತಾಯವನ್ನು ಕಂಡಿದೆ. ಈಗಾಗಲೇ ಅಂಕಿಅಂಶ ಪಟ್ಟಿ 7ರ ಹಾದಿಯನ್ನು ಕ್ರಮಿಸಿಕೊಂಡ್ರೆ 3ನೇ ಚೆಂಡನ್ನು ಎಸೆಯಬೇಕಾಗಿದೆ. ಸ್ಟ್ರೈಕ್ ಭಾಗದಲ್ಲಿ ಮತ್ತೆ ಧನುಷ್ ತನ್ನ ಸುಂದರತೆಯ ದಂಡನೆ. ಒಂಟಿ ಸುಲಭ ಘೋಷಿತ ಪ್ರದೇಶವನ್ನು ಕ್ರಮಿಸಿಕೊಂಡ್ರೆ 1 ಜಮಾವಣೆಯಾಗ್ತಾ ಇದೆ. ಖಾತೆಯಲ್ಲಿ ಖಾತೆಯಲ್ಲಿ 8 ಕಾಣಸಿಗುತ್ತಾ ಇದೆ. 3 ಚೆಂಡು ಮುಕ್ತಾಯವನ್ನು ಕಂಡಿದೆ. ಎಲ್ಲೋ ಒಂದು ಕಡೆ ಸುಲಭ ರೀತಿಯಾಗಿರತಕ್ಕಂತಹ ದಂಡನೆಗಳು ಬರುತ್ತಾ ಇದೆ. 4ನೇ ಬಾರಿ ಮಧು ಟು ಮಿಸ್ಟರ್ ಮೋಹಿತ್. ಬಹಳಷ್ಟು ಚುಕ್ಕಿಯೆಂದೆನಿಸಿಕೊಳ್ಳುವಂತಹ ಚೆಂಡು ಸುಲಭವಾಗಿ ಗೂಟ ರಕ್ಷಕನ ವೈಫಲ್ಯ. 1 ಜಮಾವಣೆ. ಮತ್ತೆ ಖಾತೆಯಲ್ಲಿ 9 ಕಾಣಸಿಗುತ್ತಾ ಇದೆ. 4 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಕೂಟ.
ಶ್ರೇಷ್ಠ ಮಟ್ಟದ ದಂಡನೆ ಮತ್ತೆ ಒಂಟಿ ಸಂಪೂರ್ಣ ಖಾತೆಯಲ್ಲಿ 10 ಕಾಣ ಸಿಗುತ್ತಾ ಇದೆ. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ದ್ವಿತೀಯ ಓವರಿನ ಅಂತಿಮ 1 ಚೆಂಡು. ಜಾಣ್ಮೆಯ ತಾಳ್ಮೆಯ ಆಟಗಳು ನಿಧಾನಗತಿಯಲ್ಲಿ ಸಾಗಬಿರುವಂತೆ ಮತ್ತೆ ಕ್ಯಾಚ್ ಔಟ್ ಮುಖೇನವಾಗಿ ಓರ್ವ ಅನುಭವಿ ಹುತ್ತರಿಯು ಕೂಡ ನೆಲಕ್ಕುರುಳಿಕೊಳ್ಳುತ್ತಾ ಇದೆ. ಐಕಾನ್ ಆಟಗಾರ ಮತ್ತೆ ನಿರ್ಗಮನದತ್ತ ದಾಫುಗಾಲು ಇಡ್ತಾ ಇದ್ರೆ ಅವರ ಜಾಗವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗಬೇಕಾಗಿದೆ. ದ್ವಿತೀಯ ಓವರ್ ಮುಕ್ತಾಯದೊಂದಿಗೆ ಅಂಕಿಅಂಶ ಪಟ್ಟಿ 10ರಲ್ಲಿ ಸ್ಥಗಿತವಾಗಿದೆ. ಬಹಳಷ್ಟು ಅಚ್ಚುಕಟ್ಟಿನ 2 ಓವರ್ಗಳಲ್ಲಿ ಕೂಡ 5-5 ಬಿಟ್ಟುಕೊಟ್ರೆ ಇನ್ನುಳಿದ 12 ಎಸೆತಗಳು ಕೂಡ ಬಾಕಿ ಇವೆ. ತೃತೀಯ ಓವರನ್ನು ಎಸೆಯಲು ತೃತೀಯ ಓವರ್ನ ಜವಾಬ್ದಾರಿ ಕರ್ನಾರ್ ಅವರ ಪಾಲಾಗ್ತಾ ಇದೆ. ಮತ್ತೆ ಸ್ಟ್ರೈಕ್ ಭಾಗದಲ್ಲಿ ಧನುಷ್, ನಾನ್ ಸ್ಟ್ರೈಕ್ ಭಾಗದಲ್ಲಿ ಮಿಸ್ಟರ್ ಮುರಳಿ ಬೆಲ್ಲಾರಯ್ಯವರನ್ನ ಕಾಣಬಹುದು. ದಾಳಿಯಲ್ಲಿ ಕರ್ನಾ ಮರಿಲ್. ಈ ಹಿಂದೆ ಎಸೆದಂತಹ 12 ಎಸೆತಗಳಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 10. ಇನ್ನೂ ಕೂಡ ಬೇಕಾಗಿದೆ. ಎಲ್ಲವೂ ಒಂದು ಕಡೆ ಇಲ್ಲಿ ಪಂದ್ಯಾಕೂಟವನ್ನ ಕುತೂಹಲದ ಮೂಡುವಂತಹ ಸನ್ನಿವೇಶನಗಳು. ಕಾಲಿಗೆ ತಗಲಿದ ಚೆಂಡು, ಯಾವುದೇ ಅಂಕಗಳು ಲಭಿಸಿಕೊಳ್ತಾ ಇಲ್ಲ. ಚೆಂಡು ಚುಕ್ಕಿಯೆಂದೆನಿಸಿಕೊಳ್ತಾ ಇದೆ. ಕರ್ನಾರ್ ಅವರ ತೃತೀಯ ಓವರ್ .10 ಡೆಲಿವರಿಯಾಗಿ ಪರಿವರಿಸಿಕೊಳ್ತಾ ಇದೆ. ನೋಡಿ, ಚುಕ್ಕಿ ಎಂಬ ಮನವಿಗಳು ಕೂಡ ಬರ್ತಾ ಇದೆ. 10ರಲ್ಲಿ ಸ್ಥಗಿತವಾಗಿದೆ. 3ನೇ ಓವರಿನ 2ನೇ ಚೆಂಡು ಚಾಲ್ತಿಯಲ್ಲಿ ಕರ್ನಾ ಟು ಮಿಸ್ಟರ್ ಧನುಷ್. ಶ್ರೇಷ್ಠವಾಗಿರತಕ್ಕಂತಹ ದಂಡನೆ. ಎಲ್ಲ ಒಂದು ಕಡೆ ಎಡವಿದ್ರು ನೋಡಿ. ರನ್ ಔಟ್ಗಾಗಿ ಅವಕಾಶವಿತ್ತು, ಆದರೆ 1 ಕ್ಷಮಾಪಣೆ. ಖಾತೆಯಲ್ಲಿ 11 ಕಾಣ ಸಿಗುತ್ತಾ ಇದೆ. 3ನೇ ಓವರಿನ 2 ಚೆಂಡು ಮುಕ್ತಾಯವನ್ನು ಕಂಡಿದೆ. ಕರ್ನಾ ಮತ್ತೆ ದಾಳಿಯ ವಿಭಾಗದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಭವಿತ್ರವರನ್ನ ದಾಟಬೇಕಾಗಿದೆ. Due to some violent content, parental discretion is advised. ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಬುಧಮಾರು ಸಾಗರಪಡಿಸುವಂತಹ ಸ್ನೇಹ ಟ್ರೋಫಿ 2024ರ 2ನೇ ದಿನದ ಪಂದ್ಯಾಕೂಟಕ್ಕೆ ಮತ್ತೊಮ್ಮೆ ಸುಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದಾವೆ. ಈಗಾಗಲೇ ಪವರ್ ಪ್ಲಸ್ ಎ ಲಡ್ಕ ತಂಡದ ವಿರುದ್ಧವಾಗಿ ಎಕೆ ಬಲ್ಪ್ ಸ್ಟೋನ್ಸ್ ತಂಡ ಚಾಲ್ತಿಯಲ್ಲಿದೆ.
to some violent content. Parental discretion is advised. Welcome to 2016. Vamos, nenas, muevan sus caderas. ಎಸ್ ಪಂದ್ಯಾಕೂಟವನ್ನು ಮುಂದುವರಿಸಿಕೊಳ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಗಾಯದತ್ತ ವಾಪಸಾತಿಯನ್ನು ಮಾಡ್ತಾ ಇದ್ದಾರೆ. ಕರ್ಣ ಅವರ ಜಾಗವನ್ನು ತುಂಬಲು ಇನ್ನೋರ್ವ ದೀಕ್ಷಿತ್ ರವರ ನಾಮ ಕಂಡು ಬರುತ್ತಾ ಇದೆ. 2 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಾಕೂಟ. 3ನೇ ಚೆಂಡನ್ನು ಎಸೆಯಬೇಕಾಗಿದ್ದಾರೆ ದೀಕ್ಷಿತ್. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಆಕಾಶವಾಣಿ ಮಂಗಳೂರು ಮುಖೇನ ನೋಬಾಲ್ ಎಂಬ ಮನವಿಗಳು ಕೂಡ ತೀರ್ಪುಗಾರರ ಮುಂದೆ ಬರುತ್ತಾ ಇದೆ. 1 ಜಮಾವಣೆ ಮತ್ತೆ 1 ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 12 ಕಾಣಸಿಗ್ತಾ ಇದೆ. 3ನೇ ಚೆಂಡು ಚಾಲ್ತಿಯಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ದಂಡನೆಗೋಡಿ ಮಧುರವರ ಕೈ ಸೇರ್ಕೊಳ್ತಾ ಇದ್ದಾರೆ. ಮತ್ತೊಂದು ಹುತ್ತರಿಯು ಕೂಡ ನೆಲಕ್ಕುರುಳಿಕೊಳ್ತಾ ಇದೆ. ಮುರಳಿ ಬೆಳ್ಳಾರೆ ಮತ್ತೆ ಫೆಬಿಲಿಯನ್ ಅತ್ತ ಮತ್ತೆ ಅವರ ಜಾಗವನ್ನು ತುಂಬಲು ಇನ್ನೋರ್ವ ತಟ್ಟಿ ಮುಟ್ಟಿನ ಆಟಗಾರ ಮಿಸ್ಟರ್ ಮಹೇಶ್ ರವರ ಆಗಮನವೂ ಕೂಡ ಕಾಣಸಿಗ್ತಾ ಇದೆ. 3 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂಥ ಪಂದ್ಯಾಕೂಟ ಅಂಕಿಅಂಶ ಪಟ್ಟಿಯಲ್ಲಿ 13 ಕಾಣಸಿಗ್ತಾ ಇದೆ. 3 ಚೆಂಡು ಮುಕ್ತಾಯವನ್ನು ಕಂಡಿದೆ. ಕಾಣಸಿಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 3 ಚೆಂಡು ಮುಕ್ತಾಯವನ್ನು ಕಂಡಿದೆ. ತೃತೀಯ ಓವರಿನ 3 ಚೆಂಡು ಮುಕ್ತಾಯದೊಂದಿಗೆ 12 ಕಾಣಸಿಗ್ತಾ ಇದೆ. ಕ್ಷಮಿಸಿಕೊಳ್ಳಿ, ಈಗಾಗಲೇ 3ನೇ ಓವರಿನ 3 ಚೆಂಡು ಮುಕ್ತಾಯವನ್ನು ಕಂಡಿರತಕ್ಕಂತಹ ಪಂದ್ಯಾಕೂಟ 4ನೇ ಬಾರಿ ಎಸೆಯಬೇಕಾಗಿದ್ದಾನೆ ದೀಕ್ಷಿತ್ ಮಿಸ್ಟರ್ ಮಹೇಶ್. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರ ಪವಿತ್ರ ಬರನ್ನ ದಾಟಿ ಮತ್ತೆ ಅಗಲವಾಗಿರತಕ್ಕಂತಹ ಮನವಿಗಳು. ಮತ್ತೊಂದು ಅಂಕದ ಜಮಾವಣೆಯಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಹೆಚ್ಚುವರಿಯೊಂದಿಗೆ 13 ಕಾಣಸಿಗ್ತಾ ಇದ್ರೆ ತಟ್ಟಿ ಮುಟ್ಟಿನ ಆಟ ಮತ್ತೆ ಘೋಷಿತ ಪ್ರದೇಶವನ್ನು ಕ್ರಮಿಸಿಕೊಂಡ್ರೆ 1 ಜಮಾವಣೆ ಮತ್ತೆ ಖಾತೆಯಲ್ಲಿ 14ಕ್ಕೆ ಏರಿಕೆಗೊಳ್ತಾ ಇದೆ. 4 ಚೆಂಡು ಮುಕ್ತಾಯವನ್ನು ಕಂಡಿದೆ. 5ನೇ ಬಾರಿ ಎಸೆಯಬೇಕಾಗಿದ್ದಾನೆ ಮಿಸ್ಟರ್ ದೀಕ್ಷಿತ್ ಟು ಮಿಸ್ಟರ್ ಧನುಷ್. ಮತ್ತೆ ಒಂಟಿಗೆ ಸಂತೃಪ್ತಿಯನ್ನು ಕಂಡುಕೊಳ್ತಾ ಇದೆ. ತೃತೀಯ ಓವರಿನ ಅಂತಿಮ ಎಸೆತವನ್ನು ಎಸೆಯಬೇಕಾಗಿದ್ದಾನೆ. ಕೊನೆಯ 1 ಚೆಂಡು. ದಯವಿಟ್ಟು ಗಮನಿಸಿಕೊಳ್ಳಿ, ಯಾವುದೇ ಒಂದು ಚರ್ಚೆಗೆ ಆಸ್ಪದವನ್ನು ನೀಡಬೇಡಿ. ಕರ್ನಾರವರು ಈ ಹಿಂದೆ 2 ಎಸೆತವನ್ನ ಎಸೆದಿದ್ರು. ಅದರ ಬಳಿಕ ದೀಕ್ಷಿತ್ ರವರು ಆ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು. ಯಾವುದೇ ಒಂದು ಚರ್ಚೆಗೆ ಅವಕಾಶವನ್ನು ನೀಡುವಂತಿಲ್ಲ. ದಯವಿಟ್ಟು ಗಮನಿಸಿಕೊಳ್ಳಿ. ಮತ್ತೆ ಘೋಷಿತ ಪ್ರದೇಶವನ್ನು ಕ್ರಮಿಸಿಕೊಂಡ್ರೆ 1 ಜಮಾವಣೆಯೊಂದಿಗೆ ಖಾತೆಯಲ್ಲಿ 3ನೇ ಓವರ್ ಕೂಡ ಮುಕ್ತಾಯದೊಂದಿಗೆ ಅಂಕಿಅಂಶ ಪಟ್ಟಿ 16ರ ಗಡಿಯನ್ನು ದಾಟ್ತಾ ಇದೆ.
6 ಎಸೆತಗಳಲ್ಲಿ 10 ಓಟದ ವಿಜಯದ ಗುರಿ ಬಲ್ಪ್ ಸ್ಟೋನ್ಸ್ ತಂಡಕ್ಕೆ. ದಯವಿಟ್ಟು ಯಾವುದೇ ಒಂದು ಚರ್ಚೆಗೆ ಆಸ್ಪದವನ್ನು ನೀಡಬೇಡಿ. ಎರಡೂ ತಂಡದ 12ನೇ ಆಟಗಾರರನ್ನು ದಯವಿಟ್ಟು ಕಳಿಸಿಕೊಡಬೇಕಾಗಿದೆ. ಯಾವುದೇ ಒಂದು ಚರ್ಚೆಗೆ ಆಸ್ಪದವನ್ನು ನೀಡುವಂತಿಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ಮಾಲಕರಿಗೆ ಇದು ಅನುವಾದವಾಗಿರುತ್ತದೆ, ದಯವಿಟ್ಟು ಗಮನಿಸಿಕೊಳ್ಳಿ. 12ನೇ ಆಟಗಾರರು ದಯವಿಟ್ಟು ಬಂದು ಮೈಕ್ ಪಾಯಿಂಟ್ ಅಲ್ಲಿ ಬಂದು ಕುಳಿತುಕೊಳ್ಬೇಕಾಗಿದೆ. ಅಂತಿಮ ಓವರನ್ನು ಎಸೆಯಬೇಕಾಗಿದೆ ಮಿಸ್ಟರ್ ಮೋಕ್ಷಿತ್. ಪವರ್ ಪ್ಲಸ್ ತಂಡದ ಪರವಾಗಿ ಓರ್ವ ಎಡಗೈ ದಾಳಿಗಾರ 12ನೇ ಜರ್ಸಿ ನಂಬರ್ 12 ಮಿಸ್ಟರ್ ಮೋಕ್ಷಿತ್ ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ದಂಡನೆ ನೋಡಿ, ಅಗಲವಾಗಿರತಕ್ಕಂತಹ ಎಸೆತಗಳು ಮತ್ತೆ ಒಂದು ಹೆಚ್ಚುವರಿಯೊಂದಿಗೆ ಖಾತೆಯಲ್ಲಿ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 6 ಚೆಂಡು 9 ಓಟದ ಅವಶ್ಯಕತೆಗಳಿವೆ. ಮತ್ತೆ ಏಲಡ್ಕ ತಂಡದ ವಿರುದ್ಧವಾಗಿ ಬಲ್ಪ್ ಸ್ಟೋನ್ಸ್ ತಂಡಕ್ಕೆ. ಎಲ್ಲೋ ಒಂದು ಕಡೆ ಅತಿರಿಕ್ತ ರನ್ನು ಬಂದದ್ದೇ ಆದಲ್ಲಿ ಅದು ಪಂದ್ಯಾಟ ಸುಲಭವಾಗಿ ಜಯಗಳಿಸುವತ್ತ ಏಕೆ ಬಲ್ಪ್ ಸ್ಟೋನ್ಸ್ ಮತ್ತೆ ಸುಲಭವಾಗಿರತಕ್ಕಂತಹ ದಂಡನೆ. ಒಂಟಿ ಜಮಾವಣೆಯಾಗ್ತಾ ಇದೆ ಕ್ಷೇತ್ರಪಾಲಕನ ಕೊಂಚ ಗಲಿಬಿಲಿ. 5 ಎಸೆತಗಳ ಮುಂದೆ 8 ಓಟದ ಅವಶ್ಯಕತೆ. ಮತ್ತೆ ದಾಳಿಯಲ್ಲಿ ಮಿಸ್ಟರ್ ಮೋಕ್ಷಿತ್. ಎಲ್ಲ ಒಂದು ಕಡೆ ಸಂಪೂರ್ಣ ಜವಾಬ್ದಾರಿ ಓರ್ವ ಎಡಗೈ ದಾಳಿಗಾರನತ್ತ ಮೋಕ್ಷಿತ್. ತೃತೀಯ ಚೆಂಡು ಚಾಲ್ತಿಯಲ್ಲಿ ಸ್ಟ್ರೈಕ್ ಭಾಗದಲ್ಲಿ ಮಿಸ್ಟರ್ ಧನುಷ್. ಶ್ರೇಷ್ಠವಾಗಿರತಕ್ಕಂತಹ ದಂಡನೆ. ಮತ್ತೆ ಇಲ್ಲಿ ಕೊಂಚ ಗಲಿಬಿಲಿಯತ್ತ ರನ್ಔಟಿಗಾಗಿ ಅವಕಾಶವಿತ್ತು, ಆದರೆ ವಿಫಲ. ಮತ್ತೆ ಒಂದು ಹೆಚ್ಚುವರಿಯೊಂದಿಗೆ ಖಾತೆಯಲ್ಲಿ 19 ಕಾಣಸಿಗುತ್ತಾ ಇದೆ. ತೃತೀಯ ಚೆಂಡು ಚಾಲ್ತಿಯಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ದಂಡನೆಗಳು. ಇಲ್ಲಂತೂ ಮಧುರವರ ಕೈ ಪಾಲಾಗ್ತಾ ಇದೆ ಚೆಂಡು. ಓರ್ವ ಅನುಭವಿ ಹುತ್ತರಿ ಕೂಡ ಮತ್ತೆ ನೆಲಕ್ಕುರುಳಿಕೊಳ್ತಾ ಇದೆ. ಮಹೇಶ್ ಕೂಡ ಫೆವಿಲಿನಿಯತ್ತ ದಾಪುಕಾಲ ಇಡ್ತಾ ಇದ್ರೆ ಅವರ ಜಾಗವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗಬೇಕಾಗಿದೆ ಮಿಸ್ಟರ್ ರೋಷನ್. ಮೂರು ಎಸೆತಗಳು ಬಾಕಿ ಇವೆ. 3 ಎಸೆತಗಳಲ್ಲಿ 8 ಓಟದ ಅವಶ್ಯಕತೆಗಳಿವೆ. 3 to go, 8 to get. ಏಳು ರನ್ನಿನ ಅವಶ್ಯಕತೆ ಇದೆ. 3 ಎಸೆತ 7 ಓಟದ ಅವಶ್ಯಕತೆ ಇದೆ. ಮತ್ತೆ ವಿಕೆಟ್ಗೆ ಮುತ್ತಿಗ್ತಾ ಇದೆ ನೋಡಿ. ಮೋಕ್ಷಿತ್ ಈ ಬಾರಿ ಹೀರೋ ಆಗಿ ಪರಿವರಿಸಿಬಲ್ಲನೆ. ಎಲ್ಲವೂ ಒಂದು ಕಡೆ ಕುತೂಹಲತೆ ಮೂಡುವಂತಹ ಸನ್ನಿವೇಶಗಳು. 2 ಎಸೆತ 7 ಓಟದ ಅವಶ್ಯಕತೆಗಳಿವೆ. ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟಿನ ತಪ್ಪುಗಳು ಬರ್ತಾ ಇದೆ ಏಕೆ ಬಲ್ಪ್ ಸ್ಟೋನ್ಸ್ ತಂಡದವರಾಗಿ. 2 ಎಸೆತ 7 ಓಟದ ಅವಶ್ಯಕತೆ ಇದೆ. ಪಂಚಮಿಯ ಬಾರಿಗೆ ಎಸೆಯಬೇಕಾಗಿದೆ ಮೋಕ್ಷಿತ್. 2 ಎಸೆತಗಳು 7 ಓಟದ ಅವಶ್ಯಕತೆಗಳಿವೆ. ಖಂಡಿತವಾಗಿಯೂ ಕೂಡ ಒಂದು ಸಿಕ್ಸರ್ ಬಂದದ್ದೇ ಆದಲ್ಲಿ ಅದು ಪಂದ್ಯಾಟ ತಿರುವನ್ನು ಕಾಣಲಿಕ್ಕಿದೆ. ಪಂಚಮಿಯ ಚೆಂಡು ಚಾಲ್ತಿಯಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಎಸೆತವಾಗಿತ್ತು. ಅಗಲವಾಗಿರತಕ್ಕಂತಹ ಎಸೆತಗಳು. 2 ಎಸೆತಗಳು 6 ಓಟದ ಅವಶ್ಯಕತೆಗಳು. ಖಂಡಿತವಾಗಿಯೂ ಕೂಡ ಮತ್ತೆ ಇನ್ನೂ ಕೂಡ ಪಂದ್ಯಾಕೂಟ ಜೀವಂತವಾಗಿದೆ. ಆ ಜೀವಕ್ಕೆ ಮರುಕಳಿಸಬಹುದೇ. ಧನುಷ್ ಸ್ಟ್ರೈಕ್ ಭಾಗದಲ್ಲಿ 2 ಎಸೆತವಿದೆ. 6 ಓಟದ ಅವಶ್ಯಕತೆ ಇದೆ. ಮತ್ತೆ ಇಲ್ಲಿ ಪಂದ್ಯಾಕೂಟ ಯಾರ ಪಾಲಿಗೆ ಅನ್ನುವಂಥದ್ದು ಮತ್ತೆ ಯಕ್ಷ ಪ್ರಶ್ನೆಯಾಗ್ತಾ ಇದೆ. Two to go, 6 to get. आखिरी 2 बॉल बाकी है. 6 रन चाहिए. ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂತಹ
ಬಲವಾಗಿರತಕ್ಕಂತಹ ಮನವಿಗಳು ಬರುತ್ತಾ ಇದೆ. ಮನವಿಗೆ ತಿರಸ್ಕಾರ. ಮತ್ತೆ ಚುಕ್ಕಿ ಎಂಬುವಂತೆ ಮೋಕ್ಷಿತ್ ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂತಹ ದಾಳಿ ಬರುತ್ತಾ ಇದೆ. ಒಂದು ಚೆಂಡು 6 ಓಟದ ಅವಶ್ಯಕತೆಗಳು. ಖಂಡಿತವಾಗಿಯೂ ಕೂಡ ಅದೃಷ್ಟದ ಲಕ್ಷ್ಮಿ ಯಾರ ಪಾಲಿಗೆ, ಇಲ್ಲಿ ಹೀರೋ ಯಾರಾಗಬಹುದು, ವಿಲನ್ ಯಾರಾಗಬಹುದು, ಎಲ್ಲವೂ ಒಂದು ಕಡೆ ಕುತೂಹಲತೆ ಮೂಡುವಂತಹ ಸನ್ನಿವೇಶಗಳು. ಕೊನೆಯ ಒಂದು ಚೆಂಡು 6 ಓಟದ ಅವಶ್ಯಕತೆಗಳಿದೆ. ಶ್ರೇಷ್ಠವಾಗಿರತಕ್ಕಂತಹ ದಂಡ ನೋಡಿ, ಇಲ್ಲಂತೂ ನೋ ಬಾಲ್ ಎನ್ನತಕ್ಕಂತಹ ಮನವಿಗಳು ಆಕಾಶವಾಣಿ ಮಂಗಳೂರು ಮುಖೇನ ನೋ ಬಾಲ್ ಎಂಬುವಂತೆ ಮನವಿ ಬರುತ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ, ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರೋದು. ದಯವಿಟ್ಟು ಗಮನಿಸಿಕೊಳ್ಳಿ, ಯಾರೊಬ್ಬ ಕ್ರೀಡಾಪಟುವು ಕೂಡ ಚರ್ಚೆಗೆ ಆಸ್ಪದವನ್ನು ನೀಡುವಂತಿಲ್ಲ. ದಯವಿಟ್ಟು ಗಮನಿಸಿಕೊಳ್ಳಿ, ನೋ ಬಾಲ್ ಎನ್ನುವಂತೆ ಒಂದು ಚೆಂಡು 5 ಓಟದ ಅವಶ್ಯಕತೆವಿದೆ. ತೀರ್ಪುಗಾರ ನಿರ್ಣಯವೇ ಅಂತಿಮವಾಗಿರುತ್ತದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಅಂತಿಮ ಒಂದು ಚೆಂಡು. ಇಲ್ಲಿ ಹೀರೋ ವಿಲನ್ ಯಾರಾಗಬಲ್ಲರು, ಎಲ್ಲವೂ ಒಂದು ಕಡೆ ಕುತೂಹಲ. ಮೋಕ್ಷಿತ್ ಶ್ರೇಷ್ಠ ಮಟ್ಟದ ಹೊಡೆತ ಬಂದಿತ್ತು, ಆದರೆ ಈ ಬಾರಿ ಸುಲಭವಾಗಿ ಜಯಿಸಿಕೊಳ್ಳುತ್ತಾ ಇದೆ ಪವರ್ ಪ್ಲಸ್ ಎ ಲಡ್ಕ. 2 ತಂಡಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಎಸ್, ಥ್ಯಾಂಕ್ ಯು. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಪ್ರದೀಪ್ ಎನ್ಮೂರು, ದಯವಿಟ್ಟು ಬನ್ನಿ. ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ನೇರವಾಗಿ ಮೋಕ್ಷಿತ್ ರವರ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಆಗಮಿಸಿಕೊಳ್ಳಿ. ಕೊನೆಯ ಓವರನ್ನು ಬಹಳಷ್ಟು ಅತ್ಯದ್ಭುತವಾಗಿರತಕ್ಕಂಥ ಎಸೆತವನ್ನು ಎಸೆದು ತಂಡಕ್ಕೆ ಆಸರಿಯಾಗಿರತಕ್ಕಂಥ ಆಟಗಾರ ಮೋಕ್ಷಿತ್ ರವರ ಪಾಲಾಗ್ತಾ ಇದೆ. ದಯವಿಟ್ಟು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ಪವರ್ ಪ್ಲಸ್ ಎ ಲಡ್ಕ ಪರವಾಗಿ ಆಡಿದಂಥ ಆಟಗಾರ ಮೋಕ್ಷಿತ್ ದಯವಿಟ್ಟು ವೇದಿಕೆ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟ ಸಾಗಿ ಬರುವುದಕ್ಕಿದೆ. ಯೋಧ ಬ್ಲಾಸ್ಟರ್ಸ್ ವಿರುದ್ಧವಾಗಿ SS ವಾರಿಯರ್ಸ್. ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡಿರತಕ್ಕಂಥ ಯೋಧ ಬ್ಲಾಸ್ಟರ್ಸ್ ತಮ್ಮ ಆಯ್ಕೆಗೆ ಅನುಸಾರವಾಗಿ ಚಿತ್ರರಕ್ಷಕ ವಿಭಾಗವನ್ನು ಸಜ್ಜುಗೊಳಿಸಬೇಕಾಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಓವರ್ಗಳ ಕಡಿತವಾದಂತಹ ಸಾಧ್ಯತೆಗಳಿದೆ. ಹಾಗಾಗಿ ದಯವಿಟ್ಟು ಗಮನದಲ್ಲಿರಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳುವಂತಹ ಜವಾಬ್ದಾರಿ ಎಲ್ಲ ಆಟಗಾರರಿಗೂ ಕೂಡ ಇದೆ. ಆಟಗಾರರ ಮೇಲೆ ಈ ಒಂದು ಪಂದ್ಯಾಟ ಸಾಗಿ ಬರುವುದಕ್ಕಿದೆ. ಹಾಗಾಗಿ ಎಲ್ಲ ಆಟಗಾರರು ನಮ್ಮ ಜೊತೆ ಸಹಕಾರವನ್ನು ನೀಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯೂತ್ ಬ್ಲಾಸ್ಟರ್ಸ್ ವಿರುದ್ಧವಾಗಿ SS ವಾರಿಯರ್ಸ್ ಆರಂಭಿಕ ದಾಂಡಿಗರನ್ನು ಕಳುಹಿಸಿಕೊಡುವಂತ ವ್ಯವಸ್ಥೆಗಳಾಗಬೇಕಾಗಿದೆ. Due to some violent content, parental discretion is advised. ಆರಂಭಿಕ ದಾಂಡಿಗರನ್ನು ದಯವಿಟ್ಟು ಕಳುಹಿಸಿಕೊಡಿ. SS ವಾರಿಯರ್ಸ್ ತಮಗೆ ಅಂತಿಮ ಸೂಚನೆಗಳನ್ನು ರವಾನಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ. ಈಗಾಗಲೇ ಕ್ಷೇತ್ರಪಾಲಕ ವಿಭಾಗದಲ್ಲಿ ಸಜ್ಜುಕೊಂಡಾಗಿದೆ. ಯೂತ್ ಬ್ಲಾಸ್ಟರ್ಸ್ ಆರಂಭಿಕ ದಾಂಡಿಗರಾಗಿ ಸಫಿಕ್ ಜೊತೆಗೂಡುತ್ತಾ ರೋಹಿತ್ ರವರನ್ನು ಕರೆತರಲಾಗ್ತಾ ಇದೆ. ತೀರ್ಪುಗಾರರ ಪೀಠಕ್ಕೆ ಮತ್ತೆ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಮಣಿಕಂಠ ಸುಬ್ರಹ್ಮಣ್ಯ ಜೊತೆಗೂಡುತ್ತಾ ಸುರೇಶ್ ನೆಟ್ಟಣ ಇವರ ದಕ್ಷ ತೀರ್ಪುಗಾರಿಕೆಯೊಂದಿಗೆ ಈ ಪಂದ್ಯಾಟ ಸಾಗಿ ಬರುವುದಕ್ಕಿದೆ. ಆರಂಭಿಕ ಎಸೆಗಾರ ವಿಭಾಗದಲ್ಲಿ ನಿತಿನ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಯೂತ್ ಬ್ಲಾಸ್ಟರ್ಸ್ ಪರವಾಗಿ Vamos, nenas, muevan sus caderas. ಬೆಳಗಿನಿಂದ ನಡೆದಿರತಕ್ಕಂಥ ಪಂದ್ಯಾಟಗಳು ಬಹಳಷ್ಟು ಪೈಪೋಟಿಯ ಪಂದ್ಯಾಟಗಳಾಗಿ ಸಾಗಿ ಬರತಕ್ಕಂಥ ಸಂದರ್ಭವಾಗಿದೆ. ನಿನ್ನೆಯ ದಿವಸ ಎಲ್ಲೋ ಒಂದು ರೀತಿಯ ಪಂದ್ಯಾಟವಾಗಿತ್ತು. ನಿನ್ನೆಯ ದಿವಸ ಆಡಿದಂಥ ಆಟಗಾರರು ಈ ದಿವಸ ಅವಕಾಶಗಳು ಲಭಿಸ್ತಾ ಇಲ್ಲ. ಈ ರೀತಿಯ ಬದಲಾವಣೆಗಳು ಖಂಡಿತವಾಗಿಯೂ ಕ್ರಿಕೆಟ್ ಪಂದ್ಯಾಟದಲ್ಲಿ ಮಾತ್ರ ಸಾಗಿ ಬರುವುದಕ್ಕಿದೆ. ನಿನ್ನೆ ಸಿಕ್ಸರ್ ಅನ್ನು ದಾಖಲಿಸಿಕೊಂಡಿರ್ತಕ್ಕಂಥ ದಾಂಡಿಗರಿಗೆ ಇವತ್ತು ಆ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳುವಂಥ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ ದಾಳಿಗಾರರು. ಪ್ರಥಮ ಚೆಂಡು 1 ಅಂಕ ಜಮೆಗೊಳ್ಳುತ್ತಾ ಇದೆ. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ನಿತಿನ್. ಸುಂದರತೆಯ
ಸುಂದರತೆಯ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ, ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಹದ್ದಿನ ಕಣ್ಣಿನಿಂದ ಮುದ್ದಿನ ತೀರ್ಪನ್ನು ನೀಡ್ತಾ ಇದ್ದಾರೆ ತೀರ್ಪುಗಾರರು. ಬಹಳಷ್ಟು ಚುರುಕುತನದ ತೀರ್ಪುಗಾರರಾಗಿ ನಮ್ಮ ಮುಂದೆ ಸ್ಪಂದಿಸ್ತಾ ಇದ್ದಾರೆ. ದಯವಿಟ್ಟು ಮೋಕ್ಷಿತ ಆಗಮಿಸಿಕೊಳ್ಬೇಕು. ಪವರ್ ಪ್ಲಸ್ ಎಲ್ಲಡಕ ಪಂಚಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರೋಹಿತ್ ಕ್ಯಾಚ್ ಔಟ್ಗೆ ಬಳಿ ಆಗ್ತಾ ಇದ್ದಾರೆ. ಪ್ರಥಮ ಉತ್ತರ ನಷ್ಟಗೊಳ್ಳುತ್ತಾ ಇದೆ ಇಲ್ಲಿ ಎಸ್ ವಾರಿಯರ್ಸ್. ನಿನ್ನೆಯ ದಿವಸ ಗೆದ್ದಿರತಕ್ಕಂಥ ತಂಡ ಇವತ್ತು ಸೋಲನ್ನು ಅನುಭವಿಸಿಕೊಳ್ಳುತ್ತಾ ಇದೆ. ರೋಹಿತ್ ರವರ ಉತ್ತರ ನಷ್ಟಗೊಳ್ಳುತ್ತಾ ಇದೆ. ನಿನ್ನೆಯ ದಿವಸ ಆಡಿದಂತ ಆಟಗಾರರು ಇವತ್ತು ಶೂನ್ಯದಿಂದ ನಿರ್ಗಮಿಸಿಕೊಳ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ಅಕ್ಷಯ್ ಮುನ್ನಾ ಅವರವರ ಆಗಮನ ಕಾಣ ಸಿಗ್ತಾ ಇದೆ. ಸಫೀಕ್ ರವರಿಗೆ ಸ್ಟ್ರೈಕ್ ಕೊಡತಕ್ಕಂಥ ಪ್ರಯತ್ನಗಳು ಬಹಳ ಸಿಗಬಹುದೇ, ಕಾದು ನೋಡಬೇಕಾಗಿದೆ. ನಿನ್ನೆ ಸಫೀಕ್ ರವರ ಪಂದ್ಯಾಟ ಆದಷ್ಟು ಕಾಣಸಿಗಿರಲಿಲ್ಲ, ಈ ದಿವಸ ಕಾಣಸಿಗಬಹುದು ಎನ್ನುವಂತ ನಿರೀಕ್ಷೆಯಲ್ಲಿದೆ ಪ್ರೇಕ್ಷಕ ಅಭಿಮಾನಿಗಳು. ಎಸ್ತಗಾರ ವಿಭಾಗದಲ್ಲಿ ನಿತಿನ್ ತಂಡಕೂಟದ ಚತುರ್ಥನೇ ಎಸ್ತವನ್ನು ಎಸೆಯಬೇಕಾಗಿದೆ. ಸುಂದರತೆಯ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ, ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ನಿತಿನ್ ತಂಡಕೂಟದ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಪಂಚಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ಉಮೇಶ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಉಮೇಶ್ ಸರ್ ನಾವು ಇನ್ನು ಪಂಚಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು 1 ಅಂಕಗಳು ಜಮಗೊಳ್ಳುತ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ದಯವಿಟ್ಟು ಗಮನಿಸಿಕೊಳ್ಳಿ. 20ನೇ ಪಂದ್ಯಾಟಕ್ಕಾಗಿ ಆದಿಶಕ್ತಿ ವಾರಿಯರ್ಸ್ ವಿರುದ್ಧವಾಗಿ ಸ್ಕಂದಶ್ರೀ ಕ್ರಿಕೆಟರ್ಸ್ ನಾಣ್ಯಚುಮಿಕೆಯಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಅದೃಷ್ಟ ನಾಯಕರನ್ನು ಕಳುಹಿಸಿಕೊಡಿ ದಯವಿಟ್ಟು. ಪ್ರಥಮ ಓವರ್ ಮುಕ್ತಾಯಗೊಂಡಿದೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ಅಂಕಪಟ್ಟಿ 2ರಲ್ಲಿ ಸ್ಥಗಿತವಾಗಿದೆ. ದ್ವಿತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಬಹಳಷ್ಟು ಶ್ರೇಷ್ಠ ಮಟ್ಟದ ಎಸೆತವನ್ನು ಎಸೆದಿರತಕ್ಕಂಥ ಆಟಗಾರ ನಿತಿನ್. ದಾಳಿಗಾರ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಎಸೆತವನ್ನು ಎಸೆದು ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಇಲ್ಲಿ ದ್ವಿತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಎಸೆತಗಾರ ವಿಭಾಗದಲ್ಲಿ ಪತ್ತು 2 ಅಂಕಗಳು, 3 ಅಂಕಗಳು 3 ಅಂಕಗಳು ಜಮೆಗೊಳ್ತಾ ಇದೆ. ದಯವಿಟ್ಟು ಅಲ್ಲಿ ಇತರೆ ಆಟಗಾರರನ್ನು ಕಳುಹಿಸಿಕೊಡಿ. ಮತ್ತೆ ಯಾವುದೇ ಚರ್ಚೆಗಳನ್ನ ಇಲ್ಲಿದ್ದಾರೆ ನಮ್ಮ ಆಟಗಾರರು. 10 ತಂಡಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಸುಂದರತೆಯ ಹೊಡೆತಗಳು 1 ಅಂಕಗಳು ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 4ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಸಫೀಕ್ ಸ್ಟ್ರೈಕ್ ವಿಭಾಗದಲ್ಲಿ ಪದ್ದು ತಂಡಕೂಟದ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಕ್ಷೇತ್ರರಕ್ಷಕ ವಿಭಾಗದಲ್ಲಿ ಒಂದು ರೀತಿ ಗಲಿಬಿಲಿಯ ವಾತಾವರಣ. 1 ಅಂಕಗಳು ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 5ಕ್ಕೆ ಏರಿಕೆ ಆಗ್ತಾ ಇದೆ. ಪದ್ದು ತಂಡಕೂಟದ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಅಕ್ಷಯ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಎಸ್ ವಾರಿಯರ್ಸ್ ಪರವಾಗಿ 1 ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. 1 ಉತ್ತರಿಯ ನಷ್ಟಕ್ಕೆ ಅಂಕಪಟ್ಟಿ 5ರಲ್ಲಿ ಸ್ಥಗಿತವಾಗಿದೆ. ಪದ್ದು ತಂಡಕೂಟದ ತೃತೀಯ ಚೆಂಡನ್ನು ಎಸೆಯಬೇಕಾಗಿರತಕ್ಕಂಥ ಸಂದರ್ಭವಾಗಿದೆ. ಜಾಳ್ಮೆಯುತವಾಗಿರತಕ್ಕಂಥ ಎಸೆತ, ಆದರೆ ಧನುಷ್ ಕ್ಷೇತ್ರಪಾಲಕನಾಗಿ ಚೆಂಡನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಂಡ್ರು. ಅಕ್ಷಯ್ ರವರ ಉತ್ತರೆ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಬಲವಾದ ಹೊಡೆತಕ್ಕೆ ಪ್ರಯತ್ನವನ್ನ ಮಾಡಿದ್ರು, ಆದರೆ ಕ್ಯಾಚ್ ಔಟ್ಗೆ ಬಲಿಯಾಗಲೇಬೇಕಾಯಿತು. ವೀಕ್ಷಣೆ ತಮ್ಮಕ ಮಾಡಲೇಬೇಕಾಗಿದೆ. ಅವರ ಸ್ಥಾನವನ್ನು ತುಂಬಲು ಸುಶಾಂತ್ ರವರ ಆಗಮನ ಕಾಣಸಿಗ್ತಾ ಇದೆ. ನೂತನ ದಾಂಡಿಗನಾಗಿ ಸವಣೂರು ಪರಿಸರದ ಆಟಗಾರ ಸೈಲೆಂಟ್ ಸವಣೂರು ಪರವಾಗಿ
ರಘು ಸಮಣವರು ಜೊತೆಗೂಡಿಗಾಗಿ ಆಡತಕ್ಕಂಥ ಆಟಗಾರರು ಈ ಸುಶಾಂತ್ ಇದೀಗ ಸ್ಟ್ರೈಕ್ ಭಾಗದಲ್ಲಿ ಆಕ್ರಮಿಸಿಕೊಳ್ತಾ ಇದ್ದಾರೆ. ಪದ್ದು ತನ್ನ ಕೂಟದ ಚತುರ್ಥನೇ ಸ್ತಂಭನೆ ಎಸೆಯಬೇಕಾಗಿದೆ. ಸುಂದರತೆಯ ಹೊಡೆತಗಳು 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. 1 ಅಂಕದೊಂದಿಗೆ ಅಂಕಪಟ್ಟಿ ಹೆಚ್ಚುವರಿಯನ್ನು ಗಳಿಸಿಕೊಂಡು ಅಂಕಪಟ್ಟಿ 6ಕ್ಕೆ ಏರಿಕೆ ಆಗ್ತಾ ಇದೆ. 4 ಎಸೆತಗಳು ಮುಕ್ತಾಯ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಸಫಿಕ್ ಸ್ಟ್ರೈಕ್ ಭಾಗದಲ್ಲಿ. ಪದ್ದು ತನ್ನ ಕೂಟದ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ, ಎದುರಿಸಬೇಕಾಗಿದೆ ಸಫೀಕ್. ಸುಂದರತೆಯ ಹೊಡೆತಗಳು ಬರ್ತಾ ಇದೆ. ಇಲ್ಲಿ ಕ್ಯಾಚ್ ಔಟ್ಗೆ ಅವಕಾಶಗಳು ಇಲ್ಲ. ಸುಂದರತೆಯ ಕ್ಷೇತ್ರ ಪಾಲನೆ ಕಾಣ ಸಿಗ್ತಾ ಇದೆ. ಇಲ್ಲಿ ಅತ್ಯದ್ಭುತವಾಗಿರತಕ್ಕಂಥ ಕ್ಷೇತ್ರ ಪಾಲನೆ. ಆರು ಅಂಕಗಳನ್ನ ತಡೆಒಡ್ಡುವಲ್ಲಿ ಯಶಸ್ವಿಯ ಕ್ಷೇತ್ರ ಪಾಲಕರಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಅತ್ಯದ್ಭುತವಾಗಿರತಕ್ಕಂಥ ಕ್ಷೇತ್ರ ಪಾಲನೆ ಧನುಷ್ ಮುಖೇನವಾಗಿ ಬಂದಿತ್ತು. ಇಂತಹ 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಇಲ್ಲಿ ಸುಂದರತೆಯ ಹೊಡೆತಗಳು ಮತ್ತೆ ಸ್ಟ್ರೈಕ್ ಅನ್ನು ಬಿಡತಕ್ಕಂಥ ಪ್ರಯತ್ನಗಳು ಸಫೀಕ್ ರವರಿಗೆ ಕಾದಿದೆ. ಇಲ್ಲಿ ಕೊನೆಯ 2 ಚೆಂಡುಗಳು, ಕೊನೆಯ ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್, ಅಂತಿಮ 1 ಚೆಂಡು ಪದ್ದು ಎಸೆಯಬೇಕಾಗಿದೆ, ಎದುರಿಸಬೇಕಾಗಿದೆ ಸಫೀಕ್. ಸುಂದರತೆಯ ಹೊಡೆತವಾಗಿತ್ತು. ಸುಂದರತೆಯ ದಾಳಿಹಾರ ಸಂಬಂಧನೆ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ ಪದ್ದು ಮುಖೇನವಾಗಿ. ತೃತೀಯ ಓವರ್ ಮುಕ್ತಾಯಗೊಂಡಾಗ ಅಂಕಪಟ್ಟಿ 7ರಲ್ಲಿ ಸ್ಥಗಿತವಾಗಿದೆ. ತೃತೀಯ ಓವರ್ ಎಸೆಯಬೇಕಾಗಿದೆ. ಅಂಕಪಟ್ಟಿ 7ರಲ್ಲಿ ಸ್ಥಗಿತವಾಗಿದೆ. 2 ಓವರ್ಗಳು. ಇಲ್ಲಿ ನಿಮ್ಮ ಆಟಗಾರರಿದ್ರೆ ಅವರು ನೋಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿಂದ ಯಾವುದೇ ತಪ್ಪು ಮಾಹಿತಿಗಳನ್ನು ಕೊಡಬೇಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ತೃತೀಯ ಓವರನ್ನು ಪ್ರಾರಂಭಿಸಿಕೊಳ್ಳಿ. ಅಲ್ಲಿ ಧನುಷ್ ತನ್ನ ಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಸುಶಾಂತ್. ತೃತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಸುಶಾಂತ್. ಧನುಷ್ ತನ್ನ ಕೂಟದ ತೃತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ. ಮತ್ತೆ ಒಂದು ಉತ್ತರಿ ನಷ್ಟಗೊಳ್ತಾ ಇದೆ. ಸುಶಾಂತ್ ರವರ ಉತ್ತರಿ ಪತನಗೊಳ್ತಾ ಇದೆ. ಇಲ್ಲಿ ಪವಿತ್ರ ರವರ ಆಗಮನ ಕಾಣಸಿಗ್ತಾ ಇದೆ ನೂತನ ದಾಂಡಿಗನಾಗಿ. ಧನುಷ್ ತನ್ನ ಕೂಟದ ಪ್ರಥಮ ಚೆಂಡಿಗೆ ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಧನುಷ್. ಸ್ಟ್ರೈಕ್ ವಿಭಾಗದಲ್ಲಿ ಭವಿತ್. ಸುಂದರತೆಯ ಹೊಡೆತಗಳು ಧವನ್ ಕ್ಷೇತ್ರಪಾಲಕನಾಗಿ ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಕಂಡರು. ನಿನ್ನೆಯ ದಿವಸ ಹೀರೋ ಆಗಿ ಮಿಂಚಿದ್ರು ಭವಿತ್. ಇವತ್ತು ಶೂನ್ಯದೊಂದಿಗೆ ನಿರ್ಗಮಿಸಬೇಕಾಗಿದೆ. ಇದು ಎಲ್ಲ ಕೂಡ ಲೆಕ್ಕಾಚಾರದ ಪಂದ್ಯಾಟವೇ ಕ್ರಿಕೆಟ್ ಪಂದ್ಯಾಟವಾಗಿ ಸಾಗಿ ಬರುವುದಕ್ಕಿದೆ. ಅಂಕಪಟ್ಟಿ 7ರಲ್ಲಿ ಸ್ಥಗಿತವಾಗಿದೆ. ಧನುಷ್ ರವರಿಗೆ ಹ್ಯಾಟ್ರಿಕ್ ಉತ್ತರಿಯನ್ನು ಪಡೆಯುವಂತ ಅವಕಾಶಗಳು ಈಗಾಗಲೇ 2 ಉತ್ತರಿ ಪಡೆದುಕೊಂಡಾಗಿದೆ. ನೂತನ ದಾಂಡಿಗನಾಗಿ ಸತೀಶ್ ರವರ ಆಗಮನ ಕಾಣಸಿಗ್ತಾ ಇದೆ.
ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದೊಂದಿಗೆ ಅಂಕಪಟ್ಟಿ 8ಕ್ಕೆ ಏರಿಕೆ ಆಗ್ತಾ ಇದೆ. ಚತುರ್ಥನೇ ಎಸೆತ ಚಾಲ್ತಿಯಲ್ಲಿ ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಯಾವುದೇ ಓಡಾಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಪಂಚಮ ಎಸೆತ ಬಣ ಎಸೆಯಬೇಕಾಗಿದೆ ಧನುಷ್. ಎಸೆದಿದ್ದಬೇಕಾಗಿದೆ ಸಫೀಕ್. ತನಕೂಟದ ಪಂಚಮ ಎಸೆತವನ್ನು ಎದುರಿಸಬೇಕಾಗಿದೆ. ಸುಂದರತೆಯ ಹೊಡೆತಕ್ಕೆ ಅವಕಾಶಗಳು, ಆದರೆ ಮತ್ತೆ ಒಂಟಿ ಅಂಕಗಳು ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 9ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ ಚೆಂಡು ಬಾಕಿ. ಧನುಷ್ ಎಸೆಯಬೇಕಾಗಿದೆ ಕೊನೆಯ ಚೆಂಡು. ತೃತೀಯ ಓವರ್ ಚಾಲ್ತಿಯಲ್ಲಿ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ 7 ಚೆಂಡುಗಳು ಬಾಕಿ ಇದೆ. ಅಂಕಪಟ್ಟಿ ಬಹಳಷ್ಟು ಕನಿಷ್ಠ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. 9 ಮಾತ್ರ ಕಾಣ ಸಿಗ್ತಾ ಇದೆ. ಕೊನೆಯ ಚೆಂಡು ಧನುಷ್. ತೃತೀಯ ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 9ರಲ್ಲಿ ಸ್ಥಗಿತವಾಗಿದೆ. ಚತುರ್ಥನೇ ಓವರ್ ಚಾಲ್ತಿಗೊಳ್ತಾ ಇದೆ. ಸನತ್ ಎಸ್ತುಗಾರಿ ಭಾಗದಲ್ಲಿ, ಶೈಕಿ ಭಾಗದಲ್ಲಿ ಸಫೀಕ್ ರವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ತನಕೂಟದ ಪ್ರಥಮ ಚೆಂಡು ಸನತ್. ಸುಂದರತೆಯ ಎಸ್ತವಾಗಿತ್ತು. ಕ್ಲೀನ್ ಫಾರ್ವರ್ಡ್, ನೇರವಾಗಿ ಗುಟ್ಟಕ್ಕೆ ಮುತ್ತಿರತಕ್ಕಂಥ ಚೆಂಡು. ಸಫೀಕ್ ರವರ ಉತ್ತರಿ ಪತನವಾಗ್ತಾ ಇದೆ. ಪ್ರಮುಖ ಆಧಾರ ಸ್ತಂಭವಾಗಿರತಕ್ಕಂಥ SS ವಾರಿಯರ್ಸ್ ಪರವಾಗಿ ಆಡತಕ್ಕಂಥ ಆಟಗಾರ ಸಫೀಕ್ ರವರ ಉತ್ತರಿ ಪತನಗೊಳ್ತಾ ಇದೆ. ತುಂಬಲಾರದಂತಹ ನಷ್ಟಗಳೇ ಸರಿ. ಅವರ ಸ್ಥಾನವನ್ನು ತುಂಬಲು ನೋರುವ ಅನುಭವಿ ಆಟಗಾರ ಕೀರ್ತಿರವರ ಆಗಮನ ಕಾಣ ಸಿಗ್ತಾ ಇದೆ. ಸನಾತ್ ಮಾಂತ್ರಿಕ ಎಸೆತವನ್ನು ಎಸೆಯುತ್ತಾ ಅಂಕಕ್ಕೆ ಕಡಿವಾಣವನ್ನು ಹಾಕುವಂತ ಸಂದರ್ಭ ಒದಗಿ ಬಂದಿದೆ. 3 ಓವರ್ಗಳಲ್ಲಿ ಕೇವಲ 9 ಅಂಕಗಳು ಮಾತ್ರ ಜಮೆಗೊಂಡಿದೆ. ಚತುರ್ಥನೇ ಓವರಿನ ಪ್ರಥಮ ಚೆಂಡು ಮುಕ್ತಾಯಗೊಂಡಿದೆ. ದ್ವಿತೀಯ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ. ಸನಾತ್ ಎಸೆಯಬೇಕಾಗಿದೆ, ಎದುರಿಸಬೇಕಾಗಿದೆ ಕೀರ್ತಿ. ಸುಂದರತೆ ಎಸೆತವಾಗಿತ್ತು, ಆದರೆ ಅಡ್ಡ ಚೆಂಡು. ತೀರ್ಪುಗಾರರ ಕೈ ಅಗಲವಾಗುತ್ತಿದ್ದಂತೆ 1 ಅಂಕದ ಹೆಚ್ಚುವರಿಯನ್ನು ಗಳಿಸಿಕೊಳ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಸನಾತ್. ಅಡ್ಡ ಚೆಂಡಾಗಿ ಮಾರ್ಪಡಿಸಿಕೊಳ್ಳತಕ್ಕಂಥ ಸಂದರ್ಭ. ದ್ವಿತೀಯ ಚೆಂಡು ಇನ್ನೊಮ್ಮೆ ಎಸೆಯಬೇಕಾಗಿದೆ ಸನಾತ್. ಸುಂದರತೆಯ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿ ಆಗ್ತಾ ಇದೆ. ದಂಡಿಗೂ ಚೆಂಡಿಗೆ ಯಾವುದೇ ರೀತಿಯ ಸಂಪರ್ಕವಿಲ್ಲದೆ ನೇರವಾಗಿ ಚುಕ್ಕಿಯಾಗಿರತಕ್ಕಂಥ ಸಂದರ್ಭ. ಸನತ್ ಎಸೆಯಬೇಕಾಗಿದೆ. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ನೆಲಕಚ್ಚಿ ಬಂದಿರತಕ್ಕಂಥ ಚೆಂಡು ನೇರವಾಗಿ ಗುಡ್ಡಕ್ಕೆ ಮುತ್ತಿಕ್ತಾ ಇದೆ. ಮಗದೊಂದು ಬುತ್ತರೆ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಪ್ರಮುಖ ಬುತ್ತರೆಗಳ ನಷ್ಟಗೊಳ್ಳುತ್ತಾ ಇದೆ. SS ವಾರಿಯರ್ಸ್ ನಿರಂತರವಾಗಿ ಉತ್ತರಿಯನ್ನು ಒಪ್ಪಿಸಿ ವೀಕ್ಷಣೆ ತಮಕ ಮಾಡುತ್ತಾ ಇದೆ. ಇಲ್ಲಿ ಎಲ್ಲೋ ಒಂದು ರೀತಿಯ ಇಡಬಿದಂತಹ ದಾಂಡಿಗರು. ನೂತನ ದಾಂಡಿಗನಾಗಿ ಜಯಂತ್ ರವರ ಆಗಮನ ಕಾಣ ಸಿಗ್ತಾ ಇದೆ. ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 11ಕ್ಕೆ ಏರಿಕೆ ಆಗ್ತಾ ಇದೆ. 4 ಎಸೆತಗಳ ಮುಕ್ತಾಯ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಸನಾತ್. ಸತೀಶ್ ಮುರುಳಿಯ ಸ್ಟ್ರೈಕ್ ಭಾಗದಲ್ಲಿ ಅಡ್ಡ ಚೆಂಡಿನ ಪರಿಣಾಮವಾಗಿ ಮತ್ತೆ 1 ಅಂಕದ ಸೇರ್ಪಡೆಗೊಳ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 11ಕ್ಕೆ ಏರಿಕೆ ಆಗ್ತಾ ಇದೆ. 12ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ ರನ್ಔಟಿಗೆ ಬಲಿಯಾಗಬೇಕಾಗಿದೆ. ಜಯಂತ್ ರವರ ಉತ್ತರಿ ಪತನವಾಗ್ತಾ ಇದೆ. ಇಲ್ಲಿ ಕೊನೆಯ 1 ಚೆಂಡು ಬಾಕಿ ಇದೆ. ಅವರ
ಕೊನೆಯ ಒಂದು ಚೆಂಡು ಬಾಕಿ ಇದೆ. ಅಂತಿಮ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಅಂತಿಮ ಒಂದು ಚೆಂಡು ಬಾಕಿ ಇರತಕ್ಕಂಥ ಸಂದರ್ಭ. ಅಂಕಪಟ್ಟಿ 12ರಲ್ಲಿ ಸ್ಥಗಿತವಾಗಿದೆ. ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನಗಳನ್ನು ಪಡಬಹುದೇ? ಸತೀಶ್ ಕಾದುರಡಬೇಕಾಗಿದೆ. ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 13ಕ್ಕೆ ಏರಿಕೆ ಆಗ್ತಾ ಇದೆ. 24 ಎಸೆತಗಳು 14 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಬಹಳಷ್ಟು ಕನಿಷ್ಠ ಮೊತ್ತವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡವಾಗಿ ಮೂಡಿ ಬರ್ತಾ ಇದೆ SS ವಾರಿಯರ್ಸ್. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳಬೇಕಾಗಿದೆ. ನೋಡಿ, ಗಮನಿಸಿಕೊಳ್ಳಿ. ಮುಂದಿನ ಪಂದ್ಯಾಟ ತಮ್ಮ ಗುಂಪು ಚರ್ಚೆಗಳನ್ನು ಮುಂದುವರಿಸಿಕೊಳ್ಳಿ. ಆದಿಶಕ್ತಿ ವಾರಿಯರ್ಸ್ ವಿರುದ್ಧವಾಗಿ ಸ್ಕಂದಶ್ರೀ, ಯಾಕಂದರೆ ಕನಿಷ್ಠ ಮೊತ್ತ ದಾಖಲಿಸಿಕೊಂಡೇ ಆಗಿದೆ. 14 ಬೇಕಾಗಿರತಕ್ಕಂಥ ಸಂದರ್ಭ. ಹಾಗಾಗಿ ಮುಂದಿನ ಪಂದ್ಯಾಟದ ತಂಡಗಳು, ಇರುವ ತಂಡಗಳು ಕೂಡ ತಮ್ಮ ಗುಂಪು ಚರ್ಚೆಗಳನ್ನು ಮುಗಿಸಿ ಪಂದ್ಯಾಟದ ನೇರವಾಗಿ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ಸಮಯದ ವ್ಯರ್ಥವನ್ನು ಮಾಡಬೇಡಿ. ಸರಿಸುಮಾರು 10 ಗಂಟೆ 10 ನಿಮಿಷವಾಗಿದೆ. ಸಂಜೆಯ ಸಮಯದಲ್ಲಿ ಇನ್ನೂ ಕೂಡ ಲೀಗ್ ಮಾದರಿಯ ಹಂತದಲ್ಲಿ ಸುಮಾರು 11 ಪಂದ್ಯಾಟಗಳು ಬಾಕಿ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಎಸೆತಗಾರ ವಿಭಾಗದಲ್ಲಿ ರೋಹಿತ್ ಅವರನ್ನು ಕರೆತರಲಾಗ್ತಾ ಇದೆ. ದಾಂಡಿಗ ವಿಭಾಗದಲ್ಲಿ ಧನುಷ್ ಜೊತೆಗೂಡುತ್ತಾ ಜನಾರ್ದನ್ ಅವರನ್ನು ಕರೆತರಲಾಗ್ತಾ ಇದೆ. ಬೌಂಡ್ರಿಗಳು ದಾಖಲಾಗ್ತಾ ಇದೆ ಎನ್ನುವಂಥ ಪ್ರಾಮಾಣಿಕವಾಗಿ ಒಪ್ಪಿಗೆಗಳನ್ನು ಸೂಚಿಕೆಗಳನ್ನು ಮಾಡ್ತಾ ಇದ್ದಾರೆ ಬಪೀತ್. ಬೌಂಡರಿಯ ಮುಖೇನವಾಗಿ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ. 4 ಅಂಕಗಳು ಜಮೆಗೊಳ್ಳುತ್ತಾ ಇದೆ ಇಲ್ಲಿ. ಧನುಷ್ ಬ್ಯಾಟ್ ಮುಖೇನವಾಗಿ ಮತ್ತೆ ಸುಂದರತೆಯ ಎಸೆತವಾಗಿತ್ತು. ಒಂದು ಬೌಂಡರಿಯನ್ನು ಬಿಟ್ಟುಕೊಟ್ಟರು ಕೂಡ ಮತ್ತೆ ಲಯವನ್ನು ಗಳಿಸಿಕೊಂಡು ಎಸೆಯತಕ್ಕಂಥ ಪ್ರಯತ್ನಗಳು ಕಾಣಸಿಗ್ತಾ ಇದೆ ಇಲ್ಲಿ. ರೋಹಿತ್ ಮುಖೇನವಾಗಿ ತನ್ನ ಕುಟದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಏಕಮುಖವಾಗಿ ಸಾಗಿ ಬರತಕ್ಕಂಥ ಪಂದ್ಯಾಟವಾಗಿ ಒಂದು ರೀತಿ ಕಾಣಸಿಗುವಂತೆ ಇದೆ. ಯಾವುದೇ ಕಟ್ಟಿ ಹಾಕುವಂಥ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ ಇಲ್ಲಿ. 3 ಎಸೆತಗಳು ಮುಕ್ತಾಯ. ಅಂಕಪಟ್ಟಿ 5ರಲ್ಲಿ ಮತ್ತೆ 1 ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. 1 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 6ಕ್ಕೆ ಏರಿಕೆ ಆಗ್ತಾ ಇದೆ. 4 ಎಸೆತಗಳು ಮುಕ್ತಾಯ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ರೋಹಿತ್. ಸುಂದರತೆಯ ಹೊಡೆತ, ಕ್ಯಾಚ್ ಔಟ್ಗೆ ಅವಕಾಶಗಳು. ಕ್ಯಾಚ್ ಅನ್ನು ಪಡೆಯುವಲ್ಲಿ ಯಶಸ್ವಿ. ಧನುಷ್ ರವರ ಉತ್ತರೆ ಪತನಗೊಳ್ಳುತ್ತಾ ಇದೆ ಇಲ್ಲಿ. ಧನುಷ್ ರವರ ಉತ್ತರೆ ಪತನದೊಂದಿಗೆ ಅಂಕಪಟ್ಟಿ 6ರಲ್ಲಿ ಸ್ಥಗಿತವಾಗಿದೆ. 8 ಬೇಕಾಗಿದೆ ಪಂದ್ಯಾಟದ ವಿಷಯಕ್ಕಾಗಿ. ಕೊನೆಯ ಚೆಂಡು ಬಾಕಿ ಇದೆ. ರೋಹಿತ್ ಅನ್ನು ಕೊಟ್ಟದ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಅಭಿ ನೂತನ ದಾಂಡಿಗನಾಗಿ ಆಗಮಿಸ್ತಾ ಇದ್ದಾರೆ. ಅಭಿಷೇಕ್ ಭಾಗದಲ್ಲಿ ಕೊನೆಯ ಚೆಂಡು ಲೋಪಾಲ್ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ ತೀರ್ಪುಗಾರರಿಂದ. ಬಾಣೆತ್ತರಕ್ಕೆ ಹಾರಿದಂತಹ ಚೆಂಡು ನೋಬಾಲ್ ಆಗಿ ಮಾರ್ಪಡಿಸಿಕೊಳ್ತಾ ಇದೆ. ನೋಬಾಲ್ ಮುಖೇನವಾಗಿ 1 ಅಂಕದ ಹೆಚ್ಚುವರಿಯನ್ನು ಗಳಿಸಿಕೊಂಡು ಅಂಕಪಟ್ಟಿ 7ಕ್ಕೆ ಏರಿಕೆ ಆಗ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ನೇರವಾಗಿ ಗುಟ್ಟಕ್ಕೆ ಮತ್ತಿಗ್ತಾ ಇದೆ ಎನ್ನುವಂಥ ಸೂಚನೆಗಳು ಬರ್ತಾ ಇದೆ ತೀರ್ಪುಗಾರರಿಂದ. ಬೌಲ್ಡ್ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ. ಅಫೀರ್ ಅವರ ಉತ್ತರಿಯು ಕೂಡ ಇಲ್ಲಿ ಪತನವಾಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯ. ಅಂಕಪಟ್ಟಿ 7ರಲ್ಲಿ ಸ್ಥಗಿತವಾಗಿದೆ. 18 ಎಸೆತಗಳು ಬಾಕಿ ಇದೆ. 7 ಬೇಕಾಗಿದೆ ಪಂದ್ಯಾಟದ ವಿಷಯಕ್ಕಾಗಿ.
ನೂತನ ದಂಡಿಗನಾಗಿ ಪತ್ತು ಬೆಳ್ಳಾರೆ ಆಗಮನ ಕಾಣಸಿಗ್ತಾ ಇದೆ. ಜನ್ನ ಜೊತೆಗೂಡುತ್ತಾ ಪತ್ತು ಬೆಳ್ಳಾರೆ ಯೋಧಾ ಬ್ಲಾಸ್ಟರ್ಸ್ ಪರವಾಗಿ ದಾಂಡಿಗೆ ವಿಭಾಗದಲ್ಲಿ ಎಸ್ತುಗಾರಿ ವಿಭಾಗದಲ್ಲಿ ಮುನ್ನ ಅಕ್ಷಯ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಎಸ್ತುಗಾರಿ ವಿಭಾಗದಲ್ಲಿ ನೇರವಾಗಿ ವೇಗವಾಗಿ ಎಸೆತವನ್ನು ಎಸೆಯುತ್ತಾ 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 8ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ 1 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 9ಕ್ಕೆ ಏರಿಕೆ ಆಗ್ತಾ ಇದೆ. ನಿಧಾನಗತಿಯಾಗಿ ಸಾಗಿ ಬರತಕ್ಕಂಥ ಪಂದ್ಯಾಟವಿದು. ಮುಂದಿನ ಪಂದ್ಯಾಟ ವೇಗವನ್ನು ತಂದೊಡ್ಡಬೇಕಾಗಿದೆ. ಮತ್ತೆ ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು 1 ಅಂಕಗಳ ಜಮೆಯೊಂದಿಗೆ ಅಂಕಪಟ್ಟಿ 10ಕ್ಕೆ ಏರಿಕೆ ಆಗ್ತಾ ಇದೆ. 4 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ ಯೋಧಾ ಬ್ಲಾಸ್ಟರ್ ತಂಡಕ್ಕೆ. ಅಕ್ಷಯ್ ತನ್ನ ಕುಟದ ಚತುರ್ಥನೇ ಸ್ತಪನೆ ಎಸೆಯಬೇಕಾಗಿದೆ. ಮತ್ತೆ 1 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 11ಕ್ಕೆ ಏರಿಕೆ ಆಗ್ತಾ ಇದೆ. ಅಕ್ಷಯ್ ತನ್ನ ಕುಟದ ಪಂಚಮ ಎಸೆತಬಣ್ಣ ಎಸೆಯಬೇಕಾಗಿದೆ. ಅತ್ಯದ್ಭುತವಾಗಿರತಕ್ಕಂಥ ಎಸೆತಬಣ್ಣ ಸಂಘಟಿಸಿರತಕ್ಕಂಥ ಅಕ್ಷಯ್ ಕೇವಲ 1 ಅಂಕಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಯಾವುದೇ ದೊಡ್ಡ ಮಟ್ಟದ ಹೊಡೆತಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಯಾವುದೇ ಒತ್ತಡಗಳನ್ನು ಕೂಡ ದಾಂಡಿಗರು ಬಳಸಿಕೊಳ್ತಾ ಇಲ್ಲ. ತಟ್ಟಿಮುಟ್ಟ ಓಟದೊಂದಿಗೆ ಗೆದ್ದುಕೊಳ್ಳುವೆವು ಎನ್ನುವಂಥ ನಿರೀಕ್ಷೆಗಳು ಕೂಡ ಖಂಡಿತವಾಗಿ ಯೋಧಾ ಬ್ಲಾಸ್ಟರ್ಗಿದೆ. ಹಾಗಾಗಿ ಕೊನೆಯ ಚೆಂಡು ಬಾಕಿ. ಅಂಕಪಟ್ಟಿ 12ರಲ್ಲಿ 2 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು 1 ಅಂಕಗಳು ಜಮೆಗೊಳ್ಳುತ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯ. ಕೇವಲ 1 ಬೇಕಾಗಿದೆ. ಪಂದ್ಯಾಟ ಸಮಬಲಗೊಂಡಿದೆ. 12ರ ಮುಂದೆ 1 ಬೇಕಾಗಿರತಕ್ಕಂಥ ಸಂದರ್ಭವಾಗಿದೆ. ಏಕಮುಖವಾಗಿ ಸಾಗಿರತಕ್ಕಂಥ ಪಂದ್ಯಾಟವೇ ಸರಿ ಇದು. ಇಪ್ಪತ್ತ 1ನೇ ಪಂದ್ಯಾಟಕ್ಕಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀವಿ. ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ ಪವರ್ ಪ್ಲಸ್ ಲಡಕ ಅದೃಷ್ಟ ನಾಯಕರನ್ನು ಕಳುಹಿಸಿಕೊಡದೆ ಬಿಟ್ಟು ಪಂದ್ಯಾಟವನ್ನು ಗೆದ್ದುಕೊಳ್ಳುತ್ತಾ ಇದೆ ಯೋಧಾ ಬ್ಲಾಸ್ಟರ್ಸ್. ಅಭಿನಂದನೆಗಳು. ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳುವಂತೆ ಅತಿಶಕ್ತಿ ವಾರಿಯರ್ಸ್ ನಾಣ್ಯ ಚಮ್ಮಿಗೆಯನ್ನು ಗೆದ್ದುಕೊಂಡು ಕ್ಷೇತ್ರಪಾಲಕ ವಿಭಾಗವನ್ನು ಸಜ್ಜುಗೊಳ್ಳಬೇಕಾಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಸ್ಕಂದಶ್ರೀ ಕ್ರಿಕೆಟರ್ಸ್ ಆರಂಭಿಕ ದಾಂಡಿಗರನ್ನು ಕಳುಹಿಸಿಕೊಡಿ. ಸ್ಕೋರ್ ಬೋರ್ಡ್ಗಳನ್ನು ಗಮನಿಸಿದರೆ ಕುಟ್ ಚೆನ್ನೈಯ ಕ್ರಿಕೆಟರ್ಸ್ ಕುದ್ಮಾರ್ ಟಾಪರ್ನಲ್ಲಿ ಮೂಡಿ ಬರ್ತಾ ಇದೆ. ಮತ್ತೆ 2 ತಂಡಗಳು ಸಮಬಲದಲ್ಲಿದೆ. ಪವರ್ ಪ್ಲಸ್ ಲಡಕ 6 ಅಂಕವನ್ನು ಮತ್ತೆ SS ವಾರಿಯರ್ಸ್ ಕೂಡ 6 ಅಂಕವನ್ನು ಪಡೆದುಕೊಂಡಿದೆ. ಆಡಿದಂತಹ 5 ಪಂದ್ಯಾಟದಲ್ಲಿ 3 ಪಂದ್ಯಾಟವನ್ನು ಗೆದ್ದುಕೊಂಡಿರತಕ್ಕಂಥ ತಂಡಗಳು ಇರುವವರು ಕೂಡ ಆದಿಶಕ್ತಿ ವಾರಿಯರ್ಸ್ ವಿರುದ್ಧವಾಗಿ ಸ್ಕಂದಶ್ರೀ ಕ್ರಿಕೆಟರ್ಸ್ ಬಾಲ್ ಬ್ರಷ್
ಆರಂಭಿಕ ದಾಂಡಿಗ ವಿಭಾಗದಲ್ಲಿ ಸ್ಕಂದಶ್ರೀ ಪರವಾಗಿ ನಿಶ್ಚಲ್ ಜೊತೆ ಕೊಡುತ್ತ ಮಿಥುನ್ ಅವರನ್ನು ಕಾಣಿಸಿಕ್ತಾ ಇದ್ದೀವಿ. ಎಸ್ಗಾರ್ ವಿಭಾಗದಲ್ಲಿ ಗಣೇಶ್ ನಾಲ್ಕಮ್ಮ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಆದಿಶಕ್ತಿ ಕಿಳಂಬೇರಿ ಪರವಾಗಿ ಪಂದ್ಯಾಟವನ್ನು ಪ್ರಾರಂಭಿಸಿಕೊಂಡು ಬಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 21ನೇ ಪಂದ್ಯಾಟಕ್ಕಾಗಿ ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ ಪವರ್ ಪ್ಲಸ್ ಆಟಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ನಾಣ್ಯ ಚುಮಿಗೆಯನ್ನು ನೆರವೇರಿಸಿಕೊಂಡು ಬಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ, ಆರಂಭಗೊಳ್ತಾ ಇದೆ ಪಂದ್ಯಾಟ. ಚುಕ್ಕಿ ಆಗ್ತಾ ಇದೆ, ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಮತ್ತೆ ಪ್ರಥಮ ಚೆಂಡು ಅಡ್ಡ ಚೆಂಡು ಮತ್ತೆ ಚುಕ್ಕಿ ಆಗ್ತಾ ಇದೆ. ಮತ್ತೆ ಅಡ್ಡ ಚೆಂಡಿನ ಪರಿಣಾಮವಾಗಿ ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಅಂಕಪಟ್ಟಿ 2ರಲ್ಲಿ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಗಣೇಶ್. ಮತ್ತೆ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ, ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. 2 ಎಸೆತಗಳ ಮುಕ್ತಾಯ. ಅಂಕಪಟ್ಟಿ 2ರಲ್ಲಿ ಸ್ಥಗಿತವಾಗಿದೆ. ಇಲ್ಲಿ ಮತ್ತೆ ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಕಟ್ಟಿ ಹಾಕುವಂತಹ ಪ್ರಯತ್ನಗಳು ಗಣೇಶ್ ಎಸ್ತಗಾರಿ ಭಾಗದಲ್ಲಿ ಕಾಣಸಿಗ್ತಾ ಇದೆ. ಇಲ್ಲಿ ಸುಂದರತೆಯ ಎಸೆತವಾಗಿತ್ತು, ಮಾತ್ರ ಅಡ್ಡ ಚೆಂಡಾಗಿ ಮಾರ್ಪಡಿಸಿಕೊಳ್ಳತಕ್ಕಂಥ ಸಂದರ್ಭವಾಗಿದೆ. ಅಡ್ಡ ಚೆಂಡಿನ ಪರಿಣಾಮವಾಗಿ ಮತ್ತೆ ಒಂದು ಅಂಕದ ಹೆಚ್ಚುವರಿಯನ್ನು ಗಳಿಸಿಕೊಂಡು ಅಂಕಪಟ್ಟಿ 3ಕ್ಕೆ ಏರಿಕೆ ಆಗ್ತಾ ಇದೆ. ಇಲ್ಲಿ ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ಸುಂದರತೆಯ ಹೊಡೆತಗಳು ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು. 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 4ಕ್ಕೆ ಏರಿಕೆ ಆಗ್ತಾ ಇದೆ. 4 ಎಸೆತಗಳ ಮುಕ್ತಾಯ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಗಣೇಶ್, ಎದುರಿಸಬೇಕಾಗಿದೆ ಮಿಥುನ್ ಸ್ಟ್ರೈಕ್ ವಿಭಾಗದಲ್ಲಿ. ಚಾಳ್ಮಿಯುತವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು ಮಿಥುನ್ ಕೇಂದ್ರವಾಗಿ ಕಾಣಸಿಗ್ತಾ ಇದೆ. 1 ಅಂಕಗಳನ್ನು ಮಾತ್ರ ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 5ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ ಚೆಂಡು ಬಾಕಿ. ಗಣೇಶ್ ಎಸೆಯಬೇಕಾಗಿದೆ. ಕೊನೆಯ ಚೆಂಡು ನಿಶ್ಚಲ್ ಎದುರಿಸಬೇಕಾಗಿದೆ. ಮತ್ತೆ ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪುಗಳು ಬರ್ತಾ ಇದೆ. ತೀರ್ಪುಗಾರರಿಂದ ಅಡ್ಡ ಚೆಂಡಿನ ಪರಿಣಾಮವಾಗಿ ಅಂಕಪಟ್ಟಿ 6ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ ಚೆಂಡು ಬಾಕಿ ಇದೆ. ಅಂತಿಮ ಪ್ರಥಮ ಓವರಿನ ಮುಕ್ತಾಯ. ಅಂತಿಮ 1 ಅಂಕ ಸೇರ್ಪಡೆಗೊಂಡಾಗ ಅಂಕಪಟ್ಟಿ 7ಕ್ಕೆ ಏರಿಕೆ ಆಗ್ತಾ ಇದೆ. ಎಸ್ತಗಾರಿ ವಿಭಾಗದಲ್ಲಿ ಧನುಷ್ ಅಲೆಕಾಡಿ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ದ್ವಿತೀಯ ಓವರ್ ಚಾಲ್ತಿಯಲ್ಲಿಗೆ ಸ್ಟ್ರೈಕ್ ವಿಭಾಗದಲ್ಲಿ ನಿಶ್ಚಲ್ ರವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಎಸ್ತಗಾರಿ ವಿಭಾಗದಲ್ಲಿ ಧನುಷ್ ತನ್ನ ಕೊಟ್ಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ದ್ವಿತೀಯ ಓವರ್ ಆರಂಭಗೊಳ್ಳತಕ್ಕಂಥ ನಿರೀಕ್ಷೆಗಳು. ಪ್ರಥಮ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ. ನಿಶ್ಚಲ್ ಸ್ಟ್ರೈಕ್ ವಿಭಾಗದಲ್ಲಿ ದೊಡ್ಡ ಮಟ್ಟದ ಬಡಿತಕ್ಕೆ ಅವಕಾಶಗಳು ಖಂಡಿತವಾಗಿಯೂ ಇದ್ದೇ ಇದೆ. ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು. 1 ಅಂಕಗಳು ಮಾತ್ರ ಜಮೆಗೊಳ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 8ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಧನುಷ್. ಕುದ್ಮಾರು ಪ್ರೀಮಿಯರ್ ಲೀಗ್ KPL 2024 ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುದ್ಮಾರು ಇದರ ಆಶ್ರಯದಲ್ಲಿ ಸಾಗಿ ಬರತಕ್ಕಂಥ ಅಡ್ಡ ಚೆಂಡು. ಇದರ ಆಶ್ರಯದಲ್ಲಿ ಸಾಗಿ ಬರತಕ್ಕಂಥ KPL 2024 ಈ ಪಂದ್ಯಾಟದ ಪ್ರತಿ ಪಂದ್ಯಾಟಕ್ಕೆ ಪಂದ್ಯಶ್ರೇಷ್ಠ ಕೊಡುಗೆಯನ್ನು ನೀಡಿರತಕ್ಕಂಥ ಶ್ರೀ ದಾಮೋದರ ಗೌಡನ ಕಿರಣ ಈ ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದರೆ ಸರ್, ತಮಗೆ ದ್ವಿತೀಯ ದಿವಸದ ಶುಭ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಮತ್ತೆ 1 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 10ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಓವರಿನ 2 ಎಸೆತಗಳು ಮುಕ್ತಾಯ. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ.
ಕಳೆದ ಪಂದ್ಯಾಕೂಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ಎಸ್ ವಾರಿಯರ್ಸ್ ವಿರುದ್ಧವಾಗಿ ಯೋಧಾ ಬ್ಲಾಸ್ಟರ್ಸ್ ಆಗಿ ಬಂದಿತ್ತು. ಯೋಧಾ ಬ್ಲಾಸ್ಟರ್ಸ್ ಆಲ್ರೌಂಡರ್ ಆಟಗಾರ ಎಸೆಗಾರಿ ಭಾಗದಲ್ಲಿ ಬಹಳಷ್ಟು ಪ್ರಮುಖ ಎಸೆತವನ್ನು ಎಸೆದು ತಡೆ ಒಡ್ಡುವಂತಹ ಪ್ರಯತ್ನಗಳು ಕಾಣಸಿಕ್ಕಿತ್ತು. ಯೋಧಾ ಬ್ಲಾಸ್ಟರ್ಸ್ ಪರವಾಗಿ ಅತ್ಯದ್ಭುತವಾಗಿರತಕ್ಕಂಥ ಪ್ರದರ್ಶನವನ್ನು ನೀಡಿರ್ತಕ್ಕಂಥ ಧನುಷ್ ಕಾಣೀರ್ ಅವರ ಪಾಲಾಗ್ತಾ ಇದೆ. ದಯವಿಟ್ಟು ವೇದಿಕೆಗೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಳ್ಳಲು ಬಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ದಾಮೋದರ ಗೌಡ ನಾಕಿರಣ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಮತ್ತೆ ಕ್ಯಾಚ್ ಔಟ್ಗೆ ಅವಕಾಶಗಳು. ಕ್ಯಾಚ್ ಅನ್ನ ಕೈ ಚೆಲ್ಲಿಕೊಂಡ್ರೆ ಇಲ್ಲಿ ನಿಶ್ಚಲ್ ರವರಿಗೆ ಜೀವದಾನ ಲಭಿಸ್ತಾ ಇದೆ. ಎಲ್ಲ ಪಂದ್ಯಾಟಗಳಿಗೂ ಕೂಡ ಜೀವದಾನವಂತೂ ಲಭಿಸ್ತಾ ಇದೆ ನಿಶ್ಚಲ್ ರವರಿಗೆ. ಮತ್ತೆ ಒಂದು ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 13ಕ್ಕೆ ಏರಿಕೆ ಆಗ್ತಾ ಇದೆ. ಧನುಷ್ 14ಕ್ಕೆ ಕೊನೆಯ ಚೆಂಡು ಲಾಸ್ಟ್ ಬಾಲ್ 13 14 14ಕ್ಕೆ ಜಮೆಗೊಳ್ಳುತ್ತಾ ಇದೆ ಲಾಸ್ಟ್ ಬಾಲ್. ಅಂಕಪಟ್ಟಿ 15 ದ್ವಿತೀಯ ಓವರ್ ಮುಕ್ತಾಯ. ಧನುಷ್ ಎಸ್ತಗಾರಿ ಭಾಗದಲ್ಲಿ ತನ್ನ ಓವರನ್ನು ಮುಗಿಸಿಕೊಂಡು ತೃತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಅಂಕಪಟ್ಟಿ 15ರಲ್ಲಿ ಸ್ಥಗಿತವಾಗಿದೆ. ತೃತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಎಸೆತಗಾರಿ ಭಾಗದಲ್ಲಿ ವಿನೋದ್ ರವರನ್ನು ಕರೆತರಲಾಗ್ತಾ ಇದೆ. ವಿನೋದ್ ಮುರುಳಿಯ ಸ್ಟ್ರೈಕಿ ಭಾಗದಲ್ಲಿ ಮಿಥುನ್ ರವರನ್ನು ಕಾಣಸಿಗ್ತಾ ಇದ್ದೀವಿ. ದೊಡ್ಡ ಮಟ್ಟದ ಹೊಡೆತಗಳು ಇನ್ನಾದರೂ ಪ್ರಾರಂಭಿಸಬಹುದೇ ಎನ್ನುವಂಥ ನಿರೀಕ್ಷೆಯಲ್ಲಿ ಸ್ಕಂದಶ್ರೀ ಕ್ರಿಕೆಟರ್ಸ್ ದಾಂಡಿಗರ ಮುಖೇನವಾಗಿ ಮತ್ತೆ ಜಾನ್ಮೀಯತವಾಗಿರತಕ್ಕಂಥ ನೇರ ಪ್ರದರ್ಶನ. ಯಾವುದೇ ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನಗಳನ್ನು ಕಾಣಸಿಗ್ತಾ ಇಲ್ಲ. ನಿಶ್ಚಲ್ ರವರಿಗೆ ಸ್ಟ್ರೈಕ್ ಅನ್ನು ಬಿಟ್ಟುಕೊಡತಕ್ಕಂಥ ಪ್ರಯತ್ನಗಳು ಮಿಥುನ್ ಮುಖೇನವಾಗಿ ಕಾಣಸಿಗ್ತಾ ಇದೆ. 1 ಅಂಕಗಳು ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 16ಕ್ಕೆ ಏರಿಕೆ ಆಗ್ತಾ ಇದೆ. ದೊಡ್ಡ ಮಟ್ಟದ ಹೊಡೆತ ಬರ್ತಾ ಇದೆ. ಇಲ್ಲಿ ಬರ್ತಾ ಇದೆ ಬುಲೆಟ್ ಶಾಟ್. ನಿಶ್ಚಲ್ ಮುಖೇನವಾಗಿ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ಇದಕ್ಕಾಗಿಯೇ ಸ್ಟ್ರೈಕ್ ಅನ್ನು ಬಿಟ್ಟುಕೊಡತಕ್ಕಂಥ ಪ್ರಯತ್ನಗಳು ಮಿಥುನ್ ಮುಖೇನವಾಗಿ ಬಂದಿತ್ತು. ಈ ಉಪಯೋಗವನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ ನಿಶ್ಚಲ್. 6 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 22ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನಗಳು. 1 ಅಂಕಗಳು ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 23ಕ್ಕೆ ಏರಿಕೆ ಆಗ್ತಾ ಇದೆ. 3 ಎಸೆತಗಳು ಮುಕ್ತಾಯ. ವಿನೋದ್ ತನ್ನ ಕೂಟದ ಚತುರ್ಥ ಎಸೆತವನ್ನು ಎದುರಿಸಬೇಕಾಗಿದೆ ಮಿಥುನ್. ಚುರುಕುತನದ ಗೂಟ ರಕ್ಷಕರು ರಘು ಯಾವುದೇ ಓಡಾಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ವಿನೋದ್. ಸುಂದರತೆಯ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ತೃತೀಯ ಓವರಿನ ಅಂತಿಮ ಚೆಂಡು ಬಾಕಿ ಇದೆ. ಅಂತಿಮ ಚೆಂಡು ಬಾಕಿ ಇರತಕ್ಕಂಥ ಸಂದರ್ಭವಾಗಿದೆ. ಮತ್ತೆ ಬಲವಾದ ಹೊಡೆತಕ್ಕೆ ಪ್ರಯತ್ನಗಳು. ಗಣೇಶ್ ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಂಡ್ರು. ಗಣೇಶ್ 4 ಅಂಕ. ಪ್ರಮುಖ ಉತ್ತರೆ ನಷ್ಟಗೊಳ್ಳುತ್ತಾ ಇದೆ. ಆರಂಭಿಕ ಉತ್ತರೆ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಮಿಥುನ್ ರವರ ಉತ್ತರೆ ಪತನಗೊಂಡಾಗ ವೀಕ್ಷಣೆ ತಮಕ ಮಾಡಲೇಬೇಕಾಗಿದೆ. ಅವರ ಸ್ಥಾನವನ್ನು ತುಂಬಲು ಆಕಾಶ್ ಕುದ್ಮಾರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುದ್ಮಾರ್ ಇದರ ರಾಷ್ಟ್ರೀಯದಲ್ಲಿ 8 ತಂಡಗಳ ಲೀಗ್ ಮಾದರಿಯ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ. ದೇವರಾಜ್ ನೂಜಿ ಅಧ್ಯಕ್ಷರು ಸ್ಕಂದಶ್ರೀ ಯುವಕ ಮಂಡಳ ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಕ್ರೀಡಾ ಅಭಿಮಾನಿಗಳ, ಕ್ರೀಡಾಪಟುಗಳ, ಅದೇ ರೀತಿ ಸಂಸ್ಥೆಯ ಪರವಾಗಿ ಗೌರವದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಭವ್ಯ ವೇದಿಕೆಗೆ ಕುಳಿತು ಈ ಒಂದು ವೀಕ್ಷಣೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದೊಡ್ಡ ಮಟ್ಟದ ಬಡಿತ. ಕ್ಯಾಚ್ ಔಟ್ಗೆ ಅವಕಾಶಗಳು ಇಲ್ಲ. ಕ್ಯಾಚ್ ಅನ್ನ ಹೊಡೆಯುವಲ್ಲಿ ವಿಫಲಗೊಂಡ್ರು ಆಟಗಾರರು ವಿನೋದ್. ಸೂರ್ಯನ ಕಿರಣಗಳು ಕಣ್ಣಿಗೆ ತಾಗತಕ್ಕಂಥ ಸಂದರ್ಭವಾಗಿದೆ. 2 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. 2 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 25ಕ್ಕೆ ಏರಿಕೆ ಆಗ್ತಾ ಇದೆ. ಪುನೀತ್ ಎಸೆಗಾರಿ ಪಕ್ಕದಲ್ಲಿ ತನ್ನ ಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ.
ಪುನೀತ್ ತನಗೊಟ್ಟದ ದ್ವಿತೀಯ ಸ್ಥಾಪನೆ ಎಸೆಯಬೇಕಾಗಿದೆ. ನಿಶ್ಚಲ್ ಮಗದೊಮ್ಮೆ ಸಿಕ್ಸರ್ ವೀರ, ಸಿಕ್ಸರ್ ಅನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಆಟಗಾರ, ಜೀವಾದಾನವಂತೂ ಲಭಿಸಿದೆ. ಮತ್ತೆ ಒಂಟಿ ಅಂಕಗಳ ಮಾತ್ರ ಜಮಗೊಳ್ಳುತ್ತಾ ಇದೆ. ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 26ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತಗಳ ಮುಕ್ತಾಯ. ಪುನೀತ್ ತನಗೊಟ್ಟದ ತೃತೀಯ ಸ್ಥಾಪನೆ ಎಸೆಯಬೇಕಾಗಿದೆ. ಬಾಲ್ ಬಾಯ್ಸ್ ನಮ್ಮ ಜೊತೆ ಸಹಕಾರವನ್ನು ನೀಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತೃತೀಯ ಎಸೆತ ಎಸೆಯಬೇಕಾಗಿದೆ ಪುನೀತ್. ಮತ್ತೆ ಬಲವಾದ ಹೊಡೆತಕ್ಕೆ ಪ್ರಯತ್ನಗಳು, ಕ್ಯಾಚ್ ಔಟ್ಗೆ ಅವಕಾಶಗಳು, ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಳ್ತಾ ಇದ್ದಾರೆ. ಆಕಾಶ್ ರವರ ಉತ್ತರಿಯು ಕೂಡ ಇಲ್ಲಿ ಪತನವಾಗ್ತಾ ಇದೆ. ಆಕಾಶ್ ರವರು ಉತ್ತರಿ ಪತನಗೊಂಡಾಗ ವೀಕ್ಷಣೆ ತಮಕ ಮಾಡಲೇಬೇಕಾಗಿದೆ. ವೀಕ್ಷಣೆ ತಮಕ ಮಾಡುವಾಗ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಅನುಭವಿ ಆಟಗಾರ ಶಿವೂರವರ ಆಗಮನ ಕಾಣಸಿಗ್ತಾ ಇದೆ. ನಿನ್ನೆಯ ದಿವಸ ಸಿಕ್ಸರ್ ಅನ್ನು ಬಾರಿಸಿಕೊಂಡಿರ್ತಕ್ಕಂಥ ದಾಂಡಿಗ, ಈ ದಿವಸ ಉಗ್ರ ದಾಂಡಿಗ ಸಿಕ್ಸರ್ ಅನ್ನು ಬಾರಿಸಿಕೊಳ್ಳಬಹುದೇ ಎನ್ನುವಂತ ನಿರೀಕ್ಷೆಗಳು ಪ್ರೇಕ್ಷಕ ಅಭಿಮಾನಿಗಳಲ್ಲಿದ್ದಾರೆ. 3 ಎಸೆತಗಳು ಮುಕ್ತಾಯ. ಪುನೀತ್ ತನಗೊಟ್ಟದ ಚತುರ್ಥ ಎಸೆತವನ್ನು ಎಸೆಯಬೇಕಾಗಿದೆ. KPL 2024 ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿ ಈ ಊರಿನಲ್ಲಿ ಮಾತ್ರ ಅಲ್ಲ, ಈ ದೇಶದಲ್ಲಿ ಮಾತ್ರವಲ್ಲ, ವಿದೇಶದಲ್ಲಿಯೂ ಕೂಡ ಕುಳಿತು ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ಸನ್ಮಿತ್ರರಾಗಿರ್ತಕ್ಕಂಥ ಶರತ್ ಹೊಸವುಕ್ಳು ದುಬೈ, ಅದೇ ರೀತಿ ಶ್ರೀಕಾಂತ್ ಕಣ್ಣಿಗ ದುಬೈ, ಅದೇ ರೀತಿ ಸಂಪತ್ ಹೊಸವುಕ್ಳು ದುಬೈ, ಅದೇ ರೀತಿ ಸಂತೋಷ್ ದುಬೈ. ಈ ಒಂದು 4 ಮಂದಿ ಸಂಘಟಕರು ಈ ದಿವಸ ನಮ್ಮ ಜೊತೆ ಆಗಬೇಕಿತ್ತು. ಅನಿವಾರ್ಯ ಕಾರಣ ಉದ್ಯೋಗದ ನಿಮಿತ್ತ ವಿದೇಶದಲ್ಲಿರತಕ್ಕಂಥ ಸಂದರ್ಭವಾಗಿದೆ. ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ಇಲ್ಲಿ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ನಿಶ್ಚಲ್ ಮುಖೇನವಾಗಿ ಮಗದೊಂದು ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. 6 ಅಂಕದ ಹೆಚ್ಚುವರಿಯನ್ನು ಗಳಿಸಿಕೊಳ್ತಾ ಇದೆ. ವಿದೇಶದಲ್ಲಿರತಕ್ಕಂಥ ಸಂಘಟಕರು ತಮಗೆ ಹೃದಯಪೂರ್ವಕ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತಮ್ಮನ್ನ ನೆನಪಿಸಿಕೊಳ್ಳುತ್ತಾ ಇದ್ದೇವೆ. ತಮ್ಮ ಸಂಪೂರ್ಣವಾಗಿರತಕ್ಕಂಥ ಸಹಕಾರಗಳು ಕೂಡ ನಮ್ಮ ಸಂಸ್ಥೆಗಿದೆ ಎನ್ನುವಂಥದ್ದು ನಮಗೆ ನೆನಪಿದೆ. ತಮಗೆ ಹೃದಯಪೂರ್ವಕ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇವೆ. ಮತ್ತೆ 1 ಅಂಕಗಳು ಜಮ್ಮೆಗೊಳ್ಳುವಂತಕ್ಕಂಥ ಸಂದರ್ಭ. 2 ಅಂಕಕ್ಕಾಗಿ ಪ್ರಯತ್ನಗಳು ಇಲ್ಲ. 1 ಅಂಕದೊಂದಿಗೆ ಪಂದ್ಯಾಟ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 34 ಬೇಕಾಗಿದೆ. 24 ಎಸೆತಗಳ ಮುಂದೆ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳಬೇಕಾಗಿದೆ. ಮುಂದಿನ ಪಂದ್ಯಾಟದ ನಾಣ್ಯ ಚಮಿಗೆ ದಯವಿಟ್ಟು ನೆರವೇರಿಸಿಕೊಡಿ. ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ ಪವರ್ ಪ್ಲಸ್ ಏಳಡಕ. DJ Malik. ಈಗಾಗಲೇ ವಿರಾಟ್ ವಾರಿಯರ್ಸ್ ನಮ್ಮ ಜೊತೆ ಇದೆ. ಪವರ್ ಪ್ಲಸ್ ಏಳಡಕದ ಕ್ಲಬ್ ತಾಣ ದಯವಿಟ್ಟು ನಾಣ್ಯ ಚಿಮ್ಮಿಗಾಗಿ ಆಗಮಿಸಿಕೊಳ್ಬೇಕು. ಪವರ್ ಪ್ಲಸ್ ಏಳಡಕ ತಮ್ಮ ಅನುಪಸ್ಥಿತಿ ಕಾಣಸಿಗ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಬಾಲ್ ಬಾಯ್ಸ್ ಟಾಸ್ಗಾಗಿ ಬನ್ನಿ ದಯವಿಟ್ಟು. ಪವರ್ ಪ್ಲಸ್ ಏಳಡಕ ವಿರುದ್ಧವಾಗಿ ವಿರಾಟ್ ವಾರಿಯರ್ಸ್. ಎಸ್ ರೆಡಿ. ಪಾಡ್ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳಬೇಕಾಗಿದೆ. ಸ್ಕಂದಶ್ರೀ ವಿರುದ್ಧವಾಗಿ ಆದಿಶಕ್ತಿ ವಾರಿಯರ್ಸ್ ತಂಡದ ಪರವಾಗಿ ಇರುವ ತಂಡಗಳಿಗೂ ಕೂಡ ಗೆದ್ದುಕೊಳ್ಳುವಂತ ಅನಿವಾರ್ಯತೆಗಳಿದೆ. ಈಗಾಗಲೇ ಆದಿಶಕ್ತಿ ಕೇವಲ 1 ಪಂದ್ಯಾಟವನ್ನು ಮಾತ್ರ ಗೆದ್ದುಕೊಂಡಿದೆ. ಸ್ಕಂದಶ್ರೀ 2 ಪಂದ್ಯಾಟವನ್ನು ಗೆದ್ದುಕೊಂಡಿರತಕ್ಕಂಥ ತಂಡವಾಗಿದೆ. 2 ತಂಡಗಳಿಗೂ ಕೂಡ ಅನಿವಾರ್ಯತೆ ಪಂದ್ಯಾಟವಾಗಿ ಸಾಗಿ ಬರುವುದಕ್ಕಿದೆ. ಪ್ರಮುಖ ಪಂದ್ಯಾಟವಾಗಿ ಕಾಣಿಸಿಕೊಳ್ಳಬೇಕಿದೆ. ಸ್ಕಂದಶ್ರೀ ಗೆದ್ದುಕೊಳ್ಳಬೇಕೆನ್ನುವಂತಹ ನಿರೀಕ್ಷೆಗಳಿದೆ. ಆದಿಶಕ್ತಿ ಕೂಡ ಗೆದ್ದುಕೊಳ್ಳುವಂತಹ ಛಲದಲ್ಲಿದೆ.
34 ಬೆನ್ನಟ್ಟಿಕೊಂಡು ಬರತಕ್ಕಂಥ ಸಂದರ್ಭವಾಗಿದೆ. 24 ಎಸೆತಗಳು 34 ಬೇಕಾಗಿದೆ. ಆರಂಭಿಕ ದಾಂಡಿಗರಾಗಿ ರಘು ಸವಣೂರು ಜೊತೆಗೂಡುತ್ತಾ ಗಣೇಶ್ ನಾಲ್ಕಂಬ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಆರಂಭಿಕ ಎಸೆತಗಾರ ವಿಭಾಗದಲ್ಲಿ ಗುರುಪ್ರಸಾದ ಯುವರ್ನಾಡಿ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಪ್ರಥಮ ಚೆಂಡು ಚಾಲ್ತಿಗೊಳ್ತಾ ಇದೆ. ಆರಂಭಿಕ ಚೆಂಡು ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಚೆಂಡು ಅಡ್ಡ ಚೆಂಡಾಗಿ ಮಾರ್ಪಡಿಸಿಕೊಳ್ತಾ ಇದೆ. ನಿಧಾನಗತಿಯಾಗಿ ಬಂದಿರತಕ್ಕಂಥ ಚೆಂಡು ತಿರುವಣ್ಣಗಳಿಸಿಕೊಂಡು ಅಡ್ಡ ಚೆಂಡಿನ ಪರಿಣಾಮವಾಗಿ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ. ಇಲ್ಲಿ ಮತ್ತೆ ಮತ್ತೆ ಒಂಟಿ ಅಂಕಗಳು ದ್ವಿತೀಯ 2 ಅಂಕಕ್ಕಾಗಿ ಪ್ರಯತ್ನಗಳು 2 ಅಂಕಕ್ಕಾಗಿ ಪ್ರಯತ್ನಗಳು 2 ಅಂಕಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಇಲ್ಲಿ 2 ಅಂಕಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಇಲ್ಲಿ ಕ್ಷೇತ್ರ ಪಾಲಕ ತಪ್ಪನ್ನ ಮಾಡಿದ್ರು, ಚೆಂಡನ್ನು ಪಡೆಯುವಲ್ಲಿ ವಿಫಲಗೊಂಡ್ರು ಕ್ಷೇತ್ರ ಪಾಲಕರು. ಈ ರೀತಿಯ ತಪ್ಪುಗಳೇ ಆದರೆ ಖಂಡಿತವಾಗಿಯೂ ಸಫಲತೆಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಇಲ್ಲ. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಗುರುಪ್ರಸಾದ್ ಅಂಕಪಟ್ಟಿಯಲ್ಲಿ 3ರಲ್ಲಿ ಜಮೆಯಾಗಿದೆ. ಮತ್ತೆ ಅಡ್ಡ ಚೆಂಡು ಪರಿಣಾಮವಾಗಿ ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಗುರು ಲಯವನ್ನ ಗಳಿಸಿಕೊಂಡು ಎಸೆಯಬೇಕಾಗಿದೆ. ಲಯಬದ್ಧವಾಗಿರತಕ್ಕಂಥ ಎಸೆಯೋದ ಬರಬೇಕಾಗಿದೆ. ಇಲ್ಲಿ ಸ್ಕಂದಶ್ರೀ ಅಂಕಪಟ್ಟಿ 33 ದಾಖಲಿಸಿಕೊಂಡಿತ್ತು. 34 ಬೆನ್ನಟ್ಟಿಕೊಂಡು ಬರತಕ್ಕಂಥ ಸಂದರ್ಭ. ಅಡ್ಡ ಚೆಂಡಿನ ಪರಿಣಾಮವಾದ ಲಾಭಾಂಶವನ್ನು ಪಡೆದುಕೊಳ್ತಾ ಇದೆ ಇಲ್ಲಿ ಆದಿಶಕ್ತಿ. ಮತ್ತೆ ಡಾಟ್ ಅಂಡ್ ಡೆಲಿವರಿ ಆಗತಕ್ಕಂಥ ಸಂದರ್ಭವಾಗಿದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. 2 ಆಟಗಾರರು ಕೂಡ ಒಂಟಿ ಅಂಕವನ್ನು ಸಂಪಾದಿಸುವಲ್ಲಿ ವಿಫಲರಾಗತಕ್ಕಂಥ ದಾಂಡಿಗರು. ಬಲಾಢ್ಯ ದೇಹವನ್ನು ಒಳಗೊಂಡಂತಹ ದಾಂಡಿಗರು ರಘು ಸವಣೂರು ಜೊತೆ ಕುಡಿತ ಗಣೇಶ್ ನಾಲ್ಕಂಬ. ಕ್ಯಾಚ್ ಔಟಿಗೆ ಬಲಿಯಾಗ್ತಾ ಇದ್ದಾರೆ. ರಘು ಸವಣೂರವರ ಒತ್ತಡ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸಿಕೊಳ್ಳುತ್ತಾ ಇದೆ ಕ್ಷೇತ್ರ ಪಾಲಕ ಸ್ಕಂದಶ್ರೀ ಪರವಾಗಿ. ಆರಂಭಿಕ ಉತ್ತರೆ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ರಘು ಸವಣೂರವರ ಉತ್ತರೆ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ 3 ಚೆಂಡುಗಳು ಮಾತ್ರ ಮುಕ್ತಾಯಗೊಂಡಿತ್ತು. ಅಂಕಪಟ್ಟಿ 4ರಲ್ಲಿದೆ. ಧನುಷ್ ಅಲೆಕಾಡಿ ನೂತನ ದಾಂಡಿಗರಾಗಿ ಆಗಮಿಸಿಕೊಳ್ತಾ ಇದ್ದಾರೆ. ಚತುರ್ಥನೇ ಎಸೆತ ಬಣ್ಣ ಎಸೆಯಬೇಕಾಗಿದೆ. ಗುರುಪ್ರಸಾದ್ ಲಯಬದ್ಧವಾಗಿರತಕ್ಕಂಥ ಎಸೆತ ಬಣ್ಣ ಎಸೆದು ಒಂದು ಉತ್ತರಿಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯ ದಾಳಿಗಾರರಾಗಿ ಕಾಣಸಿಗ್ತಾ ಇದ್ದಾರೆ. ಇಲ್ಲಿ ಅಡ್ಡ ಚೆಂಡು 2 ಅಡ್ಡ ಚೆಂಡನ್ನು ಬಿಟ್ಟುಕೊಟ್ಟರು ಕೂಡ ಲಯವನ್ನು ಗಳಿಸಿಕೊಂಡು ಎಸೆಯತಕ್ಕಂಥ ಪ್ರಯತ್ನ. ಮತ್ತೆ ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 5ಕ್ಕೆ ಏರಿಕೆ ಆಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 7ರಲ್ಲಿ ಸ್ಥಗಿತವಾಗಿದೆ. ದ್ವಿತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ದ್ವಿತೀಯ ಓವರ್ ಎಸೆತಗಾರ ವಿಭಾಗದಲ್ಲಿ ಕಾಣಸಿಗಬೇಕಾಗಿದೆ. ಮಿಥುನ್ ರವರ ಜವಾಬ್ದಾರಿಯನ್ನ ನೀಡಲಾಗುತ್ತದೆ ಎನ್ನುವಂಥದ್ದು ಸೂಚನೆಗಳು ಬರ್ತಾ ಇದೆ. ಇಲ್ಲಿ ಮಿಥುನ್ ರವರಿಗೆ ಜವಾಬ್ದಾರಿ ನೀಡಲಾಗ್ತಾ ಇದೆ. ಧನುಷ್ ಜೊತೆಗೂಡಿದ ಗಣೇಶ್ ನಾಲ್ಕಂಬ ದಾಂಡಿಗ ವಿಭಾಗದಲ್ಲಿ ಕಾಣಸಿಕ್ಕಾಗ ಅಂಕಪಟ್ಟಿ 18 ಎಸೆತಗಳು ಬಾಕಿ ಇದೆ. 27 ಬೇಕಾಗಿದೆ ಪಂದ್ಯಾಟದ ವಿಷಯಕ್ಕಾಗಿ. 18ರ ಮುಂದೆ 27 ಬೇಕಾಗಿದೆ. ದೊಡ್ಡ ಮಟ್ಟದ ಹೊಡೆತಗಳು 1-2 ಬಂದಿದೆ. ಆದರೆ ಮತ್ತೆ ತಿರುವನ್ನ ಗಳಿಸುವುದಕ್ಕೆ ಸಾಧ್ಯತೆಗಳಿದೆ. ದ್ವಿತೀಯ ಓವರ್ನ ಪ್ರಥಮ ಚೆಂಡು
ಅಡ್ಡ ಚೆಂಡಿನ ಪರಿಣಾಮವಾಗ್ತಾ ಇದೆ. ಅಡ್ಡ ಚೆಂಡಿನ ಪರಿಣಾಮವಾಗಿ ಒಂಟಿ ಅಂಕ ಜಮೆಗೊಳ್ತಾ ಇದೆ. ಅಂಕಪಟ್ಟಿ 8ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮತ್ತೊಮ್ಮೆ ಎಸೆಯಬೇಕಾಗಿದೆ ಮಿಥುನ್. ಸುಂದರತೆಯ ಎಸೆತವಾಗಿತ್ತು. ಒಂಟಿ ಅಂಕಗಳು ಜಮೆಗೊಳ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 9ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯ. ಮಿಥುನ್ ತನ್ನ ಕೂಟದ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ, ಎದುರಿಸಬೇಕಾಗಿದೆ ಗಣೇಶ್ ನಾಳಕಂಬ. ದೊಡ್ಡ ಮಟ್ಟದ ಹೊಡೆತಗಳು ಎಲ್ಲಾದರೂ ಬರಬಹುದೇ ಎನ್ನುವಂಥ ನಿರೀಕ್ಷೆಗಳು. ಮುಂದಿನ ಪಂದ್ಯಾಟಕ್ಕಾಗಿ ದಯವಿಟ್ಟು ನನ್ನ ಚಿಮಿಗೆಯಾಗಿ ಆಗಮಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 22ನೇ ಪಂದ್ಯಾಟಕ್ಕಾಗಿ ಯೂತ್ ಬ್ಲಾಸ್ಟರ್ಸ್ ವಿರುದ್ಧವಾಗಿ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ಇರುವ ತಂಡದ ಅದೃಷ್ಟ ನಾಯಕರನ್ನು ಕಳುಹಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯೂತ್ ಬ್ಲಾಸ್ಟರ್ಸ್ ವಿರುದ್ಧವಾಗಿ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ಇರುವ ತಂಡದ ಅದೃಷ್ಟ ನಾಯಕರನ್ನು ದಯವಿಟ್ಟು ಕಳುಹಿಸಿಕೊಡಿ ವೇದಿಕೆಯತ್ತ. ಮಿಥುನ್ ತನ್ನ ಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಗಣೇಶ್ ದಂಡಿಗೆ ಭಾಗದಲ್ಲಿ ಅಡ್ಡ ಚೆಂಡಿನ ಪರಿಣಾಮವಾಗಿ ಲಾಭಾಂಶ ಪಡೆದುಕೊಳ್ಳುತ್ತಾ ಇದೆ. ಅಡ್ಡ ಚೆಂಡಿನ ಪರಿಣಾಮವಾಗಿ ಒಂಟಿ ಅಂಕಗಳು ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 10ಕ್ಕೆ ಏರಿಕೆ ಆಗ್ತಾ ಇದೆ. ಹಲೋ ದಾಯ್ತ ಪೈಂಟ್ ದಿಕ್ಕಿಜ ಗಣೇಶ್ ನಾಳಕಂಬ ಸ್ಟ್ರೈಕ್ ಭಾಗದಲ್ಲಿ ಮಿಥುನ್ ತನ್ನ ಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಸುಂದರತೆಯ ಎಸೆತವಾಗಿತ್ತು. ಒಂಟಿ ಅಂಕ ಜಮೆಗೊಳ್ತಾ ಇದೆ. ಧನುಷ್ ಅಲೆಕಾಡಿ ಅವರೇ ತಮಗೆ ವಿಶೇಷವಾಗಿರತಕ್ಕಂಥ ಬಹುಮಾನ ಘೋಷಣೆ ಆಗ್ತಾ ಇದೆ ದುಬೈಯಿಂದ.
ಸಂತೋಷ್ ಕುದ್ಮಾರು ದುಬೈ ತಾವು ಪ್ರತಿ ಸಿಕ್ಸರಿಗೆ 500 ರೂಪಾಯಿ ಬಹುಮಾನವನ್ನು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ತಮಗೆ ತೆಕ್ಕಿರತಕ್ಕಂಥ ಅವಕಾಶಗಳು ಖಂಡಿತವಾಗಿ ಉಪಯೋಗಿಸಿಕೊಳ್ಳಿ. ಪ್ರತಿ ಸಿಕ್ಸರಿಗೆ ಕೂಡ 500 ರೂಪಾಯಿಯ ನಗದು ಬಹುಮಾನ ಘೋಷಣೆ ಆಗ್ತಾ ಇದೆ. ಸಂತೋಷ್ ಕುದ್ಮಾರು ದುಬೈಯ ಉದ್ಯಮಿಗಳು ಧನುಷ್ ರವರಿಗೆ ಒಂದು ರೀತಿಯ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಒಂಟಿ ಅಂಕದ ಜಮಿಯೊಂದಿಗೆ ಅಂಕಪಟ್ಟಿ 12ಕ್ಕೆ ಏರಿಕೆ ಆಗ್ತಾ ಇದೆ. ಮಿಥುನ್ ತನಕೂಟದ ಚತುರ್ಥನೇ ಸ್ಥಾನಗಳಿಸಬೇಕಾಗಿದೆ. ಸುಂದರತೆಯ ಹೊಡೆತಗಳು ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 13ಕ್ಕೆ ಏರಿಕೆ ಆಗ್ತಾ ಇದೆ. 4 ಎಸೆತಗಳು ಮುಕ್ತಾಯ ಪಂಚಮ ಎಸೆತಕ್ಕಾಗಿ. ಚುಕ್ಕಿಯಾಗ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಒಂಟಿ ಕೊನೆಯ ಒಂದು ಚೆಂಡುಗಳು ಮಾತ್ರ ಬಾಕಿ ಇದೆ. ಮಿಥುನ್ ಎಸೆಯಬೇಕಾಗಿದೆ ಕೊನೆಯ ಚೆಂಡು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 13ರಲ್ಲಿ ಸ್ಥಗಿತವಾಗಿದೆ. ತೃತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಪಂದ್ಯಾಟ ದಯವಿಟ್ಟು ವೇಗವನ್ನು ಗಳಿಸಿಕೊಂಡು ಎಸೆಯಬೇಕಾಗಿದೆ. ಗುಂಪು ಚರ್ಚೆಗಳನ್ನು ಮಾಡದೆ ಪಂದ್ಯಾಟವನ್ನು ಮುಂದುವರಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುದ್ಮಾರು ಇದರ ಆಶ್ರಯದಲ್ಲಿ KPL ಟ್ರೋಫಿ 2024 ಪಂದ್ಯಾಟ ಸಾಗಿ ಬರುತ್ತಾ ಇದೆ. 2 ದಿವಸದ ಭೋಜನದ ಜೊತೆ ಸಿಹಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಶ್ರೀಯುತ ತಿಮ್ಮಪ್ಪ ಪೂಜಾರಿ ಕಡ್ಮಾಜೆ. ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದೇವೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಗೌರವದ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದೇವೆ. ತಮ್ಮ ಸಹಕಾರಕ್ಕೆ ವಿಶೇಷವಾಗಿರತಕ್ಕಂಥ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಿಕೊಳ್ತಾ ಮುಂದೆಯೂ ಕೂಡ ಈ ಸಂಸ್ಥೆಗೆ ಪ್ರೀತಿಯ ಸಹಕಾರವನ್ನು ವಹಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ತಿಮ್ಮಪ್ಪ ಪೂಜಾರಿ ಕಡ್ಮಾಜೆ ತಮಗೆ ಆತ್ಮೀಯ ಸ್ವಾಗತಗಳು. ಎಸ್ಕಾರಿ ಭಾಗದಲ್ಲಿ ನಿಶ್ಚರ್ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ತೃತೀಯ ಓವರ್ ಚಾಲ್ತಿಯಲ್ಲಿ ಎಸೆಯಬೇಕಾಗಿದೆ. ನಿಶ್ಚಲ್ ತೃತೀಯ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ತೃತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ. ನಿಶ್ಚಲ್ ತನಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಸ್ಟ್ರೈಕಿ ಭಾಗದಲ್ಲಿ ಗಣೇಶ್ ನಾಲ್ಕಂಬ, ನಾನ್ ಸ್ಟ್ರೈಕಿ ಭಾಗದಲ್ಲಿ ಧನುಷ್ ಲೆಕ್ಕಾಡಿ. ತನಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಸುಂದರತೆಯ ಹೊಡೆತಗಳು ಬರುತ್ತಾ ಇದೆ. ಇಲ್ಲಿ ಅತ್ಯದ್ಭುತವಾಗಿರತಕ್ಕಂಥ ಹೊಡೆತ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ಗಣೇಶ್ ಬ್ಯಾಟ್ ಮುಖೇನವಾಗಿ ಪ್ರಥಮ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ನಿನ್ನೆಯ ದಿವಸದಿಂದ ಈ ದಿವಸದವರೆಗೆ ಯಾವುದೇ ಹೊಡೆತಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಆದರೆ ಈ ದಿವಸ ಸಿಡಿಯಲು ಪ್ರಾರಂಭಗೊಂಡಿದೆ. ಗಣೇಶ್ ರವರ ದಂಡು ಇನ್ನು ನಿಲ್ಲಿಸುವುದಕ್ಕೆ ಬಹಳಷ್ಟು ಕಷ್ಟಕರವಾಗಿರತಕ್ಕಂಥ ಸಂದರ್ಭವಾಗುವುದಕ್ಕಿದೆ. ಈ ರೀತಿಯ ನಿರೀಕ್ಷೆಗಳು ತಂಡದ ಮಾಲಕರಲ್ಲಿತ್ತು. ಅಂಕಪಟ್ಟಿ 19ರಲ್ಲಿ ನಿಶ್ಚಲ್ ತನಕೂಟದ ದ್ವಿತೀಯ ಸ್ಥಾನ ಎಸೆಯಬೇಕಾಗಿದೆ. ಅಡ್ಡ ಚೆಂಡಿನ ಪರಿಣಾಮವಾಗಿ ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 20ಕ್ಕೆ ಏರಿಕೆ ಆಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ನಿಶ್ಚಲ್. ಲೋಫಲ್ ಟಸ್ ಆಗಿ ಬಂದಿರತಕ್ಕಂಥ ಚೆಂಡು ಮತ್ತೆ ಒಂಟಿ ಅಂಕಗಳು ಜಮೆಗೊಳ್ಳುತ್ತಾ ಇದೆ. ಕ್ಯಾಚ್ ಔಟ್ಗೆ ಅವಕಾಶಗಳಿತ್ತು. ಕ್ಯಾಚ್ ಅನ್ನು ಪಡೆಯುವಲ್ಲಿ ವಿಫಲಗೊಂಡರು. ಮತ್ತೆ ಮುಂದೆ ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 21ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತಗಳ ಮುಕ್ತಾಯ. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಧನುಷ್
ಅಲೆಕಾಡಿ ಸಿಕ್ಸರ್ ಬಾರಿಸಿದರೆ 500 ರೂಪಾಯಿ ಬಹುಮಾನ ಇದೆ. ಕ್ಲೀನ್ ಬೌಲ್ಡ್. 8 ತಂಡದ ಮಾಲಕರು ದಯವಿಟ್ಟು ಒಮ್ಮೆ ವೇದಿಕೆ ಹತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 8 ತಂಡದ ಮಾಲಕರು ಮಾತ್ರ ಒಮ್ಮೆ ವೇದಿಕೆ ಹತ್ತ ಬರುವಂತೆ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಸಂಘಟಕರು ತಮಗೋಸ್ಕರ ವಿಶೇಷವಾಗಿರತಕ್ಕಂಥ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ತಂಡದ ಮಾಲಕರು ಸೇರಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಯೋಧ ಬ್ಲಾಸ್ಟರ್ ತಂಡದ ಮಾಲಕರು ನಮ್ಮ ಜೊತೆ ಇದ್ದಾರೆ. ವಿರಾಟ್ ವಾರಿಯರ್ಸ್ ತಂಡದ ಮಾಲಕರು ಕೂಡ ಇದ್ದಾರೆ. ಇನ್ನುಳಿದ 6 ತಂಡದ ಮಾಲಕರು ನಮ್ಮ ಜೊತೆ ಆಗಬೇಕು. ದಯವಿಟ್ಟು ಆದಷ್ಟು ಬೇಗ ಈ ಪಂದ್ಯಾಟ ಮುಗಿಯುವ ಮುಂಚಿತವಾಗಿ ತಮ್ಮ ಸಮಾಲೋಚನೆಯನ್ನು ಮುಗಿಸಿಕೊಳ್ಬೇಕು. ಹಾಗಾಗಿ ದಯವಿಟ್ಟು ಬನ್ನಿ. ವಿನೋದ್ ನೂತನ ದಾಂಡಿಗನಾಗಿ ಕಾಣಸಿಗ್ತಾ ಇದ್ದಾರೆ. ಚತುರ್ಥನೇ ಸತ ಚಾಲ್ತಿಯಲ್ಲಿ ಚಾಲ್ಮೀತವಾಗಿರ್ತಕ್ಕಂಥ ದಂಡಿನ ಪ್ರದರ್ಶನಗಳು 1 ಅಂಕಗಳು ಜಮೆಗೊಳ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 22ಕ್ಕೆ ಏರಿಕೆ ಆಗ್ತಾ ಇದೆ. 4 ಎಸೆತಗಳ ಮುಕ್ತಾಯ. ಚತುರ್ಥನೇ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ನಿಶ್ಚಲ್ ಕಿಶೋರ್ ಸರ್ ದಯವಿಟ್ಟು ಬನ್ನಿ. ಕಿಶೋರ್ ಮತ್ತೆ ಸುಂದರತೆಯ ಹೊಡೆತಗಳು ಬರ್ತಾ ಇದೆ. ಇಲ್ಲಿ 1 ಅಂಕಗಳು ಮಾತ್ರ ಜಮೆಗೊಳ್ತಾ ಇದೆ. ದೊಡ್ಡ ಮಟ್ಟದ ಹೊಡೆತಕ್ಕೆ ಅವಕಾಶಗಳನ್ನು ಮಾಡಿಕೊಳ್ತಾ ಇಲ್ಲ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 23ಕ್ಕೆ ಏರಿಕೆ ಆಗ್ತಾ ಇದೆ. ಕುಣಿಯ 1 ಚೆಂಡು ಮಾತ್ರ ಬಾಕಿ. ನಿಶ್ಚಲ್ ವಿನೋದ್ ಸ್ಟ್ರೈಕ್ ಭಾಗದಲ್ಲಿ ಮತ್ತೆ 1 ಅಂಕಗಳು ಜಮೆಗೊಳ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 24ಕ್ಕೆ ಏರಿಕೆ ಆಗ್ತಾ ಇದೆ. ತೃತೀಯ ಓವರ್ ಮುಕ್ತಾಯ. ಅಂತಿಮ 6 ಎಸೆತಗಳು ಮಾತ್ರ ಬಾಕಿ ಇದೆ. 10 ಬೇಕಾಗಿದೆ. 6ರ ಮುಂದೆ 10 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ದಯವಿಟ್ಟು ಸಮಯದ ವ್ಯರ್ಥವನ್ನು ಮಾಡಬೇಡಿ. ದಯವಿಟ್ಟು ಗಮನಿಸಿಕೊಳ್ಳಿ. ತೀರ್ಪುಗಾರರೇ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಎಸ್ತಿಗಾರಿ ಭಾಗದಲ್ಲಿ ತಾರನಾಥ್ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. 6ರ ಮುಂದೆ 10 ಬೇಕಾಗಿದೆ. 6ರ ಮುಂದೆ 10 ಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಗಣೇಶ್ ವಿನೋದ್ ಮಾತುಕತೆ ಮುಂದುವರಿತಾ ಇದೆ. ಇವರ ಜೊತೆ ಧನುಷ್ ಅಲೆಕಾಡಿ ಅವರು ಕೂಡ ಆಗಮಿಸಿಕೊಂಡು ಎಲ್ಲೋ ಒಂದು ರೀತಿಯ ಮಾತುಗಳನ್ನು ನೀಡ್ತಾ ಇದ್ದಾರೆ. ಮಾರ್ಗದರ್ಶನವೂ ಕೂಡ ಸಾಗಿ ಬರ್ತಾ ಇದೆ. ಇಲ್ಲಿ ಮಾತಿನ ಮುಖೇನವಾಗಿ ಯಾವ ಅಂಕಗಳನ್ನು 6ರ ಮುಂದೆ 10 ಬೇಕಾಗಿರತಕ್ಕಂಥ ಸಂದರ್ಭ ಈ ಅಂಕವನ್ನು ಸಂಪಾದಿಸುವಂಥ ಪ್ರಯತ್ನಗಳು ಆದಿಶಕ್ತಿ ವಾರಿಯರ್ಸ್ ಕಡೆಯಿಂದ ಸಾಗಿ ಬರಬಹುದೇ ಎನ್ನುವಂಥ ನಿರೀಕ್ಷೆಗಳು. ಆ ಪ್ರಯತ್ನಕ್ಕೆ ಕಡಿವಾಣ ಹಾಕುವರೇ ತಾರನಾಥ್ ಎಸ್ತಗಾರಿ ಭಾಗದಲ್ಲಿ ಕಾದು ನೋಡಬೇಕಾಗಿದೆ. ಮತ್ತೆ 1 ಅಂಕ ಜಮೆಗೊಳ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 25ಕ್ಕೆ ಏರಿಕೆ ಆಗ್ತಾ ಇದೆ. 5 ಎಸೆತಗಳು ಬಾಕಿ. 9 ಅಂಕದ ಅವಶ್ಯಕತೆ ಇದೆ. ಪ್ರಥಮ ಬಹುಮಾನವಾಗಿ 15,000 ಹಾಗೂ ಕೆಪಿಎಲ್ ಟ್ರೋಫಿ ನಗದು ಕೊಡುಗೆಯಾಗಿ ಸುರಭಿ ಬಾರ್ ಅಂಡ್ ರೆಸ್ಟೋರೆಂಟ್ ಬರೆಪಾಡಿ ಸುರಭಿ ಗ್ರೂಪ್ಸ್. ಶಾಶ್ವತ ಬಳಗದ ಕೊಡುಗೆಯಾಗಿ ದೀಕ್ಷಿತ್ ಶೆಟ್ಟಿ ಅಲಂಕಾರು. ದ್ವಿತೀಯ 10,000 ಹಾಗೂ ಕೆಪಿಎಲ್ ಟ್ರೋಫಿ. ಸುಂದರತೆಯ ಹೊಡೆತಗಳು ಕಾಣಸಿಗ್ತಾ ಇದೆ. ಇಲ್ಲಿ ಕ್ಯಾಚ್ ಬುಟ್ಟಿಗೆ ಅವಕಾಶಗಳು. ಕ್ಯಾಚ್ ಬುಟ್ಟಿಗೆ ಬಲಿಯಾಗ್ತಾ ಇದ್ದಾರೆ. ಗಣೇಶ್ ಅವರ ಉತ್ತರಿ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಪ್ರಮುಖ ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಈ ಸಂದರ್ಭದಲ್ಲಿ ಈ ರೀತಿಯ ತಪ್ಪುಗಳು ಬಹಳಷ್ಟು ಕಷ್ಟಕರವಾಗುವುದಕ್ಕೆ ಸಾಧ್ಯತೆಗಳಿದೆ. ಹೊಸ ದಾಂಡಿಗನಿಗೆ ಬಹಳಷ್ಟು ಕಷ್ಟಕರವಾಗಿರತಕ್ಕಂಥ ಅವಕಾಶಗಳು. 4ರ ಮುಂದೆ 9 ಬೇಕಾಗಿರತಕ್ಕಂಥ ಸಂದರ್ಭವಾಗುವುದಕ್ಕಿದೆ. ಬಹಳಷ್ಟು ಪೈಪೋಟಿಯ ಪಂದ್ಯಾಟವೇ ಸರಿ. ಸ್ಕಂದಶ್ರೀ ವಿರುದ್ಧವಾಗಿ ಆದಿಶಕ್ತಿ ಇರುವ ತಂಡಗಳಿಗೂ ಕೂಡ ಬಹಳಷ್ಟು ಪೈಪೋಟಿಯ ಪಂದ್ಯಾಟವಾಗಿ ಸಾಗಿ ಬರುತ್ತಾ ಇದೆ. ದ್ವಿತೀಯ ಬಹುಮಾನ 10,000 ಹಾಗೂ ಕೆಪಿಎಲ್ ಟ್ರೋಫಿ ನಗದು ಕೊಡುಗೆಯಾಗಿ ರೇಸಿಂಗ್ ಸ್ಟಾರ್ ಬೆನಂದೂರು. ಶಾಶ್ವತಕದ ಕೊಡುಗೆಯಾಗಿ ಶ್ರೀ ಸುಧಾಕರ್ ಅರ್ವಾರ. ತೃತೀಯ ಬಹುಮಾನ 5,000 ಹಾಗೂ ಕೆಪಿಎಲ್ ಟ್ರೋಫಿ ನಗದು ಕೊಡುಗೆಯಾಗಿ ಯಶೋಧರಗೌಡ ಕೆಡೆಂಚಿಕಟ್ಟ.
ಶಾಶ್ವತ ಬೆಳಕದ ಕೊಡುಗೆಯಾಗಿ ಗೋಪಾಲಕೃಷ್ಣ ಕಾರ್ಲಾಡಿ ಅಂಕಲ್ ಸ್ವೀಟ್ಸ್ ಅಲಂಕಾರು. ಚತುರ್ಥ KPL ಟ್ರೋಫಿ ಶಾಶ್ವತ ಬೆಳಕದ ಕೊಡುಗೆಯಾಗಿ ಜಯಂತ ಸುವರ್ಣ ಕೆಳಂಬೇರಿ ಉದ್ಯಮಿಗಳು. ಎಲ್ಲ ದಾನಿಗಳ ಸಹಕಾರದೊಂದಿಗೆ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ವೈಯಕ್ತಿಕ ಬಹುಮಾನದ ಕೊಡುಗೆಯಾಗಿ ಪಂದ್ಯಶ್ರೇಷ್ಠ ಕೊಡುಗೆಯ ಕುಮಾರಿ ಸುಬ್ಬಲಕ್ಷ್ಮಿ ಬರಿಪಾಡಿ ನ್ಯಾಯವಾದಿಗಳು ಪುತ್ತೂರು. ಸುಂದರತೆಯ ಬಡಿತಗಳು ಬರುತ್ತಾ ಇದೆ, ಇಲ್ಲಿ ಷಟಕಗಳು ಬರುತ್ತಾ ಇದೆ. ವಿನೋದ್ ಬ್ಯಾಟ್ ಮುಖೇನ ಬಾಗಿ ಗುಡುಗಲು ಪ್ರಾರಂಭಿಸಿಕೊಂಡಾಗಿದೆ. ಕೊನೆಯ ಕ್ಷಣದಲ್ಲಿ ಸಂದರ್ಭಕ್ಕೆ ಸರಿಯಾಗಿ ಪಂದ್ಯಾಟ ಸಾಗಿ ಬರುವುದಕ್ಕಿದೆ. ಅತ್ಯಂತ ಯಶಸ್ವಿಯ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. ವಿನೋದ್ 4 ಎಸೆತಗಳು ಮುಕ್ತಾಯಗೊಂಡಿದೆ. ಅಂತಿಮ 2 ಎಸೆತಗಳು ಬಾಕಿ ಇದೆ. 2ರ ಮುಂದೆ 2 ಬೇಕಾಗಿದೆ. ತರಣಾತ್ ಎಸೆಯಬೇಕಾಗಿದೆ ಪಂಚಮ ಎಸೆತ. ವೈಯಕ್ತಿಕ ಕೊಡುಗೆಯಲ್ಲಿ ಸರಣಿ ಶ್ರೇಷ್ಠ ಕೊಡುಗೆಯಾಗಿ ಬಾಲಚಂದ್ರ ನೂಜಿ ವರ್ಷ ಟ್ರಾನ್ಸ್ಪೋರ್ಟ್ಸ್. ಬೆಸ್ಟ್ ಬೌಲರ್ ಕೊಡುಗೆಯಾಗಿ ಶ್ರೀತ ರಾಮಚಂದ್ರ ಅನ್ಯಾಡಿ ಸಂಪಾದಕರು ನ್ಯೂಸ್ ಕಾರ್ಕಳ. ಬೆಸ್ಟ್ ಬ್ಯಾಟ್ಸ್ಮನ್ ಕೊಡುಗೆಯಾಗಿ ಶ್ರೀತ ಜಯಂತ್ ನೂಜಿ ಉದ್ಯಮಿಗಳ ಮಂಗಳೂರು. ಬೆಸ್ಟ್ ಕೀಪರ್ ಕೊಡುಗೆಯಾಗಿ ಶ್ರೀತ ಚಿದಾನಂದ ಕಿರಣಾರು ಕುಕ್ಕಶ್ರೀ ಡಿಜಿಟಲ್ ಕುದ್ಮಾರು. ಬೆಸ್ಟ್ ಫೀಲ್ಡರ್ ಕೊಡುಗೆಯಾಗಿ ಶ್ರೀತ ರವಿ ಡಿ ಪದ್ಮಾವತಿ ಪೈಂಟ್ ಅಂಡ್ ಹಾರ್ಡ್ವೇರ್ ಸವಣೂರು. ಉದಯೋನ್ಮುಖ ಆಟಗಾರದ ಕೊಡುಗೆಯಾಗಿ ಶ್ರೀತ ಹರ್ಷಿತ್ ಕೂರ. ಪ್ರತಿ ಪಂದ್ಯಾಟದ ಪಂದ್ಯಶ್ರೇಷ್ಠ ಕೊಡುಗೆಯಾಗಿ ಶ್ರೀತ ದಾಮೋದರ ಗೌಡ ನಾಕಿರಣ. ಸ್ಮರಣಿಕೆ ಕೊಡುಗೆಯಾಗಿ ಸ್ಪೋರ್ಟ್ಸ್ ವರ್ಸ್ ಪುತ್ತೂರು. ಅದೇ ರೀತಿ ಬ್ಯಾಟ್ ಕೊಡುಗೆಯಾಗಿ ಶ್ರೀತ ಪ್ರಸಾದ್ ಕೂರ ದುಬೈ. ಬಾಲ್ ಕೊಡುಗೆಯಾಗಿ ಮೋಕ್ಷಿತ್ ಇಡ್ಯಾಡಿ. ಈ ಒಂದು ಕಾರ್ಯಕ್ರಮಕ್ಕೆ ಬಾಲ್ ಕೊಡುಗೆಯಾಗಿ ನೀಡಿದವರು ಶ್ರೀತ ಮೋಕ್ಷಿತ್ ಇಡ್ಯಾಡಿ. ಶಿಸ್ತುಬದ್ಧ ತಂಡಕ್ಕೆ ನಗದು ಹಾಗೂ ಟ್ರೋಫಿ ಕೊಡುಗೆಯನ್ನು ನೀಡಿದವರು ಶ್ರೀತ ತೀರ್ಥಪ್ರಸಾದ್ ಕಂಡಿಗ, ಶಿವಪ್ರಸಾದ್ ಕಂಡಿಗ ಪಂಚಶ್ರೀ ಗ್ರೂಪ್ಸ್ ಅಲಂಕಾರು. ವಿಕೆಟ್ ಕೊಡುಗೆಯಾಗಿ ನೀಡಿದವರು ಶ್ರೀತ ಉಮೇಶ್ ಕಿರಣಾರು ಮಿಸ್ಕಂ. ಎಲ್ಲ ಅತಿಥಿ ಗಣ್ಯರ ಕೊಡುವಿಕೆಯಲ್ಲಿ ಪಂದ್ಯಾಟ ಗೆದ್ದುಕೊಳ್ಳುತ್ತಾ ಇದೆ. ಆದಿಶಕ್ತಿ ವಾರಿಯರ್ಸ್ ಗೆದ್ದುಕೊಳ್ಳುತ್ತಾ ಇದೆ, ಮುಂದಿನ ಅರ್ಹತೆಯನ್ನು ಗಳಿಸಿಕೊಳ್ಳುತ್ತಾ ಇದೆ. ಈ ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಮಾಡುವುದಕ್ಕೂ ಕೂಡ ಸಾಧ್ಯತೆ ಇದೆ. ಕೊನೆಯ ಕ್ಷಣದಲ್ಲಿ ಯಾರ ಪಾಳಿಗೆ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಎನ್ನುವಂಥ ನಿರೀಕ್ಷೆಗಳು ಕೂಡ ಇಲ್ಲ ಖಂಡಿತವಾಗಿಯೂ. ಸೌಂಡ್ಸಿನ ಕೊಡುಗೆಯಾಗಿ ಶ್ರೀತ ದಿನೇಶ್ ಪೈಕ ಮಾಲಕರು ದೀಪ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಪುಂಚತ್ತಾರ್ ಇವರು ನಮ್ಮ ಜೊತೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಶಾಮಿಯಾನದ ಕೊಡುಗೆಯಾಗಿ ಸೌಭಾಗ್ಯ ಶಾಮಿಯಾನ ಬರೆಪಾಡಿ. ಭೋಜನದ ವ್ಯವಸ್ಥೆಯ ಕೊಡುಗೆಯಾಗಿ ಬಂದಿರತಕ್ಕಂಥ ಕ್ರೀಡಾಭಿಮಾನಿಗಳಿಗೆ ಹೊಟ್ಟೆಯನ್ನು ತುಂಬಿಸುವಂತಹ ಕೆಲಸ ಶ್ರೀತ ಜನಾರ್ದನ ಕೆಡಂಜಿ. ಅದೇ ರೀತಿ ತಾರನಾಥ್ ಕೆಡಂಜಿ. ಸಿಹಿ ಊಟದ ವ್ಯವಸ್ಥೆ ತಿಮ್ಮಪ್ಪ ಪೂಜಾರಿ ಕಡ್ಮಾಜೆ. ಎಲ್ಲ ದಾನಿಗಳ ಸಹಕಾರದೊಂದಿಗೆ KPL 2024 ಟೂರ್ನಮೆಂಟ್ ನಡೀತಾ ಇದೆ. ನಮಗೆಲ್ಲರಿಗೂ ಕೂಡ ವಿಶೇಷವಾಗಿರತಕ್ಕಂಥ ಧನ್ಯವಾದಗಳು, ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಎಸ್ ನೋಡಿ ಗಮನಿಸ್ಕೊಳ್ಳಿ, ಮುಂದಿನ ಪಂದ್ಯಾಟಗಳು Due to some violent content, parental discretion is advised. ಗಮನಿಸಿಕೊಳ್ಳಿ, ಎಲ್ಲ ತಂಡದ ಮಾಲಕರಿಗೆ ಸೂಚನೆಯಂತೆ ಇನ್ನು ಮುಂದಿನ ಪಂದ್ಯಾಟ 3 ಓವರಿಗೆ ಸೀಮಿತವಾಗಿರುತ್ತದೆ. ಗಮನಿಸಿಕೊಳ್ಬೇಕು, ಇನ್ನು ಮುಂದಿನ ಎಲ್ಲ ಪಂದ್ಯಾಟಗಳು ಲೀಗ್ ಹಂತದ ಪಂದ್ಯಾಟಗಳು 3 ಓವರಿಗೆ ಸೀಮಿತವಾಗಿರುತ್ತದೆ. ವೀಕ್ಷಕ ವಿವರಣೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣಸಿಗ್ತಾ ಇದ್ದೇವೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ಶ್ರೀತ ಭವಿತ್ ಐವರ್ನಾಡುತ್ತವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎಸ್, ಧನ್ಯವಾದಗಳು ಪ್ರದೀಪ್ ಎನ್ಮೂರು ಅವರೇ. ಮುಂದಿನ ಪಂದ್ಯಕೂಟ ಈ ದಿನದ 17ನೇ 21ನೇ ಪಂದ್ಯಕೂಟ ವಿರಾಟ್ ವಾರಿಯರ್ಸ್ ಖುದ್ಮಾರ್ ವಿರುದ್ಧವಾಗಿ ಪವರ್ ಪ್ಲಸ್ ಲಡ್ಕ ಕಮ್ಬ್ಯಾಕ್ ಮಾದರಿಯ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಪವರ್ ಪ್ಲಸ್ ಲಡ್ಕ ತಂಡ ನಿನ್ನೆ ದಿನಗಳಲ್ಲೇ
ನಿನ್ನೆ ದಿನಗಳಲ್ಲಿ ಒಂದು ಪಂದ್ಯಾಟವನ್ನು ಗೆದ್ದುಕೊಂಡು ಈ ದಿನದಲ್ಲಿ 2 ಪಂದ್ಯಾಟವನ್ನು ಗೆದ್ದುಕೊಂಡು ಬಿಗ್ತಾ ಇದೆ ಪವರ್ ಪ್ಲಸ್ ಯಲಡ್ಕ ತಂಡ. ಸತತ 3 ಗೆಲುವಿನತ್ತ ಇದೀಗ ಈ ದಿನದ 4ನೇ ಪಂದ್ಯಕೂಟ ಪವರ್ ಪ್ಲಸ್ ಯಲಡ್ಕ ವಿರುದ್ಧವಾಗಿ ವಿರಾಟ್ ವಾರಿಯರ್ಸ್. ಮತ್ತೆ ಬೌಲಿಂಗ್ ವಿಭಾಗದಲ್ಲಿ ಮಿಸ್ಟರ್ ತಂಡದ ಐಕಾನಿಕ್ ಆಟಗಾರ ಉತ್ತಮವಾದ ಎಸವಾಗಿತ್ತು, ಆದರೆ ಷಡ್ಕ ವೀರನಾಗ್ತಾ ಇದ್ದಾನೆ. ಅಲ್ಲಿ ದೀಕ್ಷಿತ್ ಮುರುಳ್ಯ ಇವರಿಂದ ಪ್ರಥಮ ಎಸೆತಕ್ಕೆ ಪ್ರತ್ಯುತ್ತರವನ್ನು ನೀಡ್ತಾ ಇದ್ದಾರೆ ದೀಕ್ಷಿತ್. ಮತ್ತೆ ದ್ವಿತೀಯ ಬಾರಿಗೆ ರೈಟ್ ಆರ್ಮ್ ಲೆಫ್ಟ್ ಆರ್ಮ್ ಎರೌಂಡ್ ವಿಕೆಟ್ ಮುಖೇನ ಲೆಗ್ ಸ್ಪಿನ್ ಮಾದರಿ ಎಸೆತಗಾರಿಕೆ ಭಾಗದಲ್ಲಿ ಉತ್ತಮವಾದ ಎಸೆತವಾಗಿದ್ದು ನೆಲಕ್ಕಚ್ಚಿ ಬಂದಂತಹ ಎಸೆತ ಚಿಕ್ಕಿ ಆಗ್ತಾ ಇದೆ. 2 ಎಸೆತ ಮುಕ್ತಾಯಕ್ಕೆ ತಂಡದ ಮೊತ್ತ 6. ಮತ್ತೆ ತೃತೀಯ ಬಾರಿಗೆ ಲೆಫ್ಟ್ ಆರ್ಮ್ ಎರೌಂಡ್ ವಿಕೆಟ್ ಮುಖೇನ ಜೆರ್ಸಿ ನಂಬರ್ 54 ಬನಿಯಂದಾರಿ ಉತ್ತಮವಾದ ನೆಲಕ್ಕಚ್ಚಿ ಬಂದಂತಹ ಎಸೆತ ವಿಕೆಟ್ನ ನಷ್ಟವಾಗ್ತಾ ಇದೆ. ಅಲ್ಲಿ ತಂಡದ ಐಕಾನಿಕ್ ಆಟಗಾರ ಪೆವಿಲಿಯನ್ ಅತ್ತ ಮನೆ ಮಾಡ್ತಾ ಇದ್ದಾರೆ. 4 ಎಸೆತ ಪೂರ್ಣಗೊಂಡಾಗ 1 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 6. ಮತ್ತೆ ಚತುರ್ಥನೇ ಬಾರಿ ಪ್ರದೀಪ್ ಆಸ್ತಿಕ ಅಲೆಕ್ಕಾಡಿ ತಂಡದ ಐಕಾನಿಕ್ ಆಟಗಾರ ಆಸ್ತಿಕ ಶೇಕ್ ವಿಭಾಗದಲ್ಲೇ ಮತ್ತೆ ಚತುರ್ಥನೇ ಬಾರಿ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನ ಉತ್ತಮವಾದ ಲಾಲಿಪಾಪ್ ಮಾದರಿ ಎಸೆತವಾಗಿತ್ತು, ಆದರೆ ಪ್ಲೇಸ್ಮೆಂಟ್ ಮಾದರಿ ಎಸೆತ ಅಷ್ಟೇ ಉತ್ತಮವಾದ ಕ್ಷೇತ್ರಕ್ಷಣೆ ಕೂಡ ಒಂಟಿಯನ್ನು ಗಳಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಈ ಮೂಲಕ ತಂಡದ ಮೊತ್ತ 7-4 ಎಸೆತ ಪೂರ್ಣಗೊಂಡಾಗ ಮತ್ತೆ ಪಂಚಮ ಬಾರಿಗೆ ಲೆಫ್ಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನ ಉತ್ತಮವಾದ ಎಸೆತವಾಗಿತ್ತು, ಅಲ್ಲಿ ಚಿಕ್ಕಿ ಆಗ್ತಾ ಇದೆ. ಈ ಮೂಲಕ ತಂಡದ ಮೊತ್ತ 7-6 ಎಸೆತ ಮುಕ್ತಾಯಕ್ಕೆ. ಮತ್ತೆ ಪ್ರಥಮ ಓವರ್ನ ಕೊನೆಯ ಎಸೆತ ಲೆಫ್ಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನ ಕೊಂಚ ಹಳಿ ತಪ್ತಾ ಇದೆ. ಇಲ್ಲಿ 1 ಅಂಕದ ಘೋಷಣೆಯಾಗ್ತಾ ಇದೆ. ತಂಡದ ಮೊತ್ತ 8-5 ಎಸೆತ ಪೂರ್ಣಗೊಂಡಾಗ ಉತ್ತಮವಾದ ಎಸೆತವಾಗಿತ್ತು, ಆದರೆ ಚಿಕ್ಕಿ ಆಗ್ತಾ ಇದೆ. ಈ ಮೂಲಕ ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 8. ನಿನ್ನೆ ದಿನಗಳಲ್ಲಿ ಗುರುತಿಸಿದಂತಹ ಮಿಸ್ಟರ್ ಕಿರಣ್ ನಾನ್ ಸ್ಟ್ರೈಕ್ ವಿಭಾಗದಲ್ಲೇ, ಅದೇ ರೀತಿ ತಂಡದ ಐಕಾನಿಕ್ ಆಟಗಾರ ಅಸ್ತೇಕರ್ ಅವರು ಸ್ಟ್ರೈಕ್ ವಿಭಾಗದಲ್ಲೇ, ಮತ್ತೆ ಪವರ್ ಪ್ಲಸ್ ಯಲಡ್ಕ ತಂಡದ ದ್ವಿತೀಯ ಜವಾಬ್ದಾರಿಯುತವಾದ ಎಸೆತವನ್ನು ಎಸೆತಗಾರಿಕೆ ವಿಭಾಗದಲ್ಲಿ ಮಧುರ್ ಅವರು ಕಾಣ್ತಾ ಇದ್ದಾರೆ. ಜೆರ್ಸಿ ನಂಬರ್ 20 ಬನಿಯಂದಾರಿ ಎಸೆತಗಾರಿಕೆ ಭಾಗದಲ್ಲೇ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನ ಲೆಗ್ ಸ್ಪಿನ್ ಮಾದರಿ ಎಸೆತಗಾರಿಕೆ. ಮತ್ತೆ ಬೌಲಿಂಗ್ ಭಾಗದಲ್ಲಿ ಪ್ರಥಮ ಎಸೆತ ಉತ್ತಮವಾದ ಎಸೆತವಾಗಿತ್ತು, ಸ್ವಿಚ್ ಹಿಟ್ಟಿಗೆ ಅಣಿಯಾಗ್ತಾ ಇದ್ದಾರೆ. ಅಲ್ಲಿ ವಿಕೆಟ್ನ ನಷ್ಟವಾಗ್ತಾ ಇದೆ. ಪ್ರಥಮ ಎಸೆತಕ್ಕೆ ಉತ್ತರಿಯ ನಷ್ಟವಾಗ್ತಾ ಇದೆ. ತುಂಬಲಾರದ ನಷ್ಟ ಕೂಡ ವಿರಾಟ್ ವಾರಿಯರ್ಸ್ ತಂಡಕ್ಕೆ ಕಾಣ್ತಾ ಇದೆ. ಈ ಪಂದ್ಯಕೂಟಕ್ಕೆ ಸೀತಾರಾಮ್ ರವರು ಆಗಮಿಸಿದ್ದಾರೆ. STMC ಉಪಾಧ್ಯಕ್ಷರು ಕೂಡ ಹೌದು. ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ಈ ಪಂದ್ಯಕೂಟದ ವೀಕ್ಷಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಮತ್ತೆ ದ್ವಿತೀಯ ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 9. ಮತ್ತೆ ತೃತೀಯ ಬಾರಿಗೆ ಉತ್ತಮವಾದ ಎಸೆತವಾಗಿತ್ತು, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ. ಕ್ಲೀನ್ ಬೌಲ್ಡ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. ರನ್ ಔಟ್ ಮುಖೇನ ಕಿರಣ್ ರವರ ವಿಕೆಟ್ ನಷ್ಟವಾಗ್ತಾ ಇದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಮಿಸ್ಟರ್ ದಿನೇಶ್.
ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ಗಾಗಿ ಮಿಸ್ಟರ್ ವಿನೋದ್ ರವರನ್ನು ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಬನ್ನಿ ವಿನೋದ್ ರವರೇ. ಮತ್ತೆ ನೋ ಬಾಲ್ ಎಸೆತವಾಗಿದೆ. ನೋ ಬಾಲ್ಗೆ ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಕೊಂಚ ಗಲಿಬಿಲಿ. ಈ ಮೂಲಕ ಅವಳಿ +1 ಎನ್ನುವಂತಹ ಸ್ಕೋರ್ ರೊಟೇಟ್ ಆಗ್ತಾ ಇದೆ. ಈ ಮೂಲಕ ತಂಡದ ಮೊತ್ತ 12 ಆರಂಭಿಕ 3 ಎಸೆತ ಪೂರ್ಣಗೊಂಡಾಗ ಯಾವುದೇ ಫ್ರೀ ಹಿಟ್ ಇರುವುದಿಲ್ಲ ಈ ಪಂದ್ಯಾಕೂಟದಲ್ಲೇ. ಮತ್ತೆ 4ನೇ ಬಾರಿ ಮಿಸ್ಟರ್ ಮಧು ಕಮ್ ಬ್ಯಾಕ್ ಮಾದರಿ ಎಸಬೇಕಾಗಿದೆ. ಮಿಸ್ಟರ್ ಮಧು ಸ್ಟ್ರೈಕಿಂಗ್ ವಿಭಾಗದಲ್ಲಿ ಮಿಸ್ಟರ್ ಅನೀಫಾ ಕೂಡ ಸ್ಟ್ರೈಕಿಂಗ್ ವಿಭಾಗದಲ್ಲೇ. ಮತ್ತೆ 4ನೇ ಬಾರಿ ಮಿಸ್ಟರ್ ಮಧು ಟು ಮಿಸ್ಟರ್ ಹನೀಫಾ. ಉತ್ತಮವಾದ ಎಸೆತವಾಗಿತ್ತು, ಆದರೆ ಕ್ಯಾಚ್ ಔಟ್ ಮುಖೇನ ವಿಕೆಟ್ ನಷ್ಟ ಕೂಡವಾಗ್ತಾ ಇದೆ. ಈ ಮೂಲಕ ತಂಡದ ಮೊತ್ತ 12 ಆರಂಭಿಕ 4 ಎಸೆತ ಪೂರ್ಣಗೊಂಡಾಗ ದ್ವಿತೀಯ ಓವರ್ನ 4 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 12. ಹನೀಫ್ ರವರ ಸ್ಥಾನವನ್ನು ತುಂಬಲು ಮುಂದಿನ ಪಂದ್ಯಾಕೂಟ ಯೋಧಾ ಬ್ಲಾಸ್ಟರ್ಸ್ ಕುದ್ಮಾರು ವಿರುದ್ಧವಾಗಿ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ಅದೃಷ್ಟನ ನಾಯಕನನ್ನು ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ಆದಷ್ಟು ಬೇಗ ಬಂದು ನಮ್ಮೊಂದಿಗೆ ಸಹಕರಿಸಿ, ಸಮಯದ ಅಭಾವವಿದೆ. ಯೋಧಾ ಬ್ಲಾಸ್ಟರ್ಸ್ ವಿರುದ್ಧವಾಗಿ ಕೋಟಿ ಚೆನ್ನೈ ಕ್ರಿಕೆಟರ್ಸ್. ಈ ಪಂದ್ಯಾಕೂಟಕ್ಕೆ ಶ್ರೀ ಸತೀಶ್ ಕುಮಾರ್ ಕೆಡಂಜಿರವರು ಆಗಮಿಸಿದ್ದಾರೆ. ಅಧ್ಯಕ್ಷರು ಆಡಳಿತ ಸಮಿತಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಶಾಂತಿಮಗರು ತುಂಬ ಹೃದಯದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದಾವೆ. ಮತ್ತೆ ಪಂದ್ಯಾಕೂಟದತ್ತ ಪಂಚಮ ಎಸೆತ ವೈಡ್ ಮುಖೇನ ವ್ಯತಿರಿಕ್ತರನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಅಲ್ಲಿ ಮತ್ತೆ ಪಂಚಮ ಬಾರಿಗೆ ಮಿಸ್ಟರ್ ಮಧು ಟು ಮಿಸ್ಟರ್ ಎಕ್ಸ್ ಸ್ಟ್ರೈಕಿಂಗ್ ವಿಭಾಗದಲ್ಲೇ ಉತ್ತಮವಾದ ಎಸೆತ ಚಿಕ್ಕಿ ಆಗ್ತಾ ಇದೆ. ರನ್ಔಟ್ಗೆ ಬಲವಾದ ಸ್ಟಂಪ್ ಔಟ್ಗೆ ಬಲವಾದ ಮನವಿ ಇದೆ. ಮನವಿಗೆ ಪುರಸ್ಕಾರ ಲಭಿಸ್ತಾ ಇದೆ. ಅಲ್ಲೇ ಸುರೇಶ್ ಮೋಪುರ್ ಅವರ ತೀರ್ಪುಗಾರಿಕೆ ಮುಖೇನ ವಿಕೆಟ್ ಸ್ಟಂಪ್ ಔಟ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. ಈ ಪಂದ್ಯಾಕೂಟದ ಆಕರ್ಷಕ ಕೀಪರ್ ಕೂಡ ಹೌದು ಮಿಸ್ಟರ್ ದಿನೇಶ್ ಅವರ ಮುಖಾಂತರ ಸ್ಟಂಪ್ ಔಟ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. ಅಂಪೈರ್ನ ತೀರ್ಮಾನವೇ ಅಂತಿಮವಾಗ್ತಾ ಇದೆ. ದ್ವಿತೀಯ ಓವರ್ನ ಕೊನೆಯ ಎಸೆತ ಅವರ ಸ್ಥಾನವನ್ನು ತುಂಬಲು ತಂಡದ ಕಪ್ತಾನ ಸೋನು ಆಗಮಿಸ್ತಾ ಇದ್ದಾರೆ. ಕಳೆದ ಪಂದ್ಯಾಕೂಟದ ಹೀರೋ ಆಗಿ ಹೊರಹೊಮ್ತಾ ಇದ್ದಾರೆ ಮಿಸ್ಟರ್ ವಿನೋದ್. ಇವರಿಗೆ ಶ್ರೀ ಸತೀಶ್ ಕುಮಾರ್ ಕೆಡಂಜಿ ಇವರು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದ್ವಿತೀಯ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 14 ಆರಂಭಿಕ 4 ವಿಕೆಟ್ ನಷ್ಟಕ್ಕೆ. ಕಳೆದ ಪಂದ್ಯಾಕೂಟದ ಹೀರೋ ಆಗಿ ಹೊರಹೊಮ್ಮಿದಂತಹ ಮಿಸ್ಟರ್ ವಿನೋದ್ ಇದೀಗ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ. ಎಸ್, ಮತ್ತೆ ತೃತೀಯ ಜವಾಬ್ದಾರಿಯುತವಾದ ಎಸೆತಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಮೋಕ್ಷಿತ್ ಜೆರ್ಸಿ ನಂಬರ್ 12 ಬನಿಯಂದಾರಿ ಸ್ಟ್ರೈಕಿಂಗ್ ಬೌಲಿಂಗ್ ಎಸೆತಗಾರಿಕೆ ವಿಭಾಗದಲ್ಲಿ ತಂಡದ ಕಪ್ತಾನ ಮಿಸ್ಟರ್ ಸೋನು ಕಾಣ್ತಾ ಇದ್ದಾರೆ. ಉತ್ತಮವಾದ ಎಸೆತವಾಗಿತ್ತು. ಹಾಫ್ ಸೈಡ್ ಕಡೆಗೆ ಹೊಡೆಯುವಂತಹ ಯತ್ನದಲ್ಲೇ ಕೊಂಚ ಗಲಿಬಿಲಿ ಕೂಡ ಹೌದು. ಈ ಮೂಲಕ ರನ್ಔಟ್ಗೆ ಮನವಿಯನ್ನು ಸಲ್ಲಿಸಿದ್ರು, ಆದರೆ ತಿರಸ್ಕಾರ ಲಭಿಸ್ತಾ ಇದೆ. ಅವಳಿಯ ಗಳಿಕೆ ಆಗ್ತಾ ಇದೆ. ತಂಡದ ಮೊತ್ತ 16 ಆರಂಭಿಕ 13 ಎಸೆತ ಮುಕ್ತಾಯಕ್ಕೆ. ಮತ್ತೆ ದ್ವಿತೀಯ ಬಾರಿಗೆ ಮಿಸ್ಟರ್ ಮುಕ್ಷಿತ್ ಟು ಮಿಸ್ಟರ್ ಸೋನು
ಲೆಫ್ಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನ ಲಾಲಿಪಾಪ್ ಮಾದರಿ ಎಸ್ತವಾಗಿತ್ತು, ಆದರೆ ಒಂಟಿಗಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ತಂಡದ ಮೊತ್ತ 17, ಆರಂಭಿಕ 2 ಎಸೆತ ಮುಕ್ತಾಯಕ್ಕೆ. ಈ ಪಂದ್ಯಕೂಟ 3 ಓವರ್ಗೆ ಸೀಮಿತವಾಗಿರ್ತಾ ಇದೆ. ಕೊನೆಯ ಓವರ್ ಕೂಡ ಹೌದು. 2 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 17. ಮತ್ತೆ 3ನೇ ಬಾರಿಗೆ ಮಿಸ್ಟರ್ ಮೋಕ್ಷಿತ್ ಟು ಮಿಸ್ಟರ್ ಲೆಫ್ಟ್ ಕಲಂದರ ಮಿಸ್ಟರ್ ಎಕ್ಸ್ ಸ್ಟ್ರೈಕ್ ವಿಭಾಗದಲ್ಲೇ ಉತ್ತಮವಾದ ಎಸೆತವಾಗಿತ್ತು. ಅಮಲ್ ಒಂಟಿಯನ್ನು ಕಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಅಲ್ಲಿ ಕೊಂಚ ಗಲಿಬಿಲಿ, ಅವಳಿ ಕೂಡ ಯಶಸ್ವಿ ಆಗ್ತಾ ಇದೆ. 3 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 19, ಆರಂಭಿಕ 3-4 ವಿಕೆಟ್ನ ನಷ್ಟಕ್ಕೆ. ಮತ್ತೆ 4ನೇ ಬಾರಿ ಮಿಸ್ಟರ್ ಮೋಕ್ಷಿತ್ ಟು ಮಿಸ್ಟರ್ ಎಕ್ಸ್ ಸ್ಟ್ರೈಕ್ ವಿಭಾಗದಲ್ಲೇ ಲಾಲಿಪಾಪ್ ಮಾದರಿ ಎಸೆತವಾಗಿತ್ತು, ಆದರೆ ಪ್ರತ್ಯುತ್ತರ ವಿಕೆಟ್ನ ನಷ್ಟವಾಗ್ತಾ ಇದೆ. 4 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 19, ಆರಂಭಿಕ 5 ವಿಕೆಟ್ ನಷ್ಟಕ್ಕೆ. ಈ ದಿನ ನಡೆದಂತಹ ಎಲ್ಲ ಪಂದ್ಯ ಕೂಡ ಬೌಲಿಂಗ್ ಪಿಚ್ ಆಗಿ ಹೊರಹೊಮ್ತಾ ಇದೆ. ಮತ್ತೆ ಪಂಚಮ ಬಾರಿಗೆ ಮೋಕ್ಷಿತ್ ಮಿಸ್ಟರ್ ಎಕ್ಸ್ ಸ್ಟ್ರೈಟ್ ವಿಭಾಗದಲ್ಲೇ ಲೆಫ್ಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನ ಉತ್ತಮವಾದ ಎಸೆತವಾಗಿತ್ತು. ಒಂಟಿಯನ್ನು ಕಸಿಯುವಲ್ಲಿ ಯಶಸ್ವಿ ಆಗ್ತಾರಾ? ಕಾದು ನೋಡೋಣ. ಇಲ್ಲಿ ರನ್ ಔಟ್ ಮುಖೇನ ವಿಕೆಟ್ನ ನಷ್ಟವಾಗ್ತಾ ಇದೆ. ಕೊನೆಯ ಎಸೆತ 17 ಎಸೆತ ಮುಕ್ತಾಯಕ್ಕೆ. ತಂಡದ ಮೊತ್ತ 19, ಕೊನೆಯ ಎಸೆತ ಲೆಫ್ಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನ ಮಿಸ್ಟರ್ ಮೋಕ್ಷಿತ್ ಮಿಸ್ಟರ್ ಸೋನು ಸ್ಟ್ರೈಕ್ ವಿಭಾಗದಲ್ಲೇ ತಂಡದ ಐಕಾನಿಕ್ ಆಟಗಾರ. ಉತ್ತಮವಾದ ಹಿಡಿತವಾಗಿತ್ತು. ಒಂಟಿ ಗಳಿಕೆಯಾಗಿದೆ. ಅವಳಿ ಕೂಡ ಯಶಸ್ವಿ ಆಗಬಹುದೇ? ಅವಳಿ ಕೂಡ ಯಶಸ್ವಿ. ತಂಡದ ಮೊತ್ತ 21, 22 ಬೇಕಿದೆ. 18 ಎಸೆತ 22 ಬೇಕಿದೆ. ಪವರ್ ಪ್ಲಸ್ ಲಡ್ಕ ತಂಡಕ್ಕೆ 18 ಎಸೆತ 22 ಬೇಕಿದೆ. ನೋಡಿ, ಸಂಜೆಯ ದಿನಗಳಲ್ಲಿ ಮಳೆ ಬರುವ ಎಲ್ಲ ಸಾಧ್ಯತೆ ಇದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನು ಆದಷ್ಟು ಬೇಗ ಆಯೋಜಿಸಿ ವಿರಾಟ್ ವಾರಿಯರ್ಸ್ ತಂಡ ಸಂಜೆಯ ದಿನಗಳಲ್ಲಿ ಓವರ್ ಕಡಿತ, ಮಳೆಯ ಅಬ್ಬರ ಕೂಡ ಬರುವ ಸಾಧ್ಯತೆ ಇದೆ. ಆದ ಕಾರಣ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನು ಆಯೋಜಿಸಿ ತಂಡದ ಪವರ್ ಪ್ಲಸ್ ಲಡ್ಕ ತಂಡದ ಆರಂಭಿಕ ದಾಂಡಿಗರನ್ನು ಕೂಡ ಕಳಿಸಿಕೊಡಿ. 18 ಚೆಂಡಿದೆ, 22 ಬೇಕಿದೆ. ಆರಂಭಿಕ ತಟ್ಟಿ ಮುಟ್ಟಿ ಆಡುವಂತಹ ಆಟಗಾರರಾರು? ಕಾದು ನೋಡೋಣ. ಈ ಪಂದ್ಯಕೂಟಕ್ಕೆ ಶ್ರೀ ಕುಶಾಲಪ್ಪ ಗೌಡ ಬರೆಮೇಲು ಮುಖ್ಯೋಪಾಧ್ಯಾಯರು, ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕುದ್ಮೋರು ಇವರು ಆಗಮಿಸಿದ್ದಾರೆ. ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಮತ್ತೆ ಪಂದ್ಯಕೂಟದತ್ತ 18 ಎಸೆತ 22 ಬೇಕಿದೆ. ಎಸ್ 18 ಎಸೆತ 22 ಬೇಕಿದೆ. ಮಿಸ್ಟರ್ ಕಿರಣ್ ಟು ಮಿಸ್ಟರ್ ಸಂದೇಯಪ್ಪ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನ ಉತ್ತಮವಾದ ಎಸೆತವಾಗಿತ್ತು. ನೋ ಬಾಲ್ಗೆ ಮನವಿಯನ್ನು ಸಲ್ಲಿಸಿದ್ರು, ಆದರೆ ತಿರಸ್ಕಾರ ಕೂಡ ಹೌದು. 1 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 1. ಮತ್ತೆ ದ್ವಿತೀಯ ಬಾರಿಗೆ
ರೈಟ್ 3 ವಿಕೆಟ್ ಮುಖೇನ ಉತ್ತಮವಾದ ಎಸೆತವಾಗಿತ್ತು, ಆದರೆ ಹಳಿ ತಪ್ತಾ ಇದೆ, ಒಂಟಿ ಗಳಿಕೆಯಾಗಿದೆ. ಒಂದು ಎಸೆತ ಪೂರ್ಣಗೊಂಡ ತಂಡದ ಮೊತ್ತ 2. ಅಲ್ಲಿ ಮೋಕ್ಷಿತ್ ಸ್ಟ್ರೈಕ್ ವಿಭಾಗದಲ್ಲಿ ಲಾಲಿಪಾಪ್ ಮಾದರಿ ಎಸೆತವಾಗಿತ್ತು, ಆದರೆ ಕ್ಯಾಚ್ ಔಟ್ ಅನ್ನು ಕೈ ಚೆಲ್ತಾ ಇದ್ದಾರೆ. 2 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 3. ಮತ್ತೆ 3ನೇ ಬಾರಿಗೆ ಮಿಸ್ಟರ್ ಕಿರಣ್ ಟು ಮಿಸ್ಟರ್ ಸಂದೀಪ್. ರೈಟ್ ಓವರ್ ದಿ ವಿಕೆಟ್ ಮುಖೇನ ಲೆಗ್ ಸ್ಪಿನ್ ಮಾದರಿ ಎಸೆತಗಾರಿಕೆ ಮಿಸ್ಟರ್ ಕಿರಣ್ ಉತ್ತಮವಾದ ಎಸೆತವಾಗಿತ್ತು, ಆದರೆ ಕ್ಯಾಚ್ ಔಟ್ ಮುಖೇನ ಉತ್ತರಿಯ ನಷ್ಟವಾಗ್ತಾ ಇದೆ. ಬೇಡಲಾಗದ ತುತ್ತನ್ನು ಕಸಿಯುವ ಯಶಸ್ಸಿನಲ್ಲೇ ಸಂದೀಪ ತಟ್ಟಿ ಮುಟ್ಟಿ ಆಡಬೇಕಿತ್ತು, ವಿಕೆಟ್ ನ ನಷ್ಟವಾಗ್ತಾ ಇದೆ. ಅಲ್ಲಿ ತಂಡದ ಐಕಾನಿಕ್ ಆಟಗಾರ ಪ್ರದೀಪ್ ರವರು ಆಗಮಿಸ್ತಾ ಇದ್ದಾರೆ ಸ್ಟ್ರೈಕ್ ವಿಭಾಗಕ್ಕೆ. ಮೂರು ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 3. ಮತ್ತು ಸ್ಟ್ರೈಕ್ ವಿಭಾಗದಲ್ಲಿ ತಂಡದ ಐಕಾನಿಕ್ ಆಟಗಾರ ಮಿಸ್ಟರ್ ಪ್ರದೀಪ ಬಲ್ಲಾಡಿ ಹೊಡೆದಗಾರ ಸ್ಟ್ರೈಕ್ ವಿಭಾಗದಲ್ಲಿ ಉತ್ತಮವಾದ ಎಸೆತ, ಆದರೆ ಚಿಕ್ಕಿಯಾಗ್ತಾ ಇದೆ. ಮೂಲಕ ತಂಡದ ಮೊತ್ತ 3. ಆರಂಭಿಕ 4 ಎಸೆತ ಪೂರ್ಣಗೊಂಡಾಗ ಫೀಲ್ಡಿಂಗ್ ನಲ್ಲಿ ಕೊಂಚ ಬದಲಾವಣೆ ಕೂಡ ಹೌದು. 4 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 3. ಮತ್ತೆ ಪಂಚಮಬಾರಿಗೆ ಉತ್ತಮವಾದ ಎಸೆತವಾಗಿತ್ತು, ಆದರೆ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ದೀಕ್ಷಿತ್ ಮುರಳಿ ಅವರಿಂದ ಕ್ಯಾಚ್ ಔಟ್ ಇತ್ತು, ಆದರೆ ತಡೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಒಂಟಿ ಗಳಿಕೆಯಾಗಿದೆ, 4 ಅಂಕ ಗಳಿಕೆಯಾಗಿದೆ. ಪ್ರಥಮ ಓವರ್ನ ಕೊನೆಯ ಎಸೆತ ಮಿಸ್ಟರ್ ಕಿರಣ್ ಟು ಮಿಸ್ಟರ್ ಮೋಕ್ಷಿತ್. ಉತ್ತಮವಾದ ಎಸೆತ ಕೂಡ ಹೌದು, ಆದರೆ ರನ್ಔಟ್ ಆಗಬಹುದೇ. ಮನವಿಯನ್ನು ಸಲ್ಲಿಕೆಯಾಗಿದೆ, ಮನವಿಗೆ ಪುರಸ್ಕಾರ ಕೂಡ ಹೌದು. ಪುತ್ತೂರು ತಾಲೂಕು ಸುಳ್ಯ ತಾಲೂಕು ಕಂಡಂತಹ ಅಂಪೈರ್ಗಳನ್ನು ಹೊಂದಿರತಕ್ಕಂಥ ಈ ಪಂದ್ಯಕೂಟ ಉತ್ತಮವಾದ ಡಿಸಿಷನ್ ಕೂಡ ನೀಡ್ತಾ ಇದ್ದಾರೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 4. ಎಲ್ಲರ ಚಿತ್ತ ಆರಾಧ್ಯ ಡೆಕೋರೇಟರ್ಸ್ ಕುದ್ಮಾರು ಮದುವೆ ಸಮಾರಂಭ, ಹುಟ್ಟು ಹಬ್ಬ, ಅದೇ ರೀತಿ ನಿಶ್ಚಿತಾರ್ಥ ಮೊದಲಾದ ಅವುಗಳಿಗೆ ಡೆಕೋರೇಷನ್ಗಳಾಗಿ ಸಂಪರ್ಕಿಸಿ ಆರಾಧ್ಯ ಡೆಕೋರೇಟರ್ಸ್ ಕುದ್ಮಾರು ಈ ಪಂದ್ಯಕೂಟಕ್ಕೆ ಶುಭ ಕೋರ್ತಾ ಇದ್ದಾರೆ. ಆರಾಧ್ಯ ಡೆಕೋರೇಟರ್ಸ್ ಕುದ್ಮಾರು ಮತ್ತೆ ಜವಾಬ್ದಾರಿಯುತವಾದ ಎಸೆತವನ್ನು ಕೈಗೆತ್ತಿಕೊಂಡವರು ಮಿಸ್ಟರ್ ಸೋನು. 12 ಎಸೆತ 18 ಬೇಕಿದೆ. ಎಸೆತ 18 ಬೇಕಿದೆ. ನೋಡಿ, ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಡಿ, ಸಮಯದ ಅಭಾವವಿದೆ. ಮೂರು ಅವರಿಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ. ತಂಡದ ನಾಯಕ ಮಿಸ್ಟರ್ ಸೋನು ಬೌಲಿಂಗ್ ವಿಭಾಗದಲ್ಲಿ ರೈಟ್ ಓವರ್ ದಿ ವಿಕೆಟ್ ಮುಖೇನ ಲೆಗ್ ಸ್ಪಿನ್ ಮಾದರಿ ಎಸೆತಗಾರಿಕೆ ಉತ್ತಮವಾದ ಎಸೆತವಾಗಿತ್ತು. ಫುಲ್ ಟಾಸ್ ಮಾದರಿ ಎಸೆತ ಒಂಟಿ ಗಳಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಮೂಲಕ ತಂಡದ ಮೊತ್ತ 1. ಈ ಪಂದ್ಯಕೂಟಕ್ಕೆ ಉತ್ತಮವಾದ ಅಫಿಷಿಯಲ್ಗಳಾಗಿ ಸಹಕರಿಸ್ತಾ ಇದ್ದಾರೆ ಸುರೇಶ್ ಮೋಪು, ಅದೇ ರೀತಿ ಮಣಿಕಂಠನ್ ಸುಬ್ರಹ್ಮಣ್ಯಂ. ಮತ್ತೆ ದ್ವಿತೀಯ ಬಾರಿಗೆ ರೈಟ್ ಓವರ್ ದಿ ವಿಕೆಟ್ ಮುಖೇನ ಸ್ಟ್ರೈಕ್ ವಿಭಾಗದಲ್ಲಿ ಬಲಾಢ್ಯ ಹೊಡೆತಗಾರ
ಉತ್ತಮವಾದ ಹೊಡೆತವಾಗಿತ್ತು. ಒಂಟಿ ಕೆಚ್ ಔಟ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. ತುಂಬಲಾರದ ನಷ್ಟ. ಎರಡು ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 5-17 ಬೇಕಿದೆ. 10 ಎಸೆತ ಇದೆ. ಅವರ ಸ್ಥಾನವನ್ನು ತುಂಬಲು ಮಿಸ್ಟರ್ ದಿನೇಶ್ ಕೌಡಿಚಾರು ಸ್ಟ್ರೈಕ್ ವಿಭಾಗದಲ್ಲಿ ಉತ್ತಮವಾದ ಕೀಪರ್ ಕೂಡ ಹೌದು. ಮತ್ತೆ ಬ್ಯಾಟಿಂಗ್ ನಲ್ಲೇ ಗುಡುಗಬಹುದೇ, ಕಾದು ನೋಡೋಣ. ಸೋನುಡು ಮಿಸ್ಟರ್ ದಿನೇಶ್ ಉತ್ತಮವಾದ ಎಸೆತವಾಗಿತ್ತು, ಆದರೆ ಒಂಟಿ ಕಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ತಂಡದ ಮೊತ್ತ 6. ಆರಂಭಿಕ 3 ಎಸೆತ ಪೂರ್ಣಗೊಂಡಾಗ 16 ಬೇಕಿದೆ. 9 ಎಸೆತ ಇದೆ, 16 ಬೇಕಿದೆ. ಬಲಾಢ್ಯ ಹೊಡೆತಗಾರ ಯಾರು? ಮೋಕ್ಷಿತ್ ಕಟ್ಟಿ ಹಾಕಬಹುದೇ ಸೋನು. ಮತ್ತೆ ಉತ್ತಮವಾದ ಎಸೆತವಾಗಿತ್ತು, ಆದರೆ ಫುಲ್ ಟಾಸ್ ಮಾದರಿ ಎಸೆತ ಕ್ಯಾಚ್ ಔಟ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. ಬಲಾಢ್ಯ ಹೊಡೆದಕ್ಕೆ ಅಣಿಯಾದ್ರು ಮಿಸ್ಟರ್ ಮೋಕ್ಷಿತ್. ಕ್ಯಾಚ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. ಈ ಮೂಲಕ ತಂಡದ ಮೊತ್ತ 6. ದ್ವಿತೀಯ ಓವರ್ನ 4 ಎಸೆತ ಪೂರ್ಣಗೊಂಡಾಗ ತಂಡದ ನಾಯಕ ಜವಾಬ್ದಾರಿತವಾದ ಎಸೆತವನ್ನು ಎಸೆತಾ ಇದ್ದಾರೆ ಮಿಸ್ಟರ್ ಸೋನು. ಅವರ ಸ್ಥಾನವನ್ನು ತುಂಬಲು ಮಿಸ್ಟರ್ ಶ್ರೇಯಸ್ ಮತ್ತೆ ಪಂಚಮ ಬಾರಿಗೆ ರೈಟ್ ಓವರ್ ವಿಕೆಟ್ ಮುಖೇನ ಬಲಾಢ್ಯ ಹೊಡೆತಗಾರ ಉತ್ತಮವಾದ ಎಸೆತ, ಆದರೆ ಕ್ಯಾಚ್ ಔಟ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. ಬಲಾಢ್ಯ ಹೊಡೆತಕ್ಕೆ ಅಣಿ ಹಾಕ್ತಾ ಇದ್ದಾರೆ ಪವರ್ ಪ್ಲಸ್ ಯಲಡ್ಕ ತಂಡ. ತಟ್ಟಿ ಮುಟ್ಟಿ ಆಡುವಂತಹ ಅವಕಾಶವಿತ್ತು, ಕೈ ಚೆಲ್ತಾ ಇದ್ದಾರೆ ಪಂದ್ಯಕೂಟವನ್ನು. ಅವರ ಸ್ಥಾನವನ್ನು ತುಂಬಲು ಮಿಸ್ಟರ್ ಮಧು. 7 ಎಸೆತ ಇದೆ. ಕೊನೆಯ ಎಸೆತ 7 ಎಸೆತ 16 ಬೇಕಿದೆ. 7 to go, 16 to get. ರೈಟ್ ಓವರ್ ದಿ ವಿಕೆಟ್ ಮುಖೇನ ಮಿಸ್ಟರ್ ಸ್ಟ್ರೈಕಿಂಗ್ ಭಾಗದಲ್ಲಿ ಮಿಸ್ಟರ್ ಮಧು, ಎಸೆತಗಾರಿಕೆ ವಿಭಾಗದಲ್ಲಿ ಸೋನು. ಕೊನೆಯ ಎಸೆತ ಉತ್ತಮವಾದ ಎಸೆತ ಕೂಡ ಹೌದು. ಈ ಮೂಲಕ ಮತ್ತೊಂದು ವಿಕೆಟ್ ನಷ್ಟವಾಗ್ತಾ ಇದೆ. ತಾನು ಎಸೆದಂತಹ 6 ಎಸೆತ ಮುಂದೆ 4 ವಿಕೆಟ್ ನಷ್ಟವನ್ನು ಮಾಡಿಕೊಟ್ಟಿದ್ದಾರೆ ಮಿಸ್ಟರ್ ಸೋನು. ಅದೇ ರೀತಿ 2 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. ಇನ್ನುಳಿದಂತಹ 6 ಎಸೆತ 16 ಬೇಕಿದೆ. ಎಸ್, ಮತ್ತೆ ಪಂದ್ಯಕೂಟದಕ್ಕೆ 6 ಎಸೆತ 16 ಬೇಕಿದೆ. ಪಂದ್ಯಕೂಟದ ಹೀರೋ ಯಾರು? ಮಿಸ್ಟರ್ ದಿನೇಶ್. ಅದೇ ರೀತಿ ದೀಕ್ಷಿತ್ ಮುರುಳ್ಯ ಎಸೆತಗಾರ ವಿಭಾಗದಲ್ಲಿ 6 ಎಸೆತ 16 ಬೇಕಿದೆ. ಪ್ರಥಮ ಎಸೆತ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನ ಹಾಫ್ ಸ್ಪಿನ್ ಮಾದರಿ ಎಸೆತ. ಒಂಟಿ ಕಸಿಯಲು ಯಶಸ್ಸು, ಅವಳಿಗೆ ಪ್ರಯತ್ನ. ಒಂಟಿ ಗಳಿಕೆಯಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. 15 ಬೇಕಿದೆ. 5 ಎಸೆತ. ಸ್ಟ್ರೈಕ್ ವಿಭಾಗದಲ್ಲಿ ಬಲಾಢ್ಯ ಹೊಡೆತಗಾರ ಪಂದ್ಯಕೂಟಕ್ಕೆ ಆಸರೆಯಾಗಬಹುದೇ, ಕಾದು ನೋಡೋಣ. ಪವರ್ ಪ್ಲಸ್ ಯಲಡ್ಕ ಉತ್ತಮವಾದ ಎಸೆತ, ವಿಕೆಟ್ ನಷ್ಟವಾಗಿ ಇಲ್ಲ. ಕ್ಲೀನ್ ಬೌಲ್ಡ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. 4 ಎಸೆತ 15 ಬೇಕಿದೆ. ನಾಲ್ಕು ಎಸೆತ 15 ಬೇಕಿದೆ.
ದೀಕ್ಷಿತರು ಮಿಸ್ಟರ್ ಎಕ್ಸ್ ಸ್ಟ್ರೈಕ್ ವಿಭಾಗದಲ್ಲಿ ಪಂದ್ಯಕೂಟಕ್ಕೆ ಆಸರಾಗಬಹುದೇ. ಉತ್ತಮವಾದ ಕಂಬ್ಯಾಕ್ ಎಸೆತ, ಆದರೆ ರನ್ಔಟ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. ತಂಡಕ್ಕೆ ಆಸರೆಯಾಗಬಹುದೇ ಮಿಸ್ಟರ್ ದಿನೇಶ್. ಮೂರು ಎಸೆತ 15 ಬೇಕಿದೆ. ದೀಕ್ಷಿತ್ ಟು ಮಿಸ್ಟರ್ ದಿನೇಶ್. ಉತ್ತಮವಾದ ಎಸೆತವಾಗಿತ್ತು, ಆದರೆ ಚುಕ್ಕಿ ಆಗ್ತಾ ಇದೆ. 2 ಎಸೆತ 15 ಬೇಕಿದೆ. ಪಂದ್ಯಾಕೂಟವನ್ನು ಚಿತ್ರಣವನ್ನು ಬದಲಾಯಿಸಿದಂತಹ ತಂಡದ ನಾಯಕ ಸೋನು. ಇದೀಗ 2 ಎಸೆತ 15 ಬೇಕಿದೆ. ಉತ್ತಮವಾದ ಹೊಡೆತ, ಆದರೆ ಆಗದಂತಹ ಮಾತು. 1 ಎಸೆತ 14 ಬೇಕಿದೆ. ಗಿರೀಶ್ ಸ್ಟ್ರೈಕ್ ವಿಭಾಗದಲ್ಲೇ 1 ಸಿಕ್ಸರ್ ಹೊಡೆಯಬಹುದೇ. ವೈಡ್ ಮುಖೇನ 1 ಅಂಕದ ಗಳಿಕೆಯಾಗಿದೆ. 13 ಬೇಕಿದೆ. 1 ಎಸೆತ. 1,000 ಘೋಷಣೆಯಾಗಿದೆ. 1 ಸಿಕ್ಸರಿಗೆ 1,000 ಘೋಷಣೆ. ಅಲ್ಲೇ ಲೆಗ್ ಬೈಸ್ ಮುಖೇನ 1,000 ಉಳಿಕೆಯಾಗಿದೆ. ಇಲ್ಲೇ ಈ ಪಂದ್ಯಕೂಟವನ್ನು ಜಯಿಸಿಕೊಳ್ತಾ ಇದೆ ವಿರಾಟ್ ವಾರಿಯರ್ಸ್ ತಂಡ. ಧನ್ಯವಾದಗಳು ವಿರಾಟ್ ವಾರಿಯರ್ಸ್ ಕುದ್ಮಾರ್ ತಂಡಕ್ಕೆ. ತಂಡದ ನಾಯಕ ಸೋನು ಜವಾಬ್ದಾರಿತವಾದ ಎಸೆತವನ್ನು ಎಸೆದ್ರು. ಈ ಮೂಲಕ ಪಂದ್ಯಕೂಟವನ್ನು ಜಯಿಸಿಕೊಳ್ತಾ ಇದೆ ವಿರಾಟ್ ವಾರಿಯರ್ಸ್ ಕುದ್ಮಾರ್ ಪ್ರೀಮಿಯರ್ ಲೀಗ್ ಸೀಸನ್ 1 ವಿನ್ನರ್ ಆಗಿ ಹೊರಹೊಮ್ಮಿದಂತಹ ತಂಡ ವಿರಾಟ್ ವಾರಿಯರ್ಸ್ ಕುದ್ಮಾರು. ಮುಂದಿನ ಪಂದ್ಯಕೂಟ ಯೋಧಾ ಬ್ಲಾಸ್ಟರ್ಸ್ ಕುದ್ಮಾರು ವಿರುದ್ಧವಾಗಿ ಕೋಟಿ ಚೆನ್ನೈ ಕ್ರಿಕೆಟರ್ಸ್. ಆದಷ್ಟು ಬೇಗ ಧಾವಿಸಿ ಬನ್ನಿ. ಸತತ 4 ಟಾಸ್ ಅನ್ನು ಗೆದ್ದಂತಹ ತಂಡ ಕೋಟಿ ಚೆನ್ನೈ ಇದೀಗ ಕ್ಷೇತ್ರ ರಕ್ಷಣೆಯಲ್ಲಿ. ನೋಡೋಣ, ಕಾದು ನೋಡೋಣ ಯಾವ ರೀತಿಯ ಚಾಣಕ್ಯತನದ ಆಟವನ್ನು ಆಡುತ್ತಾರೆ. ಈ ದಿನದ ಆಟದಲ್ಲಿ ಕೋಟಿ ಚೆನ್ನೈ ತಂಡ 1 ಗೆಲುವು 1 ಟೈ ಮುಖೇನ 3 ಅಂಕದ ಗಳಿಕೆಯಾಗಿದೆ. ತಂಡದ ಆರಂಭಿಕ ದಾಂಡಿಗರಾಗಿ ಆದಷ್ಟು ಬೇಗ ಬಂದು ನಮ್ಮನಿಗೆ ಸಹಕರಿಸಿ. ಸಮಯದ ಅಭಾವ ಕೂಡ ಇದೆ. ಧನುಷ್ ಅಲೆಕ್ಕಾಡಿ, ಅದೇ ರೀತಿ ಜನಾರ್ದನ. ಎಸ್, ಈ ದಿನದ 22ನೇ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಪ್ರಥಮ ಓವರ್ನ ಎಸೆತವನ್ನು ಜವಾಬ್ದಾರಿತ ಎಸೆಗಾರಿಕೆ ಭಾಗದಲ್ಲಿ ಮಿಸ್ಟರ್ ಸನತ್ ನರ್ಲಡ್ಕ, ಆಶೀರ್ವಾದ ಅಲೆಕ್ಕಾಡಿ ತಂಡದ ಐಕಾನಿಕ್ ಆಟಗಾರ. ಅದೇ ರೀತಿ ತಂಡವನ್ನು ಪ್ರತಿಸುವಂತಹ ಬ್ಯಾಟ್ಸ್ಮನ್ ಧನುಷ್ ಖಾನಿಯಾರು ಸ್ಟ್ರೈಕ್ ವಿಭಾಗದಲ್ಲೇ. ಪ್ರಥಮ ಎಸೆತ ರೈಟ್ ಆರ್ಮ್ ಅರೌಂಡ್ ಎಸೆತ ಉತ್ತಮವಾದ ಎಸೆತವಾಗಿತ್ತು. ಒಂಟಿ ಕಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಮೂಲಕ ತಂಡದ ಮೊತ್ತ 1 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 1. ಮತ್ತೆ ದ್ವಿತೀಯ ಬಾರಿಗೆ ಜನಾರ್ದನ ಸ್ಟ್ರೈಕ್ ವಿಭಾಗದಲ್ಲೇ. ದ್ವಿತೀಯ ಬಾರಿಗೆ ಸನತ್ ನರ್ಲಡ್ಕ ಟು ಮಾಸ್ಟರ್ ಜನಾರ್ದನ. ಉತ್ತಮವಾದ ಎಸೆತವಾಗಿತ್ತು. ತಟ್ಟಿ ಮುಟ್ಟಿ ಆಡುವಂತಹ ಅವಕಾಶ ಒಂಟಿ ಗಳಿಕೆಯಾಗಿದೆ. ಮತ್ತೆ ದ್ವಿತೀಯ ಬಾರಿದೆ. ತೃತೀಯ ಬಾರಿಗೆ ಧನುಷ್ ಖಾನಿಯವರು ಸ್ಟ್ರೈಕ್ ವಿಭಾಗದಲ್ಲಿ 3 ಓವರಿಗೆ ಸೀಮಿತವಾಗಿರುವಂತಹ ಪಂದ್ಯಕೂಟ ಹಳ್ಳಿ ತಪ್ತಾ ಇದೆ. ಒಂಟಿ ಕಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ.
2 ಎಸ್ ಪೂರ್ಣಗೊಂಡಾಗ ತಂಡದ ಮೊತ್ತ 3. ಮತ್ತೆ 3ನೇ ಬಾರಿಗೆ ಉತ್ತಮವಾದ ಎಸೆತ ಒಂಟಿಗಳಿಗೆಯಾಗಿದೆ. 3 ಎಸ್ ಪೂರ್ಣಗೊಂಡಾಗ ತಂಡದ ಮೊತ್ತ 4. ಮತ್ತೆ 4ನೇ ಬಾರಿಗೆ ಮತ್ತೆ 4ನೇ ಬಾರಿಗೆ ಸನತ್ ಟು ಮಿಸ್ಟರ್ ಜನಾರ್ದನ ಗೌಡರು. ಉತ್ತಮವಾದ ಎಸೆತವಾಗಿತ್ತು, ಒಂಟಿ ಕಸಿಯುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ತಂಡದ ಮೊತ್ತ 5. ಆರಂಭಿಕ 4 ಎಸ್ ಪೂರ್ಣಗೊಂಡಾಗ ಮತ್ತೆ 5ನೇ ಬಾರಿಗೆ ರೈಟ್ ಅರೌಂಡ್ ದಿ ವಿಕೆಟ್ ಮುಖೇನ ಅಂಪೈರ್ ಅವರನ್ನು ದಾಟಿ ಉತ್ತಮವಾದ ಎಸೆತ ಬುಲೆಟ್ ಮಾದರಿ ಎಸೆತವಾಗಿತ್ತು. ಲೆಗ್ ಬೈಸ್ ಮುಖೇನ ಒಂಟಿ ಗಳಿಕೆಯಾಗಿದೆ. ಈ ಮೂಲಕ ತಂಡದ ಮೊತ್ತ 6. ಆರಂಭಿಕ 5 ಎಸ್ ಪೂರ್ಣಗೊಂಡಾಗ ಮತ್ತೆ ಕೊನೆಯ ಬಾರಿಗೆ ಸನತ್ ಟು ಮಿಸ್ಟರ್ ಚೆನ್ನ ರೈಟ್ ಓವರ್ ದಿ ವಿಕೆಟ್ ಮುಖೇನ ಉತ್ತಮವಾದ ಎಸೆತವಾಗಿತ್ತು. ಈ ಮೂಲಕ ಒಂಟಿ ಗಳಿಕೆಯಾಗಿದೆ. ಈ ಮೂಲಕ ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 7. ಭಾವೈಕ್ಯ ಯುವಕ ಮಂಡಲ ಪೆರುವಾಚೆ ಇದರ ಸಂಯುಕ್ತ ಆಶ್ರಯದಲ್ಲಿ ಮುಕ್ತ ಸೂಪರ್ 6 ಪಂದ್ಯಾಕೂಟ ಭಾವೈಕ್ಯ ಟ್ರೋಫಿ 2024 24/11/2024 ಭಾನುವಾರ ಪೆರುವಾಚಿಯಲ್ಲಿ ನಡೆಯಲಿಕ್ಕಿದೆ. ಸುಳ್ಯ ತಾಲೂಕು ಅದೇ ರೀತಿ ಪುತ್ತೂರು ತಾಲೂಕಿನ ಎಲ್ಲ ತಂಡಗಳು ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುವ ಸಂಪೂರ್ಣ ಅವಕಾಶವಿದೆ. ಎಲ್ಲರೂ ಬಂದು ಈ ಪಂದ್ಯಾಕೂಟದ ಯಶಸ್ವಿಗೆ ತಾವು ಪಾತ್ರರಾಗಿ ಎಂದು ಹೇಳುತ್ತಾ ಮತ್ತೆ ಪಂದ್ಯಾಕೂಟದತ್ತ ದ್ವಿತೀಯ ಓವರ್ನ ಜವಾಬ್ದಾರಿತವಾದ ಎಸೆತಗಾರಿಕೆ ಭಾಗದಲ್ಲಿ ಮಿಸ್ಟರ್ ಅನುರಾಜ ಎಸೆತಗಾರಿಕೆಯಲ್ಲಿ ಉತ್ತಮವಾದ ಎಸೆತವಾಗಿತ್ತು. ಆದರೆ ಲೆಗ್ ಬೈಸ್ ಮುಖೇನ ಚಿಕ್ಕಿಯಾಗ್ತಾ ಇದೆ. 7 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 7. ಮತ್ತೆ ದ್ವಿತೀಯ ಬಾರಿಗೆ ಹಳ್ಳಿ ತಪ್ತಾ ಇದೆ. ಅಂಪೈರ್ನ ಕೈ ಅಗಲವಾಗುತ್ತಿದ್ದಂತೆ ಒಂಟಿ ರನ್ ಅನ್ನು ಗಳಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. 7 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 8. ಉತ್ತಮವಾದ ಎಸೆತ ಕೂಡ ಹೌದು, ಆದರೆ ಕೆಚೌಟಿಗೆ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಹೌದು, ಆದರೆ 2 ರನ್ ಅನ್ನು ಕಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. 2 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 10. ಆರಂಭಿಕ 2 ಎಸೆತ ಪೂರ್ಣಗೊಂಡಾಗ ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ಗೆ ಮಿಸ್ಟರ್ ಸೋನು ರವನನ್ನು ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದಾವೆ. ಕಳೆದ ಪಂದ್ಯಾಕೂಟದಲ್ಲಿ 4 ಉತ್ತರಿಯ ನಷ್ಟವನ್ನು ಮಾಡಿಸಿ ಪಂದ್ಯಾಕೂಟದ ಹೀರೋ ಆಗಿ ಹೊರಹೊಮ್ಮತಾ ಇದ್ದಾರೆ ಸೋನು ರವರು. ಆದಷ್ಟು ಬೇಗ ಬಂದು ನಮ್ಮೊಂದಿಗೆ ಸಹಕರಿಸಿ. ಈ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕುಶಾಲಪ್ಪ ಸರ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಉತ್ತಮವಾದ ಹೊಡೆತವಾಗಿತ್ತು. ಷಡ್ಕ ವೀರನಾಗ್ತಾ ಇದ್ದಾರೆ ಅಲ್ಲಿ ಧನುಷ್. 4 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 17. ಮತ್ತೆ ಪಂಚಮವಾರಿಗೆ ಅನ್ರಾಜ್ ಮಿಸ್ಟರ್ ಧನುಷ್ ಹಳ್ಳಿ ತಪ್ತಾ ಇದೆ. ಒಂಟಿ ಕಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ತಂಡದ ಮೊತ್ತ 18. ಆರಂಭಿಕ 4 ಎಸೆತ ಪೂರ್ಣಗೊಂಡಾಗ ಮತ್ತೆ ಪಂಚಮವಾರಿಗೆ ಅನ್ರಾಜ್ ಮಿಸ್ಟರ್ ಧನುಷ್ ಉತ್ತಮವಾದ ಎಸೆತ. ರನ್ಔಟ್ ಆಗಬಹುದೇ? ಕೊಂಚ ಗಲಿಬಿಲಿ, ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವೈಫಲ್ಯ. ಈ ಮೂಲಕ ತಂಡದ ಮೊತ್ತ 19. ಆರಂಭಿಕ 11 ಎಸೆತ ಪೂರ್ಣಗೊಂಡಾಗ ಮತ್ತೆ ಕೊನೆಯ ಎಸೆತ ರೈಟ್ ಓವರ್ ದಿ ವಿಕೆಟ್ ಮುಖೇನ ಉತ್ತಮವಾದ ಎಸೆತವಾಗಿತ್ತು. ಒಂಟಿ ಗಳಿಕೆ ಆಗಿದೆ. ತಂಡದ ಮೊತ್ತ 20. ಆರಂಭಿಕ 12 ಎಸೆತ ಪೂರ್ಣಗೊಂಡಾಗ ರೆಡ್ ಓವರ್ ಲಾಸ್ಟ್ ಓವರ್ ಎಸ್. ಮತ್ತೆ ಪಂದ್ಯಾಕೂಟದ ಡೆತ್ ಓವರ್ ಆಗಿ ಜವಾಬ್ದಾರಿಯುತವಾದ ಎಸೆತವನ್ನು ಎಸೆಯಬೇಕಿದೆ ಮಿಸ್ಟರ್ ಪ್ರಣವ್. ಬೌಲಿಂಗ್ ವಿಭಾಗದಲ್ಲಿ
ರೈಟ್ ಓವರ್ ದಿ ವಿಕೆಟ್ ಮುಖೇನ ಮಿಸ್ಟರ್ ಪ್ರಣವ್ ಟು ಮಿಸ್ಟರ್ ಜನಾರ್ದನ ಸ್ಟ್ರೈಕ್ ವಿಭಾಗದಲ್ಲಿ ಉತ್ತಮವಾದ ಲೆಗ್ ಸ್ಪಿನ್ ಮಾದರಿ ಎಸೆತ, ಆದರೆ ಎಸೆತದ ಮೂಲಕ ಕ್ಯಾಚ್ ಔಟ್ ಮುಖೇನ ಪ್ರಥಮ ವಿಕೆಟ್ ನಷ್ಟವಾಗ್ತಾ ಇದೆ. ಜನಾರ್ದನ ರವರು ಫೇವಲಿನ್ ಹತ್ತ ಅಣಿಯಾಗ್ತಾ ಇದ್ದಾರೆ. ತಂಡದ ಮೊತ್ತ 20, ಆರಂಭಿಕ 13 ಎಸೆತ ಪೂರ್ಣಗೊಂಡಾಗ ತಂಡದ ಐಕಾನಿಕ್ ಆಟಗಾರ ಮಿಸ್ಟರ್ ಅಬೀರ್ ಅವರು ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೆ ದ್ವಿತೀಯ ಬಾರಿಗೆ ಮಿಸ್ಟರ್ ಪ್ರಣವ್ ಟು ಮಿಸ್ಟರ್ ಅಬಿ ತಂಡಕ್ಕೆ ಆಸರೆಯಾಗಬಹುದೇ ಕಾದು ನೋಡೋಣ. ಉತ್ತಮವಾದ ಎಸೆತ, ಕ್ಯಾಚ್ ಔಟ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. ದ್ವಿತೀಯ ವಿಕೆಟ್ ನಷ್ಟವಾಗ್ತಾ ಇದೆ. ತಾನು ಈಸಿದಂತ 2 ಎಸೆತಕ್ಕೆ 2 ಉತ್ತರಿಯ ನಷ್ಟವಾಗ್ತಾ ಇದೆ. ಈ ಮೂಲಕ ತಂಡದ ಮೊತ್ತ 20, ಆರಂಭಿಕ 2 ಎಸೆತ ಪೂರ್ಣಗೊಂಡಾಗ ಎಸ್ ಮತ್ತೆ ಪಂದ್ಯ ಕೊಡದ ಅವರ ಸ್ಥಾನವನ್ನು ತುಂಬಲು ನಿತಿನ್ ಸ್ಟ್ರೈಕ್ ವಿಭಾಗದಲ್ಲಿ ತೃತೀಯ ಬಾರಿಗೆ ಮಿಸ್ಟರ್ ಪ್ರಣವ್ ಟು ಮಿಸ್ಟರ್ ನಿತಿನ್ ಸ್ಟ್ರೈಕ್ ವಿಭಾಗದಲ್ಲಿ ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಕೂಡ ಹೌದು. ವಿಕೆಟ್ ಅಲ್ಲಿ ಕ್ಷೇತ್ರ ರಕ್ಷಣೆ ಕೊಂಚ ವೈಫಲ್ಯ. ಹ್ಯಾಟ್ರಿಕ್ ವಿಕೆಟ್ಗೆ ಅವಕಾಶವಿತ್ತು, ಆದರೆ ಕ್ಯಾಚ್ ಔಟ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. ಮತ್ತೆ 4ನೇ ಬಾರಿ ರೈಟ್ ಓವರ್ ದಿ ವಿಕೆಟ್ ಮುಖೇನ ಮಿಸ್ಟರ್ ಪ್ರಣವ್ ಟು ಮಿಸ್ಟರ್ ಧನುಷ್ ಕಾನಿಯೂರು ತಂಡಕ್ಕೆ ಆಸರೆಯಾಗಬಹುದೇ? ಉತ್ತಮವಾದ ಎಸೆತ, ವಿಕೆಟ್ ನಷ್ಟವಾಗಬಹುದೇ? ಕಾದು ನೋಡೋಣ. ಕೊಂಚ ಗಲಿಬಿಲಿ, ರನ್ಔಟ್ ಮುಖೇನ ವಿಕೆಟ್ ನಷ್ಟವಾಗಿದೆ. ಆದರೆ ಯಾವ ಆಟಗಾರ ಎಂಬುದು ಖಚಿತಪಡಿಸಬೇಕಿದೆ. ಅಂಪೈರ್ನ ತೀರ್ಮಾನ ಅಂತಿಮವಾಗಿದೆ. ನಿತಿನ್ ರವರ ಉತ್ತರಿ ಕೂಡ ನಷ್ಟವಾಗ್ತಾ ಇದೆ. ಅವರ ಸ್ಥಾನವನ್ನು ತುಂಬಲು ಮತ್ತೆ ಪಂಚಮ ಬಾರಿಗೆ ರೈಟ್ 3 ವಿಕೆಟ್ ಮುಖೇನ ಮಿಸ್ಟರ್ ಧನುಷ್ ಟು ಮಿಸ್ಟರ್ ಪ್ರಣವ್ ಟು ಮಿಸ್ಟರ್ ಧನುಷ್ ಉತ್ತಮವಾದ ಎಸೆತವಾಗಿತ್ತು, ಆದರೆ ಅಲ್ಲಿ ಮರಳಿ ವಿಕೆಟ್ ನಷ್ಟವಾಗಬಹುದೇ? ನೋಡಿ, ಅಲ್ಲಿ ಉತ್ತಮವಾದ ಥ್ರೋ ಮುಖೇನ ಉತ್ತರಿಯ ನಷ್ಟವಾಗ್ತಾ ಇದೆ. ತಂಡದ ಆಸರೆಯಾಗಬಹುದಂತಹ ಧನುಷ್ ರವರ ಉತ್ತರಿ ನಷ್ಟವಾಗ್ತಾ ಇದೆ. 1 ಅಂಕದ ಗಳಿಕೆ ಕೂಡ ಹೌದು. ಇಪ್ಪತ್ತ 22 ತಂಡದ ಮೊತ್ತ 22. ತಂಡದ ಮೊತ್ತ 22. ತಂಡದ ಮೊತ್ತ 23. ಕೊನೆಯ ಎಸೆತ, 3ನೇ ಓವರ್ನ ಕೊನೆಯ ಎಸೆತ ಮಿಸ್ಟರ್ ಪ್ರಣವ್ ಟು ಮಿಸ್ಟರ್ ಲೋಹಿತ್ ರವರು ಸ್ಟ್ರೈಕ್ ವಿಭಾಗದಲ್ಲಿ ಉತ್ತಮವಾದ ಹೊಡೆತ ಕೂಡ ಹೌದು. ಈ ಮೂಲಕ ಸಿಕ್ಸರ್ ಮುಖೇನ ಪಂದ್ಯಾಕೂಟಕ್ಕೆ ಆಸರೆಯಾಗಿದ್ದಾರೆ ಮಿಸ್ಟರ್ ಲೋಹಿತ್ ರವರು. ಬಲ್ಲಾಢ್ಯ ಹೊಡೆತಗಾರ ಮಿಸ್ಟರ್ ಲೋಹಿತ್. ಈ ಮುಖೇನ 6ರ ಗಳಿಕೆಯಾಗಿದೆ. ಈ ಮೂಲಕ ತಂಡದ ಮೊತ್ತ 29, ತಂಡದ ಮೊತ್ತ
ಗಳಿಕೆಗೆ 30 ಬೇಕಿದೆ. 18 ಎಸೆದ 30 ಬೇಕಿದೆ. ರೋಹಿತ್ ರವರು ಕೊನೆಯ ಎಸೆತಕ್ಕೆ ಷಟ್ಕವನ್ನು ಬಾರಿಸಿ ಪಂದ್ಯಾಕೂಟಕ್ಕೆ ಆಸರೆ ಆಗ್ತಾ ಇದ್ದಾರೆ. ಮುಂದಿನ ಪಂದ್ಯಕೂಟ ಎಕೆ ಬಲ್ಪುಟೋನ್ಸ್ ವಿರುದ್ಧವಾಗಿ ಸ್ಕಂದರ್ ಕ್ರಿಕೆಟರ್ಸ್ ಅದೃಷ್ಟದ ನಾಯಕನನ್ನು ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ಆದಷ್ಟು ಬೇಗ ಬಂದು ನಮ್ಮೊಂದಿಗೆ ಸಹಕರಿಸಿ. ಎಕೆ ವಿರುದ್ಧವಾಗಿ ಸ್ಕಂದರ್ ಕ್ರಿಕೆಟರ್ಸ್ ಅದೃಷ್ಟದ ನಾಯಕನನ್ನು ಆದಷ್ಟು ಬೇಗ ಬಂದು ನಮ್ಮೊಂದಿಗೆ ಸಹಕರಿಸಿ. ಮತ್ತೆ ಪಂದ್ಯಕೂಟದತ್ತ 18 ಎಸೆತ 30 ಬೇಕಿದೆ. ಆರಂಭಿಕ ದಾಂಡಿಗರಾಗಿ ಸನತ್ ನರ್ಲಡ್ಕ, ಅದೇ ರೀತಿ ಮೋಹಿತ್ ಕೊಲ್ಲಮೊಗ್ರು. ಏಕೆ ವಿರುದ್ಧವಾಗಿ ಸ್ಕಂದರ್ ಕ್ರಿಕೆಟರ್ಸ್ ಮತ್ತೆ ಪಂದ್ಯಕೂಟದತ್ತ ಪ್ರಥಮ ಓವರ್ನ ಜವಾಬ್ದಾರಿತವಾದ ಎಸೆಗಾರಿಕೆ ಭಾಗದಲ್ಲಿ ಉತ್ತಮವಾದ ಎಸೆತವಾಗಿದ್ದು ಲೆಗ್ ಬೈಸ್ ಮುಖೇನ ಒಂಟಿಗಳಿಗೆ ಆಗಬಹುದೇ? ಈ ಮೂಲಕ ಒಂಟಿಗಳಿಕೆಯಾಗಿದೆ. ಮತ್ತೆ ದ್ವಿತೀಯ ಬಾರಿಗೆ ರೈಟ್ ಓವರ್ ವಿಕೆಟ್ ಮುಖೇನ ಉತ್ತಮವಾದ ಎಸೆತವಾಗಿತ್ತು, ಆದರೆ ಒಂಟಿಗಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. 2 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 2. ಆರಂಭಿಕ ಬಲಾಢ್ಯ ಹೊಡೆತಗಾರರು ಸ್ಟ್ರೈಕಿಂಗ್ ವಿಭಾಗದಲ್ಲಿ ಮೋಹಿತ್ ಕೊಲ್ಲಮೊಗ್ರ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಉತ್ತಮವಾದ ಎಸೆತ, ಆದರೆ ಒಂಟಿಗಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಈ ಮೂಲಕ ತಂಡದ ಮೊತ್ತ 3. ಆರಂಭಿಕ 3 ಎಸೆತ ಪೂರ್ಣಗೊಂಡಾಗ ಏಕೆ ತಂಡದ ಪ್ಲೇ 11 ನಾಮವನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಬೇಕು. ಪ್ಲೇಯಿಂಗ್ 11 ಮತ್ತೆ 4ನೇ ಬಾರಿಗೆ ಉತ್ತಮವಾದ ಎಸೆತವಾಗಿತ್ತು. ಲೆಗ್ ಸ್ಪಿನ್ ಮಾದರಿಯ ನೆಲಕಚ್ಚಿ ಬಂದಂತಹ ಎಸೆತವನ್ನು ಒಂಟಿಗಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ನಾಲ್ಕು ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 4. ಆರಂಭಿಕ ದಾಂಡಿಗರು ಜವಾಬ್ದಾರಿಯುತವಾದ ಆಟವನ್ನು ಆಡ್ತಿದ್ದಾರೆ. ಉತ್ತಮವಾದ ಹೊಡೆತವಾಗಿತ್ತು, ಕ್ಯಾಚ್ ಔಟ್ ಆಗಬಹುದೇ? ತಂಡದ ಓನರ್ ಕೂಡ ಹೌದು. ಕ್ಯಾಚ್ ಔಟ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. ತಂಡದ ಜವಾಬ್ದಾರಿಯುತವಾದ ಆಟವನ್ನು ಆಡಬೇಕಿರುವಂತಹ ಮೋಹಿತ್ ರವರು ಪೆವಿಲಿಯನ್ ಅಣಿಯಾಗ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ಮಿಸ್ಟರ್ ಅನುರಾಜ್. ತಂಡದ ಮೊತ್ತ 4. ಆರಂಭಿಕ 5 ಎಸೆತ ಪೂರ್ಣಗೊಂಡಾಗ ಪ್ರಥಮ ಓವರ್ನ ಕೊನೆಯ ಎಸೆತ ರೈಟ್ ಓವರ್ ವಿಕೆಟ್ ಮುಗಿನ ಪ್ರಥಮ ವಿಕೆಟ್ ನಷ್ಟವಾಗಿದೆ. ಅಲ್ಲಿ ಅನುರಾಜ್ ನೆಲಕಚ್ಚಿ ಆಡಬೇಕಿದೆ, ಅಲ್ಲೇ ರನ್ಔಟ್ ಆಗಬಹುದೇ ಕಾದು ನೋಡೋಣ. ಆದರೆ
ಒಂದು ಅಂಕದ ಗಳಿಕೆಯಾಗಿ ಈ ಮೂಲಕ ತಂಡದ ಮೊತ್ತ 5 ಆರಂಭಿಕ 1 ವಿಕೆಟ್ ನಷ್ಟಕ್ಕೆ. ಆದಷ್ಟು ಬೇಗ ಬಂದು ನಮ್ಮನಿಗೆ ಸಹಕರಿಸಿ. ದ್ವಿತೀಯ ಓವರ್ನ ಎಸೆಗಾರಿಕೆ ಭಾಗದಲ್ಲಿ ಡೆತ್ ಓವರ್ ಆಗಿ ಹೊರಹೊಮ್ಮಬೇಕಿದೆ ಮಿಸ್ಟರ್ ದ್ವಿತೀಯ ಜವಾಬ್ದಾರಿತವಾದ ಎಸೆವನ್ನು ಎಸೆಗಾರಿಕೆ ಭಾಗದಲ್ಲಿ ಪದ್ದೂರವರು ಕಾಣಿಸ್ತಾ ಇದ್ದಾರೆ. 12 ಎಸೆದ ಇದೆ. ತಂಡದ ಮೊತ್ತ 5. ಇನ್ನುಳಿದಂತಹ 12 ಎಸೆದ 25 ಬೇಕಿದೆ. 12 ಎಸೆದ 25 ಓಟ. ಪಂದ್ಯಾಕೂಟದ ಹೀರೋ ಆಗಬಹುದೇ ಅನುರಾಜ್ ಅಥವಾ ಪದ್ದೂರ್ ಅವರು. ಮತ್ತೆ ಉತ್ತಮವಾದ ಎಸೆವಾಗಿತ್ತು. ಒಂಟಿಗಳಿಗೆಯಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಮೂಲಕ ತಂಡದ ಮೊತ್ತ 6. 1 ವಿಕೆಟ್ ನಷ್ಟಕ್ಕೆ. ಸ್ಟ್ರೈಕ್ ವಿಭಾಗದಲ್ಲಿ ಮಿಸ್ಟರ್ ಸನತ್ ನರ್ಲಡ್ಕ ಸುಳ್ಯ ಕಂಡಂತಹ ಪ್ರತಿಭೆ. ಸ್ಟ್ರೈಕ್ ವಿಭಾಗದಲ್ಲೇ ಸನತ್ ನರ್ಲಡ್ಕ ಹೊಡೆಯಬಹುದೇ ಕಾದು ನೋಡೋಣ. ಉತ್ತಮವಾದ ಹೊಡೆತವಾಗಿತ್ತು, ಆದರೆ ಒಂಟಿ ಕಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಈ ಮೂಲಕ ತಂಡದ ಮೊತ್ತ 7. ಆರಂಭಿಕ 1 ವಿಕೆಟ್ ನಷ್ಟಕ್ಕೆ 2 ಬಾಲ್ನ ಮುಕ್ತಾಯದ ಹಂತದಲ್ಲಿ. ಮತ್ತೆ 3ನೇ ಬಾರಿಗೆ ರೈಟ್ ಟಮ್ ಓವರ್ ದಿ ವಿಕೆಟ್ ಮುಖೇನ ಲೆಗ್ ಸ್ಪಿನ್ ಮಾದರಿ, ಸ್ಲೋ ಮಾದರಿ ಎಸೆತ, ಲಾಲಿಪಾಪ್ ಮಾದರಿ ಎಸೆತವಾಗಿತ್ತು, ಆದರೆ ಕ್ಯಾಚ್ ಔಟ್ ಮುಖೇನ ವಿಕೆಟ್ ನಷ್ಟವಾಗ್ತಾ ಇದೆ. ಅನುರಾಜ್ ರವರ ವಿಕೆಟ್ ಕೂಡ ನಷ್ಟವಾಗ್ತಾ ಇದೆ. 3 ಎಸೆತ ಪೂರ್ಣಗೊಂಡಾಗ ತಂಡದ ಮೊತ್ತ 7. ಮತ್ತೆ 4ನೇ ಬಾರಿಗೆ ಉತ್ತಮವಾದ ಹೊಡೆತ. 4 ಪ್ರೀಮಿಯರ್ ಲೀಗ್ನಲ್ಲಿ ಮಿಂಚಿದಂತಹ ಆಟಗಾರ. ಈ ಮೂಲಕ ಒಂಟಿ ಕಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಸ್ಟ್ರೈಕ್ ಭಾಗದಲ್ಲಿ ನರ್ಲಡ್ಕ ಮತ್ತೆ 5ನೇ ಬಾರಿಗೆ ರೈಟ್ ಓವರ್ ದಿ ವಿಕೆಟ್ ಮುಖೇನ ಉತ್ತಮವಾದ ಎಸೆತವಾಗಿತ್ತು. ಕ್ಯಾಚ್ ಔಟ್ ಮುಖೇನ ಸತತ 2 ಕ್ಯಾಚ್ ಅನ್ನು ಹಿಡಿದು ಪಂದ್ಯಾಕೂಟಕ್ಕೆ ಆಸರಿ ಆಗ್ತಾ ಇದ್ದಾರೆ ಅಂಚನ್ ಡೆಬ್ಬೆಲಿ ಅವರು. ತಂಡದ ಓನರ್ ಕೂಡ ಹೌದು. ದ್ವಿತೀಯ ಓವರ್ನ ಕೊನೆಯ ಎಸೆತ. ಇದೀಗ ತಂಡದ ನಾಯಕ ಪ್ರಣವ್ ಸ್ಟ್ರೈಕ್ ವಿಭಾಗದಲ್ಲಿ ರಸಲ್ ಖ್ಯಾತಿಯ ಆಟಗಾರ ಪ್ರಣವ್ ಸ್ಟ್ರೈಕ್ ವಿಭಾಗದಲ್ಲಿ ಒಂಟಿ ಕಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ತಟ್ಟಿ ಬಿಟ್ಟಿ ಆಡುವಂತಹ ಅವಕಾಶ. ತಂಡದ ಮೊತ್ತ 9. ಇನ್ನುಳಿದಂತಹ 6 ಎಸೆತ 21 ಬೇಕಿದೆ. ಎಲ್ಲರ ಚಿತ್ತ ಪ್ರಣವ್ ನತ್ತ ಸ್ಟ್ರೈಕ್ ವಿಭಾಗದಲ್ಲಿ. ಪಂದ್ಯಾಕೂಟಕ್ಕೆ ಆಸರಿಯಾಗಬಹುದೇ? ಪಂದ್ಯಾಕೂಟದ ಹೀರೋ ಯಾರು? ಧನುಷ್ ಕಣಿಯೂರು ಅಥವಾ ಪ್ರಣವ್ ಖುದ್ಮಾರು? 6 ಎಸೆದ 21 ಬೇಕಿದೆ. ಧನುಷ್ ಟು ಮಿಸ್ಟರ್ ಪ್ರಣವ್. ಉತ್ತಮವಾದ ಹೊಡೆತಗಾರ ಪ್ರಣವ್ ಸ್ಟ್ರೈಕ್ ವಿಭಾಗದಲ್ಲಿ, ಆದರೆ ಹಳ್ಳಿ ತಪ್ತಾ ಇದೆ. ಒಂಟಿ ಕಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ತಂಡದ ಮೊತ್ತ 10. ಇನ್ನುಳಿದಂತ 6 ಎಸೆದ 20 ಬೇಕಿದೆ. ತಂಡಕ್ಕೆ ಆಸರೆಯಾಗಬಹುದೇ ಮಿಸ್ಟರ್ ಪ್ರಣವ್? ಸ್ಟ್ರೈಕ್ ವಿಭಾಗದಲ್ಲಿ 6 ಎಸೆದ 20 ಬೇಕಿದೆ. ಉತ್ತಮವಾದ ಎಸೆತ, ಆದರೆ ಅಲ್ಲಿ ಚುಕ್ಕಿ ಆಗ್ತಾ ಇದೆ. 5 ಎಸೆತ 20 ಬೇಕಿದೆ. ಮಿಸ್ಟರ್ ಧನುಷ್ ಟು ಮಿಸ್ಟರ್ ಪ್ರಣವ್ ಸ್ಟ್ರೈಕ್ ವಿಭಾಗದಲ್ಲಿ. ಖುದ್ಮಾರ್ ಕಂಡದ ಪ್ರತಿಭೆ, ಉತ್ತಮವಾದ ಕ್ಷೇತ್ರಕ್ಷಣೆ ಕೂಡ ಚೇತನ್ ರವರಿಂದ, ಆದರೆ ಒಂಟಿ ಕಸಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. 4 ಪ್ರೀಮಿಯರ್ ಲೀಗ್ ನಲ್ಲಿ ಮಿಂಚಿದ ಪ್ರತಿಭೆ
ರಾಕೇಶ್ ಲೆಕ್ಕಾಡಿ ಸ್ಟ್ರೈಕ್ ವಿಭಾಗದಲ್ಲಿ 4 ಎಸೆತ. ಹತ್ತೊಂಬತ್ತು ಬೇಕಿದೆ. ಪಂದ್ಯಾಕೂಟದ ಹೀರೋ ಯಾರು? ಆದರೆ ಅಲ್ಲಿ ಕೊಂಚ ಗಲಿಬಿಲಿ, ಒಂಟಿ ಕಸಿವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಮೂರು ಎಸೆತ ಇದೆ, 18 ಬೇಕಿದೆ. ಪಂದ್ಯಾಕೂಟವನ್ನು ಜಯಿಸಿಕೊಂಡಲ್ಲೇ ಪ್ರಣವ್ ರವರಿಗೆ 1,000 ಘೋಷಣೆಯಾಗಿದೆ. ಅಲ್ಲೇ ಆದರೆ ಕೊಂಚ ಮಟ್ಟಿಗೆ ಕಂಬ್ಯಾಕ್ ಮಾದರಿ ಎಸೆತ ಕೂಡ ಹೌದು. ಧನುಷ್ ರವರ ಭದ್ರ ಬೊಗಸಿಯಲ್ಲಿ 2 ಎಸೆತ 18 ಇದೆ. 2 ಎಸೆತಕ್ಕೆ 2 ಸಿಕ್ಸರ್ ಬಾರಿಸಿದೆ. 1,000 ಘೋಷಣೆಯಾಗಿದೆ. ಆದರೆ ಅಲ್ಲಿ ಕಟ್ಟಿ ಹಾಕುವಂತ ಸಂಪೂರ್ಣ ಬೌಲಿಂಗ್ ನಲ್ಲಿ ಧನುಷ್ ಯಶಸ್ವಿ ಆಗ್ತಾ ಇದ್ದಾರೆ. ಮೂಲಕ ಪಂದ್ಯಕೂಟದ ಸಂಪೂರ್ಣ ಗೆಲುವನ್ನು ಯೋಧಾ ಬ್ಲಾಸ್ಟರ್ಸ್ ಕುದ್ಮಾರು ಜಯಿಸಿಕೊಳ್ತಾ ಇದೆ. ಕೊನೆಯ 18 ಬೇಕಿದೆ. ತುಂಬಲಾರದಂತಹ ಎಸೆತ ಕೂಡ ಹೌದು. ಈ ಮೂಲಕ ಪಂದ್ಯಕೂಟವನ್ನು ಜಯಿಸಿಕೊಳ್ತಾ ಇದೆ ಯೋಧಾ ಬ್ಲಾಸ್ಟರ್ಸ್ ಕುದ್ಮಾರು. ಮುಂದಿನ ಪಂದ್ಯಕೂಟ ಎಕ್ಕೆ ಬಲ್ಬ್ ಸ್ಟೋನ್ಸ್ ವಿರುದ್ಧವಾಗಿ ಸ್ಕಂದಶ್ರೀ ಕ್ರಿಕೆಟರ್ಸ್. ಮುಂದಿನ ಪಂದ್ಯಕೂಟದ ವೀಕ್ಷಕ ವಿವರಣೆಗಾಗಿ ಪ್ರದೀಪ್ ಎಣ್ಮೂರು ಇವರನ್ನು ಆಹ್ವಾನಿಸ್ತಾ ಇದ್ದೇವೆ. ತುಂಬು ಹೃದಯದ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. Due to some violent content, parental discretion is advised. ಧನ್ಯವಾದಗಳು ಭವಿತ್ ಹೈವರ್ನಾಡು. ತಮ್ಮ ವೀಕ್ಷಕ ವಿವರಣೆಯಲ್ಲಿ ಸಹಕಾರವನ್ನು ನೀಡಿದ್ದಕ್ಕಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮುಂದೆ ಪಂದ್ಯಾಟ ಸಾಗಿ ಬರುವುದಕ್ಕಿದೆ. 22ನೇ ಪಂದ್ಯಾಟ ಯೋಧಾ ಬ್ಲಾಸ್ಟರ್ಸ್ ವಿರುದ್ಧವಾಗಿ ಕೋಟಿ ಚಿಹ್ನೆಯ ಕ್ರಿಕೆಟರ್ಸ್ ಈಗಾಗಲೇ ಪಂದ್ಯಾಟ ಸಾಗಿ ಬಂದಿದೆ. 23ನೇ ಪಂದ್ಯಾಟ ಎಕೆ ಬಲ್ಬ್ ಸ್ಟೋನ್ಸ್ ವಿರುದ್ಧವಾಗಿ ಸ್ಕಂದಶ್ರೀ ಕ್ರಿಕೆಟರ್ಸ್. ನಾಣ್ಯ ಚುಮ್ಮಿಗೆಯನ್ನು ಗೆದ್ದುಕೊಂಡಿದ್ದಕ್ಕಂಥ ಎಕೆಟ ಬಲ್ಬ್ ಟೋನ್ಸ್ ತಮ್ಮ ಆಯ್ಕೆಗೆ ಅನುಸಾರವಾಗಿ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಬೇಕು. ಯಾವುದೇ ಸಮಯದ ವ್ಯರ್ಥವನ್ನು ಮಾಡಬೇಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ಸಮಯದ ವ್ಯರ್ಥವನ್ನು ಮಾಡಿದ್ದೆ ಆದರೆ ಈಗಾಗಲೇ 1 ಓವರ್ ಕಡಿತಗೊಳಿಸಲಾಗಿದೆ. ಮುಂದೆ ಪ್ರಥಮ ಇನ್ನಿಂಗ್ಸ್ ಆರಂಭಗೊಳ್ಳಬೇಕಾಗಿದೆ. ಎಕೆ ಬಲ್ಬ್ ಸ್ಟೋನ್ಸ್ ವಿರುದ್ಧವಾಗಿ ಸ್ಕಂದಶ್ರೀ ಕ್ರಿಕೆಟರ್ಸ್ ಆರಂಭಿಕ ದಾಂಡಿಗರನ್ನು ಕಳುಹಿಸಿಕೊಡುವಂತೆ ಸ್ಕಂದಶ್ರೀ ಕ್ರಿಕೆಟರ್ಸ್ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಆರಂಭಿಕ ದಾಂಡಿಗರನ್ನು ಕಳುಹಿಸಿಕೊಡಿ. ಪಂದ್ಯಾಟ ಬಹಳಷ್ಟು ಮತ್ತಷ್ಟು ಬೇಗಗೊಳ್ಳಬೇಕಾಗಿದೆ. ಉರಿ ಬಿಸಿಲಿನಲ್ಲಿ ಪಂದ್ಯಾಟ ಸಾಗಿ ಬಂದರೂ ಕೂಡ ಸಂಜೆಯ ಸಮಯದಲ್ಲಿ ನಿನ್ನೆಯ ದಿವಸ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯಗಳು 3 ಗಂಟೆ 30 ನಿಮಿಷಕ್ಕೆ ಮಳೆಯಾದಂತಹ ಸಂದರ್ಭಗಳಿದೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಪಂದ್ಯಾಟಗಳನ್ನು ಮುಗಿಸುವಂತಹ ಲಕ್ಷಣಗಳು ಸಂಘಟಕರು ತೆಗೆದುಕೊಂಡಿರತಕ್ಕಂಥ ತೀರ್ಮಾನ ಆಗಿದೆ. ಹಾಗಾಗಿ 3 ಓವರ್ಗೆ ಸೀಮಿತವಾಗಿರತಕ್ಕಂಥ ಪಂದ್ಯಾಟವಾಗಿ ಸಾಗಿ ಬರ್ತಾ ಇದೆ. ಪಂದ್ಯಾಟ ಸಮಯವಿದ್ದರೆ ಫೈನಲ್ಗೆ 5 ಓವರ್ಗಳಿಗೆ ಕೂಡ ಸೀಮಿತಗೊಳ್ಳಬಹುದು. ಹಾಗಾಗಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಆರಂಭಿಕ ದಾಂಡಿಗರನ್ನು ಕಳುಹಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ಕಂದಶ್ರೀ ಕ್ರಿಕೆಟರ್ಸ್ ತಂಡದ ಮಾಲಕರಲ್ಲಿ ಯಾಕೆ ಎಲ್ಲ ಆಯಿಲ್ ಆಡ್ ನಲ್ಲೂ ಒಬ್ರು ಫಿಲ್ಮ್ ಸ್ಟಾರು? ಆತ್ಮೀಯ ಕ್ರೀಡಾಭಿಮಾನಿಗಳೇ, ಕ್ರೀಡಾ ಬಂಧುಗಳಿಗೆ, ಕ್ರಿಕೆಟ್ ಅಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಪ್ರೀತಿಯ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾರೆ. ರಾಜ್ಯ ಪ್ರಶಸ್ತಿ ಪುರಸ್ಕೃತವಾಗಿರತಕ್ಕಂಥ ಭಾವೈಕ್ಯ ಯುವಕ ಮಂಡಳ ರಿಜಿಸ್ಟರ್ಡ್ ಪೆರುವಾಜೆ ಇವರ ಸಂಸ್ಥೆಯ ವತಿಯಿಂದ ಇದೇ ಬರುವ ದಿನಾಂಕ 24/11/2024 ಆದಿತ್ಯವಾರದಂದು ಪೆರುವಾಜೆ ಕ್ರೀಡಾ ಮೈದಾನದಲ್ಲಿ ಮುಕ್ತ ಸೂಪರ್ 6 ಕ್ರಿಕೆಟ್ ಪಂದ್ಯಾಟ ಭಾವೈಕ್ಯ ಟ್ರೋಫಿ 2024 ಸಾಗಿ ಬರುವುದಕ್ಕಿದೆ. ಪ್ರಪ್ರಥಮವಾಗಿ 32 ತಂಡಗಳಿಗೆ
ಹೆಸರು ನೋಂದಾಯಿಸಿ ತಂಡಗಳಿಗೆ ಅವಕಾಶವನ್ನು ಮಾಡಿಕೊಡಲಿಕ್ಕಿದೆ. ಪ್ರವೇಶ ಶುಲ್ಕ 999 ಕೊಟ್ಟು ಹಿಂದೆ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಭಾವೈಕ್ಯ ಯುವಕ ಮಂಡಳ ರಿಜಿಸ್ಟರ್ಡ್ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಸ್ ರೆಡಿ. ಪ್ರಥಮ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. ಆರಂಭಿಕ ಇಸ್ತಕಾರಿ ಭಾಗದಲ್ಲಿ ಮುರಳಿ ಪಿರ್ವಾಜಿಯರನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಇಸ್ತಕಾರಿ ಭಾಗದಲ್ಲಿ ನಿಶ್ಚಲ್, ಸ್ಟ್ರೈಕ್ ಭಾಗದಲ್ಲಿ ನಾನ್ ಸ್ಟ್ರೈಕ್ ಭಾಗದಲ್ಲಿ ಮಿಥುನ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಆರಂಭಿಕ ಚೆಂಡು ಚಾಲ್ತಿಯಲ್ಲಿ ಸುಂದರತೆಯ ಹೊಡೆತಗಳು, ಪ್ರಥಮ ಚೆಂಡಿಗೆ ಪ್ರಹಾರಗಳು ಅರವಣೆಗೊಳ್ಳುತ್ತಾ ಇದೆ. ನಿಶ್ಚಲ್ ಮುಖೇನವಾಗಿ ಇದನ್ನು ಘೋಷಿಸಲು ಪ್ರಾರಂಭಗೊಂಡಿದೆ. ಪುತ್ತೂರು ತಾಲೂಕಿನ ಹೆಸರಾಂತ ದಾಂಡಿಗಣೆ ಸರಿ ಈ ನಿಶ್ಚಲ್ ಇದೀಗ ಕುದುಮಾರು ಪರಿಸರದಲ್ಲಿ ತನ್ನ ಪ್ರತಿಭೆಯನ್ನ ಅನಾವರಣಗೊಳಿಸ್ತಾ ಇದ್ದಾರೆ. ಪ್ರಥಮ ಚೆಂಡಿಗೆ ಪ್ರಹಾರಗಳು ಬರುತ್ತಾ ಇದೆ. ದ್ವಿತೀಯ ಚೆಂಡು ಮುರಳಿ ಜಾಳ್ಮೆಯುತವಾಗಿರತಕ್ಕಂಥ ದಂಡು ಪ್ರಾರಂಭಗೊಳ್ತಾ ಇದೆ. ಇಲ್ಲಿ ದಂಡು ಚೆಂಡಿಗೂ ಒಂದು ರೀತಿಯ ಸಂಪರ್ಕವನ್ನು ಕಲ್ಪಿಸಿಕೊಂಡು ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ತಾ ಇದೆ. ಒಂಟಿ ಅಂಕದೊಂದಿಗೆ ದ್ವಿತೀಯ ಚೆಂಡು ಮುಕ್ತಾಯ. ಅಂಕಪಟ್ಟಿ 7ರಲ್ಲಿ ಸ್ಥಗಿತವಾಗಿದೆ. ತೃತೀಯ ಚೆಂಡು ಜಮೆಗೊಳ್ಳಬೇಕಾಗಿದೆ. ಸ್ಟ್ರೈಕ್ ಭಾಗದಲ್ಲಿ ಮಿಥುನ್ ಒಂದು ರೀತಿಯ ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ತಾ ಇದೆ. ಸ್ಟ್ರೈಕ್ ಅನ್ನು ಬಿಟ್ಟುಕೊಡತಕ್ಕಂಥ ಪ್ರಯತ್ನಗಳು. ನಿಶ್ಚಲ್ ಜೊತೆ ಆಡತಕ್ಕಂಥ ಒಂದು ರೀತಿಯ ಹೊಂದಾಣಿಕೆಯ ಆಟಗಳು ಸಾಗಿ ಬರ್ತಾ ಇದೆ ದಾಂಡಿಗ ವಿಭಾಗದಲ್ಲಿ. ಮಿಥುನ್ ಜೊತೆ ಕೊಡುತ್ತಾ ನಿಶ್ಚಲ್ ಮಾಗದೊಮ್ಮೆ ಸ್ಟ್ರೈಕ್ ಭಾಗದಲ್ಲಿ ಮಾಗದೊಮ್ಮೆ ಅದೇ ಜಾಗಕ್ಕೆ, ಆದರೆ ಕ್ಷೇತ್ರರಕ್ಷಕನಿರತಕ್ಕಂಥ ಜಾಗ ಕಾರ್ತಿಕ್ ರವರ ಕೈಯಲ್ಲಿ ಚೆಂಡು ಭದ್ರವಾದಂತೆ ಪ್ರಮುಖ ಉತ್ತರೆ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಸ್ಕಂದಶ್ರೀ ಪರವಾಗಿ 1 ಸಿಕ್ಸರ್ಗಳನ್ನು ದಾಖಲಿಸಿಕೊಂಡಿರತಕ್ಕಂಥ ತಂಡ ಒಂದು ಉತ್ತರಿಯನ್ನು ನಷ್ಟಗೊಂಡು ಅಂಕಪಟ್ಟಿ 8ರಲ್ಲಿ ಸ್ಥಗಿತವಾಗಿದೆ. 4 ಎಸೆತಗಳು ಮುಕ್ತಾಯ. ಮುರಳಿ ತನ್ನ ಕುಟುಂಬದ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ನೂತನ ದಾಂಡಿಗನಾಗಿ ಆಕಾಶ್ ಕುದ್ಮಾರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಮುಂದಿನ ಪಂದ್ಯಾಟದ ನಾಣ್ಯ ಚುಮಿಗಾಗಿದೆ, ಬಿಟ್ಟು ಬನ್ನಿ. ಮುಂದಿನ ಪಂದ್ಯಾಟದ ನಾಣ್ಯ ಚುಮಿಗಾಗಿದೆ ಬಿಟ್ಟು ಆಗಮಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. SS ವಾರಿಯರ್ಸ್ ವಿರುದ್ಧವಾಗಿ ಆದಿಶಕ್ತಿ ವಾರಿಯರ್ಸ್. ಮತ್ತೆ ಕ್ಯಾಚ್ ಔಟ್ಗೆ ಅವಕಾಶಗಳಿತ್ತು. ಚಿತ್ರರಕ್ಷಕರು ವಿಫಲಗೊಂಡರು. ಆಕಾಶ್ ಅವರ ಪ್ರಮುಖ ಉತ್ತರೆ ನಷ್ಟಗೊಳ್ಳುವಂತಹ ಸಾಧ್ಯತೆಗಳಿತ್ತು. ಮತ್ತೆ ಒಂಟಿ ಅಂಗದ ಸೇರ್ಪಡೆಯೊಂದಿಗೆ ಪ್ರಥಮ ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 9ರಲ್ಲಿ ಸ್ಥಗಿತವಾಗಿದೆ. ಪ್ರಥಮ ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 9ರಲ್ಲಿ ಸ್ಥಗಿತವಾಗಿದೆ. ಮುಂದಿನ ಪಂದ್ಯಾಟದ ನಾಣ್ಯ ಚುಮಿಗಾಗಿದೆ, ಬಿಟ್ಟು ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. SS ವಾರಿಯರ್ಸ್ ವಿರುದ್ಧವಾಗಿ ಆದಿಶಕ್ತಿ ತಮ್ಮ ಅಧ್ಯಕ್ಷ ನಾಯಕರನ್ನು ಕಳುಹಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಒಂಟಿ ಅಂಕದ ಜಮೆಯೊಂದಿಗೆ ದ್ವಿತೀಯ ಓವರ್ ಚಾಲ್ತಿಗೊಳ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯಗೊಂಡಿದೆ. ಎಸ್ಕಾರಿ ಭಾಗದಲ್ಲಿ ಕಾರ್ತಿಕ್ ತನ್ನ ಗುರುತಿಸಿಕೊಳ್ತಾ ಇದ್ದೀವಿ. ದ್ವಿತೀಯ ಚೆಂಡು ಮುಕ್ತಾಯ. ಮತ್ತೆ ಒಂದು ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 11ಕ್ಕೆ ಏರಿಕೆ ಆಗ್ತಾ ಇದೆ. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ ಕಾರ್ತಿಕ್. ಆಕಾಶ್ ಕುದ್ಮಾರ್ ಸ್ಟ್ರೈಕ್ ಭಾಗದಲ್ಲಿ ಮತ್ತೆ ಕ್ಷೇತ್ರರಕ್ಷಕನನ್ನು ವಂಚಿಸತಕ್ಕಂಥ ಚೆಂಡು. ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 12ಕ್ಕೆ ಏರಿಕೆ ಆಗ್ತಾ ಇದೆ. 3 ಎಸೆತಗಳು ಮುಕ್ತಾಯ. ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ಮತ್ತೆ ಚಾಲ್ಮೆಯುತವಾಗಿರತಕ್ಕಂಥ ದಂಡಿನ ಪ್ರದರ್ಶನಗಳು ಕಾಣಸಿಗ್ತಾ ಇದೆ. ಇಲ್ಲಿ ಒಂದೊಂದು ಅಂಕಗಳನ್ನು ಕೂಡ ಬಹಳಷ್ಟು ಚಾಲ್ಮೆಯುತವಾಗಿರತಕ್ಕಂಥ ದಂಡಿನ ಪ್ರದರ್ಶನವನ್ನು ನೀಡ್ತಾ ಇದೆ. ಆಕಾಶ್ ಜೊತೆ ಕೊಡುತ್ತಾ ಮಿಥುನ್ ಈಗಾಗಲೇ 1 ಉತ್ತರಿಯ ನಷ್ಟಗೊಳ್ಳುತ್ತಾ ಇದೆ. ಮತ್ತೆ ಸುಂದರತೆಯ ಹೊಡೆತಗಳು ಕ್ಯಾಚ್ ಔಟ್ಗೆ ಬಲಿಯಾಗಬೇಕಾಗಿದೆ. ಮುರಳಿರವರ ಕೈಯಲ್ಲಿ ಚೆಂಡು ಭದ್ರವಾದಂತೆ ಮಗದೊಂದು ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಆಕಾಶ್ ರವರ ಉತ್ತರಿಯು ಕೂಡ ನಷ್ಟಗೊಂಡಾಗ ತುಂಬಲಾರದಂತಹ ನಷ್ಟ ಬೇಸರಿ ಸ್ಕಂದಶ್ರೀ ಕ್ರಿಕೆಟರ್ಸ್ ತಂಡಕ್ಕೆ 2 ಪ್ರಮುಖ ಉತ್ತರೆ ನಷ್ಟಗೊಳ್ಳುತ್ತಾ ಇದೆ. 2 ಉತ್ತರಿಯ ನಷ್ಟಕ್ಕೆ ಅಂಕಪಟ್ಟಿ 13ರಲ್ಲಿ ಸ್ಥಗಿತವಾಗಿದೆ. ಪಂಚಮ ಎಸೆತ ಮುಕ್ತಾಯಗೊಂಡಿದೆ. ಕಾರ್ತಿಕ್ ತನ್ನ ಕೊಟ್ಟದ ಕೊನೆಯ ಚೆಂಡನ್ನು ಕೊನೆಯ ಚೆಂಡು ನೀಡಬೇಕಾಗಿದೆ. ಕಾರ್ತಿಕ್ ನೂತನ ಮುಂದಿನ ಪಂದ್ಯಾಟದ ನಾಣ್ಯಚುಮಿಗೆಯನ್ನ SS ವಾರಿಯರ್ಸ್ ಗೆದ್ದುಕೊಂಡಿದೆ. ತಮ್ಮ ಆಯ್ಕೆಗೆ ಅನುಸಾರವಾಗಿ ಮುಂದಿನ ಪಂದ್ಯಾಟದಲ್ಲಿ ಭಾಗವಹಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ದ್ವಿತೀಯ ಓವರ್ ಮುಕ್ತಾಯಗೊಂಡಿದೆ. 2 ಅಂಕಕ್ಕಾಗಿ ಪ್ರಯತ್ನಗಳು.
2 ಅಂಕಕ್ಕಾಗಿ ಪ್ರಯತ್ನಗಳು, 2 ಅಂಕಗಳು ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. 2 ಅಂಕದ ಸಂಪೂರ್ಣತೆಯೊಂದಿಗೆ ದ್ವಿತೀಯ ಓವರ್ ಮುಕ್ತಾಯ. ಅಂಕಪಟ್ಟಿ 15ರಲ್ಲಿ ಸ್ಥಗಿತವಾಗಿದೆ. 2 ಉತ್ತರಿಯ ನಷ್ಟಕ್ಕೆ ತೃತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಈ ಒಂದು ಪಂದ್ಯಾಟದ ಬಾಲ್ ಕೊಡುಗೆಯಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದವರು ಶ್ರೀತ ಮೋಕ್ಷಿತ್ ಇಡ್ಡಿಯಾಡಿ. ಈ ಒಂದು ಪಂದ್ಯಾಟದ ಕ್ರೀಡಾಪಟುವಾಗಿ ಕೂಡ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇವೆ. ತಮ್ಮ ಪ್ರೋತ್ಸಾಹ ಈ ಒಂದು ಸಂಸ್ಥೆಗೆ ಮತ್ತಷ್ಟು ಇರಲಿ, ಇನ್ನಷ್ಟು ದೊಡ್ಡ ಮಟ್ಟದ ಬಹುಮಾನ ನಮ್ಮ ಜೊತೆ ಸಾಗಿ ಬರಲಿ ಎನ್ನುವಂಥ ಶುಭ ಹಾರೈಕೆಗಳೊಂದಿಗೆ ತಮಗೆ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ತೃತೀಯ ಓವರ್ ಚಾಲ್ತಿಯಲ್ಲಿ ಸುದೇಶ್ ಎಸ್ತಿಕಾರಿ ಭಾಗದಲ್ಲಿ ತನ್ನ ಕುಟದ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಮಿಥುನ್ ಎದುರಿಸಬೇಕಾಗಿದೆ. ಅಡ್ಡ ಚೆಂಡಿನ ಪರಿಣಾಮವಾಗಿ 1 ಅಂಕ ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 16ಕ್ಕೆ ಏರಿಕೆ ಆಗ್ತಾ ಇದೆ. ತೃತೀಯ ಓವರಿನ ಪ್ರಥಮ ಚೆಂಡು ಮಗದೊಮ್ಮೆ ಸುಂದರತೆಯ ಹೊಡೆತಗಳು. 2 ಅಂಕಕ್ಕಾಗಿ ಪ್ರಯತ್ನಗಳು ಬರಬಹುದು. 2 ಅಂಕಕ್ಕಾಗಿ ಪ್ರಯತ್ನಗಳು, 2 ಅಂಕಗಳು ಕೂಡ ಸಂಪೂರ್ಣಗೊಳ್ಳುತ್ತಾ ಇದೆ. ಇಲ್ಲಿ ನಿಧಾನಗತಿಯಾಗಿ ಪಡೆಯುವಲ್ಲಿ ಕ್ಷೇತ್ರಪಾಲಕ ಚೆಂಡು ಬಹಳಷ್ಟು ನಿಧಾನಗತಿಯಾಗಿ ಸ್ವೀಕರಿಸಿಕೊಂಡ್ರು. ಅದರ ಪರಿಣಾಮವಾಗಿ 2 ಅಂಕಗಳು ಸಫಲತೆಗೊಳ್ಳುತ್ತಾ ಇದೆ ಇಲ್ಲಿ ಸ್ಕಂದಶ್ರೀ ತಂಡಕ್ಕೆ. ಮತ್ತೆ 1 ಅಂಕ ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 19ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತ ಮುಕ್ತಾಯ. ಸುದೇಶ್ ತನ್ನ ಕೊಟ್ಟಿದ್ದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಮತ್ತೆ 1 ಅಂಕದ ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಮಗದೊಂದು ಅಂಕದ ಸೇರ್ಪಡೆ. ಅಂಕಪಟ್ಟಿ 20ಕ್ಕೆ ಏರಿಕೆ ಆಗ್ತಾ ಇದೆ. ಸುದೇಶ್ ತನ್ನ ಕೊಟ್ಟಿದ್ದ ತೃತೀಯ ಎಸೆತವನ್ನು ಮುಕ್ತಾಯಗೊಳಿಸಿ ಚತುರ್ಥ ಎಸೆತವನ್ನು ಎಸೆಯಬೇಕಾಗಿದೆ. ಚಾಲ್ಮೆಯುತವಾಗಿರತಕ್ಕಂಥ ಆಟದ ಪ್ರದರ್ಶನ. 2 ಅಂಕಕ್ಕಾಗಿ ಪ್ರಯತ್ನಗಳು, 2 ಅಂಕಗಳು ಕೂಡ ಸಂಪೂರ್ಣಗೊಳ್ಳುವಂತ ನಿರೀಕ್ಷೆಗಳಿಲ್ಲ. ರನ್ಔಟ್ಗೆ ಬಲಿಯಾಗಲೇಬೇಕಾಯಿತು. ಮಗದೊಂದು ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಮಿಥುನ್ ಚುರುಕುತನದ ಓಡಾಟದ ಮಧ್ಯೆ ಅಂಕವನ್ನು ಸಂಪಾದಿಸುವಂತ ಪ್ರಯತ್ನ ಪಡುವಂತ ಆಟಗಾರ, ಅತ್ಯಂತ ವೇಗವಾಗಿ ಓಡತಕ್ಕಂಥ ಆಟಗಾರ ಮಿಥುನಿಗೆ ಸರಿ ಸಮಾನವಾಗಿರತಕ್ಕಂಥ ಆಟಗಾರರೇ ಬರಬೇಕಾಗಿದೆ. ಅದಕ್ಕೆ ಸರಿ ಉತ್ತರವಾಗಿ ಆಗಮಿಸಿಕೊಳ್ತಾ ಇದ್ದಾರೆ. ಭವನ್ ಆಗಮನ ಕಾಣ ಸಿಗ್ತಾ ಇದೆ ಸ್ಕಂದಶ್ರೀ ಪರವಾಗಿ. ಅಂಕಪಟ್ಟಿಯನ್ನು ಗಮನಿಸಿದರೆ 21ರಲ್ಲಿ ಸ್ಥಗಿತವಾಗಿದೆ. ತೃತೀಯ ಓವರಿನ 4 ಎಸೆತ ಮುಕ್ತಾಯಗೊಂಡಿದೆ. ಅಂತಿಮ 2 ಎಸೆತಗಳು ಬಾಕಿ ಇದೆ. ಸುದೇಶ್ ತನ್ನ ಕೊಟ್ಟಿದ್ದ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಸುಂದರತೆಯ ಹೊಡೆತಗಳು ಕಾಣಸಿಗ್ತಾ ಇದೆ. 2 ಅಂಕಕ್ಕಾಗಿ ಪ್ರಯತ್ನಗಳು, 2 ಅಂಕಗಳು ಕೂಡ ಸಂಪೂರ್ಣಗೊಳ್ಳುತ್ತಂತಹ ನಿರೀಕ್ಷೆಗಳು. ಯಶಸ್ವಿಯ ಓಡಾಟದ ಮಧ್ಯೆ, ಚುರುಕುತನದ ಓಡಾಟದ ಮಧ್ಯೆ ಅಂಕವನ್ನು ಸಂಪಾದಿಸುವಂತಹ ಪ್ರಯತ್ನ. ಈ ರೀತಿಯ ಹೊಂದಾಣಿಕೆಯ ಓಡಾಟದೊಂದಿಗೆ ಅಂಕವನ್ನು ಸಂಪಾದಿಸಬೇಕಾಗಿದೆ ಸ್ಕಂದಶ್ರೀ ಕ್ರಿಕೆಟರ್ಸ್. ಕೊನೆಯ ಚೆಂಡು ಬಾಕಿ. ಸುದೇಶ್ ಎಸೆಯಬೇಕಾಗಿದೆ. ಮತ್ತೆ ಘೋಷಿತ ಪ್ರದೇಶವನ್ನು ಆಕ್ರಮಿಸತಕ್ಕಂಥ ಚೆಂಡು. 1 ಅಂಕಗಳು ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ ತೃತೀಯ ಓವರ್ ಮುಕ್ತಾಯ 24ರಲ್ಲಿದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡಿದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ 18ರ ಮುಂದೆ 25 ಬೇಕಾಗಿದೆ ಗೆದ್ದು ಬೀಗುವುದಕ್ಕಾಗಿ ಬಲ್ಬ್ ಟೋನ್ಸ್ ತಂಡಕ್ಕೆ. ಎಕೆ ಬಲ್ಬ್ ಟೋನ್ಸನ್ನ ಈಗಾಗಲೇ 18 ಎಸೆತಗಳ ಮುಂದೆ 25 ಬೇಕಾಗಿರತಕ್ಕಂಥ ಸಂದರ್ಭವಾಗಿದೆ. ಮುಂದಿನ ನಾಣ್ಯಚಮಿಗೆ ಗೆದ್ದುಕೊಂಡಿರತಕ್ಕಂಥ SS ವಾರಿಯರ್ಸ್ ವಿರುದ್ಧವಾಗಿ ಆದಿಶಕ್ತಿ ವಾರಿಯರ್ಸ್. SS ವಾರಿಯರ್ಸ್ ನಾಣ್ಯಚಮಿಗೆಯನ್ನು ಗೆದ್ದುಕೊಂಡಿದೆ. ತಮ್ಮ ಆಯ್ಕೆಯನ್ನ ಗುಂಪು ಚರ್ಚೆಗಳನ್ನು ಪೂರ ಮುಂದುವರಿಸಿಕೊಂಡು ಸಿದ್ಧತೆಯನ್ನು ನಡೆಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಲೀಗ್ ಹಂತದ ಕೊನೆಯ 5 ಪಂದ್ಯಾಟಗಳು ಸಾಗಿ ಬರುವುದಕ್ಕಿದೆ. ಅದಾದ ಬಳಿಕ ಯಾವ ರೀತಿ ಅಂಕಪಟ್ಟಿ ಕಾದು ನೋಡಬೇಕಾಗಿದೆ. ಯಾವ ತಂಡ ನಿರ್ಗಮಿಸಲಿಕ್ಕಿದೆ ಎನ್ನುವಂಥದ್ದು ಕೂಡ ಕಾಯಲಿಕ್ಕಿದೆ. ಸ್ನೇಹಿತರ ಬಳಗ ಕುದ್ಮಾರು ಇದರ ಆಶ್ರಯದಲ್ಲಿ ಸಾಗಿ ಬರತಕ್ಕಂಥ KPL 2024 ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಹಿರಿಯರು ಆಗಿರತಕ್ಕಂಥ ಈ ಕಾರ್ಯಕ್ರಮದ ಸಂಸ್ಥೆಗೆ ಮಾರ್ಗದರ್ಶಕರಾಗಿರತಕ್ಕಂಥ
ಕೃಷಿಕರು ಶ್ರೀತ ವೇಣುಗೋಪಾಲ್ ಕಡ್ಮಾಜೆ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ ಸರ್. ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡು ಗೌರವದಿಂದ ಸಂಸ್ಥೆಯ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳ ಕ್ರೀಡಾಭಿಮಾನಿಗಳ ಪರವಾಗಿ ಗೌರವದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಮಾರ್ಗದರ್ಶನದೊಂದಿಗೆ ಈ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಈ ಒಂದು ಸಂಸ್ಥೆಗೆ ತಮ್ಮೆಲ್ಲರ ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು. ಹಿರಿಯರ ಮಾರ್ಗದರ್ಶನದೊಂದಿಗೆ ಯುವ ಜನತೆ ಮುಂದುವರಿಯುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ತಮ್ಮೆಲ್ಲರನ್ನು ಕೂಡ ಶ್ಲಾಘಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳಬೇಕಾಗಿದೆ. ಆರಂಭಿಕ ದಾಂಡಿಗರು ಸುದೇಶ್ ಕಾರ್ತಿಕ್ ಜೊತೆಗೂಡುತ್ತಾ ಮುರಳಿ ಆಗಮಿಸಿಕೊಳ್ತಾ ಇದ್ದಾರೆ. ಸ್ಟ್ರೈಕ್ ಭಾಗದಲ್ಲಿ ಕಾರ್ತಿಕ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ನಾನ್ ಸ್ಟ್ರೈಕ್ ಭಾಗದಲ್ಲಿ ಮುರಳಿ ಪೆರುವಾಚೆ ಎಕ್ಸ್ಪ್ರೆಸ್ ಪೆರುವಾಚೆ ಎಂದೇ ಖ್ಯಾತಿಗೊಂಡಿರತಕ್ಕಂಥ ಆಟಗಾರ. ಇದೀಗ ಗುರು ಐವರ್ನಾಡು ದಾಳಿಗಾರ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಸ್ಕಂದಶ್ರೀ ಕ್ರಿಕೆಟರ್ಸ್ ಪರವಾಗಿ ಒಂದು ಅದ್ಭುತವಾಗಿರತಕ್ಕಂಥ ಎಸೆಗಾರ. ಇದೀಗ ಪ್ರಥಮ ಚೆಂಡು ಚಾಲ್ತಿಯಲ್ಲಿ 1 ಅಂಕದೊಂದಿಗೆ 2 ಅಂಕಕ್ಕಾಗಿ ಪ್ರಯತ್ನಗಳಿಲ್ಲ. 1 ಅಂಕಗಳು ಜಮೆಗೊಳ್ತಾ ಇದೆ. 1 ಅಂಕದೊಂದಿಗೆ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಎಕೆ ಬಲ್ಪ್ ಟೋನ್ಸ್ ತಂಡ. ದ್ವಿತೀಯ ಚೆಂಡು ಆರಂಭಿಸಿಕೊಳ್ಬೇಕಾಗಿದೆ ಗುರುಪ್ರಸಾದ್. ಪ್ರಥಮ ಓವರಿನ ದ್ವಿತೀಯ ಚೆಂಡು ಆರಂಭಗೊಳ್ಳುವಂತ ನಿರೀಕ್ಷೆಗಳು. ಸುಂದರತೆಯ ಹೊಡೆತಗಳು. 2 ಅಂಕಕ್ಕಾಗಿ ಪ್ರಯತ್ನಗಳಿಲ್ಲ. 1 ಅಂಕಗಳು ಮಾತ್ರ ಜಮೆಗೊಳ್ತಾ ಇದೆ. 1 ಅಂಕಗಳು ಜಮೆಗೊಂಡಾಗ ಅಂಕಪಟ್ಟಿ 2ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಚೆಂಡು ಮುಕ್ತಾಯ. ಪ್ರಥಮ ಓವರಿನ ತೃತೀಯ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ. ಸುಂದರತೆಯ ಎಸೆತವಾಗಿತ್ತು. 1 ಅಂಕಗಳು ಮಾತ್ರ ಜಮೆಗೊಳ್ತಾ ಇದೆ. ಲೆಗ್ ಬ್ಯಾಕ್ ಮುಖೇನವಾಗಿ 1 ಅಂಕಗಳು ಜಮೆಗೊಂಡಾಗ ಅಂಕಪಟ್ಟಿ 3 ಎಸೆತಗಳು ಮುಕ್ತಾಯ. ಚತುರ್ಥನೇ ಎಸೆತವನ್ನ ಎಸೆಯಬೇಕಾಗಿದೆ ಗುರು. ಸುಂದರತೆಯ ಹೊಡೆತಗಳು, ಕ್ಯಾಚೌಟ್ಗೆ ಅವಕಾಶಗಳು ಖಂಡಿತವಾಗಿಯೂ ಯಶಸ್ವಿಗೊಳ್ತಾ ಇದೆ. ಇಲ್ಲಿ ಗುರುಪ್ರಸಾದ್ ಎಸೆದಿರತಕ್ಕಂಥ ಎಸೆತವಾಗಿ ದೊಡ್ಡ ಮಟ್ಟದ ಹೊಡೆತಕ್ಕೆ ಮುರಳಿ ಪ್ರಯತ್ನ ಪಟ್ಟರು. ಆದರೆ ಉತ್ತರಿಯನ್ನು ಒಪ್ಪಿಸಿ ವೀಕ್ಷಣೆ ತಮಕ ಮಾಡಲೇಬೇಕಾಯಿತು. ಕ್ಯಾಚ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ ಮುರಳಿ. ಅವರ ಸ್ಥಾನವನ್ನು ತುಂಬಲು ಸುದೇಶ್ ದರ್ಕಾಸ್ ಅವರ ಆಗಮನ ಕಾಣಿಸಿಗ್ತಾ ಇದೆ. ನಿನ್ನೆಯ ದಿವಸದಿಂದ ಈ ದಿವಸದವರೆಗೆ ಯಾವುದೇ ದಂಡು ಗರ್ಜಿಸಲು ಪ್ರಾರಂಭಗೊಂಡಿಲ್ಲ ಸುದೇಶ್ ಅವರದ್ದು. ಈ ಸಮಯದಲ್ಲಿ ಆದರೂ ಪಂದ್ಯಾಟವನ್ನು ಗೆದ್ದುಕೊಳ್ಳುವಂಥ ನಿರೀಕ್ಷೆಗಳಿದೆಯೋ ಕಾದು ನೋಡಬೇಕಾಗಿದೆ. ದೊಡ್ಡ ಮಟ್ಟದ ಹೊಡೆತಗಳು ಬರಬಹುದೇ ಎನ್ನುವಂಥ ನಿರೀಕ್ಷೆಗಳು ತಂಡದ ಮಾಲಕರಲ್ಲಿದೆ. ಹಾಗಾಗಿ ಒಂದೊಮ್ಮೆ ಇದೇ ಕ್ರೀಡಾ ಮೈದಾನದಲ್ಲಿ ಮಿಣುಗಿದಂತ ತಾರೆ ಈ ಸುದೇಶ್. ಬಹಳಷ್ಟು ಅತಿ ಹೆಚ್ಚು ಸಿಕ್ಸರನ್ನು ಬಾರಿಸಿಕೊಂಡಿರ್ತಕ್ಕಂಥ ಅದು ಹಿರಿಮೆ ಇದ್ದರೆ ಅದು ಸುದೇಶ್ ದರ್ಕಾಸ್ ಅವರಿಗೆ. ಮತ್ತೊಮ್ಮೆ ಸ್ಟ್ರೈಕ್ ವಿಭಾಗದಲ್ಲಿ ಸುಂದರತೆಯ ಜಾಣ್ಮೆಯುತವಾಗಿರತಕ್ಕಂಥ ಆಟದ ಪ್ರದರ್ಶನಗಳು ಕಾಣಸಿಗ್ತಾ ಇದೆ. 1 ಅಂಕಗಳು ಜಮೆಗೊಳ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 4ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಗುರು ತನ್ನ ಕೊಂಡದ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ಅಂಕಪಟ್ಟಿ 4ರಲ್ಲಿ ಬಲವಾದ ಹೊಡೆತಕ್ಕೆ ಪ್ರಯತ್ನ. ಮತ್ತೆ ಯಾವುದೇ ಅಂಕದ ಸೇರ್ಪಡೆಯಿಲ್ಲ. ಯಾವುದೇ ಓಡಾಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಪ್ರಥಮ ಓವರ್ ಮುಕ್ತಾಯ. ಅಂಕಪಟ್ಟಿ 4ರಲ್ಲಿ 21 ಬೇಕಾಗಿದೆ. 12 ಎಸೆತಗಳು ಬಾಕಿ ಇದೆ. 12 ಎಸೆತಗಳು ಬಾಕಿ ಇದೆ. ದೊಡ್ಡ ಮಟ್ಟದ ಹೊಡೆತಗಳು ಖಂಡಿತವಾಗಿಯೂ ಬೇಕೇ ಬೇಕು. ಏಕೆ ಬಲ್ಪ್ ಸ್ಟೋನ್ಸ್ ತಂಡಕ್ಕೆ 2 ಸಿಕ್ಸರ್ಗಳು 3 ಸಿಕ್ಸರ್ಗಳು ಬಂದದ್ದೇ ಆದರೆ ತಿರುವನ್ನು ಗಳಿಸುವುದಕ್ಕೆ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಒಂಟಿ ಅಂಕವನ್ನು ಸಂಪಾದಿಸಿಕೊಂಡದ್ದೇ ಆದರೆ ಬಹಳಷ್ಟು ಕಷ್ಟಕರವಾಗಿರತಕ್ಕಂಥ ಸಂದರ್ಭವಾಗಿ ಎದುರಿಸಬೇಕಿದೆ. ಸ್ಕಂದಶ್ರೀ ಕ್ರಿಕೆಟರ್ಸ್ ದಾಳಿಗಾರ ವಿಭಾಗದಲ್ಲಿ ಕಟ್ಟಿ ಹಾಕುವಂತಹ ಪ್ರಯತ್ನಗಳು ಕಾಣಸಿಗಬಹುದೇ ಕಾದು ನೋಡಬೇಕಾಗಿದೆ. ದ್ವಿತೀಯ ಓವರ್ ಮಿಥುನ್ ರವರನ್ನ ಕೈ ಎತ್ತುಕೊಂಡಿದೆ. ಮಿಥುನ್ ತನ್ನ ಕೂಟದ ದ್ವಿತೀಯ ಓವರಿನ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಈ ಒಂದು KPL 2024ರ ವೀಕ್ಷಣೆಯಲ್ಲಿ ಒಂದು ಚಿಕ್ಕ ಬಾಣೆ ತನ್ನ ಸಮವಸ್ತ್ರವನ್ನು ಧರಿಸಿಕೊಂಡು ಯೋಧಾ ಬ್ಲಾಸ್ಟರ್ ತಂಡದ ಕುದುಮಾರಿ ತಂಡದ ಒಂದು ಚಿಕ್ಕ ಬಾಣೆ ವೀಕ್ಷಣೆಯನ್ನು ಮಾಡ್ತಾ ಇದೆ. ಮುಂದಿನ ದಿವಸದಲ್ಲಿ ಕ್ರಿಕೆಟ್ ಜಗತ್ತಿಗೆ ಒಂದು ಬಹಳಷ್ಟು ಕೊಡುಗೆಯಾಗಿ ನೀಡತಕ್ಕಂಥ ಎಳೆಯ ಪ್ರಾಯದ ಮಗು ಈ ಒಂದು ವೀಕ್ಷಣೆಯನ್ನು ಮಾಡ್ತಾ ಇದೆ. ಶ್ಲಾಘಿಸಲೇಬೇಕು. ಈ ಸಂದರ್ಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆ ಒಂದು ಮಗುವಿನ ಉತ್ಸಾಹ ಬಹಳಷ್ಟು
ಜನ ಮೆಚ್ಚುಗೆಯನ್ನು ಗಳಿಸಿಕೊಳ್ತಾ ಇದೆ. ಸುಂದರತೆಯ ಹೊಡೆತಗಳು ಆದರೆ ಕ್ಯಾಚ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ಕಾರ್ತಿಕ್ ರವರ ಉತ್ತರಿ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಮತ್ತೊಂದು ಪ್ರಮುಖ ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಪ್ರಮುಖ ಉತ್ತರಿ ನಷ್ಟದೊಂದಿಗೆ ಅಂಕಪಟ್ಟಿ ಕೇವಲ 5 ರನ್ ಸ್ಥಗಿತವಾಗಿದೆ. 2 ಎಸೆತಗಳು ಮುಕ್ತಾಯಗೊಂಡಿದೆ. ಮಿಥುನ್ ಎಸ್ಕಾರಿ ಭಾಗದಲ್ಲಿ ತನ್ನ ಕುಟುಂಬ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. 10 ಎಸೆತಗಳು ಬಾಕಿ ಇದೆ. 20 ಬೇಕಾಗಿದೆ. 10ರ ಮುಂದೆ 20 ಯಾರಿಗುಂಟು ಗೆಲುವಿನ ನಂಟು ಎನ್ನುವಂಥದ್ದೇ ಕುತೂಹಲ. ಒಂದೇ ಬಾಲ ನೋಬಲ ಬಾಲ್ ಒಂದೇಲ್ಲ. ಓಕೆ, ಅಂಕಪಟ್ಟಿ 6ರಲ್ಲಿ 1 ಎಸೆತಗಳು ಮಾತ್ರ ಸಂಪೂರ್ಣಗೊಂಡಿದೆ. ಮಿಥುನ್ ಮುಖೇನವಾಗಿ ಧನು ಸ್ಟ್ರೈಕ್ ವಿಭಾಗದಲ್ಲಿ ಸುಂದರತೆಯ ಹೊಡೆತಗಳು ಮತ್ತೆ ಮುಂದುವರೆದ ಸೇರ್ಪಡೆಗೊಳ್ಳುತ್ತಾ ಇದೆ. 2 ಎಸೆತಗಳು ಮಾತ್ರ ಮುಕ್ತಾಯಗೊಂಡಿದೆ. 2 ಎಸೆತಗಳ ಮುಕ್ತಾಯದೊಂದಿಗೆ ಅಂಕಪಟ್ಟಿ 7ರಲ್ಲಿ ಇನ್ನು ಕೂಡ 10 ಎಸೆತಗಳು ಬಾಕಿ ಇದೆ. ಬೇಕಾಗಿದೆ 18 ಅಂಕಗಳು. 18 ಅಂಕಗಳು ಬೇಕಾಗಿದೆ. ಮತ್ತೆ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ತೃತೀಯ ಚೆಂಡು ಡಾಟ್ ಅಂಡ್ ಡೆಲಿವರಿ ಆಗತಕ್ಕಂಥ ಸಂದರ್ಭವಾಗಿದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಮಿಥುನ್ ತನ್ನ ಕೊಟ್ಟದ ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ಮತ್ತೆ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಸುದೇಶ್ರನ್ನ ಕಟ್ಟಿ ಹಾಕತಕ್ಕಂಥ ಪ್ರಯತ್ನ ಮಿಥುನ್ ದಾಳಿಗಾರಿ ಭಾಗದಲ್ಲಿ ಕಾಣಸಿಗ್ತಾ ಇದೆ. ದಂಡು ಗರ್ಜಿಸಲು ಆರಂಭಿಸಬೇಕಾಗಿದೆ ಸುದೇಶ್ ಅವರದ್ದು. 4 ಎಸೆತಗಳು ಮುಕ್ತಾಯಗೊಂಡಿದೆ. 8 ಎಸೆತಗಳು ಮಾತ್ರ ಬಾಕಿ ಇದೆ. 18ರ ಅವಶ್ಯಕತೆ ಇದೆ. 3 ಸಿಕ್ಸರಿನ ಅವಶ್ಯಕತೆ ಖಂಡಿತವಾಗಿಯೂ ಎಕೆ ಬಲ್ಬ್ ಸ್ಟೋನ್ ಸನ್ನಕ್ಕಿದೆ. ಅಡ್ಡ ಚೆಂಡು ತೀರ್ಪುಗಾರರು ಸ್ಟಂಪ್ ಔಟ್ ಮುಖೇನವಾಗಿ ಉತ್ತರ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಅಡ್ಡ ಚೆಂಡು ಆದರೆ ಸ್ಟಂಪ್ ಔಟ್ ಮುಖೇನವಾಗಿ ಸುದೇಶ್ ಅವರ ಉತ್ತರ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಮತ್ತೋರ್ವ ಆಟಗಾರರ ಆಗಮನ ಕಾಣಸಿಗ್ತಾ ಇದೆ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಮಿಥುನ್ ಸುಂದರತೆಯ ಹೊಡೆತವಾಗಿತ್ತು. ಕ್ಯಾಚ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ಮಗದೊಂದು ಉತ್ತರ ನಷ್ಟಗೊಳ್ಳುತ್ತಾ ಇದೆ. ಬಲವಾದ ಹೊಡೆತಕ್ಕೆ ಪ್ರಯತ್ನಗಳಂತೂ ಖಂಡಿತವಾಗಿತ್ತು. ಆದರೆ ಕ್ಷೇತ್ರಪಾಲಕ ಕ್ಯಾಚ್ ಅನ್ನು ಪಡೆಯುವಲ್ಲಿ ಯಶಸ್ವಿಯ ಕ್ಷೇತ್ರಪಾಲಕನಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಯತೀಶ್ ಅದ್ಭುತವಾಗಿರತಕ್ಕಂಥ ಕ್ಷೇತ್ರಪಾಲಕವಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಪ್ರಮುಖ ಉತ್ತರಿ ಮಗದೊಂದು ನಷ್ಟಗೊಳ್ಳುತ್ತಾ ಇದೆ. ನಿರಂತರವಾಗಿ ಉತ್ತರಿಯನ್ನು ಒಪ್ಪಿಸಿ ವೀಕ್ಷಣೆಯತ್ತ ಮುಖ ಮಾಡುತ್ತಾ ಇದೆ ಎಕೆ ಬಲ್ಬ್ ಸ್ಟೋನ್ಸ್. ಎಲ್ಲೋ ಒಂದು ರೀತಿಯ ಲಯವನ್ನ ಕಳೆದುಕೊಂಡು ದಾಂಡಿಗ ವಿಭಾಗದಲ್ಲಿ ಪ್ರದರ್ಶನವನ್ನು ಕಾಣಸಿಗ್ತಾ ಇದೆ. ಇಲ್ಲಿ ಮಿಥುನ್ ತನ್ನ ಕೂಟದ ಕೊನೆಯ ಚೆಂಡು ಎಸೆಯಬೇಕಾಗಿದೆ. ಸ್ಟ್ರೈಕ್ ಭಾಗದಲ್ಲಿ ಅಶೋಕ್ ರವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಕೊನೆಯ ಚೆಂಡು ಬಾಕಿ. ಅಂತಿಮ 1 ಚೆಂಡು. ಓವರ್ ಮುಕ್ತಾಯ. 6ರ ಮುಂದೆ 18 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. 17 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಅಂಕಪಟ್ಟಿ 8ರಲ್ಲಿದೆ. 6ರ ಮುಂದೆ 17. ಪಂದ್ಯಾಕೂಟವನ್ನು ಗೆದ್ದುಕೊಳ್ಳುವವರಾರು. 3 ಸಿಕ್ಸರಿನ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ದೊಡ್ಡ ಮಟ್ಟದ ಹೊಡೆತಗಳು ಬರಲೇಬೇಕಾಗಿರತಕ್ಕಂಥ ಸಂದರ್ಭವಾಗಿದೆ ಎಕೆ ಬನ್ ಟೋನ್ಸ್ ತಂಡಕ್ಕೆ. ಈ ರೀತಿಯ ವ್ಯವಸ್ಥೆಗಳನ್ನು ಕಟ್ಟಿ ಹಾಕತಕ್ಕಂಥ ಪ್ರಯತ್ನಗಳು ಸ್ಕಂದಷ್ಟು ಕ್ರಿಕೆಟರ್ಸ್ ದಾಳಿಗಾರರಿಂದ ನಡೀತಾ ಇದೆ. ಎಸ್ತಕಾರಿ ಭಾಗದಲ್ಲಿ ಕಳೆದ ಪಂದ್ಯಾಟದಲ್ಲಿ ತಿಳಿಸಿದ ಹಾಗೆ ಪುತ್ತೂರು ಪರಿಸರ ಕಂಡಿರತಕ್ಕಂಥ ಶ್ರೇಷ್ಠ ಮಟ್ಟದ ಆಲ್ರೌಂಡರ್ ಪ್ರತಿಭೆ ನಿಶ್ಚಲ್ ದಾಂಡಿಗ ವಿಭಾಗದಲ್ಲಿ 6 ರನ್ ದಾಖಲಿಸಿಕೊಂಡಿರತಕ್ಕಂಥ ದಾಂಡಿಗ ನಿಶ್ಚಲ್ ಇದೀಗ ತೃತೀಯ ಓವರಿನ ಪ್ರಥಮ ಚೆಂಡು ಅಡ್ಡ ಚೆಂಡಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಧನು ದರ್ಕಾಸ್ ಸ್ಟ್ರೈಕ್ ವಿಭಾಗದಲ್ಲಿ ಅಡ್ಡ ಚೆಂಡಿನ ಪರಿಣಾಮವಾಗಿ 1 ಅಂಕ ಜಮೆಗೊಳ್ಳುತ್ತಾ ಇದೆ. ಮತ್ತೆ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. 5 ಎಸೆತಗಳು ಬಾಕಿ ಇದೆ.
16 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಮತ್ತೆ ನೋಬಾಲ್ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ ತೀರ್ಪುಗಾರರಿಂದ. ನೋಬಾಲ್ನ ಲಾಭಾಂಶವನ್ನು ಪಡೆದುಕೊಳ್ಳುತ್ತಾ ಇದೆ. ಇಲ್ಲಿಯಲ್ಲೋ ಲಯವನ್ನು ಗಳಿಸಿಕೊಂಡು ಎಸೆಯಬೇಕಾಗಿರತಕ್ಕಂಥ ಸಂದರ್ಭವಾಗಿದೆ. ನಿಶ್ಚಲ್ ಮುಖೇನವಾಗಿ ನಿಶ್ಚಲ್ ತನ್ನ ಕೊಡದ ದ್ವಿತೀಯ ಎಸ್ತವನ್ನು ಎಸೆಯಬೇಕಾಗಿದೆ. ಪ್ರಥಮ ಚೆಂಡು ಅಡ್ಡ ಚೆಂಡಾಗಿತ್ತು, ಮತ್ತೆ ಚುಕ್ಕಿಯಾಗಿ ಮತ್ತೆ ನೋಬಾಲ್ ಆಗ್ತಾ ಇದೆ. ಬಲವಾದ ಹೊಡೆತಕ್ಕೆ ಪ್ರಯತ್ನಗಳಾದರೆ ಒಂಟಿ ಅಂಕಗಳು ಕೂಡ ಓಡಾಟವನ್ನು ಕಾಣಸಿಗ್ತಾ ಇಲ್ಲ. 4 ಎಸೆತಗಳು 15 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಮತ್ತೆ ಅಡ್ಡ ಚೆಂಡು. ಈ ರೀತಿಯ ತಪ್ಪು ಆಟದ ಪ್ರದರ್ಶನ ಕಂಡಿದ್ದೇ ಆದರೆ ಕೊನೆಯ ಕ್ಷಣದಲ್ಲಿ ಮ್ಯಾಚ್ ಮತ್ತಷ್ಟು ರೋಮಾಂಚಕಗೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಮತ್ತೆ ತಪ್ಪು ಅಡ್ಡ ಚೆಂಡು ಬಾಳವೆನ್ನತಕ್ಕಂಥ ಸೂಚನೆಗಳು ಬರ್ತದೆ. ಇತರೆ ಅಂಕಗಳು ಬಹಳಷ್ಟು ಸಮಾಪನೆಗೊಳ್ಳುತ್ತಾ ಇದೆ. ಇಲ್ಲಿ ಅಂಕಪಟ್ಟಿ 12ಕ್ಕೆ ಏರಿಕೆ ಆಗ್ತಾ ಇದೆ. 13 ಬೇಕಾಗಿದೆ, 4 ಎಸೆತಗಳು ಬಾಕಿ ಇದೆ. ನಾಲ್ಕು ಎಸೆತಗಳು ಬಾಕಿ ಇದೆ. 13 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಸ್ಥಿತಿಗತಿಯನ್ನು ಬದಲಾಯಿಸುವಂತಹ ಅವಕಾಶಗಳಂತೂ ಏಕೆ ಬಲ್ಬ್ ಸ್ಟೋನ್ಸ್ಗೆ ಇನ್ನೂ ಕೂಡ ಅವಕಾಶಗಳು ಖಂಡಿತವಾಗಿಯೂ ಇದೆ. 2 ಸಿಕ್ಸರಿನ ಅವಶ್ಯಕತೆ ಇದೆ. ಈ ಒಂದು ಪಂದ್ಯಾಟದ ಸ್ಥಿತಿಗತಿ ಈ ರೀತಿ ಸುಂದರತೆಯ ಎಸ್ತವಾಗಿತ್ತು. ಸ್ಟ್ಯಾಂಪ್ ಔಟ್ ಮುಖೇನವಾಗಿ ಧನುರವರ ಉತ್ತರಿವುಗಳ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಗೂಟ ರಕ್ಷಕನಂತೂ ಚುರುಕುತನದ ಗೂಟ ರಕ್ಷಕ ಭವನ್ ನೆಂತಿಕಲ್ಲು ಅತ್ಯದ್ಭುತವಾಗಿರತಕ್ಕಂಥ ಉತ್ತರಿಯನ್ನು ಪಡೆಯುವಲ್ಲಿ ಹೆಸರುವಾಸಿಯ ಗೂಟ ರಕ್ಷಕನೇ ಸರಿ. ಮಗದೊಂದು ಉತ್ತರೆ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ಮಗದೊಂದು ಉತ್ತರೆ ನಷ್ಟದೊಂದಿಗೆ ಅಂಕಪಟ್ಟಿ 12ರಲ್ಲಿ ಸ್ಥಗಿತವಾಗಿದೆ. 3ರ ಮುಂದೆ 13 ಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಏಕೆ ಬಲ್ಬ್ ಸ್ಟೋನ್ಸ್ ಒಂದಕ್ಕೆ ಸ್ಟ್ರೈಕ್ ಭಾಗಕ್ಕೆ ಜಿತೀಶ್ ಅವರ ಆಗಮನ ಕಾಣಸಿಗ್ತಾ ಇದೆ. ಪ್ರತಿ ಸಿಕ್ಸರಿಗೂ ಕೂಡ 500 ರೂಪಾಯಿ ಬಹುಮಾನ ಘೋಷಣೆ ಆಗ್ತಾ ಇದೆ ಇಲ್ಲಿ ಪ್ರೇಕ್ಷಕ ಅಭಿಮಾನಿಗಳಿಂದ. ಸುಂದರತೆಯ ಹೊಡೆತ, ಆದರೆ ಕ್ಯಾಚ್ ಔಟಿಗೆ ಬಲಿಯಾಗಲೇಬೇಕಾಯಿತು. ಶೂನ್ಯದೊಂದಿಗೆ ನಿರ್ಗಮಿಸಲೇಬೇಕಾಗಿದೆ ಆಟಗಾರ. ಕೊನೆಯ 2 ಎಸೆತಗಳು ಬಾಕಿ ಇದೆ. ನಿಶ್ಚಲ್ ತನ್ನ ಕೊಟ್ಟದ 2 ಎಸೆತಗಳ ಮುಂದೆ 2 ಸಿಕ್ಸರ್ಗಳು ಬಂದದ್ದೇ ಆದರೂ ಕೂಡ ಪಂದ್ಯಾಟ ಸಮಬಲಗೊಳ್ಳುವುದಕ್ಕಿದೆ. ಆದರೆ ಕಟ್ಟಿ ಹಾಕತಕ್ಕಂಥ ಪ್ರಯತ್ನಗಳು ನಿಶ್ಚಲ ಮುಖೇನವಾಗಿ ಕಾಣಸಿಗ್ತಾ ಇದೆ. ಇಲ್ಲಿ ನಿರಂತರವಾಗಿ ಉತ್ತರಿಯನ್ನು ಒಪ್ಪಿಸಿ ವೀಕ್ಷಣೆ ತಮುಖ ಮಾಡುತ್ತಾ ಇದೆ. ಮತ್ತೆ ಒಂಟಿ ಅಂಕಗಳು ಯಾವುದೇ ಲಾಭಾಂಶವಿಲ್ಲದೆ ಸೋಲನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಏಕೆ ಬಲ್ಬ್ ಸ್ಟೋನ್ಸ್ ತಂಡ ಸ್ಕಂದಶ್ರೀ ಕ್ರಿಕೆಟರ್ಸ್ ಗೆದ್ದುಕೊಳ್ಳುತ್ತಾ ಇದೆ ಈ ಪಂದ್ಯಾಟದಲ್ಲಿ. ಅಭಿನಂದನೆಗಳು ಇರುವ ತಂಡಗಳಿಗೆ ಕೂಡ. ಮುಂದೆ ಈ ಒಂದು ಪಂದ್ಯಾಟದಲ್ಲಿ ನಮ್ಮ ಜೊತೆ ಸೇರಿಕೊಳ್ಳುತ್ತಾ ಇದ್ದಾರೆ ಶ್ರೀಯುತರು, ಗೌರವಾನ್ವಿತರು, ಹಿರಿಯರು ಆಗಿರತಕ್ಕಂಥ ಸೂರಪ್ಪಗೌಡ ನಡುಮನೆ, ನಿವೃತ್ತ ಟೆಲಿಫೋನ್ ಇಂಜಿನಿಯರ್ ಸರ್. ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಗೌರವದ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ ಸರ್. ಬನ್ನಿ, ದಯವಿಟ್ಟು ಮುಂದಿನ ಪಂದ್ಯಾಟಕ್ಕಾಗಿ ದಯವಿಟ್ಟು ಆಗಮಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ಕರೆಯನ್ನು ಕೊಟ್ಟಾಗಿದೆ. 24ನೇ ಪಂದ್ಯಾಟವಾಗಿ ಸಾಗಿ ಬರ್ತಾ ಇದೆ. SS ವಾರಿಯರ್ಸ್ ವಿರುದ್ಧವಾಗಿ ಆದಿಶಕ್ತಿ ವಾರಿಯರ್ಸ್. ದಯವಿಟ್ಟು ಆಗಮಿಸಿಕೊಳ್ಳಿ. ಈಗಾಗಲೇ ನಾಣ್ಯ ಚುಮ್ಮಿಗೆಯನ್ನು ಗೆದ್ದುಕೊಂಡಿರತಕ್ಕಂಥ SS ವಾರಿಯರ್ಸ್ ತಂಡ ತಮ್ಮ ಆಯ್ಕೆಗೆ ಅನುಸಾರವಾಗಿ ಅಂಗಣವನ್ನು ಪ್ರವೇಶ ಮಾಡಿಕೊಳ್ಳಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ಕಳೆದ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡುವುದಕ್ಕೆ ಬಾಕಿ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಯೂತ್ ಬ್ಲಾಸ್ಟರ್ಸ್ ವಿರುದ್ಧವಾಗಿ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ತಂಡದ ಪರವಾಗಿ ಆಡಿರತಕ್ಕಂಥ ಪಂದ್ಯಾಟದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಳ್ಳುವಂತೆ ಯೂತ್ ಬ್ಲಾಸ್ಟರ್ ಪರವಾಗಿ ಒಂದು ಅದ್ಭುತವಾಗಿರತಕ್ಕಂಥ ಶಿಕ್ಷಕರನ್ನು ದಾಖಲಿಸಿಕೊಂಡಿರತಕ್ಕಂಥ ಆಟಗಾರ ನಿನ್ನೆಯ ದಿವಸ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ರು. ಈ ದಿವಸ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಳ್ತಾ ಇದ್ದಾರೆ. ಶ್ರೀತ ಲೋಹಿತಾಕ್ಷ ವೇದಿಕೆಯನ್ನು ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಬನ್ನಿ, ಭವ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ಶ್ರೀತ ಸೂರಪ್ಪಗೌಡ ನಡುಮನೆ, ನಿವೃತ್ತ ಟೆಲಿಫೋನ್ ಇಂಜಿನಿಯರ್ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ತಾವು ಒಂದು ಸ್ಮರಣಿಕೆ ನೀಡಿ ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಪ್ರೇಕ್ಷಕ ಅಭಿಮಾನಿಗಳಿಗೆ ಒಂದು
ಗೌರವದ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಶಾಂತಿಮೊಗರು ಇದರ ಷಷ್ಠಿ ಮಹೋತ್ಸವ ಕಾರ್ಯಕ್ರಮ. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಶ್ರೀಯುತ ನಿವೃತ್ತ ಸೂರಪ್ಪಗೌಡ ನಡುಮನೆ ಟೆಲಿಫೋನ್ ಇಂಜಿನಿಯರ್ ಇವರು ನೀಡಿ ಗೌರವಿಸ್ತಾ ಇದ್ದಾರೆ. ವಂದನೆಗಳು ಸರ್ ತಮಗೆ ದಯಪೂರ್ವಕ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಇದೇ ಬರುವ ದಿನಾಂಕ 7/12/2024 ಶನಿವಾರದಂದು ಷಷ್ಠಿ ಮಹೋತ್ಸವ ಕಾರ್ಯಕ್ರಮ ಸುಬ್ರಹ್ಮಣ್ಯ ದೇವಸ್ಥಾನದ ಶಾಂತಿಮೊಗರು ದೇವಸ್ಥಾನದಲ್ಲಿ ಸಾಗಿ ಬರಲಿಕ್ಕಿದೆ. ಎಲ್ಲ ಬಂಧುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀದೇವರ ಅನುಗ್ರಹ ಪಡೆಯುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಪ್ಪತ್ತ4ನೇ ಪಂದ್ಯಾಟವಾಗಿ ಸಾಗಿ ಬರುತ್ತಾ ಇದೆ. SS ವಾರಿಯರ್ಸ್ ವಿರುದ್ಧವಾಗಿ ಆದಿಶಕ್ತಿ ವಾರಿಯರ್ಸ್ ಇರುವ ತಂಡಗಳು ಕೂಡ ಪಂದ್ಯಾಟ ಸಾಗಿ ಬರೋದಕ್ಕಿದೆ. ಈ ಒಂದು ಪಂದ್ಯಾಟದ ಜೊತೆಯಾಗ್ತಾ ಇದ್ದಾರೆ. ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕುದ್ಮಾರು ಇದರ ಆಶ್ರಯದಲ್ಲಿ ಕ್ರಿಕೆಟ್ ಪಂದ್ಯಾಟ APL 2024 ಈ ಪಂದ್ಯಾಟದಲ್ಲಿ ನಮ್ಮ ಬೆಳ್ಳಾರೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ನಮ್ಮ ಜೊತೆ ಆಗ್ತಾ ಇದ್ದಾರೆ ಸರ್. ತಾವು ಇರುವಿಕೆಯನ್ನು ಗುರುತಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಭವ್ಯವಾದ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೀವಿ ಸರ್. ತಮ್ಮೆಲ್ಲರ ಉಪಸ್ಥಿತಿ ತಮ್ಮೆಲ್ಲರ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರು. ತಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ ಸುಂದರತೆಯ ದಂಡಿನ ಪ್ರದರ್ಶನ ಲೇವರ್ಸಿ ಹೋರಾಟ ವಿನೋದ್ ಮುಖೇನವಾಗಿ ವಿನೋದ್ ಜೊತೆಗೂಡುತ್ತಾ ಗಣೇಶ್ ಆರಂಭಿಕ ದಾಂಡಿಗರಾಗಿ ಆಗಮಿಸಿಕೊಂಡಿದ್ರು. ಆದಿಶಕ್ತಿ ವಾರಿಯರ್ಸ್ ಪರವಾಗಿ ರೋಹಿತ್ ತನ್ನಕೂಟದ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಸುಂದರತೆಯ ಎಸೆತವಾಗಿತ್ತು. ಮತ್ತೆ ಒಂಟಿ ಅಂಕ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 2ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತಗಳು ಮುಕ್ತಾಯ. ಮುಜುಬಲ ಸ್ಕೋರ್ ಓಕೆ. 3 ಎಸೆತಗಳು ಮುಕ್ತಾಯ. ಅಂಕಪಟ್ಟಿ 3ರಲ್ಲಿ ಚತುರ್ಥನೇ ಎಸೆತ ರೋಹಿತ್ ತನ್ನಕೂಟದ ಎಸೆತವನ್ನು ಎಸೆಯುತ್ತಾ ಸುಂದರತೆಯ ಎಸೆತವಾಗಿತ್ತು. ವಿನೋದ್ ಕಳೆದ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಂಡಿರತಕ್ಕಂಥ ಆಟಗಾರ ಆದಿಶಕ್ತಿ ಪರವಾಗಿ ಆರಂಭಿಕ ದಾಂಡಿಗರಾಗಿ ಕಾಣಸಿಗ್ತಾ ಇದ್ದಾರೆ. ಇಲ್ಲಿ 4 ಎಸೆತಗಳ ಮುಕ್ತಾಯ. ಅಂಕಪಟ್ಟಿ 4ರಲ್ಲಿ ಸ್ಥಗಿತವಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಕಳೆದ ಪಂದ್ಯಾಟದ ಸಿಕ್ಸರ್ ವೀರ ಇದೀಗ ಈ ಪಂದ್ಯಾಟದಲ್ಲಿ ಕೂಡ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳಬಹುದೇ ಕಾದು ನೋಡಬೇಕಾಗಿದೆ. ಚುಕ್ಕಿ ಆಗ್ತಾ ಇದೆ ಈ ಒಂದು ಪಂದ್ಯಾಟದಲ್ಲಿ. ಕಳೆದ ಪಂದ್ಯಾಟದಲ್ಲಿ ಗೆಲುವಿಗೆ ರೂವಾರಿಯಾಗಿರತಕ್ಕಂಥ ಆಟಗಾರರು ಸುಂದರತೆಯ ಕ್ಯಾಚ್ ಔಟ್ಗೆ ಅವಕಾಶಗಳು ಕ್ಯಾಚನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯ ಕ್ಷೇತ್ರಪಾಲಕರಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಗಣೇಶ್ ನಾಲ್ಕಂಬ ಇವರ ಉತ್ತರಿ ಪತನಗೊಳ್ತಾ ಇದೆ. ಇಲ್ಲಿ ಪ್ರಮುಖ ಉತ್ತರಿ ನಷ್ಟಗೊಳ್ಳುತ್ತಾ ಇದೆ. ಇಲ್ಲಿ ತುಂಬಲಾರದ ನಷ್ಟ ಬೇಸರಿ ಆದಿಶಕ್ತಿ ಪರವಾಗಿ. ಪ್ರಥಮ ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 4ರಲ್ಲಿ ಸ್ಥಗಿತವಾಗಿದೆ. ದ್ವಿತೀಯ ಓವರ್ ಚಾಲ್ತಿಗೊಳ್ಳಬೇಕಾಗಿದೆ. ಎಸ್ಗಾರಿ ಭಾಗದಲ್ಲಿ ಮುನ್ನ ಅಕ್ಷಯ್ ಅವರಿಗೆ ಜವಾಬ್ದಾರಿಯನ್ನು ನೀಡ್ತಾ ಇದ್ದಾರೆ. ದ್ವಿತೀಯ ಓವರ್ ಚಾಲ್ತಿಗೊಳ್ತಾ ಇದೆ. 3 ಓವರಿಗೆ ಸೀಮಿತವಾಗಿರತಕ್ಕಂಥ ಪಂದ್ಯಾಟವಿದು. ಅಕ್ಷಯ್ ತನ್ನಕೂಟದ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ವಿನೋದ್ ಸ್ಟ್ರೈಕ್ ವಿಭಾಗದಲ್ಲಿ ನೋ ಬಾಲ್ ಎನ್ನತಕ್ಕಂಥ ತೀರ್ಪುಗಳು ಬರುತ್ತಾ ಇದೆ. ನೋ ಬಾಲ್ ಲಾಭಾಂಶವನ್ನು ಪಡೆದುಕೊಳ್ತಾ ಇದೆ. ಮತ್ತೆ 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 5ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮಗದೊಮ್ಮೆ ಎಸೆಯಬೇಕಾಗಿದೆ ಅಕ್ಷಯ್. ಮುಂದಿನ ಪಂದ್ಯಾಟದ ನನ್ನಿಚ್ಚುಮಿಗಾಗಿ ಆಗಮಿಸಿಕೊಳ್ಳಿ. 25ನೇ ಪಂದ್ಯಾಟ ವಿರಾಟ್ ವಾರಿಯರ್ಸ್ ವಿರುದ್ಧವಾಗಿ ಯೋಧ ಬ್ಲಾಸ್ಟರ್ಸ್ ಮುಂದೆ ಸುಂದರತೆಯ ಹೊಡೆತವಾಗಿತ್ತು. ಆದರೆ ಘೋಷಿತ ಪ್ರದೇಶವನ್ನು ಆಕ್ರಮಿಸಿಕೊಳ್ತಾ ಇದೆ ಚೆಂಡು. 1 ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 6ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಚೆಂಡು ಚಾಲ್ತಿಗೊಳ್ಳಬೇಕಾಗಿದೆ. ಅಕ್ಷಯ್ ಎಸ್ತುಗಾರಿ ಭಾಗದಲ್ಲಿ ಸುಂದರತೆಯ ಹೊಡೆತಗಳು 1 ಅಂಕದೊಂದಿಗೆ ಅಂಕವನ್ನು ಸಂಪಾದಿಸುವಂತಹ ಪ್ರಯತ್ನಗಳು. 2 ಎಸೆತಗಳು ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 7ರಲ್ಲಿ ಸ್ಥಗಿತವಾಗಿದೆ. ಮತ್ತೆ ಅಕ್ಷಯ್ ತನ್ನಕೂಟದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಚಾಲ್ಮಿಯುತವಾಗಿರತಕ್ಕಂಥ ಎಸೆತವಾಗಿತ್ತು. ಅಷ್ಟೇ ಉತ್ತಮ ದಂಡಿನ ಪ್ರದರ್ಶನಗಳು ಕೂಡ ಕಾಣಸಿಗ್ತಾ ಇದೆ. ಇಲ್ಲಿ ವಿನೋದ್ ಜೊತೆಗೂಡುತ್ತಾ ಅಚಿತ್ ರವರು
ಸುಂದರತೆಯ ಎಸೆತವಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ, ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಇಲ್ಲಿ ಚುಕ್ಕಿಯ ಪರಿಣಾಮವಾಗಿ 4 ಎಸೆತಗಳು ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 8ರಲ್ಲಿ ಸ್ಥಗಿತವಾಗಿದೆ ಪಂಚಮ ಎಸೆತ. ಮತ್ತೆ ಚುಕ್ಕಿ ಆಗ್ತಾ ಇದೆ, ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಅದ್ಭುತವಾಗಿರತಕ್ಕಂಥ ಎಸೆತವಾಗಿ ಕಾಣಸಿಗ್ತಾ ಇದೆ. ಅಕ್ಷಯ್ ಮುಖೇನವಾಗಿ ಕನಿಷ್ಠ ಅಂಕವನ್ನು ಬಿಟ್ಟುಕೊಡುವಂತಹ ಪ್ರಯತ್ನಗಳಲ್ಲಿ ಕಾಣಸಿಗ್ತಾ ಇದೆ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಪ್ರೇಕ್ಷಕಾಭಿಮಾನಿಗಳು ಬದಿಗೆ ಚಲಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಕ್ಯಾಚನ್ನು ಪಡೆಯುವಲ್ಲಿ ಸಫಲತೆಯನ್ನು ಗಳಿಸತಕ್ಕಂಥ ಆಟಗಾರರು SS ವಾರಿಯರ್ಸ್ ಪರವಾಗಿ. ದ್ವಿತೀಯ ಓವರ್ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 8ರಲ್ಲಿ ಸ್ಥಗಿತವಾಗಿದೆ. ಅಂತಿಮ 1 ಓವರ್ ಚಾಲ್ತಿಯಲ್ಲಿದೆ. ಕನಿಷ್ಠ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಧನುಷ್ ಅಲೆಕಾಡಿ ಅವರ ನೂತನ ದಾನಿಗನಾಗಿ ಆಗಮಿಸಿಕೊಳ್ತಾ ಇದ್ದಾರೆ. ವಿನೋದ್ ಜೊತೆಗೂಡುತ್ತಾ ಧನುಷ್ ಅಲೆಕಾಡಿ ಹೊಂದಾಣಿಕೆಯ ಜೊತೆಯಾಟ ಬರಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ಕನಿಷ್ಠ ಮೊತ್ತ ದಾಖಲೆಗೊಂಡಾಗ ದೊಡ್ಡ ಮಟ್ಟದ ಆರ್ಭಟಗಳು ಬರುವಂತಹ ಸಾಧ್ಯತೆಗಳಿದೆ. ಎಸ್ತಕಾರಿ ವಿಭಾಗದಲ್ಲಿ ಜಯಂತ್ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. SS ವಾರಿಯರ್ಸ್ ಪರವಾಗಿ ತಂಡಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿರತಕ್ಕಂಥ ಸಂದರ್ಭವಾಗಿದೆ. ಸುಂದರತೆಯ ಎಸೆತವಾಗಿತ್ತು ಜಯಂತ್ ಮುಖೇನವಾಗಿ. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ, ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಜಯಂತ್ ತಂಡಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಮತ್ತೆ ನೆಲಕಚ್ಚಿ ಬಂದಿರತಕ್ಕಂಥ ಚೆಂಡು ಸ್ಟಂಪೌಟ್ ಮುಖೇನವಾಗಿ ಉತ್ತರಿ ಪತನಗೊಳ್ಳುತ್ತಾ ಇದೆ. ಇಲ್ಲಿ ವಿನೋದ್ ರವರ ಉತ್ತರಿ ಪತನಗೊಂಡಾಗ ಅವರ ಸ್ಥಾನವನ್ನು ತುಂಬಲು ದಶಕಗಳು ಕಂಡಿರತಕ್ಕಂಥ ದಾಂಡಿಗ ರಘುರವರು ಆಗಮನ ಕಾಣಸಿಗ್ತಾ ಇದೆ. ಸಂದರ್ಭಕ್ಕೆ ಸರಿಯಾಗಿ ದಾಂಡಿಗ ಪ್ರದರ್ಶನವನ್ನ ನೀಡಬಲ್ಲನೆ ಈ ರಘು ಸವಣೂರು. ಬಹಳಷ್ಟು ಅನುಭವಗಳನ್ನು ಅನುಭವಿಸಿಕೊಂಡಿರತಕ್ಕಂಥ ಆಟಗಾರ. ಇದರ ಬಗ್ಗೆ ತಿಳಿಸಲೇಬೇಕಾಗಿದೆ. ಇತರೆ ಆಟಗಾರರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಯಾವ ರೀತಿ ಪ್ರದರ್ಶನವನ್ನು ನೀಡಬೇಕು ಎನ್ನುವಂಥ ಕಿವಿ ಮಾತುಗಳನ್ನು ಕೊಡತಕ್ಕಂಥ ಆಟಗಾರ ರಘು ಸವಣೂರು. ಎಲ್ಲರನ್ನ ನಗುಮುಖದ ಆಟಗಾರನೇ ಸರಿ. ಇದೀಗ ದಾಂಡಿಗ ವಿಭಾಗದಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಸುಂದರತೆಯ ಹೊಡೆತಗಳು ಬರತಾ ಇದೆ ನೋಡಿ. ಸಂದರ್ಭಕ್ಕೆ ಸರಿಯಾಗಿ ನಾನು ತಿಳಿಸಿದ್ದೆ. ಸಂದರ್ಭಕ್ಕೆ ಸರಿಯಾಗಿ ಹೊಡೆತವನ್ನ ಪ್ರಾರಂಭಗೊಂಡಾಗಿದೆ. ರಘು ಸವಣು ಮುಖೇನವಾಗಿ ಸಿಕ್ಸರ್ಗಳು ದಾಖಲೆಗೊಳ್ಳುತ್ತಾ ಇದೆ. 6 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 14ಕ್ಕೆ ಏರಿಕೆ ಆಗ್ತಾ ಇದೆ. 3 ಎಸೆತಗಳ ಮುಕ್ತಾಯ. ಜಯಂತ್ ತನ್ನ ಕೂಟದ ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ಅಂತಿಮ ಓವರ್ ಸಂದರ್ಭಕ್ಕೆ ಸರಿಯಾಗಿ ಬೇಕಾಗಿರತಕ್ಕಂಥ ಸಂದರ್ಭವಾಗಿದೆ. ಮತ್ತೆ ಬಲವಾದ ಹೊಡೆತಕ್ಕೆ ಪ್ರಯತ್ನಗಳು ಚುಕ್ಕಿಯಾಗಿ ಮಾರ್ಪಡಿಸಿಕೊಳ್ತಾ ಇದೆ. ಯಾವುದೇ ಅಂಕಗಳು ಲಭಿಸ್ತಾ ಇಲ್ಲ. 2 ಎಸೆತಗಳು ಬಾಕಿ ಇದೆ. ಜಯಂತನ ಕೂಟದ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ.